ಬಗಿಸುವ ಸೊಬಗಿನ ಸುಳಿಗುರುಳು. चप्पल बाकी है ये थोड़ा
ಗಣಪತಿ 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 ತಾನೇ
ಕೃಷ್ಣ ಭಜನೆ ಮಾಡೋಣ ಬನ್ನಿರೋ. ನಲಿಪುಗ ನಮ ನಲಿತು ಸುಗಿಪುಗ. பத்து மந்தே ஒட்டு சேர்ந்து அர்த்தி பெருத்திடொர்மே பர்ப மல்த்து லோகெட்டே மல்புலங்கு நட்டுது. பத்து மந்தே ஒட்டுகா நம நலித்து சுகிபுகா ಸುಗಿತು ನಲಿಪುಗಾ. ನಲಿಕೆ ನಲಿಕೆ ಶಾಂತಿ ಸೌಖ್ಯ ಪೊರ್ಲು ಪೊಲಿಕೆ ಒದಗಡಿಂಪಿ ಪಟ್ಟ ಪರಕೆ ಅರ್ಪಿಸಾವುದು ಕೃಷ್ಣನು. ಸುಗಿತು ನಲಿಪುಗಾ ನಮ ನಲಿತು ಸುಗಿಪುಗಾ ಸುಗಿತು ನಲಿಪುಗಾ.
ಬೆಳಲಿ ತಂಗಿ ಪಾದವನ್ನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳ್ಳ ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳ್ಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳ್ಳವಳಗೊಂಡೇನೆ ಕಮಲದಲ್ಲಿ ಕೃಷ್ಣಯತ ಬಂದು ನಿಂತಿದ್ದನಲ್ಲೇ ತಾಮರ ಕಮಲದಲ್ಲಿ ಕೃಷ್ಣಯತ ಬಂದು ನಿಂತಿದ್ದನಲ್ಲೇ ವಾಯು ಬೊಮ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೆ ವಾಯು ಬೊಮ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳ್ಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳ್ಳವಳಗೊಂಡೇನೆ ನವರತ್ನ ಕೆತ್ತಿಸಿದ ಸ್ವಾಮಿ ಎನ್ನ ಹೃದಯ ಮಂಟಪದಲ್ಲಿ ನವರತ್ನ ಕೆತ್ತಿಸಿದ ಸ್ವಾಮಿ ಎನ್ನ ಹೃದಯ ಮಂಟಪದಲ್ಲಿ ಸರ್ವಾಭರಣದಿಂದ ಪುರಂದರ ವಿಠಲನ್ನ ಕೂಡಿದೆನೆ ಸರ್ವಾಭರಣದಿಂದ ಪುರಂದರ ವಿಠಲನ್ನ ಕೂಡಿದೆನೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳ್ಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮನದಲ್ಲಿ ಕಳವಳಗೊಂಡೇನೆ
ಜಗದಂಬಾರಮಣ ನಿನ್ನ ನಂಬಿದ ಅಂಬಿಗ ಓ ಅಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ಓ ಅಂಬಿಗ ಅಂಬಿಗ ಜಗದಂಬಿಗ ಬೆಂಬಡಿಗರು ಅಂಬಿಗ ಅಲ್ಲಿ ಒತ್ತಿ ಬರುತ್ತಲಿರಂಬಿಗ ಹತ್ತು ಬೆಂಬಡಿಗರು ಅಂಬಿಗ ಅಲ್ಲಿ ಒತ್ತಿ ಬರುತ್ತಲಿರಂಬಿಗ ಹತ್ತು ಮಾಳೆ ತಲು ಅಂಬಿಗ ಎನ್ನ ಎತ್ತಿಕೊಂಡು ಒಯ್ಯೋ ಅಂಬಿಗ ಹತ್ತು ಮಾಳೆ ತಲು ಅಂಬಿಗ ಎನ್ನ ಎತ್ತಿಕೊಂಡು ಒಯ್ಯೋ ಅಂಬಿಗ ಅಂಬಿಗ ನಿನ್ನ ನಂಬಿದ ಜಗದಂಬಾರಮಣ ನಿನ್ನ ನಂಬಿದ ಅಂಬಿಗ ಓ ಅಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ಓ ಅಂಬಿಗ ಅಂಬಿಗ ಜಗದಂಬಿಗ ಯಕ್ಷಾಭಿಮಾನಿನಕ್ಲು ಬರ್ತದೆ ಸಹಕಾರ ಮಲ್ದಿರಕ್ಲ ಸಂಪೂರ್ಣ ಸಹಕಾರಗ ನಮ್ಮ ಪಂಜುಗ ಗ್ರಾಮದ 10 ಸರ್ದಾಕ್ಲಿಗ್ಲ ಎಂಗ್ಲು ಸೊಲ್ಮೇಲು ಸಂದ ಒಂದಿಲ್ಲ ಧರ್ಮಶಾಸ್ತ್ರ ಸನ್ನಿಧಿ ಕಲ್ಲುಟ್ಟು ಕ್ಷೇತ್ರ ಪಂಪ್ ಹೌಸ್ ಅಂಚನೆ ಶ್ರೀಕೃಷ್ಣ ಮಂದಿರ ವಿದ್ಯಾನಗರ ಪಂಜಮುಗರು ಮಕ್ಕಳಿಗೆ ಹೃತ್ಪೂರ್ವಕವಾದ ಧನ್ಯವಾದ ಪಡೋದಿಲ್ಲ. ಅಂಚನೆ ಆ ಜೋಕುಲು ಸೀದಾ ಪೋರ್ಚಿ ನಮ್ಮ ಚಹಾ ತಿಂಡಿದ ವ್ಯವಸ್ಥೆ ಉಂಟು ಮಾತಿರ್ಲ ಸರ್ಕಲ್ ನಡುಕು ಬರ್ತದ ನಮ್ಮ ಗೌರವ ಸುನಿಲ್ ಭಂಡಾರಿ ಆರ್ಲ ನಮ್ಮ ಸರ್ಕಲ್ ನಡುಕು ಬತ್ತಕ್ಕೆ ಸಹಕಾರ ಮಲ್ಪಡು ಅರೆಲ್ಲ ನಮ್ಮ ಗೌರವಾಧ್ಯಕ್ಷ ರಘು ಶೆಟ್ಟಿ ಪ್ರದರ್ಶನ ಇತ್ತು ನಮ್ಮ ಅವ್ಯಾಮ್ ಕಲಾ ಸಮಿತಿ ಆಯ್ತಾ ಗುರುಕರ್ಲನ ಧೀರಜ್ ಆರ್ಲ ಅಂಚನೆ ನಮ್ಮ ಶ್ರೀ ಕಟಿಲೇಶ್ವರಿ ಸೌಂಡ್ ಸುಧಾ ಗುರುಕಾರ್ಲು ನಮ್ಮ ಶರತ್ ಆರ್ಲ ಬರುಡು ಬಂದಕ್ಕೆ ಏನೊಂದಿಲ್ಲ ಅವರೆಲ್ಲ ನಮ್ಮ ಗೌರವಾಧ್ಯಕ್ಷರು ಸಾಕ್ತಾರೆ ನಿಕ್ಲಿಗ್ಲ ತುಂಬ ಹೃದಯದ ಧನ್ಯವಾದ ಪಣೊಂದಿಲ್ಲ ಅಂಚನೆ ಚಾತ ವ್ಯವಸ್ಥೆ ಫಲಹಾರದ ವ್ಯವಸ್ಥೆ ಉಂಟು ಮಾತೆಲ್ಲ ಸ್ವೀಕಾರ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ ಅಂಚನೆ 7 ಗಂಟೆಗೆ ನಮ್ಮ ಸಭಾ ಕಾರ್ಯಕ್ರಮ ಬರಂಡು ಆಯ್ನಾತು ಮಾತ ಇಲ್ಲದ ಕುಲ್ಲ ಅಂಚನೆ ಭವ್ಯ ಮೆರವಣಿಗೆ
IT selection. పార్టీలే అది గేర్తే మైక్ సిస్టమ్ చల్తుంది సెలక్షన్ చల్ती ಅದು
ವಿಘ್ನಾಟವಿ ಹವ್ಯವ ವಿಘ್ನವ್ಯಾಲ ಕುಲಾಭಿಮಾನ ಗರುಡ ವಿಘ್ನೇಶ ಪಂಚಾನನ ವಿಘ್ನೋತ್ತುಂಗಗಿರಿ ಪ್ರಭೇದನ ಪವೇ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನಗಾಬ್ರ ಕುಲ ಪ್ರಚಂಡ ಪವನ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಜಲ್ಮಾತ್ಮ ಜಾಗ ಬಂದಿದ್ದಾನೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಕರದಳೋ ಪರಶು ಪಾಶಾ ಕುಶಾದೋರಿಗೆ ಹರ್ಷದಿ ಭಕ್ತರ ಪೊರೆವಗೆ ಮುರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ನಡೆಯೋ ಜನರೆಲ್ಲ ಗುಣಯುತನ ಗಣಮೂರ್ತಿ ಮಧುರ ಗಣನದನ ದೇವರ ದೇವ ಕೃಪಾಕರನ ಆ ದೇವರ ದೇವಗರಿ ಮಾತನನ ದೇವರ ದೇವ ಕೃಪಾಕರನ ಪವನ ಕರಿತ ಪುಣ್ಯೋದಯನ ಪವಜ ವಿಷಯಕ್ಕೆ ತಿರುಗದನ ಕೋವಿದೆ ಗಿರಿಜೆಯ ವರದನ ಸುರಮುನಿ ನಮಿತ ಸರ್ವೇಶ್ವರನ
ಸರ್ವೇಶ್ವರನ ಹೊರೆತ ತಿಂಡಿಯಲ್ಲಿ ಬಾಬವಹರನ ಪರಮಾತ್ಮ ದುರಿತ ಭಯಂಕರನ ಪರಮಾತ್ಮ ಪೂರ ವಿಘ್ನೇಶ್ವರನ ನೆನೆಯಿರೋ ಜನರೆಲ್ಲ ಗುಣಯುಕ್ತನ ಘನಮೂರ್ತಿ ಮದಪುರ ಗಣನಾಥನ ತೊಂದರದಿಲ್ಲದೆ ನಿಂದರದಿಲ್ಲದೆ ತೊಂದರದಿಲ್ಲದೆ ನಿನ್ನದಗದಿಲ್ಲದೆ ತೊಂದರದಿಲ್ಲದೆ ನಿಂದರದಿಲ್ಲದೆ ತೊಂದರದಿಲ್ಲದೆ ತೊಂದರದಿಲ್ಲದೆ ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿತೋ ವರಗಳ ಪ್ರಭುವೇ ನಿಜವಾಗಿ ಕರುಣಿತೋ ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿತೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಆಶಾಂಕುಶಧರ ಪ್ರದತ್ತ ಮೂಷಿಕ ವಾಹನ ಮೋದಕ ಹಸ್ತ ಆಶಾಂಕುಶಧರ ಕಮಲ ಪ್ರಸತ್ತ ಶ್ಯಾಮಲ ವರ್ಣ ವಿಳಂಬಿತ ಪುತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಪುತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿತೋ ವರಗಳ ಪ್ರಭುವೇ ತೊಂದರದಿಲ್ಲದೆ ನಿಂದರದಿಲ್ಲದೆ ತೊಂದರದಿಲ್ಲದೆ ನಿನ್ನದಗದಿಲ್ಲದೆ ತೊಂದರದಿಲ್ಲದೆ ನಿಂದರದಿಲ್ಲದೆ ಹೃದಯದಿಲ್ಲದೆ ಹೃದಯದಿಲ್ಲದೆ ದೈದಿಲ್ಲದೆ ದಿನದಿಲ್ಲದೆ ಪಾಲಿತು ಗಜವದನ ಗುಣ ವಿಶಾಲ ದಯಾ ಸದನ ಪಾಲಿತು ಗಜವದನ ಗುಣ ವಿಶಾಲ ದಯಾ ಸದನ ಬಾಲಗಿರಿಗೆಯಳ ಪಾಲನೆನಿಸಿ ಬಾಲಗಿರಿಗೆಯಳ ಪಾಲನೆನಿಸಿ ಪೂಜಾಲವನ್ನ ಮಾಡಿದ ಶೀಲ ದಯಾನಿದೆ ಪಾಲಿತು ಗಜವದನ ಗುಣ ವಿಶಾಲ ದಯಾ ಸದನ ತೊಂದರದಿಲ್ಲದೆ ನಿಂದರದಿಲ್ಲದೆ ತೊಂದರದಿಲ್ಲದೆ ನಿನ್ನದಗದಿಲ್ಲದೆ ತೊಂದರದಿಲ್ಲದೆ ನಿಂದರದಿಲ್ಲದೆ ಹೃದಯದಿಲ್ಲದೆ ಹೃದಯದಿಲ್ಲದೆ ದೈದಿಲ್ಲದೆ ಒಂದೇ ದೇವರ ದೇವ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿರ್ಣಂಗವ ಬಂಗಾರದ ಕಟ್ಟಿ ಕೈ ಬಳೆ ಸರಪಣಿಗಳ ಬಂಗಾರದ ಕಟ್ಟಿ ಕೈ ಬಳೆ ಸರಪಣಿಗಳ ಒರೆಯಲೇ ಕಾಮಿನಿ ಕರೆದು ತಾರೆ ಶ್ರೀರಂಗನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಥದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾಂತ ಭೀಮಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತಾತಕತ ದಿನತ ತಗತ ದಿನತ ದಿಮಿತ ದಿನತ ದಿನತ ದಿನ ಜಯ ದಿನತ ದಿನ ಜಯ ದಿನತ ದಿಮಿತ ದಿನದೆ ದಿನತ ದಿನದೆ 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 ದಿಮಿತ ದಿನದ ತಗದ ದಿನದ ತಗದ ದಿನದ ತಗಿಡ ದಿನದ ದಿನದ ದಿನದೆ ದಿನದ ದಿನದೆ ದಿನದ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮಡಿಗಂಧ ಪ್ರಸಾದ ಆಹೋ ಕುಂಜತ್ತಬೈಲು ಶ್ರೀ ವಿಷ್ಣುಮೂರ್ತಿ ದೇವರು ಮತ್ತು ಕುಂಜತ್ತಬೈಲು ಶ್ರೀ ವಿಷ್ಣುಮೂರ್ತಿ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ ಆಹೋ ಮಹಾರಾಜ ಶ್ರೀಗಳ ಅಂತ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಮತ್ತು ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ವಿದ್ವಾಂಸರಿಗೆ ಪ್ರೀತಿಪೂರ್ವಕ ಕೊಟ್ಟಂತಹ ಪಟ್ಟೇಶ ಮದನಾರಿ ಪ್ರಿಯ ಮಂಗಳ ದೇವಿಕಾಯೇ ಪದವ ನಂಬಿದೆ ನಿತ್ಯ ಜ್ಞಾನವನಿಯ ಮಂಗಳ ದೇವಿಕಾಯೇ ನಿತ್ಯ ಜ್ಞಾನವನಿಯೇ ಸದಮಲಾಗ ಮೃದಂಗ ಸನ್ನಿಭೆ ಮದದ ವೈರಿ ಕುಲಾಪಹಾರಿಣೆ ಸದಮಲಾಂಗ ಮೃದಂಗ ಸನ್ನಿಭೆ ಮದದ ವೈರಿ ಕುಲಾಪಹಾರಿಣೆ ಪದುಮ ಸಕಲುತೆ ಗಾತ ನಿರ್ಜರ ಮಧುಕುಲಾಚಿತ ವೈಷ್ಣವೇಶ್ವರಿ ಮದನಾರಿ ಪ್ರಿಯ ಮಂಗಳ ದೇವಿಕಾಯೇ ಪದವ ನಂಬಿದೆ ನಿತ್ಯ ಜ್ಞಾನವನಿಯೇ ಮಂಗಳ ದೇವಿಕಾಯೇ ಮತ್ತರಗ ಕಲಿ ಚಂಡಮುಂಡರ ಪೃಥ್ವಿ ಗೊರಗಿಸಿ ಮತ್ತರಗ ಕಲಿ ಚಂಡಮುಂಡರ ಪೃಥ್ವಿ ಗೊರಗಿಸಿ
ಮತ್ತರ ಮಂಡಲ ಶಕ್ತಿ ಸಂಭಾಷೆಗೆ ನಾದಿನಿ ಮದನಾರಿ ಪ್ರಿಯ ಮಂಗಳ ದೇವಿ ಕಾಯ ಪದವಾನಂಬಿದೆ ನಿತ್ಯ ಜ್ಞಾನವಾಣಿಯ ಮಂಗಳ ದೇವಿ ಕಾಯ ತೊಂದನ ದಿನ್ನದೇ ದಿನ್ನದೇ ದಿನ್ನದ ದಿಂದನ ದಿನ್ನದೇ ದಿನ್ನದೇ ದಿನ್ನದ ತಥೋಂ ತಥೋಂ ತೊಂದನ ದಯ್ಯತ ತದೇಂ ತದೇಂ ದಿನ್ನನ ದಯ್ಯತ
ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುದ ವರ್ಣಿಪೆ ಕಥಾಮೃತವ ಸರ್ವ ಭಯ ನಿವಾರಣೆಯೇ ಕರುಣದಿ ತಾಯೇ ದಯ ಸಾಗರೆಯೇ ಭಕ್ತಿಯಿಂದ ಪದದ್ವಯವನ್ನು ಬರೆಗೊಂಡೆ ಬದಿ ಮೌನದಿಂದ ಜಯತು ಜಯತು ಆದಿಮಾಯೇ ಸರ್ವ ಭಯ ನಿವಾರಣೆಯೇ ಕರುಣದಿ ತಾಯೇ ಆದಿಮಾಯೇ ರಕ್ಷಿಸು ತಾಯೇ ರಕ್ಷಿಸು. ಓಂ ಆವರಿಸಿಕೊಂಡಿರುವಂತಹ ಕತ್ತಲೆ ಮುತ್ತ ತುಂಬಿರುವಂತಹ ಜಲರಾಶಿ ತನ್ಮಧ್ಯದಲ್ಲೇ ನಮ್ಮ ಮೂವರುಗಳ ಜನನವಾಯಿತಮ್ಮ. ಹುಟ್ಟಿನ ವಿಚಾರವನ್ನು ಅರ್ಥ ಮಾಡಿಕೊಳ್ಳಲಾಗದೆ ಭಯಭೀತರು ನಾವಾಗಿರುವಂತಹ ಸಂದರ್ಭದಲ್ಲಿ ಕೇಳಿಸಿದ ನಭೋವಚನ ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ ತನ್ಮೂಲಕವಾಗಿಯೇ ಕೇಳಿ ಬಂದ ಓಂಕಾರವನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನಮಗದ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ತೇಜೋಮಯಳಾಗಿಯೇ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮಗಿಂತ ಪೂರ್ವದಲ್ಲೇ ಇದ್ದವಳು ಎನ್ನುವುದರಿಂದಲೇ ನಿನ್ನ ಆದಿಮಾಯ ಎನ್ನುವ ಹಾಗೆ ನಾವು ಗುರುತಿಸಿದವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರಿಯೂ ಭಯ ವಿನಾಶಿನಿಯೂ ಕರುಣಾ ಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾಗಿದ್ದೇವೆ. ನಮ್ಮನ್ನು ಉದ್ಧರಿಸಬೇಕು. ಓ ಇಚ್ಛಾ ಶಕ್ತಿ ಸಂಯುಕ್ತೆ ಪವಿತ್ರವಾದಂಥ ಪರಮಾತ್ಮಗಳಿಗೆ ನಮೋ ನಮಃ ತಾಯಿ. ತುಂಬಿದಂಥ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ನಾವು ಮೂವರು ಅಲೆದಾಡುತ್ತಿರುವಂತಹ ಸಂದರ್ಭ ಓಂಕಾರ ನಿನಾದವೇ ಕರ್ಣಗಳಿಗೆ ಕೇಳಿಸಿತು. ಅದನ್ನೇ ಆಧಾರವಾಗಿಟ್ಟು ಸುಸಿಕೊಂಡಾಗ
ಕಣ್ಣ ಮುಂದೆ ಪ್ರತ್ಯಕ್ಷಳಾದಂಥ ನಿನ್ನನ್ನು ಕಂಡಾಗ ನೀನೇ ನಮ್ಮ ಜನನಕ್ಕೆ ಕಾರಣೀಕರ್ತಳು ಎನ್ನುವಾಗೆ ವೇದ್ಯವಾಯಿತು. ಕರುಣೆಯ ಕಣ್ಣನ್ನು ತೆರೆದು ಈ ಕಾಲದಲ್ಲಿ ನಮ್ಮ ಮೂವರನ್ನು ಉದ್ಧರಿಸಿದ ಕಾರಣ ನೀನು ಕರುಣಾ ಸಾಗರ ಎನ್ನುವುದು ದಿಟವಾಯಿತು. ಜಲದ ಮಧ್ಯದಲ್ಲಿ 10 ಮಂದಿ ಮಕ್ಕಳಿಲ್ಲ, ಮೂವರನ್ನೇ ನೀನು ಸೃಜಿಸಿಕೊಳ್ಳಬೇಕಂತಾದರೆ ಯಾವುದೋ ಮಹತ್ತರವಾದಂಥ ಸಂಕಲ್ಪವನ್ನು ಇರಿಸಿಕೊಂಡಿದ್ದಿ ಎನ್ನುವುದನ್ನು ಅರ್ಥವಿಸಿಕೊಂಡವನೇ ಇದ್ದೇನೆ. ಏತಕ್ಕೆ ಜನ್ಮವನಿದ್ದೆ, ಮಕ್ಕಳಾದಂಥ ನಮ್ಮಿಂದ ಅಂತಹ ಕರ್ತವ್ಯಗಳಾದರೂ ಏನು ಸಂಪ್ರೀತಿಯಿಂದ ತಿಳಿಸುವುದರ ಮೂಲಕ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ, ಉದ್ಧರಿಸ. ಆದಿಮಾಯಾದೇವಿ, ನಿಮ್ಮದ್ದಾದಂತಹ ಈ ವಿರಾಟ್ ರೂಪವನ್ನು ಕಂಡಾಗ ನಾವು ಪುನೀತರಾಗಿದ್ದೇವೆ, ಪುಳಕಿತರಾಗಿ ಹೋಗಿದ್ದೇವೆ. ಈ ಜಲಧಿಯಲ್ಲಿ ನಾವು ಯಾರು ಏನು ಎಂಬುದು ಅರಿಯದೇ ಹೋದಂತಹ ಸಂದರ್ಭದಲ್ಲಿ ನಮಗೆ ನಿಮ್ಮನ್ನು ಕಂಡಾಗ ನಿಮ್ಮ ಹೊರತು ಬೇರೆ ಯಾರೂ ಇಲ್ಲ ಎಂಬಂತಹ ಭಾವನೆಯೂ ಮೂಡಿಬಂತು. ಅಮ್ಮ, ಈ ಜಲಧಿಯ ಮಧ್ಯದಲ್ಲಿ ಅಜ್ಞಾನಿಗಳೆನಿಸಿದಂತಹ ನಮಗೆ ಸುಜ್ಞಾನವನ್ನಿತ್ತು ನಮ್ಮನ್ನು ಪೊರೆಯಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇವೆ. ಜಯ 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 ಹರಿಹರ ಬ್ರಹ್ಮನಂದನೆ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಕನ್ನ ಕಾರ್ಯ ಮನದಕ್ಕೆ ಒರೆದ ಬೆಲದ ನಿಮಗೆ ತುಂಬಿದ ಅಂಬುದಿಯ ಮೇಲೆ ದಿಕ್ಕು ಕಾಣದೆ ಕಂಗೆಟ್ಟಂತಹ ಓ ನನ್ನ ಮುದ್ದು ಕಂದಮ್ಮಗಳಿರ, ಈಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ನಿಮ್ಮ ಸೃಷ್ಟಿಗೆ ಕಾರಣೀಕರ್ತರು ನಾನಾಗಿದ್ದೇನೆ. ನಿಮ್ಮೂವರಿಗೆ ಒಂದೊಂದು ಹೆಸರು ನೀಡುವುದಕ್ಕಿದ್ದೇನೆ. ರಕ್ತ ವರ್ಣದಿಂದ ಕಂಗೊಳಿಸುವವ ನೀನೇ ಬ್ರಹ್ಮ, ನೀಲ ವರ್ಣದಿಂದ ಶೋಭಿಸುವವ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದಂತಹ ನೀನೇ ಈಶಾ. ತಾಯೇ, 3 ಮೂರ್ತಿಗಳೇ, ನಿಮ್ಮಿಂದ ಒಂದು ಘನ ಕಾರ್ಯವಾಗುವುದಕ್ಕಿದೆ ಮಕ್ಕಳೇ. ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಯಿತು ಮಕ್ಕಳೇ. ಅಷ್ಟು ಮಾತ್ರವಲ್ಲ, ನಿಮ್ಮೂವರಿಗೆ ಒಂದೊಂದು ಉದ್ಯೋಗ ಗುಣ ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತಿದ್ದೇನೆ. ರಾಜಸ ಗುಣ ಬರೆದಂತ ಬ್ರಹ್ಮ ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿ ಕಾರ್ಯ ಮಾಡಿಕೊಂಡು ಬಾ ಮಗನೇ. ಸಾತ್ವಿಕ ಗುಣ ಬರೆದ ವಿಷ್ಣು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯ ಮಾಡಿಕೊಂಡು ಬಾ ಮಗನೇ. ತಾಮಸ ಗುಣ ಬರೆದಂತ ಈಶಾ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ನಿನ್ನಾಜ್ಞೆ ತಾಯೇ. ತ್ರಿಮೂರ್ತಿಗಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಮಕ್ಕಳೇ. ಕಷ್ಟ ಬಂದರೆ ಕಷ್ಟಕಾಲದೊಳೆಲ್ಲ ನಿಷ್ಠೆಯಿ ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಬರಬೇನೆಂದ ಭಯವಿದ್ದಲು ತಟ್ಟನಂತಾನವ. ತ್ರಿಮೂರ್ತಿಗಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ದುಷ್ಟರಿಂದ ಕಷ್ಟ ಬಂದರೆ ಪ್ರತ್ಯಕ್ಷವೋ ಪರೋಕ್ಷವೋ ನಾನು ನಿಮ್ಮನ್ನು ಪೊರೆಯುತ್ತೇನೆ. ಅದೃಶ್ಯಳಾಗುತ್ತೇನೆ. ರಾಜಸ ಗುಣ
ಹೋಗುವುದಕ್ಕಲ್ವಾ? ಅಲ್ಲ ನಾವೇನಿದ್ರು ನಿರ್ಧಾರಕ್ಕೆ ಹೊರಟ್ರೆ ಸಾಕು. ಹಾಗಿದ್ರೆ ಒಬ್ಬ ಯಜಮಾನನಲ್ವ ಯಜಮಾನ ಅಣ್ಣ ಎನ್ನುವಾಗ ಅಂತ ಒಂದು ಮರ್ಯಾದೆ ಇಲ್ವ ನನಗೆ? ಹಾಗೆಲ್ಲ ಉಂಟಾ? ಆ? ಮರ್ಯಾದೆ ಇದ್ರೆ ಅಲ್ವ ಅಣ್ಣ? ಮರ್ಯಾದೆ ಅಣ್ಣನ ಮರ್ಯಾದೆ ಎಂತದ್ದು? ಆ? ಅಣ್ಣನ ಮರ್ಯಾದೆ ಏನು ಎನ್ನುವುದು ನಿಮ್ಗೆ ಅರ್ಥವಾಗದೆ ಹೋಯ್ತಾ? ಅಲ್ಲ ನೀನು ಹೇಳಿದ್ರೆ ಗೊತ್ತಾಗ್ತದೆ. ನಿಮಗೆ ತಿಳಿಲಿಲ್ಲ ಎನ್ನುವುದು ಸತ್ಯ. ಅಲ್ಲ ತಿಳಿಯದ್ದಲ್ಲ, ನಮಗೆ ಬೇಕಷ್ಟು ಗೊತ್ತುಂಟು. ನೀನು ಹೇಳುದು ಯಾವುದನ್ನು ಅಂತ. ಮೊದಲಾಗಿ ಅಮ್ಮ ನಮ್ಮ ಮೂರನಿಗೆ ಕರೆದದ್ದು ಯಾರನ್ನು? ನನ್ನನ್ನು ಯಾರನ್ನು? ಹರಿಹರರ ಅಂತ ಹೇಳಿದ್ದರು. ಎಂತದ್ದು? ಹೇಳಿದ್ದ ಅಲ್ಲ, ನನ್ನನ್ನು ಕರೆದದ್ದು. ನಿನ್ನನ್ನು ಹೇಳಿದ್ದ. ಮೊದಲಾಗಿ ನನ್ನನ್ನು ಕರೆದದ್ದು. ಮೊದಲಾಗಿ ಕರೆದ ಕಾರಣ ನಾನು ಹಿರಿಯ ಮಗ, ಜ್ಯೇಷ್ಠ ಪುತ್ರ ಎನ್ನುವ. ಈಗ ಹೊಸ ವಿಷಯ ಇದೆ. ಈಗ ಬ್ರಹ್ಮ ಎನ್ನುವ ನಾಮದೇವನ್ನೇ ಮೊದಲು ನನಗೆ ಅನುಗ್ರಹಿಸಿದ್ದಾನೆ. ಹೌದು, ಹೆಸರು ಗುರುತಿಸುವುದಕ್ಕೆ. ಬ್ರಹ್ಮ ಎಂದರೆ ದೊಡ್ಡದು, ಎತ್ತರ ಎನ್ನುವ ಹಾಗೆ ಅಲ್ವೇನು? ಹೆಸರಿನೊಳಗೆ ಹಾಗೊಂದು ಅರ್ಥ. ಮತ್ತೆ ಸತ್ಯಲೋಕವನ್ನು, ರಾಜಸ ಗುಣವನ್ನು ಸೃಜಿಸುವ ರಾಯಭಾರವನ್ನು ನನಗೆ ಅನುಗ್ರಹಿಸಿದ್ದಾಳೆ ಎಂದಾದರೆ ಎಂತಹ ಯೋಗ್ಯತೆ, ವಿಶಾಲವಾದ ಅಮೋಘವಾದ ಯೋಗ. ಹೌದು, ನನ್ನ ಭಾಗ್ಯವೇ. ಆರಂಭ ಮಾಡಿದ್ರೆ ಮುಗಿಯಿತು. ಹೌದು, ಹಾಗಿದ್ರೆ ನನ್ನದಾದಂಥ ಯೋಚನೆಯಲ್ಲಿ ನಾನು ಯೋಚಿಸಿಕೊಳ್ಳುವುದು, ಅಮ್ಮ ಕೊಟ್ಟ ಕಾರ್ಯಕ್ಷೇತ್ರ ಸಾಂಗವಾಗಿ ಸುಗಮವಾಗಿ ನೆರವೇರಬೇಕು ಅಂತಾದರೆ ಮನೆಯೊಬ್ಬ ಯಜಮಾನನಾಗಿ ವ್ಯವಹರಿಸಿಕೊಳ್ಳಬೇಕಾದ ಕರ್ತವ್ಯ ಹಿರಿದಾದ ಸ್ಥಾನ ನನ್ನಲ್ಲಿದೆ. ಹಾಗೊಂದು ಬಂತಲ್ವ? ಹೌದು, ಈ ಕಾಲದಲ್ಲಿ ಅಣ್ಣನಾಗಿದ್ದೇನೆ, ನೀವು ಅರ್ಥ ಮಾಡಿಕೊಳ್ಳಲಿಲ್ಲ ಎನ್ನುವುದರಲ್ಲಿ ನನಗೆ ಬೇಸರ. ಅಣ್ಣನೂ ಯಜಮಾನನು ಯಾವುದೀಗ? ಎರಡೂ ಒಂದೇ. ಅಣ್ಣನೂ ಒಂದೇ, ಮನೆಗೆ ಯಜಮಾನನೂ ಹೌದು. ಗೊತ್ತಾಗದ ಕಾರಣ ನೀವು ಸ್ವಲ್ಪ ತಟಸ್ಥರಾಗಿದ್ದೀರಿ ಎನ್ನುವುದನ್ನು ತಿಳಿದುಕೊಂಡೆ. ಇನ್ನಾದರೂ ನನ್ನನ್ನೊಬ್ಬ ನಾಯಕನಾಗಿ, ಅಣ್ಣನಾಗಿ ಗುರುತಿಸಿ ನನ್ನ ಕಾಲಿಗೆರೆದು ನಿಮ್ಮ ಕರ್ತವ್ಯಕ್ಕೆ ಹೋಗುವಾಗ ಎರಡು ಕೈಗಳಿಂದ ಆಶೀರ್ವಾದ ಮಾಡುತ್ತೇನೆ. ಇದು ನನ್ನ ವಿನಂತಿ ಅಲ್ವೋ? ಇದು ನಿಮಗಿಬ್ಬರಿಗೂ ನನ್ನ ಅಪ್ಪಣೆ ಅಜ್ಜೆ ಯಾವುದು ಇನ್ನು ಮುಂದಕ್ಕೆ. ಏನು ಈಗ ನಿಮ್ಮಿಬ್ಬರಲ್ಲಿ ತಾನು ಹೆಚ್ಚು ಎಂಬಂತಹ ವಾದ ಅಲ್ವಾ? ಆದರೆ ಇಲ್ಲಿ ನಾನೊಬ್ಬನಿದ್ದೇನೆ, ನಾನೇ ಹೆಚ್ಚು ಎಂಬುದಾಗಿ ಹೇಳುವುದಕ್ಕೆ ಯಾವ ನೆಲೆಯಲ್ಲಿ ಆಧಾರ ಇಲ್ಲದೆ ಯಾವ ಕಾರಣಕ್ಕೂ ನಾನು ಮಾತನಾಡುವನೇ ಅಲ್ಲ. ಈಗ ನನ್ನ ಮುಖವನ್ನು ಸರಿಯಾಗಿ ಅವಲೋಕನ ಮಾಡಿ ನೋಡಿ. ಚಂದ ಇದ್ದಾನ ಅದು ರೂಪ ತಾಯಿಯ ಪ್ರಸಾದ. ಹಣೆಯನ್ನು ಗಮನಿಸಿದೆಯಾ? ಅದೇನೊಂದು ಮಚ್ಚೆಯಾಗಿ ಕಾಣಿಸ್ತು. ಅದು ಮಚ್ಚೆ ಅಲ್ಲ, ಮತ್ತೆ ಅದು ಕಣ್ಣು. ಕಣ್ಣವ ಪುಣ್ಯಾತ್ಮ, ಅದು ಅಮ್ಮ ಕೊಟ್ಟದ್ದು. ಅದು ಕಣ್ಣು ಎನ್ನುವಾಗಿ ನನಗೆ ಅರ್ಥವಾಗದ್ದು ಯಾಕೆ ಗೊತ್ತುಂಟಾ? ಯಾಕೆ? ನೀನು ಮುಚ್ಚಿಕೊಂಡಿದ್ಯಲ್ಲ. ಯಾವಾಗಲೂ ಮುಚ್ಚಿಕೊಂಡಿರಬೇಕು, ಅದಕ್ಕೊಂದು ಕಾಲ ಅಂತುಂಟು, ಕಾಲ ಬಂದಾಗಲೇ ತೆರೆಯುವುದಕ್ಕೆ. ಅರ್ಥ ಮಾಡಿಕೊಂಡೆಯಾ? ಅದು ಅಮ್ಮನ ವಿಶೇಷವಾದಂತಹ ಅನುಗ್ರಹ ನನಗೆ. ಸರಿ, ಇಲ್ಲಿ ಈಗ ನೀನು ಸೃಷ್ಟಿ ಮಾಡುತ್ತಿ ಅಲ್ವಾ? ನೀನು ಸೃಷ್ಟಿ ಮಾಡಿದ್ದನ್ನು ನನಗೆ ಲಯಗೊಳಿಸುವುದಕ್ಕಾಗುತ್ತದೆ. ನನ್ನ ಕಾರ್ಯವೇ ಅದು. ಹೇಗೆ? ನೀನು ಸೃಷ್ಟಿ ಮಾಡುತ್ತಿ, ಅವನು ಪಾಲನೆಯ ಕೆಲಸವನ್ನು ಮಾಡುತ್ತಾನೆ. ಈ ಕಾಲದಲ್ಲಿ ಯಾವುದೇ ಒಂದು ಬೇಡದ ಕೆಲಸಗಳು ನಿನ್ನದಾದಂತಹ ಸೃಷ್ಟಿಯಲ್ಲಿ ನಡೆಯಿತು ಎಂಬುದಾಗಿದ್ರೆ ಕ್ಷಣ ಮಾತ್ರದಲ್ಲಿ ನಾನು ನನ್ನ ಕಣ್ಣನ್ನು ತೆರೆಯುವುದರ ಮೂಲಕ ಸಕಲವನ್ನು ಭಸ್ಮ ಮಾಡಿಬಿಡುತ್ತೇನೆ. ಅರಣೆ ಹೆಚ್ಚಿನದಾದಂತಹ ಅಂಗವುಳ್ಳವನಾದ ಕಾರಣ ಇನ್ನು ಅಂಗಜ್ಯೇಷ್ಠ ಎಂದು ನಾನು ಪ್ರಾಮಾಣಿಕವಾಗಿ ಸಂತೋಷದಿಂದ ಒಪ್ಪಿಕೊಳ್ಳಬಹುದು. ಈಗ ನಿನಗಿಲ್ಲವಲ್ಲ, ಹಾಗಾಗಿ ಹೆಚ್ಚಿಗೆ ಉಂಟು. ಹಾಗಿರಲಿ, ಅಮ್ಮ ಅನುಗ್ರಹಿಸಿದ್ದಾಳೆ ನಿನ್ನನ್ನು ತ್ರಿನೇತ್ರಧಾರಿ ಎನ್ನುವಾಗಿ. ಆ ನೆಲೆಯಲ್ಲಿ ನಿನ್ನ ಯೋಗ್ಯತೆಯನ್ನು ನಾನು ಗುರುತಿಸಿಕೊಂಡಿದ್ದೆ. ಪ್ರಥಮದಲ್ಲಿ ನಿನ್ನನ್ನು ಕರೆದ ಕಾರಣಕ್ಕೆ ಹಿರಿಯವ ಅಂತ ಹೇಳಿದ್ಯಾ? ಹಾಗಿದ್ರೆ ನಿನ್ನ ಉದ್ಯೋಗದ ಬಗ್ಗೆ ನೀನು ಯೋಚನೆ ಮಾಡಿಕೊ. ಪುನರಪ್ಪಿ ಸೃಷ್ಟಿಗೆ ನೀನು ಕಾರಣನಾಗ್ತಿ, ಮತ್ತೆ ನನ್ನ ಉದ್ಯೋಗದಲ್ಲಿ ನಿನ್ನ ಏರಿಳಿತಗಳನ್ನು ನೀನು ಖಂಡಿಸ್ತಿ ಎನ್ನುವಂತ ಯೋಚನೆವಾದರೆ ಮೊದಲು ಎಲ್ಲಿಂದ ಎನ್ನುವಾಗಿ ಮೊದಲು ನಾನು ಸೃಜಿಸಲು ಪುನಾಕ್ಷನಾದ ಹರಿಯು ಪಡೆಯಬೇಕು, ಕೊನೆಗೆ ಹರಣಾದ ನೀನು ಗಳಿಸಬೇಕು. ಹಾಗಿದ್ರೆ ನನ್ನ ಸೃಷ್ಟಿಪ ಕಾರ್ಯ ಪ್ರಥಮವೂ ಹೌದು, ಪ್ರಧಾನವೂ ಹೌದು, ಇದು ಘನವೂ ಹೌದು. ಅಷ್ಟು ಘನವು ಸೃಷ್ಟಿಪ ಕಾರ್ಯ ಅಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ.
ಹಗಲವೇ ಪಟ್ಟು ಬೇಕಾದುರ ತೊರೆಯುವ ಗಗನವೇ ಶ್ರೇಷ್ಠವೆಂದೊರೆದ ಹರಿ ಪಟ್ಟು ಬೇಕಾದುರ ತೊರೆಯುವ ಗಗನವೇ ಶ್ರೇಷ್ಠವೆಂದೊರೆದ ಹರಿ ಸೃಷ್ಟಿಪದ ಕಾರ್ಯವು ಅಷ್ಟೊಂದು ಘನವಲ್ಲ ಎಲ್ಲವನ್ನೂ ಅನುಗ್ರಹಿಸಿ ಅಡಗಿ ಹೋದಂತಹ ಮಹಾಮಾತೆ ಮರುಕ್ಷಣದಲ್ಲೇ ಮೇಲೆದ್ದು ನೀ ನಡೆದ ರೀತಿ ನೀನು ನುಡಿದ ಕ್ರಮ ಒಂದು ರೀತಿಯ ಪ್ರಶ್ನೆಯನ್ನು ಹುಟ್ಟು ಹಾಕಿತು. ಆದರೂ ಕೇಳೋಣ ಎನ್ನುವ ಹಾಗೆ ಒಂದಷ್ಟು ಸಾವಧಾನದಿಂದ ಕೇಳಿದರೆ ಕೊನೆಗೆ ನೀನು ನಿಲ್ಲಿಸಿದ್ದು ಸೃಷ್ಟಿಪ ಕಾರ್ಯವ ಕರುಣಿಸಿರಲು ಮಾತೆಯು ಅರಿತರೆ ನಮ್ಮಳು ಹಿರಿಯವನೈಸೆ ನಾನು. ಈ ಅರಿತರೆ ಎನ್ನುವುದೇ ಒಂದು ಪ್ರಶ್ನೆ ಅದು. ಏನು ಅರಿತರೆ, ಹೇಗರಿತರೆ, ಯಾರರಿತರೆ, ಯಾವುದರಿಂದ ಅರಿತರೆ? ನೀನು ನಿನ್ನ ಬುದ್ಧಿಯಿಂದ ಆಡಿದ್ದು. ನಮ್ಮ ಅರಿವು ನಿನ್ನ ಅರಿವಿನ ಹಾಗೆ ಇರಬೇಕಾಗಿಲ್ಲ, ಇಲ್ಲ, ಅದು ಪ್ರತ್ಯೇಕವಾಗಿರ್ತದೆ. ಆ ಅರಿವಿನ ಸೀಮೆಯಿಂದ ನಾನು ಯೋಚನೆ ಮಾಡಿಕೊಂಡಾಗ ಅವನು ಅವನ ಹೆಚ್ಚುಗಾರಿಕೆ ಸ್ಥಾಪಿಸಿದ. ಸರಿ, ನೀನು ವಿಜ್ಞಾಪನೆ ಮಾಡಿದ್ದಲ್ಲ ಆಜ್ಞೆಯನ್ನು, ಆಜ್ಞಾಪನ ಎನ್ನುವುದನ್ನು ಮಾಡಿದ ಹೊರಟವ. ಹಾಗಾದ್ರೆ ಯಾಕೆ ಬೇಕಾಯಿತು ಬ್ರಹ್ಮನಿಗೆ ತಾನು ದೊಡ್ಡವ ಅಂತ ಸ್ಥಾಪಿಸುವಂತ ಅವಶ್ಯಕತೆ ಅಂತ ಒಂದು ಅನಿವಾರ್ಯತೆ? ಏನೋ ಅವನು ಸಣ್ಣವನಾಗಿ ಬಿಟ್ಟನು. ಹಾಗಾದ್ರೆ ಅಲ್ಲ, ನಾನು ದೊಡ್ಡವನಾಗಬೇಕೆನ್ನುವ ತುಡಿತ ಯಾಕೆ ಬರಬೇಕು? ಅಲ್ವೋ, ಇದು ದೊಡ್ಡವ ಸಣ್ಣವಲ್ಲ, ಒಂದು ಕರ್ತವ್ಯದಲ್ಲಿ ನಾವು ನಾಳೆ ಹೆಚ್ಚು ಕಡಿಮೆ ಆಗಬಾರ್ದು, ಒಳ್ಳೆ ರೀತಿಯಿಂದ ನಡವಳಿಕೆ ಹೋಗಬೇಕು, ಒಂದು ಒಳ್ಳೆಯ ಸದುದ್ದೇಶದ ವಾತಾವರಣ. ಹಾಗೆ ಆಗಬೇಕು ಅಂತ ಆಜ್ಞೆ ಮಾಡಬೇಕಾದ್ದಲ್ಲ. ಮೂವರಿದ್ದೇವೆ ಅಂತ ಒಂದು ಸಾಂಘಿಕವಾದಂತಹ ಕಾರ್ಯ ನೋಡಿ. ನನ್ನ ಮನಸ್ಸಲ್ಲಿ ಹೀಗೊಂದು ಯೋಚನೆ ಬಂದಿದೆ, ಹೇಗೆ ಅಂತ ಕೇಳುದು. ಪರಸ್ಪರ ವಿಚಾರ ವಿಮರ್ಶೆ ಮಾಡಿ ಒಂದು ಸರಿಯಾದಂತಹ ತೀರ್ಮಾನಕ್ಕೆ ಬಂದು ಮತ್ತೆ ಮುಂದುವರಿಯುವಂತಹ ಕ್ರಮ. ನೀನು ಹಾಗೆ ಮಾಡಿದ್ದಲ್ಲ, ನೀನು ಆಜ್ಞೆ ಮಾಡಿ ಘೋಷಣೆ ಮಾಡಿದ್ದು ಅಪ್ಪ ತಕ್ಕದ್ದು. ಹಾಗಾದ್ರೆ ಆಜ್ಞೆ ಮಾಡುವುದಕ್ಕೆ ಕಾರಣವಾದ್ದೇನು? ನಿನ್ನ ಮತದ ಗುಣ. ಅಧ್ಯಕ್ಷ ಬಿಡು, ಒಂದು ಯಕಾರದ ಒತ್ತು ತೆಗೆದ್ರೆ ಬೇರೆ ಅರ್ಥ ಬರ್ತದೆ, ಬಿಡು. ಆದ್ರಿಂದ ಆಡಿದ್ದು ಅಧ್ಯಕ್ಷನ ಮಾತು ದಕ್ಷವಾಗಿರಬೇಕೆ ಹೊರತು ಅದಕ್ಷವಾಗಿರಕೂಡದು. ನಿನ್ನ ಮಾತು ಖಂಡಿಸಲ್ಪಟ್ಟಿತು ಎನ್ನುವಲ್ಲಿಗೆ ಮಾತು ಬಿದ್ದು ಹೋಯಿತು. ನಾಯಕನ ಮಾತು ಖಂಡಿಸುವ ಹಾಗಿರಬಾರದು ಎನ್ನುವಂತ ಸತ್ಯವನ್ನು ಅರ್ಥ ಮಾಡಿ ಮತ್ಯಾವುದು ಅಲ್ಲ, ಸೃಷ್ಟಿಪ ಕಾರ್ಯವೇ ಘನ ಅಂತ ನೀ ಭಾವಿಸಿದ್ರೆ ನಿನ್ನ ಮಟ್ಟಿಗೆ ಅದು ಘನ. ತುಲನೆ ಮಾಡಿದಾಗ ಸೃಷ್ಟಿಪ ಕಾರ್ಯವು ಪಾಲನೆಯ ಉದ್ಯೋಗದೊಂದಿಗೆ ನೋಡಿದ್ರೆ ಅಷ್ಟು ದೊಡ್ಡ ಉದ್ಯೋಗ ಏನೂ ಅಲ್ಲ. ಹೌದಾ? ಒಂದು ಕ್ಷಣದಲ್ಲಿ ಮುಗಿದು ಹೋಗ್ತದೆ. ಹೌದು, ಹೋದ ಕಲ್ಪದಲ್ಲಿ ಆಗಿ ಹೋದಂತಹ ಜೀವಜಾಲಗಳ ಕರ್ಮಶೇಷ ಏನುಂಟು ಅಂತ ನೋಡಿ ಅದರ ಅನುಭವಕ್ಕಾಗಿ ಅವರು ಯಾವ ರೀತಿಯ ಬದುಕಾಗಬೇಕು ಎನ್ನುವುದನ್ನು ತಿಳಿದು ಅವರನ್ನು ದೇಹ ರಚನೆ ಮಾಡಿ ಕಳುಹಿಸಿಕೊಟ್ರೆ ಮುಗಿಯಿತು. ಆಮೇಲೆ ಅನುಭವಕ್ಕೆ ಅವರಿದ್ದಾರೆ, ಮತ್ತೆ ಕರ್ಮ ಮಾಡುವುದಕ್ಕೂ ಇದ್ದಾರೆ. ಅಳಿವಿನ ತನಕ ಅವರು ಉಳಿಯಬೇಕು ಅಂತಾದ್ರೆ ಕೆಡದೆ ತಾನಿರಬೇಕು. ಕೆಡದ ಹಾಗಿರಬೇಕು ಅಂತಾದ್ರೆ ಅವರಿಗೆ ಕೊಡಬೇಕಾದ್ರೆ ಏನು ಕೊಡಬೇಕು? ಅವರಿಗೆ ಬೇಕಾದ್ದನ್ನು ಕೊಡಬೇಕು. ಒಟ್ಟುಂಟು ಅಂತ ಕೊಡ್ಲಿಕ್ಕಾಗುದಿಲ್ಲ. ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ಯಾವ ಸಂದರ್ಭದಲ್ಲಿ ಬೇಕು ಎನ್ನುವುದನ್ನು ತಿಳಿದು ಅವರ ಧಾರಣೆಯನ್ನು ಅರ್ಥ ಮಾಡಿಕೊಂಡು ಅಷ್ಟನ್ನೇ ಕೊಡುತ್ತಾ ಅವುಗಳನ್ನು ಯೋಗ್ಯವಾಗಿ ಪಾಲಿಸಬೇಕಾಗ್ತದೆ ಎನ್ನುವುದನ್ನ ಪಾಲನೆಯ ಹೊಣೆಗಾರಿಕೆ ಎಷ್ಟು ಹೆಚ್ಚಿನದ್ದು ಅಂತ ನೀನು ಯೋಚನೆ ಮಾಡಿ ನೋಡು. ಏ ಹರಿ, ನನಗೆ ಗೊತ್ತಾಯ್ತು ನಿನ್ನ ತಾತ್ಪರ್ಯ. ಹೇಳಬೇಕಾದ್ರೆ ಗೊತ್ತಾಗ್ತದೆ. ಪೋಷಕಾಂಶಗಳನ್ನು ಇಟ್ಟು ಕೊಟ್ಟು ಪೊರೆಯುವ ಉದ್ಯೋಗವನ್ನು ಅಮ್ಮ ಅನುಗ್ರಹಿಸಿದ್ದಾರೆ. ನಿನಗೆ ಸಮಯ ಉದ್ದ ಉಂಟು, ನಮಗೆ ಸಮಯ ಸ್ವಲ್ಪ. ನನಗೆ ಸಮಯ ಉದ್ದ ಇಲ್ಲ. ಅಲ್ಲ, ನಿನ್ನ ಉದ್ಯೋಗಕ್ಕೆ ಯೋಚನೆ ಮಾಡುವಂತಹ ಒಂದು ಸಮಯ ಉಂಟು, ಹೇಗೆ ಉಂಟು ಎನ್ನುವ. ಅಲ್ಲ, ಜೀವನ ಬದುಕೇ ಉದ್ದ ಅಲ್ಲ. ನಮ್ಮದು ಕ್ಷಣ, ಅದೇ ಹುಟ್ಟು ಕ್ಷಣ. ನಮಗೆ ಅರೆಕ್ಷಣವೇ, ಅಳಿವು ಕ್ಷಣವೇ. ಅಳಿವು ಕ್ಷಣವೇ, ನಮಗೆ ಅರೆಕ್ಷಣ ಸಾಕು. ಬದುಕು ಕ್ಷಣದು ದೀರ್ಘ ಅಂತ. ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಸಮಯ ಹೆಚ್ಚು ಬೇಕು. ಅಲ್ಲ, ನಾನಿಗೆ ಕೆಲಸ ಮಾಡ್ಲಿಕ್ಕೆ ಅಮ್ಮ ಕೊಟ್ಟದ್ದು ಅಲ್ಲ. ಸ್ವಲ್ಪ ವಿವೇಕತನದಿಂದ ವಿವರಿಸಿಕೊಳ್ಳುವುದಕ್ಕೆ ಅಷ್ಟು ಅವಕಾಶ. ಅದಕ್ಕೆಲ್ಲೂ ನಾವು ನಿನ್ನ ಮಾತನ್ನು ಪಾಲಿಸೋದೇ. ಪಾಲಿಸದಿದ್ರೆ ನನಗೆ ಗೊತ್ತಾಯ್ತು. ನಿನಗೆ ದೀರ್ಘವಾದಿಯಾದಂತಹ ಪೋಷಕಾಂಶಗಳನ್ನು ಇಟ್ಟುಕೊಂಡಿದ್ದೆಂದಾದ್ರೆ ನಿನ್ನ ತಾತ್ಪರ್ಯ ಆಯ್ತು. ಆ ಉದ್ಯೋಗ ಅಮ್ಮ ನನಗೆ ಕೊಟ್ಟಿದ್ದಾಳೆ, ಆದ್ದರಿಂದಲೇ ನಾನು ಜ್ಯೇಷ್ಠತ್ವವನ್ನು ಅಡರಿದ್ದೇನೆ ಅಂತ ನೀನು ಹೇಳಬೇಕಾಗ್ತಿಲ್ಲ. ಜ್ಯೇಷ್ಠತ್ವವನ್ನು ಅಡರ್ಲಿಕ್ಕೆ ಆಗ್ತದ ಅಲ್ವೋ? ನನಗೆ ತಲೆಗೆ ಹೋಗಿದೆ, ನಾನು ಅರ್ಥ ಮಾಡಿಕೊಂಡವನಿದ್ದೇನೆ. ಹಾಗಿದ್ರೆ ಅಣ್ಣ ಅಂತ ನೀನು ಕರೆಯುದಿಲ್ವಾ? ಸಣ್ಣವರದಲ್ಲಿ ಹೇಗಪ್ಪ? ಕರೆಯದಿದ್ರೆ ಬೇಡ. ಜ್ಞಾನೇಶ್ವರನಾದ ಇವನಿಗೆ ನ್ಯಾಯಾಧೀಶನ ಅರ್ಹತೆಯನ್ನು ಕೊಟ್ಟಿದ್ದೇನೆ. ನಮ್ಮಿ ಇರುವರಲ್ಲಿ ಯಾರು ಅಧಿಕ ಅಂತ ನೀನು ಹೇಳಿದ್ರು. ನನ್ನ ಅಭಿಪ್ರಾಯವನ್ನು ಕ್ಷಣ ಸರಿ ನಿನ್ನ ವಚನವೋ
ಹೊರೆಯುವಾತನೇ ಶ್ರೇಷ್ಠನು ಹೊರೆಯುವಾತನೇ ಶ್ರೇಷ್ಠನು ಹರಿಹರರು ಮಲ್ಲಿ ಭೇದವಿಲ್ಲದೆ ಹರಿಹರರು ಮಲ್ಲಿ ಭೇದವಿಲ್ಲದೆ ನಿನ್ನೊಳರಕವಾಗಿ ನಾನು ಹರನಲ್ಲನ ಕ್ಷಣ ಸರಿ ನಿನ್ನ ವಚನವು ಹೊರೆಯುವಾತನ ಶ್ರೇಷ್ಠನು ಹರಿಯೇ ಆಡಿದಂತಹ ಮಾತುಗಳನ್ನು ಅಷ್ಟೋ ಹೊತ್ತಿನಿಂದ ಆಲಿಸಿದವನಿದ್ದೇನೆ. ಸರಿ. ವಿಮರ್ಶೆಗೊಳಪಡಿಸಿದ ಮನಸ್ಸಿನಲ್ಲಿಯೇ ನಿನ್ನ ವಚನವನ್ನು ಆಲಿಸುವಾಗ ಹೇಳಿದಂತಹ ಅಷ್ಟೋ ವಿಚಾರಗಳು ಕೂಡ ಸರಿಯಾದದ್ದು. ನಿನ್ನ ಮಾತನ್ನು ನಾನು ಒಪ್ಪಿಕೊಂಡವನಿದ್ದೇನೆ. ಸರಿ. ಅಯ್ಯ, ಸೃಷ್ಟಿ ಮತ್ತು ಲಯ ಇದರ ಮಧ್ಯೆ ದೀರ್ಘವಾಗಿ ಒದಗಿ ಬರುವಂತಹದ್ದು ಪಾಲನೆ, ಅಂದರೆ ಜೀವನ ಕಾಲ. ಸೃಷ್ಟಿಯನ್ನು ಕ್ಷಣ ಮಾತ್ರದಲ್ಲಿ ನೀನು ಹೇಳಿದಾಗೆ ಮಾಡಿ ಬಿಡಬಹುದು, ಲಯವನ್ನು ನಾನು ಕೂಡ ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸಬಹುದು. ಆದರೆ ಮಧ್ಯದಲ್ಲಿ ಬರುವಂತಹ ಜೀವನವನ್ನು ಅಂದ್ರೆ ಪಾಲಿಸುವ ಕೆಲಸ ಸುದೀರ್ಘವಾದಂಥದ್ದು, ಆಲೋಚನೆ ಮಾಡಿಯೇ ಮಾಡಬೇಕು. ಹಾಗಾಗಿ ಅಂತಹ ತಾಯಿಯ ತರನಾಗಿ ಪಾಲನೆಯನ್ನು ಮಾಡುವಂತಹ ಕರ್ತೃ ನೀನಾದ್ದರಿಂದ ನಿನ್ನನ್ನು ತಾಯಿಗೆ ಹೋಲಿಸಿದರೂ ತಪ್ಪಿಲ್ಲ. ನಿನ್ನ ಮಾತುಗಳನ್ನು ನಾನು ಒಪ್ಪಿಕೊಂಡವನಿದ್ದೇನೆ. ಹಾಗಾಗಿ ಮತ್ತೂ ಒಂದು ಅಭಿಪ್ರಾಯವನ್ನು, ನನ್ನ ಅಭಿಲಾಷೆಯನ್ನು ಹೇಳುವುದಕ್ಕಿದ್ದೇನೆ. ಏನದು? ನಮ್ಮಿರುವರಲ್ಲಿ ಯಾವ ಕಾಲಕ್ಕೂ ಕೂಡ ಭೇದ ಎನ್ನುವುದಿಲ್ಲ ಎಂಬುದು ಕಂಡು ಬರಬೇಕು ಲೋಕಕ್ಕೆ. ಹೇಗೆ? ಹಾಗಾಗಿ ನಿನ್ನೊಳಗೆ ಎರಕವಾಗುವ ಮೂಲಕ ತೋರ್ಪಡಿಸಬೇಕು ಎಂಬಂತಹ ಅಭಿಲಾಷೆ. ಯಾವಾಗ? ಈಗಲೇ. ಸೇರಿಕೋ. ನೀನು ನಾಲ್ಕು ಹಲ್ಲು ಬಿಟ್ಟದ್ದು ಪುಣ್ಯಾತ್ಮ. ಮುಗುಳ್ನಗೆಯನ್ನು ಸೂಸಿದ್ದೇ ಸೂಸಿದ್ದು. ನೀನು ಮೆತ್ತಗೆ ಮಾತಾಡಿದಿ. ಹರನನ್ನು ಮೆತ್ತಗೆ ಮಾಡಿ ಬುಟ್ಟಿಯೊಳಗೆ ಹಾಕಿಕೊಂಡು ನಿನ್ನನ್ನು ನೋಡಿ ನಾನು ನಗು ಸೂಸಿದ್ದೆ. ನನಗೆ ಅಗತ್ಯ ಇಲ್ಲ. ಮತ್ತೆ ನೀನು ಯಾಕೆ ಸೇರಿಲ್ಲ? ನಿನಗೆ ಸೆಳೆಯುವ ಅಭ್ಯಾಸ ಉಂಟು. ನನ್ನಲ್ಲಿ ಮಾಯ. ನಾನು ಸೆಳೆತಕ್ಕೆ ಒಳಗಾಗುವುದೇ ಇಲ್ಲ. ನನ್ನಲ್ಲಿ ಮಾಯ ಇರುವುದಲ್ಲ, ಅವು ಹುಟ್ಟಿ ಬಂದದ್ದು. ಇಬ್ಬರು ಒಂದಾದರೇನು? ಒಂದಾಯ್ತಲ್ಲ. ನಿನ್ನನ್ನು ಅಮ್ಮನ ಸ್ಥಾನದಲ್ಲಿ ಗುರುತಿಸಿಕೊಂಡ ಅಲ್ಲ, ನನ್ನನ್ನು ಅಪ್ಪನ ಸ್ಥಾನದಲ್ಲಿ ಕಾಣಿಸಿಕೊಂಡರೇನು? ಅವನಿಗೆ ತಪ್ಪು ಅಂತ ಹೇಳಿದನಲ್ಲ. ಅವನು ಅಪ್ಪ ಅಂತ ಕರೀಲಿಲ್ಲ, ಕರೆಯುವುದು ಬೇಡ. ಆ ಸ್ಥಾನಕ್ಕೆ ನಾನು ಯೋಗ್ಯತೆ ಅಂತ ಹೇಳಬಹುದಿತ್ತಲ್ಲ. ಇಲ್ಲ ಅಂತ ಹೇಳಿದನಲ್ಲ. ಅವನು ಇಲ್ಲ ಅಂತ ಹೇಳಿದ್ದಲ್ಲ. ಇದೆಲ್ಲ ನಿನ್ನ ಹತ್ತಿರ. ತಂತ್ರ. ಹೌದೌದು. ಇಬ್ಬರು ಒಂದಾದರೇನು? ಭೀತಿಯೇ ನನಗೆ. ಹೆದರಿಕಿದ್ರೆ ಹೀಗೆ ನನ್ನ ಹೆದರಿಕೆ ಬೇಡ, ಅಮ್ಮನ ಅಲ್ಲ, ಹೆದರಿಕೆ. ನೀವು ಇಬ್ಬರು ಒಟ್ಟಿಗೆ ಸೇರಿದ್ರೆ ನನಗೆ ಹೆದರಿಕಿಲ್ಲ ಅಂತ ಹೇಳಿದ್ದು. ಹಾಗಿದ್ರೆ ನಾನು ಮಾತಿನಿಂದ ಅಲ್ಲ, ಕೃತಿಯಿಂದ ಮಾಡಿ ತೋರಿಸುತ್ತೇನೆ. ದೂರದ ಮೂಲಕವಾಗಿ ನಿನಗೆ ಪೆಟ್ಟು 2 ಕೊಟ್ಟು ನಾನು ಯಜಮಾನನೆಂದು ಪೆಟ್ಟು ಕೊಟ್ರೆ ಗೆದ್ದವ ದೊಡ್ಡವ. ಯಾವುದರಲ್ಲಿ? ಹೊಡೆತದಲ್ಲಿ. ಹೊಡೆಯುವುದರಲ್ಲಿ ಬ್ರಹ್ಮ ದೊಡ್ಡವ. ನಿನಗೆ ಅಷ್ಟಾದ್ರೆ ಸಾಕ. ಈಗ ಸಾಕು. ಆಗ ವಾದ ಮಾಡಿ ಅದರಲ್ಲಿ ದೊಡ್ಡವನಾಗುವುದಕ್ಕೆ ನನ್ನ ಮಾತೆ ನಿಮಗೆ ಹೊಡೆಯುತ್ತಾ ಹೊಡೆತದಲ್ಲಿ ದೊಡ್ಡವ ಅಂತ. ಮಾತಿನಲ್ಲಿ ಅರ್ಥವಾಗದಿದ್ದರೆ ಪೆಟ್ಟೆ ಮತ್ತು ಈಗ ಮಾತೆಲ್ಲ ಅರ್ಥ ಆಗದೆ ಪೆಟ್ಟು ಅಂತಾರೆ. ನಾನು ಮೊದಲು ನಿನಗೆ ಬಡಿಬೇಡು, ಅರ್ಥ ಆಗದೆ ನನಗೆ ಮೊದಲು ಬಡಿಬೇಡು. ನಾನು ನಿಂಗೆ ಬಡ್ಲಿಕ್ಕೆ ಧೈರ್ಯ ಇಲ್ಲ. ಇಲ್ಲ, ಅದು ಧೈರ್ಯ ಇಲ್ಲ ನಿಮಗೆ. ನೀನು ಬಡಿತೀನು. ಬಡಿಲಿಕ್ಕೆ ಇರುವಂತ ವಿಷಯ ಅಲ್ಲ ಅಂತ. ಹಾಗೆ ಈಗ ಹೊಡೆತ ಮಾಡಬೇಕಾದ ಅಮ್ಮ ಹೇಳ್ಬೋದು, ಕಾರ್ಯಕ್ರಮುಖರಾಗಿ. ಹೌದು ಅಂತಾದ್ರೆ ಏನು? ವಸ್ತುನಿಷ್ಠವಾಗಿ ನೋಡುವುದಪ್ಪ. ಅದೆಲ್ಲಿ ಉಂಟು ಆ ಇದ್ದದ್ದೆಲ್ಲ ಸೃಷ್ಟಿಯ ಮೂಲ ವಸ್ತುಯಲ್ಲಿ ಹೇಗುಂಟು ಅನ್ನುವುದನ್ನು ನಾವು ಪ್ರತ್ಯಕ್ಷವಾಗಿ ಕಂಡು ಅದನ್ನು ಪ್ರಮಾಣೀಕರಿಸಿದಷ್ಟು ಸುಲಭ ಆಗ್ತದೆ. ಇದ್ರೆ ನಮ್ಮೊಳಗೆಲ್ಲ ಇರುವುದು ಉದರಿಸೋದನ್ನೇ ಹೇಳಿದ್ದು. ಹಾಗಾದ್ರೆ ಹಾಗೆ ಈ ಬಗ್ಗೆ ನಾನು ಆಲೋಚನೆ ಮಾಡಿ ಹೇಳಬಾರ್ದಲ್ಲ. ಹೇಳಬೇಕಾದಲ್ಲೂ ಹೇಳಬೇಕಾದ್ದು. ಸರಿ, ನನಗೆ ಅನುಮಾನವಿಲ್ಲ, ನಾನು ದೊಡ್ಡವ ಎನ್ನುವುದು ಅದು ಪ್ರಶ್ನೆ. ನಿನಗೆ ಸಂಶಯ. ನಾನು ಅವಕಾಶ ಕೊಡ್ತೇನೆ.
ಮೂಲಕವಾಗಿ ದೀನತೆಯಿಂದ ನನ್ನ ಕಾಲ ಹಿಡಿದು ಬೇಡುವವರಿಗೆ ಸರಿಯಾದಂಥ ಚಿತ್ರಹಿಂಸೆಯನ್ನು ನೀಡದೆ ಹೋದೆ ಎಂದಾದರೆ ನಾನು ಬ್ರಹ್ಮನೇ. ಏನು ಮಾಡೋಣ? ನವದ್ವಾರಗಳನ್ನು ಬಂಧಿಸಿಕೊಳ್ಳಬೇಕು ಅಂತ ಆಲೋಚನೆ ಮಾಡಿದ್ದು ನಾನು. ಬಂಧಿಸಿದೆ ಎಂದಾದರೆ ನನಗೆ ಬದುಕಬೇಕು ಎನ್ನುವ ನೆಲೆ. ಮೊದಲು ನನ್ನ ಬದುಕು ಮತ್ತೆ ಇನ್ನೋರ್ವರ ಬದುಕು. ಅದಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಾದಂಥ ಅಧೋದ್ವಾರವನ್ನು ತೆರವುಗೊಳಿಸಿದ್ದೇನೆ. ಹೇಗೆ ಬರ್ತಾನೆ ಎನ್ನುವ ಇವರ ನಿರೀಕ್ಷೆಯಲ್ಲೇ ಇದ್ದು ಬಿಡೋಣ. ಸರಿದಗಲ್ಪದಿ ಲಯವು ಹೊಂದಿದಂತ ಧರೆಗಳನ್ನೆಲ್ಲ ಕಂಡುದಾಯಿತು. ಎಲ್ಲ ಉಂಟು ಅಂತ ನೋಡುವಾಗ ನನ್ನಂತವರಿಲ್ಲ, ಶೂನ್ಯವೇ ತಾನೆ. ಕಳೆದ ಕಲ್ಪಕ್ಕೆ ನಾನು ಸಂಬಂಧಿ ಅಲ್ಲವೇ? ಇರುವುದು ಚೇತನಾರಹಿತವಾಗಿದೆ. ಬಣ್ಣವನ್ನು ನೋಡಿದ್ರೆ ಎಲ್ಲವೂ ಸ್ವರ್ಣ ವರ್ಣದಿಂದ ಕಂಗೊಳಿಸುತ್ತಾ ಉಂಟು. ಬ್ರಹ್ಮನಲ್ಲಿ ಹೇಳುವುದಕ್ಕೆ ವಿಷಯ ಆಯಿತು, ನೋಡುವುದು ಮುಗಿಯಿತು ಎನ್ನುವುದನ್ನು ತಿಳಿದು ಮೇಲೇರಿ ಪಥವನ್ನರಸಿದಂತಾದರೆ ದಾರಿ ತೋರುವುದಿಲ್ಲ. ಸುತ್ತಿದ್ರೆ ಪಡಲಿಕ್ಕೆ ಉತ್ತರ, ಕೆಳಗಿಳಿದರೆ ಬೆಳಕು ಕಾಣುತ್ತದೆ. ಇಲ್ಲೊಂದು ದಾರಿಯನ್ನು ಕೊಟ್ಟಿದ್ದಾನೆ ಮತ್ತು ಈ ದಾರಿಯನ್ನೇ ಕೊಟ್ಟಿದ್ದಾನೆ. ಯಾಕೆ ಹೀಗೆ ಮತ ಹೆಚ್ಚಾಗುವ ಊರ್ಧ್ವಮುಖವಾದ ಚಿಂತನೆಯೇ ಇಲ್ಲ, ಎಲ್ಲ ಅಧೋಮುಖವಾದ ಚಿಂತನೆ. ಅದಕ್ಕನುಗುಣವಾಗಿ ಕೆಳದಾರಿಯನ್ನು ಕೊಟ್ಟ. ಯಾವ ದಾರಿಯಾದ್ರೇನು ಅದರಲ್ಲೇ ಸಾಧ್ಯ. ಪ್ರಪಂಚವು ಬರದಿಂದ ಮೆರೆಯುತ್ತಲಿದೆ. ಕೆಳಲೋಕ ಉಂಟು, ಮೇಲ್ಲೋಕ ಉಂಟು, ಅಲ್ಲಿರಬೇಕಾದ ವರ್ಗ ಉಂಟು. ಅವರಿವರೆಂದೇನು? ನಿನ್ನಂತವರು ಅವನಂತವರಿದ್ದಾರೆ, ನನ್ನಂತವರಿಲ್ಲ. ನಾವು ಒಳ್ಳೆಯವರನ್ನು ಮಾತ್ರ ಹತ್ತಿರಸಿಕೊಳ್ಳುವುದು. ಇರುವುದು ಒಂದಕ್ಕೂ ಚಲನೆ ಇಲ್ವೇ? ಅದು ಅಗತ್ಯ ಇಲ್ವೋ? ಅಷ್ಟಾದರೂ ಉಂಟು ಎನ್ನುವ ಬಣ್ಣ ಕಾಂಚನಮಯವಾಗಿ ಶೋಭಿಸುವುದು ಬಂಗಾರದಿಂದ. ಅದಕ್ಕೆ ಇನ್ನೊಂದು ಹೆಸರು ಹಿರಣ್ಯ. ಆ ಬಣ್ಣ ತುಂಬಿದೆ ಎಂದು ನೀನು ಹಿರಣ್ಯ ಗರ್ಭ. ನಾನು ಹಿರಣ್ಯ ಗರ್ಭ ಪಾರಿತೋಷಕವಾಗಿ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇನೆ. ಹರಿ ನೀನು ಯಾವ ದಾರಿ ಕೊಟ್ಟೆ? ಅದು ಯಾಕೆ ನಮ್ಮಂತವರೇ ಹೇಳುವ ನುಡಿಯಾಗಿ. ಆದ್ದರಿಂದಲೇ ಇನ್ನು ಮುಂದಕ್ಕೆ ನಿಮಗೆ ಕಾಣಿಕೆಯಾಗಿ ಅದೋಕ್ಷಜನಾಗಿ ಈ ಲೋಕದಲ್ಲಿ ವಿಜೃಂಭಿಸು. ಸಾಧನೆಗೆ ಸಂದ ಹೆಸರು. ಎಂತ ಸಾಧನೆಯ ನಾನು ಕೊಟ್ಟದಲ್ವ ನೀನು? ಸಾಧನೆ ಅನ್ನದ್ದಲ್ಲ, ಸಾಧನೆ ಇನ್ನದು. ಅವಕಾಶ ಕೊಟ್ಟವನು ನನಗೆ ಅವಕಾಶಗಳು. ಒಳಹೋದನಲ್ಲ ಇವ, ಅನುಭವದಿಂದ ಮಾಗಬೇಕು ಎನ್ನುವುದಕ್ಕಾಗಿ ನವದ್ವಾರವನ್ನು ಬಂಧಿಸ್ತೇನೆ.
ವೃಷಭ. ಸುತ್ತಲೂ ಈತನ ಉದರವನ್ನು ಪರಿಶೀಲನೆ ಮಾಡಿದೆ ಎಂದಾದರೆ ಆಶ್ಚರ್ಯಚಕಿತನಾಗಿ ಹೋದಿರಲ್ಲ. ಎಂತಹ ವಿಸ್ಮಯವನ್ನು ಕಾಣುತ್ತಾ ಇದ್ದೇನೆ. ಎಲ್ಲ ಜೀವರಾಶಿಗಳಿಗೆ ಚಲನೆ ಇದೆ ಎನ್ನುವುದು ಸತ್ಯ. ಆದ್ದರಿಂದಲೇ ಚೇತನದಾಯಕನು ಚೇತನಾತ್ಮಕನು ಈತ ಹೌದು. ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಇಂದ್ರಾದಿ ದೇವತೆಗಳು, ಸಾಗರದಲ್ಲಿ ಕಮಲಜರನ್ನು ಗುರುತಿಸಿಕೊಂಡೇನಲ್ಲ. ಹಾಗಿದ್ರೆ ಇವನು ಸಾಮಾನ್ಯನಲ್ಲ. ಬ್ರಹ್ಮಾಂಡವನ್ನೇ ಉದರದೊಳಗಿರಿಸಿಕೊಂಡ ಕಾರಣ ಬ್ರಹ್ಮಾಂಡೋದರವರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ಈತ ಮೆರೆದಿದ್ದಾನೆ ಎನ್ನುವುದರಲ್ಲೇ ಸಂಶಯವಿಲ್ಲ. ಗುಣಕ್ಕೆ ಮತ್ಸರ ಇಲ್ಲ. ಸತ್ಯಾಂಶವನ್ನು ತಿಳಿಯಬಡಿಸಬೇಕು ಎನ್ನುವಾಗೆ ಈತನ ಉದರದಿಂದ ಮೇಲ್ಮುಖವಾಗಿ ಹತ್ತಿ ಹೋದೆ. ದಾರಿ ಕಾಣದಾದೆ. ಕೆಳಾಭಿಮುಖವಾಗಿ ಇಳಿದು ಬಂದೆ. ಅವಕಾಶ ವಂಚಿತನಾಗಿ ನೋಡಿದೆ. ಅಧೋದ್ವಾರವನ್ನು ಗಮನಿಸಿದೆ. ಅದು ಬಂಧನವಾಗಿ ಹೋಯಿತು. ಮಾತ್ರ ಪಿತೃಸ್ಥಾನವನ್ನು ಅಲಂಕರಿಸಿಕೊಂಡ ಪುಣ್ಯಾತ್ಮ ಎನ್ನುವುದರಲ್ಲಿ ಅನುಮಾನವಿಲ್ಲ. ಛೇ, ನಾನು ದುಡುಕಿದೆ. ನಾನು ಅಪರಾಧವೆಸಗಿದೆ. ನಾನೇ ದೊಡ್ಡವ ಅಂತ ಭಾವಿಸಿಕೊಂಡೆ. ನನಗಿಂತಲೂ ಹರಿಯೇ ಜ್ಯೇಷ್ಠ ಶ್ರೇಷ್ಠ ಎನ್ನುವ ಹಾಗೆ ನನ್ನ ಹೃದಯಪೂರ್ವಕವಾಗಿ ನಾನು ಅವನನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗಿದ್ದರೆ ಈತನ ಉದರದಿಂದ ಹೊರಹೋಗಬೇಕು ಅಂತಾದರೆ ನನ್ನ ಕಣ್ಣೀರನ್ನು ಹೋಗಲಾಡಿಸುವವರು ಯಾರು? ಅಮ್ಮನಲ್ಲದೆ ಇನ್ಯಾರಿದ್ದಾರೆ? ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳನ್ನು ಕಾಲ್ಬೆರಳಿರಿಸಿ ಬಾಯೊಳಗೆ ಮಾಯೆಯನ್ನು ಆವರಿಸಿಕೊಂಡಳೋ ಹೇಗೆ? ತಾನೊತ್ತೊತ್ತಿ ನಿದ್ರೆ ಬರತೊಡಗಿತಲ್ಲ. ಸುಸ್ಥಳವಿಲ್ಲ ಎನ್ನುವುದಕ್ಕಾಗಿ ಸರ್ವಜನ ಶರಣ್ಯಾದಂತ ಅಮ್ಮನನ್ನು ಪ್ರಾರ್ಥಿಸಿಕೊಂಡರೆ ಆಳದಲ್ಲಿ ಒಂದು ತೇಲಿ ಬರುತ್ತಿದೆ. ಅಮ್ಮನ ಕೊಡುಗೆ ಎನ್ನುವ ನಿರ್ಣಯಕ್ಕೆ ಬಂದು ಕಾಯವನ್ನು ಕಿರಿದುಗೊಳಿಸಿ ಬಾಲ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಸೇನನಾದೆ. ಬರುತ್ತಲ ಗಮನ ಸರಸೆ ಜದ ಮೇಲೆ ತಾಲಿರದೆ ಪದ್ಮಾಸನವ ಭರದಿಂದ ಬಲಿದು ತುಳಿರುವುದು ಭಕ್ತಿಯೊಳಗಿರುತ್ತಿರುವುದು ಸನ್ನಿಧಾನವನ್ನು ಸೇರಿಕೊಂಡೆ ಅಂತಾದರೆ ಇವನು ಈ ಸ್ಥಿತಿಯಲ್ಲಿದ್ದಾನೆ. ಏನು ಮಾಡೋಣ ಎನ್ನುವಾಗೆ ಕುಹರಾವರಿತನಾಗಿ ಸುತ್ತಲೂ ನಾನು 4 ದಿಕ್ಕುಗಳಿಗೆ ನೋಡಿದೆ ಎಂದಾದರೆ 4 ಮುಖಗಳಿಂದ ಕಂಗೊಳಿಸ್ತಾ ಇದ್ದೇನೆ. ಚತುರ್ಮುಖ ಬ್ರಹ್ಮ ನಾನೆನ್ನೆನಿಸಿಕೊಂಡೆ. ಆ ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ. ಪಂಚವದನದಿಂದ ಪರಿಶೋಧಿಸ್ತಾ ಇದ್ದೇನೆ ಎನ್ನುವುದು ದಿಟ. ಸತ್ಯಾಂಶವನ್ನು ಈತನಿಗೆ ತಿಳಿಯಬಡಿಸಬೇಕಾದ್ದು ಕರ್ತವ್ಯ. ಎಬ್ಬಿಸಿದೆ ಎಂದಾದರೆ ಅಪವಾದಕ್ಕೆ ನಾನು ಒಳಗಾಗಿ ಹೋಗುತ್ತೇನೆ. ಆದ್ದರಿಂದಲೇ ಈತ ಎಚ್ಚರವಾಗುವ ತನಕ ಈತನ ಪಾದಾಬ್ಜವನ್ನೇ ಸ್ಮರಿಸುತ್ತಾ ಇರ್ತೇನೆ.
ಏನಿರಬಹುದು? ನನ್ನ ಮುನ್ನಲ ಏನಿರಬಹುದು? ಯೋಚಿಸಿದೆ. ಒಂದೂ ತಿಳುವಳಿಕೆಗೆ ಬರ್ತಾ ಇಲ್ಲ. ತಿಳಿಯಬೇಕಾಗಿದೆ. ಸ್ವಲ್ಪ ನೋಡ್ತೇನೆ. ಕಣ್ಣಿಲ್ಲದವರೇ, ನಿನಗೆ ಕಾಣುವುದಿಲ್ವೇನೋ? ಕಂಡ ಕಾರಣವೇ ತಾಗಿದೆ. ಯಾಕೆ ತಾಗಿದೆ? ನಾನು ಯಾರು ಗೊತ್ತಾದ್ರಿಗೆ? ಇಲ್ಲ. ಗೊತ್ತಿಲ್ಲ? ನಾನ್ಯಾರೆಂದು ನಿನಗೆ ಗೊತ್ತಾ? ಗೊತ್ತಿದೆ. ಯಾರು? ನೀನೇ. ನಾನು ನೀನು. ಅಷ್ಟು ನನಗೂ ಗೊತ್ತುಂಟು. ಹಾಗಾದ್ರೆ ಹೀಗೆ ಹಾಗೆ ಇವಾಗ ಎಲ್ಲವೂ ಗೊತ್ತಾಗಬೇಕು. ಹೇಗೆ ಆಗಬೇಕು ಅಂತಾದ್ರೆ ಏನಾಗಬೇಕು? ಏನಾಗಬೇಕು? ನಮ್ಮೊಳಗೆ ಸಂಬಂಧ ಆಗಬೇಕು. ಸಂಬಂಧ ಆಗುವುದಿದ್ರೆ ನಮ್ಮೊಳಗೆ ಆಗ್ಬೇಕು. ಮತ್ತೆ ಬೇರೆ ಯಾರಿದ್ದಾರೆ ಇಲ್ಲಿ? ಅಲ್ಲ, ಇಲ್ಲಿ ಯಾರು ಇಲ್ಲ. ಯಾರು ಇಲ್ಲ. ಯಾವುದೂ ಇಲ್ಲ. ಏನು ಯಾವುದು ಬೇಕಾಗಿಲ್ಲ. ಬೇಕಾದ್ದು ಇಲ್ಲ. ಇಲ್ಲ. ಬೇಕಾಗುವಾಗ ಏ ತಮ್ಮ, ಏನ ಆಗ ಸಂಬಂಧದಲ್ಲಿ ನೀನು ಅಣ್ಣ, ನೀನು ತಮ್ಮ. ಅಷ್ಟೇ. ತಮ್ಮ ಏನು ಹಸಿವಾಗ್ತದೆ ನಿನಗೆ? ಹಸಿವಾಗ್ತದೆ. ಹಸಿವೆ ಬೆನ್ನುಲಕ್ಕೆ ಯಾರಾದ್ರೂ ಉಂಟು? ಜಲರಾಶಿಯ ಮೇಲೆ ಹುಟ್ಟಿಕೊಂಡೆವು. ಹೌದಾ? ನಮ್ಮೊಳಗೆ ನಾವೇ ಸಂಬಂಧ ಮಾಡಿದೆವು. ಹೊಟ್ಟೆಗೆ ಏನಾದ್ರೂ ಬೇಕಲ್ಲ, ಸಂಬಂಧ ಇದ್ದೀರ. ನಿನಗೆ ಮಾತ್ರ ಅಲ್ವೋ, ನನಗೂ ಹಸಿವಾಗ್ತಾ ಉಂಟು. ಅನುಭವಕ್ಕೆ ಬಂತದು ಕಾಣ್ತಾ ಉಂಟು ಜಲರಾಶಿ. ಅದೆಂತದಕ್ಕೆ? ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದು ಜಲರಾಶಿಗೆ ಬಡಿದೆವು ಅಂತಾದ್ರೆ ಏನಾಗ್ತದೆ? ಕೆಳಗಿದ್ದ ಜೀವರಾಶಿ ಮೇಲೆದ್ದು ಬರ್ತದೆ. ಓಹೋ, ಆಗ ಒಂದೊಂದೇ ಹಿಡಿದು ತಿಂದೆವು ಅಂತಾದ್ರೆ ನಮ್ಮ ಹೊಟ್ಟೆ ತುಂಬುತ್ತದೆ. ವಿಷಯ ಒಳ್ಳೆದುಂಟು. ಹಾಗಾದ್ರೆ ಆ ಕಡೆಯಿಂದ ಬಾ. ಇಲ್ಲಿಂದ ಬರುವೆ.
ಪಿಟಿ 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 ಅಂತ ಹೌದಾ? ಹಾಕಿದ ಕೈ ಹಾಕಿ ಏನಾದ್ರೂ ಅನುಕೂಲ ಆದ್ರೆ ಆಗಲಿ. ಅನುಕೂಲ ಯಾವತ್ತು ಇದರಲ್ಲಿ ಆದ್ದುಂಟೇನೋ ಯಾರಿಗಾದ್ರೂ? ನನಗಾಯ್ತಲ್ಲ, ಸಿಕ್ಕಿತಲ್ಲ, ನನ್ನನ್ನೇ ಮಾಡಿದೆ, ಇಳಿಸಿದೆಯಲ್ಲ. ಈಗ ಹೊರಗೆ ಕಾರಿದ್ದಿ, ಕಕ್ಕಿದ್ದು ಪ್ರಾಣಿ ತಪ್ಪಿಸಿಕೊಂಡಿದೆ. ಅದೇ ಅದೇ ಹುಡುಕ. ಕಣ್ಣೀರಿಗೆ ನಾನು ಕಾರಣನಾಗಿ ಹೋದೆ. ಏನು ಮಾಡೋಣ, ಆದಿಮಾಯೆ ಇದ್ದಾಳೆ, ಅವಳನ್ನೇ ಪ್ರಾರ್ಥಿಸ್ತೇನೆ. ಅಮ್ಮ ನೀನೇ ಕಾಪಾಡಮ್ಮ. ಮಗನೇ ಬ್ರಹ್ಮ, ಅಮ್ಮ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದ್ರೆ ಕಣ್ಣೀರ ಧಾರಿಣಿ ಸುರಿಸ್ತಾ ಇದ್ದೀಯ. ಏನಾಯ್ತು ಮಗನೇ? ಮಾತೆ, ಹರಿಯ ಕರ್ಣಗಿರಿ ವಿಷದಿಂದ ಉದಯಿಸಿದಂತ ಧನವರಿ ಇರುವರಮ್ಮ ಒಮ್ಮಿನೊಮ್ಮೆಲೆ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮನ ಮಾಡಿಬಿಟ್ಟರು. ಕಣ್ಣು ತಪ್ಪಿಸಿ ನಾನು ಬಂದೆ ಅಂತಾದರೆ ಆ ಧಡಿಗರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತರ ಅಟ್ಟಹಾಸದಿಂದಲೇ ನಾನು ಭಯಗೊಂಡವನೇ ಇದ್ದೇನೆ. ಆದ್ದರಿಂದಲೇ ಕಳರನ್ನು ನಿಗ್ರಹಿಸಿ ನಿನ್ನ ಸುತನಾದಂತ ನನ್ನನ್ನು ಹೊರೆಯಬೇಕು. ಮಗನೇ ವಿಧಾತ, ಮರುಗದಿರು. ಆದಿಮಾಯೆಯಾದಂತ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಗಾಢವಾದ ನಿದ್ದೆಯಲ್ಲಿದ್ದಾನೆ. ಈಗೋ ಈ ಚಕ್ರವನ್ನು ಆತನಿಗೆ ಒಪ್ಪಿಸು. ಕಳೆದ ವಧೆಯನ್ನು ಆತ ಮಾಡುತ್ತಾನೆ. ಅಮ್ಮ, ಅಷ್ಟರ ತನಕ ನಾನು ಎಲ್ಲಿರಬೇಕಮ್ಮ? ಅಷ್ಟರವರೆಗೆ ಹರಿಯ ನಾಭಿ ಕಮಲ ನಾಳದಲ್ಲಿ ಅಡಗಿರು. ನಿನಗಿದು ಶುಭವಾಗಲಿ. ಧನ್ಯನಾದೆ, ಧನ್ಯನಾದೆ. ಕುಳಿತಿರಲು ಕಿರುನಗೆಯ ಬೀರುವುದು ಅನ್ನವದನದಲ್ಲಿ ಯಾರು ಅಂತ ಪ್ರಶ್ನೆ ಅವನಲ್ಲಿ. ಮೇಲೆ ಕುಳಿತುಕೊಂಡಿರುವೆ. ನಮ್ಮನ್ನು ನೋಡಿದೆಯಾ? ಹೌದು. ನಕ್ಕೆ? ನೀನು ನಕ್ಕಿದ್ಯಾಕ? ಹೌದೇನೋ? ಅಪಹಾಸ್ಯದ ನಗು. ಇದನ್ನು ಸಹಿಸುವುದಕ್ಕಾಗುವುದಿಲ್ಲ. ಯಾರು ನೀನು? ಯಾಕೆ ಕುಳಿತೆ? ಹೇಳಬೇಕು. ಏನೋ ಹುಡುಕುತ್ತಾ ಬರುವ ಹಾಗಿತ್ತು. ಆಗ ಒಂದು ಸಣ್ಣದು ನೋಡಿದೆ. ಹೌದು ಹೌದು, ಒಂದೇ ನೋಡಿ. ಓ ಅಲ್ಲಿತ್ತು. ಅಲ್ಲೇ ಇರ್ಬೋದು. ಈಗ ಅದು ಅಲ್ಲಿಲ್ಲ. ಅಲ್ಲಿಂದ ನಾವು ಬೆನ್ನಟ್ಟಿಕೊಂಡು ಇಲ್ಲಿಯವರೆಗೆ ಬರುವಾಗ ಇಲ್ಲಿಯವರೆಗೆ ಬಂದಿದೆ ನಮ್ಮ ಜೊತೆಯಲ್ಲಿ. ಈಗ ಅದು ಇದ್ದ ಜಾಗದಲ್ಲಿ ನೀನು ಕಾಣ್ತಾ ಇದ್ದಿ. ಇಲ್ಲಿ ಮುಳುಗಿದ್ದನ್ನು ನೋಡಿದ್ದೇವೆ. ಮತ್ತೆ ಗೊತ್ತಿಲ್ಲ ಹೋಯ್ತು. ಅದು ಮುಳುಗಿ
ಹೋಗಿದೆ, ನೀನು ಕಾಣ ಸಿಕ್ಕಿದೆ. ನಾನು ಮೇಲೆದ್ದೆ. ಅದು ಎಲ್ಲಿಂದ ಹೋಯ್ತು? ಎಲ್ಲಿ ಹೋಯ್ತು? ಅದನ್ನೇ ತೋರಿಸಿಕೊಡು. ಏನು ಸ್ವರ ಏರುದು? ಸ್ವರ ಇನ್ನು ಸ್ವಲ್ಪ ಹೊತ್ತಾಗುವಾಗ ಏರ್ತದೆ. ಯಾರೋ ನೀ ಏನಷ್ಟು ತಾತ್ಸಾರ? ನಿನಗೆ ನಮ್ಮ ಬಗ್ಗೆ ಗೊತ್ತಿಲ್ಲ. ನಾವು ಸಾಮಾನ್ಯದವರಲ್ಲ, ಅಸಾಮಾನ್ಯ. ನಾನು ಯಾರು ಗೊತ್ತುಂಟ? ಗೊತ್ತಿಲ್ಲ. ನಾನು ಯಾರು ಗೊತ್ತುಂಟ? ಯಾರು? ಅದೇ ಅದೇ ಶೂ. ನೀನು ದಿ, ಅವ ಶೂ. ಅವ ದಿ, ನೀ ಶೂ. ಹಾಗಲ್ಲ. ಅದೇನು ಹಾಗೆ? ಹೊಟ್ಟೆ ಹಸಿದ ಈತರಿಯ ಅಬ್ಬರ ಉಂಟಲ್ವ? ನಮ್ಮಲ್ಲಿ ಕಡಿಮೆ ಆಗುದಿಲ್ಲ. ಧೀರ ವೀರರಹುದು ನೀವು. ನಾವೇ ನಿಮ್ಮನ್ನು ಕಂಡಾಗ ಭೂರಿತೋಷಗಳ ಒಬ್ಬನೇ ಇದ್ದ ಯಾವುದೋ ಒಂದು ಔದಾಸೀನ್ಯ. ನೀವಿಬ್ಬರು ಬಂದಿರಲ್ಲ, ಕತ್ತೆ ಮುಂದೆ ಹೋಗಬೇಕು. ಮುಂದೆ ಹೋಗ್ಲಿಕ್ಕೆ ಇರುವುದಲ್ಲ, ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಬೇಕಷ್ಟೇ. ಯಾರ ಕಂಡಿರಿ ನೀವು? ಒಂದನ್ನು ನೋಡಿದ್ದೇವೆ. ಮೊದಲು ಯಾರ ಕಂಡಿರಿ ನೀವು? ಅದನ್ನೇ ನೋಡಿದ್ದು. ಮೊದಲು ಇದ್ದದ್ದು ಅದೇ, ಕೊನೆಗೂ ಇದ್ದದ್ದು ಅದೇ. ನಾನರಿಯೇ? ನರಿಯ ಗೊತ್ತಿಲ್ಲ. ಅದರ ಬಗ್ಗೆ ನಿನಗೆ ಗೊತ್ತಿಲ್ಲ. ಬೇಡ ಬಿಡು. ನಮ್ಮ ಇಬ್ಬರ ಬಗ್ಗೆ ಗೊತ್ತುಂಟು. ಏನಾದ್ರೂ ಗೊತ್ತೇನು? ವೀರಧೀರರು ಅಷ್ಟೇ. ಹಾಗಾದ್ರೆ ನಮ್ಮ ಬಗ್ಗೆಯೂ ಅಷ್ಟೇ ಗೊತ್ತಿರು. ಬೇಡ ಬಿಡು. ನಿನ್ನ ಬಗ್ಗೆ ಅರಿವುಂಟು? ಸರಿಯಾಗಿ ಉಂಟು. ಏನು ಗೊತ್ತು? ನಾನಿರುವಾಗ ಬೇರೆ ಯಾರನ್ನು ಕಂಡದ್ದೇ ಇಲ್ಲ. ಅದೆಲ್ಲ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ಯಾವಾಗ ತೀರ್ಮಾನ ಮಾಡಿ? ಏನು ತೀರ್ಮಾನ? ನಾನೊಂದಂತೆ ಇರುವ ಕಾರಣವಾಗಿ ತೋರುವ ಜಲದಿಗೆ ಅಧಿಕಾರಿ
ಗೊತ್ತಿಲ್ಲ. ನೀವು ಕಂಡದನ್ನು ಕಾಣಲಿಲ್ಲ ಅಂದೆ. ನಾವು ಸರಿಯಾಗಿ ನೋಡಿದ್ದೇವೆ. ನೋಡಿದ್ಯಾ ಹಾಗಾದ್ರೆ? ನೋಡು ಹೇಳ್ತೇನೆ. ಹೇಗಿದ್ದಾವ? ಅದಕ್ಕೆ 5 ತಲೆ. ತಲೆಗಳೈದು. ನಿನಗೆ ತಲೆಯೇ ಇಲ್ಲ. ಉಂಟ ಒಂದು ಸೀರ ಅಷ್ಟಿಲ್ಲ, ಕಡಿಮೆ. ನಿನಗೆ ಕಡಿಮೆ 1 ತಲೆ, ಅದಕ್ಕೆ 5. 1 ತಲೆ. ಆ ಪ್ರಾಣಿ ಬೆಳ್ಳಗೆ 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 ಬೆಳ್ಳಚ್ಚಿ. ನನಗೇನಾಗಿ? ನೀನು ಕಪ್ಪು ಕರಿಯ ಕಪ್ಪೆ. ಈ ಕತ್ತಲೆಯಲ್ಲಿ ಕಾಣುವುದೇ ಇಲ್ಲ. ಕಪ್ಪೆ. ಹಲ್ಲು ಬಿಟ್ಟ ಕಾರಣ ಕಂಡೆ. ಈಗ ಕಣ್ಣು ಬಿಟ್ಟ ಕಾರಣ ಅದು ನಮ್ಮನ್ನು ನೋಡಿ ಹೆದರಿಕೊಂಡಿದೆ. ಗಡ 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 ನಡುಗುತ್ತಾ ಇತ್ತು. ನೀನು ಸ್ಮೇರನಾದನಾಗಿ ಹೆದರಿಕೆ ನಮ್ಮಲ್ಲಿ ಮಾತಾಡ್ತಾ ಹೆದರಿಕೆ ಯಾಕಂದ್ರೆ ಆದ್ದರಿಂದಲೇ ಕೇಳಿದ್ದು ತೋರಿಸು ಅಂತ. ತೋರಿಸೋದೇ ಇದ್ರೆ ನಾವು ಅದರ ಬಗ್ಗೆ ಬಿಡುವ, ನಿನ್ನನ್ನೇ ಬಿಡುವುದಿಲ್ಲ. ಏನ್ ಮಾಡ್ತೀರಿ? ಹೇಗೂ ಕಾಣ ಸಿಕ್ಕಿದ್ದಿ, ಕೈ ಹಾಕಿ ಇಳಿಲಿಕ್ಕಿಲ್ಲ. ಈಗ ಹೆಬ್ಬೆರಳು ಬಾಯಿಗೆ ಹಾಕಿ ಅರಗಿಸಿಕೊಂಡೆ. ಛಲವೇಡ ನಿಮಗೆ. ಛಲವಿನಿಂದ ಬದುಕುವ ದಾರಿ ನೋಡಿಕೊಳ್ಳಿ. ಕಲೆಗಳ ಇದರವನ್ನು ಸಹಿತ ಕಲಿಗಳಾದ ನೀವು ಸಹಿತ ತಿಳಿದು ನೋಡಲು ಸಲ ಐಕ್ಯರು ಎಂದೊಳಗೆ ಅಂದರೆ ನೀವೆಲ್ಲ ಅಥವಾ ನಿಮ್ಮನ್ನೆಲ್ಲ ಪೊರೆವ ದಾತ ನಾನೇನು ಪೊರೆ ಕಳಚುವ ನಾನು ಏನು ಹಸಿವಾಗುವುದು ನನಗೆ ಅಂದದ್ದು. ನಾನು ಹೇಳಿದ ಮೇಲೆ ನಿನಗೆ ಹಸಿವಾದದ್ದು. ಹಾಗಾದ್ರೆ ಹೀಗೆ ಮಾಡುವ, ಅಣ್ಣ ತಮ್ಮಂದಿರಲ್ಲಿ ಜಗಳ ಇರಕೂಡದು. ಜಗಳ ಬಾರದ ಹಾಗೆ ಒಂದು ಪಾಲು ಮಾಡಿದೆ ಅಂತ ಸರಿ ಆಗ್ತದೆ. ನೋಡುವ ನಿನ್ನ ಪಾಲು ಹೇಳಿರುವ ರಕ್ತ ಮಾಂಸ ಬಸ್ಟಾದರೆ ಗುಳಿದವರಿಗೆ ಅದು ಬೇಡ ನನಗೆ. ರಕ್ತ ಮಾಂಸ ಚರ್ಮ ಬಿಟ್ರೆ ಎಲುಬೆಂತ ಕೋಲಾಟ ಆಡುದು ಇರು, ನಿನಗೆ ಪಾಲಿಲ್ಲ ಅಂತ ಆಗ್ತದೆ. ಅದಾಗಬೇಡ, ನಾನು ಪಾಲು ಮಾಡ್ತೇನೆ. ನಾನು ಸಣ್ಣವ, ನೀನು ದೊಡ್ಡವ. ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ ಆ ಪ್ರಾಣಿಯ 2 ದೊಡ್ಡ ತುಂಡು ನಿನಗೆ, ಉಳಿದದ್ದು ನನಗೆ. ಕಂಠ ಸೊಂಟ ಎಲ್ಲ ಹೇಳ್ಬಾರ್ದು, ಗೊತ್ತಾಯ್ತಾ? ಅದೆಲ್ಲ ಬೇಕಾದಿಲ್ಲ, ನಿನಗೆ ಪಾಲು ಬೇಕೇ ಬೇಕು. ಬೇಕು ಅಂತಾದ್ರೆ ಹಿಡಿಯೋದ್ರ ಕಾಲು ಕಾಲು ಹಿಡಿದು ಮೇಲಿಂದ ಕೆಳಗೆವರೆಗೆ ಪರ್ರ ಹರಿದ್ರೆ ಇಷ್ಟು ಸಣ್ಣ ಪ್ರಾಣಿಯಲ್ಲಿ ಇಷ್ಟು ಸಣ್ಣ ತುಂಡು. ತಮ್ಮ ಅವಸರ ಮಾಡಬೇಡ. ಯಾಕೆ? ನೀರಿನಲ್ಲಿ ಬಿದ್ದದ್ದು ಬಿದ್ರೆ ದಪ್ಪಗಾಗ್ತದೆ. ದಪ್ಪಗಾದ್ರೆ ಸಾಯ್ತದೆ, ಸತ್ತು ಹೋಗ್ಲಿ, ಆಮೇಲೆ ಹುಟ್ಟುತ್ತದೆ. 4 ದಿವಸ ಕಲಿಯುವಾಗ ಆಗ್ತದೆ. ಮೂಗಿಗೆ ಪರಿಮಳ, ಘಮ ಘಮ, ಬಾಯಿಗೆ ರುಚಿ ಅಲ್ವಾ? ಹಾಗಾದ್ರೆ ಇಲ್ಲೇ 4 ದಿವಸ ಇರೋದು ಬೇಡ. ಸೆಡದೆ ಪಂಜನದಿ ಧನುಜರಲಿ ಜಯ ಸೇರದಿರುತ್ತಿರೆ ನಳಿನಾಭನು ಸ್ಮರಿಸಿ ಭಕ್ತಿಯುಳಾದೆ ಮಾಯೆಯನು ಮನದೋಳ್ ಹರಿದನು ದುರದೋಳ್ ಹದದಳ ಹನನಗೊಳಿರುವೆ ಕಪಟದೊಳಗೆಂದೆನುದ ಮನಸಾರಿಗಳಾದಂತ ಇವರನ್ನು ಕೊಲ್ಲುವುದು ಹೇಗೆ? ಉತ್ತರವನ್ನು ಮನೆ ಒದಗಿಸಿಕೊಟ್ಟಳಲ್ಲ.
ತಟ್ಟಿದ್ರೆ ಭಾಷೆ ಮುಂದೆ ಮಾಡುವ ಏನು ಬೇಕು ಕೈಯೊಳಗೆ ಸಿಕ್ಕಿದಿರಿ ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಗರೆ ಸೊಕ್ಕಿಲಿಗಳ ಉದಯಲ್ಲವ ಬರಿ ಪಕ್ಕನೆ ನೀಡಿರಿ ನಿಮ್ಮಯ ಇರುವ ಸಿಕ್ಕಿದಿರಿ ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಗರೆ ನಿಮಗೆ ಸಿಕ್ಕಿದಿರಿ ಪ್ರಮುಖವಾಗಿ ನನ್ನ ಕೈ ಹಿಡಿತಕ್ಕೆ ನೀವು ಒಳಗಾದಿರಿ ಕೇಳಿದ ಅಕ್ಷರಗಳೇ ಕೊಡ್ತೇವೆ ಎನ್ನುವ ಹಾಗೆ ಸೊಕ್ಕಿನಿಂದ ಹಕ್ಕಿನಿಂದ ಹೇಳಿದ್ದು ಹಕ್ಕಿನಿಂದ ಕೊಡುವುದಕ್ಕೆ ನಿಮ್ಮಲ್ಲಿ ನಿನಗೆ ಏನು ಏನು ಇಲ್ಲ ಅಂತ ಭಾವಿಸಬೇಡ. ಏನು ಬೇಕು ಅದೆಲ್ಲ ಉಂಟು ನಮ್ಮಲ್ಲಿ. ತಲೆ ಆದ್ರೂ ಉಂಟು. ಮತ್ತೆ ಇದೆಂತ ಕಣ್ಣು ಕಾಣುದಿಲ್ವಾ? ಅದು ತಲೆ ಅಲ್ವ? ಇದು ತಲೆ ಮಂಡೆ. ನಿಮ್ಮ ತಲೆ ನಮ್ಮಲ್ಲಿ ಏನು ಮಾಡುವುದೆಂಬ ಪ್ರಾಣವಾಗಿಳಿದೋ ಜಾನಪದದಲ್ಲಿ ವಂದಿಸುವುದು ಸಾಧುರಾಗದಲ್ಲಿ ಮನದಿರಾಯನುದಲೇ ತಾನೆಂಬುದಂತ ಮಾತೋ ಏನ ಮಾಡುವುದು ಮುಗೀತಲ್ಲ. ಆಯ್ತಲ್ಲ ಇಷ್ಟು ಬೇಗ ಮುಗೀತದೆ ಅಂತ ಯಾರಿಗೂ ಗೊತ್ತಿತ್ತು? ಏ ತಮ್ಮ ಏನ ಮುಗಿಯುವ ವಿಷಯ ಅಲ್ಲ. ಮತ್ತೆ ಏನ ಮಾಡುವುದಿನ್ನು ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸಿ ಚಾನುರಾಗದಿಂದ ಕೊಡದೇ ಇದ್ರೆ ನಾಳೆ ಅಪವಾದ ಬರುವುದಿಲ್ವೇನೋ? ಹಾಗಾದ್ರೆ ಹೀಗೆ ಮಾಡುವ. ಹಾಗೆ ಇನ್ನ ದೊಡ್ಡ ತಲೆ ಉಂಟಲ್ಲ ಮುಂದೆ ಆ ಮಂಡೆಯನ್ನು ಅವನಿಗೆ ಕೊಡು. ಅವ ಎರಡು ಕೇಳಿದ್ದಾನೆ. ಅವರದ್ದು ಉಂಟಲ್ಲ ಎರಡು ಒಟ್ಟಿಗೆ ಹಾಕುವ ಸರಿ ಆಗೋದಿಲ್ಲ. ಎಲ್ಲ ಮತ್ತೊಂದು ತಮ್ಮ ಓ ನಮ್ಮ ಬದುಕಿಗೆ ಇದೆಲ್ಲ ಬೇಕೇನ? ಸುಮ್ಮನೆ ಇದು ಕೊಡುವುದಕ್ಕೆ ಸಿದ್ಧರಿದ್ದೇವೆ. ಆದರೆ ಒಂದು ಸಹ ಏನದು ಕಾಣ್ತಾ ಉಂಟು ನೋಡು, ಅಗಾಧವಾದ ಜಲರಾಶಿ. ಒಂದೇ ಒಂದು ಬಿಂದು ಜಲ ನಮ್ಮ ಶರೀರವನ್ನು ಸೋಕದ ಹಾಗೆ ಪ್ರಾಣ. ನೀರಿಲ್ಲದಲ್ಲಿ ನಮ್ಮ ತಲೆ ಕಡಿ ಸಾಧ್ಯ. ಅರಿಯದವರಾಗಿ ನೆರೆ ಮರುಳರ ಹಾಗೆ ಮಾತನಾಡುವುದಕ್ಕೆ ಹೊರಗಿದವರು ನೀವು. ಎಲ್ಲವನ್ನೂ ನೀವು ತಿಳಿದುಕೊಳ್ಳುವುದಕ್ಕಾಗಿ ಅದು ಶ್ರೀರಾಘವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದಾರಿ ರಮಾರಮಣಯ ಶ್ರೀರಾಘವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀಹರಿ ಜಯ 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 ಶಾಂತಾಕಾರಣ ಪ್ರಮೇಯನೆ ಸದಾಶಿವನೇ ಸಚ್ಚಿದಾನಂದ ಮೂರ್ತಿ. ನಿನ್ನದಾದಂತಹ ಈ ಸ್ವರೂಪವನ್ನು ಕಂಡಾಗ ಆನಂದ ತುಂಬಿದರಾಗಿ ಹೋಗಿದ್ದೇವೆ. ಅಜ್ಞಾನದ ಅಂಧಕಾರ ನಮ್ಮನ್ನು ಕವಿದ ಕಾರಣವಾಗಿ ನೀನ್ಯಾರು ನಾವ್ಯಾರು ಎನ್ನುವಂತಹ ತಿಳುವಳಿಕೆ ಏನುಂಟು ಅದಕ್ಕೆ ಮೌಢ್ಯ ಆವರಿಸಿತ್ತು. ಕಲ್ಮಶ ಒಂದು ಜಲನಿಧಿಗೆ ಬಿದ್ದಾಗ ಕರಗಿ ನೀರಾಗಿ ಹೋಗುವ ಬದಲು ಈ ವಿಶಿಷ್ಟವಾದಂತಹ ಸ್ವರೂಪವನ್ನೇ ಹುಟ್ಟು ಹಾಕಿದೆ. ಬೇಕಾದ ಶಕ್ತಿಯನ್ನ ಬಣ್ಣವನ್ನು ಇನ್ನೇನು ಗುಣವನ್ನು ಕೊಟ್ಟಲ್ಲಿ ಪೂರ್ಣರಲ್ಲ. ಈ ಶಕ್ತಿಯನ್ನು ಮಾತ್ರ ಕೊಡುವಲ್ಲಿ ಯಾಕೆ ಹೀಗಾಯಿತೋ ಗೊತ್ತಾದದ್ದಿಲ್ಲ. ಆದರೂ ದೀನರನ್ನು ಉತ್ತರಿಸುವಲ್ಲಿ ನೀನಿದ್ದಿ ಎನ್ನುವುದನ್ನು ಅರ್ಥವಿಸಿಕೊಂಡಾಗ ನನಗೆ ಗೊತ್ತಾದದ್ದು. ಭಗವಂತ ಬೇರೇನನ್ನು ಕೇಳುವುದಿಲ್ಲ, ಮಾಡಿದ ಅಪರಾಧವನ್ನು ಮನ್ನಿಸಿ ನಮ್ಮನ್ನು ರಕ್ಷಿಸಬೇಕು. ಶರಣಾಗತರಿಗೆ ಮೆಚ್ಚಿದ್ದೇನೆ ಮನದಿಚ್ಛೆಯೇನು. ಓ ತಂದೆಯೇ, ಮೃತ್ಯುಂಜಯನಿಗೆ ನೀನು ಮಿತ್ರ. ನಿತ್ಯ ನುತಿಸುವ ಅಪಾರ ಸಂಖ್ಯೆಯ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ. ಮಕ್ಕಳೋಪಾದಿಯಲ್ಲಿ ನಾವಿದ್ದೇವೆ. ಜ್ಞಾನ ದೃಷ್ಟಿಯನ್ನು ಕೊಟ್ಟಾಗಲೇ ನಾವೆಲ್ಲವನ್ನು ತಿಳಿದುಕೊಂಡೆವು. ನೀನು ತಂದೆ, ನಾವು ಮಕ್ಕಳು. ನಿನ್ನನ್ನು ಕಂಡಾಗಲೇ ಬೈದೆವು, ಬಡಿದೆವು, ಭಂಗಿಸಿದೆವು. ಆದರೂ ಮಕ್ಕಳಾದ ನಾವು ತಿಳಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಹೆಸರೇ ಇಲ್ಲದೆ ಬದುಕಿದಂತಹ ನಮಗೆ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟು
ಅನುಗ್ರಹಿಸುವೆಯ? ಕರುಣಿಸೋಣ. ಕರುಣೆ ಮೊದಲಮಯವನು ದೈತ್ಯರಿಗೆ ಮದಿರದ ಗಾಂತಿಯ ನಿನಗ ಮಧು ಎಂದೆನುವಾಗ ಮತದೇ ಗಡಿನ ಗರ್ಗಯನದ ನೀನೆ ಕೈಗಬಯನುದಲಿ ಮುದದ್ಯೋ ನಿಮ್ಮಿಷ್ಟದಂತೆ ನಡೆದುವೆನೆಂದು ಸಜ್ಜಾನದ ಮೂಲಕವಾಗಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಬದುಕನ್ನರ್ಪಿಸುವುದಕ್ಕೆ ಸಿದ್ಧರಾಗುವುದರೊಂದಿಗೆ ಕೀರ್ತಿಕಾಯವುಳ್ಳವರಾಗಬೇಕು ಅನ್ನುವಂತಹ ನಿಮ್ಮ ಅಪೇಕ್ಷೆಯನ್ನು ಮನ್ನಿಸುವುದಕ್ಕಾಗಿ ಅದು ಮದುವೆಯ ಕಾಂತಿಯಿಂದ ಕೋನಿಗೆ ಮಧುವೆಂದು ಧನ್ಯನಾದ ಕಠಿಣ ಕಾಯದವನಿಗೆ ಕೈಟಭ ಎನ್ನುವ ಹೆಸರನ್ನಿರಿಸಿ ಜಂಘೆಯನ್ನು ವಿಸ್ತರಿಸಿ ಅಲ್ಲಿ ನಿಮ್ಮನ್ನಿರಿಸಿ ಜಲಬಿಂದು ಸಂಕದ ಹಾಗೆ ಮರ್ತಿಸುವ ಮೂಲಕವಾಗಿ ನಾನು ಮಧುಸೂದನಾಗ್ತೇನೆ ಕೈಟಭಾರಿ ಎನ್ನಿಸಿಕೊಂಡು ಧನ್ಯರಾದೆವು. ನಿಮ್ಮ ಮೇಧಸ್ಸನ್ನು ಜಲಧಿಯಲ್ಲಿ ತುಂಬಿ ಧರೆಯನ್ನು ಸೃಜಿಸಿ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸುವುದು ಸರಿ. ಅದು ನಿಮ್ಮ ಭಯಕ್ಕೊಳಗಾದಂತಹ ಬೊಮ್ಮನನ್ನು ಹೊರಬರಿಸಿ ಸೃಷ್ಟಿಗೆ ನಿಯಮವನ್ನು ಮಾಡಿ ಕಳುಹುತ್ತೇನೆ. ಅವನಿಂದಲಾಗಲಿರುವ ಸೃಷ್ಟಿಯು ಮೇದಿನಿಯನ್ನು ಮೊದಲ್ಕೊಂಡಾಗ್ತದೆ ಸರಿ ಎನ್ನುವುದರಿಂದ ನಿಮಗೂ ಕೀರ್ತಿ ಬರ್ತದೆ. ಬನ್ನಿ ಜಂಘೆಯನ್ನೇರಿಕೊಳ್ಳಿ. हॉल 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 हेलो ಬಡು ಸೇರ್ದಿನ ಮಾತ ಹಿರಿಯಕಲ್ನ ಆಶೀರ್ವಾದನಕ್ಕೆ ಏನೊಂದು ಬತ್ತ ಸೇರ್ದಿನ ಮಾತ ಬದ್ದೊಳ್ಳಲ ನಿಗಲ ಮಾತೆರಡಲ ಮಾಪಿನಟೊಂದು 50ನೇ ವರ್ಷದ ಸಂಭ್ರಮಾಚರಣೆ ನಮ್ಮ ಉಳ್ಳ ಐಕೆ ಓಡಾದು ಒಂಜಿ ಎಲ್ಯ ಸಭಾ ಕಾರ್ಯಕ್ರಮನು ಮೂಲು ಮಲ್ಪರವಲ್ಲ ಸುರುಕಾದ ನಿಗಲ ಮಾತೆರಡಲ ಮಾಪಿನಟೊಂದು ಈ ಒಂಜಿ ಕಾರ್ಯಕ್ರಮ ನಡಪಾದು ಕೊರ್ರೆ ನಿಗಲು ಮಾತೆರಲ ಇತ್ತದು ಅವನು ಮಲ್ತು ಕೊರಡು ಪಣದು ಯಾನ್ ನಿಗಲ ಭಿನ್ನಾಯ್ತೊಂದುಲ್ಲೆ ದಯದಿದು ನಮ್ಮ ಈ ಒಂಜಿ 10 ಸಂವತ್ಸರ ನೆತ್ತ ಒಂಜಿ ಈ ಒಂಜಿ ಕಾರ್ಯಕ್ರಮಗೂ ನಂಗೆ ಆಶೀರ್ವಚನ ಕೊರ್ರೆ ಬೈದರು ನಮ್ಮ ಕಟೀಲ್ದ ವೇದಮೂರ್ತಿಲೈನ ಶ್ರೀ ಲಕ್ಷ್ಮೀನಾರಾಯಣ ಶರಣರು ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಅಂಚನೆ ಕಟೀಲು ಆಜಿ ಮೇಳದ ಯಜಮಾನರಾಯನ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ರಲ ನಮ್ಮೊಟ್ಟಿಗೆ ಬತ್ತು ಸೇರೊಂದರು ಶ್ರೀ ವಜ್ರಕುಮಾರ್ ಬಳ್ಳಾಳ್ರಲ ಆರ್ನ ಮಗೆ ಅಸಿತ್ ಬಳ್ಳಾಳ್ರು ನಮ್ಮೊಟ್ಟುಲ್ಲೇರು ಅಂಚನೆ ಅನಿಲ್ ಕುಮಾರ್ ಸ್ಥಳೀಯ ಕಾರ್ಪೊರೇಟರ್ ಆದಿತ್ಯನಾರು ಆರ್ಲ ನಮ್ಮೊಟ್ಟುಗುಲ್ಲೇರು ನಾರಾಯಣ್ ಪೂಜಾರ್ಲ ನಮ್ಮೊಟ್ಟಿಗೂ ಉಲ್ಲೇರು ರಘು ಶೆಟ್ಟಿ ಕೃಷ್ಣ ಸನೀಲ್ ಮುಗಲು ದೈದೀದು ಮಾತ ಅತಿಥಿಲೇನು ಮಿತ್ತ ಚಾವಡಿಗೆ ಲೆತ್ತೊಂದು ಬರಡು ಪಣದ ನಿಕಲ್ಡ ಭಿನ್ನಾಯ್ತೊಂದುಲ್ಲೆ ಅಂಚನೆ ನಮ್ಮ ಈ ಒಂಜಿ ಕಟೀಲ್ ದಪ್ಪೆನ ಗೆಜ್ಜೆ ಸೇವೆ 5 ವರ್ಷದ್ದು ಎಂಚ ನಡತು ಬತ್ತಿನ ಪಂಪಿನ ವಿಷಯನು ಇತ್ತೆ ನಮ್ಮ ದುಮುದಿ ಒಂದಿಲ್ಲೇರು ಶ್ರೀ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಬಯಲಾಟವನ್ನು ಶ್ರೀ ದಿವಂಗತ ವೆಂಕಪ್ಪ ಪೂಜಾರಿ, ದಿವಂಗತ ವಾಸು ಪೂಜಾರಿ, ದಿವಂಗತ ತಿಮ್ಮಯ್ಯ ಪೂಜಾರಿ ಹಾಗೂ ದಿವಂಗತ ಓಮಯ್ಯ ಪೂಜಾರಿ ಹಾಗೂ ಗಿರಿಜಾರವರ ತಮ್ಮಣ್ಣರಾದ ಕೇಶವ ಮತ್ತು ಜಗದೀಶ್ ಹಾಗೂ ದೇವದಾಸರವರು 1975ರಲ್ಲಿ ಪ್ರಾರಂಭಿಸಿದೆ. ನಂತರ ಅವರಲ್ಲಿ ಯಕ್ಷಗಾನವನ್ನು ಮುನ್ನಡೆಸಲು ಸಾಧ್ಯವಾಗದ ಕಾರಣ ಕೆ ನಾರಾಯಣರವರು ಮುಂದಾಳತ್ವದಲ್ಲಿ ರಮೇಶ್, ಜಯಂತ್, ಕೇಶವ ಸನಿಲ್, ಚಂದಪ್ಪ ಸನಿಲ್, ಕೊರಗ ಪೂಜಾರಿ ಹಾಗೂ ಶೇಖರ್ ಪೂಜಾರಿ ಅವರು ಯಕ್ಷಗಾನವನ್ನು ಮುಂದುವರಿಸುವುದಾಗಿ ಯೋಚಿಸಿದರು. ಆ ಸಮಯದಲ್ಲಿ ಕೆ ನಾರಾಯಣರವರ ತಂಡಕ್ಕೆ 21-22 ವರ್ಷ ಪ್ರಾಯ ಚಿಕ್ಕ ವಯಸ್ಸಿನವರಾದ ಇವರು ಯೋಚನೆ ಮಾಡಿ ಕಟೀಲು ದೇವಸ್ಥಾನಕ್ಕೆ ಹೋಗಿ ಕಟೀಲು ಮೇಳದ ಸಂಚಾಲಕರಾದ ಕಲ್ಲಾಡಿ ವಿಠಲ್ ಶೆಟ್ಟಿ ಅವರಲ್ಲಿ ಯಕ್ಷಗಾನವನ್ನು ನಡೆಸುವುದಾಗಿ ಕೇಳಿಕೊಂಡರು. ಆಗ ಅವರು, ನೀವು ಚಿಕ್ಕ ಮಕ್ಕಳು, ನಿಮ್ಮಿಂದ ಯಕ್ಷಗಾನ ನಡೆಸಲು ಸಾಧ್ಯವಿಲ್ಲೆಂದರು. ಆಗ ಅವರು ವಿನಂತಿಸಿದಾಗ, ನಿಮ್ಮ ಊರಿನ ಯಾರಾದರೂ ಹಿರಿಯವರಿದ್ದರೆ ಅವರ ಪರಿಚಯವನ್ನು ತಿಳಿಸುವಂತೆ ಹೇಳಿದಾಗ ಕೆ ನಾರಾಯಣರವರು ಕೂಲೂರು ರಾಘವೇಂದ್ರರವರ ಹೆಸರನ್ನು ತಿಳಿಸಿದರು. ಆಗ ಅವರು ಅದಕ್ಕೆ ಒಪ್ಪಿಗೆ ನೀಡಿ ಯಕ್ಷಗಾನವನ್ನು ಪ್ರಾರಂಭಿಸಲು ಅನುಮತಿ ಕೊಟ್ಟರು. ಅನಂತರ ಕೆ ನಾರಾಯಣರವರ ಮುಂದಾಳತ್ವದಲ್ಲಿ ಪಂಜಮಗರು ಗ್ರಾಮದ 10 ಸಮಸ್ತರು ಎಂಬ ಹೆಸರಿನ ಮೂಲಕ ಯಕ್ಷಗಾನವನ್ನು 1975ರ ಕೊಂಕಗದ್ದೆಯಲ್ಲಿ ಸದಸ್ಯರೊಂದಿಗೆ ಪ್ರಾರಂಭಿಸಿದರು. ಸಾಧಾರಣ 44-45 ವರ್ಷ ತನಕ ಕೆ ನಾರಾಯಣರವರ ಮುಂದಾಳತ್ವದಲ್ಲಿ ನಡೆಯಿತು. ನಂತರ ಕೆ ನಾರಾಯಣರವರ ಶ್ರೀ ಕೃಷ್ಣ ಸನಿಲ್ರವರಿಗೆ ಹಸ್ತಾಂತರಿಸಿದರು. ಈಗ ಕೃಷ್ಣ ಸನಿಲ್ರವರು ಕೆ ನಾರಾಯಣರವರ ಮಾರ್ಗದರ್ಶನದಲ್ಲಿ ಈ ಸೇವೆಯನ್ನು ಮುಂದುವರಿಸುತ್ತಿದ್ದಾರೆ. ಬಂಧುಗಳೇ, ಹನಿ ಕೂಡಿ ಹಳ್ಳ ತೆನೆ ಕೂಡಿ ಕಣಜ ಎನ್ನುವಂತಹ ಮಾತಿನಂತೆ ಶ್ರೀಯುತ ನಾರಾಯಣರವರು ಈ ಸಮೀಪದ ಎಲ್ಲ ಹಿರಿಯರನ್ನು ಕಿರಿಯರನ್ನು ಒಟ್ಟು ಸೇರಿಸಿಕೊಂಡು ಈ ಒಂದು 50ನೇ ವರ್ಷಕ್ಕೆ ಪದಾರ್ಪಣೆ ಮಾಡುವುದಕ್ಕೆ ಎಲ್ಲರ ಸಹಕಾರವನ್ನು ಕೇಳಿಕೊಂಡಿದ್ದಾರೆ. ಬಂದಂತಹ ಎಲ್ಲರನ್ನು ಕೂಡ ನಾನು ಒಂದೇ ಮಾತಿನಿಂದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ಪರವಾಗಿ ಆದರಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಗೆ ಆಶೀರ್ವಚನ ನೀಡಲಿಕ್ಕಿರುವಂತಹ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಇವರನ್ನು ಶ್ರೀ ಚಂದಪ್ಪ ಸನಿಲ್ ಇವರು ಬಂದು ಗೌರವದ ಹಾರಾರ್ಪಣೆಯನ್ನು ಮಾಡುವುದ ಮುಖಾಂತರ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಕಟೀಲಿನ 6 ಮೇಳದ ಸಂಚಾಲಕರು. ಇವರನ್ನು ಶ್ರೀ ಗೋಪಾಲ್ ಶೆಟ್ಟಿ ಇವರು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಅಶೀಕ್ ಬಳ್ಳಾಲ್ ಇವರನ್ನು ರಮೇಶ್ ಶೆಟ್ಟಿ ಇವರು ಸ್ವಾಗತಿಸಬೇಕು. ಶ್ರೀಯುತ ಅಶೀಕ್ ಬಳ್ಳಾಲ್ರ ಬಗ್ಗೆ ನಾನೊಂದು ಮಾತನ್ನು ಹೇಳಲೇಬೇಕು. ಬಹುಶಃ ತಾನು ವೇದಿಕೆಗೆ ಬರುವುದಿದ್ದರೂ ತನ್ನ ಅಯ್ಯನ ಹೆಸರನ್ನೇ ಹೇಳಬೇಕು ಎನ್ನುವಂತಹ ಉದ್ದೇಶದಿಂದ ಶ್ರೀ ವಜ್ರಕುಮಾರ್ ಕಣ್ಣಂತಾಯ ಬಳ್ಳಾಲ್ ಅವರ ಹೆಸರನ್ನೇ ನಮ್ಮ ಸಮಿತಿಗೆ ನೀಡಿ ಈಗ ವೇದಿಕೆಯಲ್ಲಿ ಗೌರವದ ಸ್ವಾಗತವನ್ನು ಸ್ವೀಕರಿಸ್ತಾ ಇದ್ದಾರೆ ಅಶೀಕ್ ಬಳ್ಳಾಲ್. ಇವರಿಗೆ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶ್ರೀಯುತ ಅನಿಲ್ ಕುಮಾರ್ ಸದಸ್ಯರು, ಮಂಗಳೂರು ಮಹಾನಗರ ಪಾಲಿಕೆ, ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರು. ಇವರನ್ನು ಶ್ರೀನಿವಾಸ್ ಕೂಳೂರ್ ಮತ್ತು ಕೇಶವ ಸನಿಲ್
ಮುಂದೆ ಶ್ರೀ ನಾರಾಯಣ್ ಕೆ ಪೂಜಾರಿ ಗೌರವಾಧ್ಯಕ್ಷರು ಪಂಜಮಗರು ಗ್ರಾಮದ ಹಸ್ತು ಸಮಸ್ತರ ಯಕ್ಷಗಾನ ಸಮಿತಿ, ಇವರನ್ನು ಪುಷ್ಪರಾಜ್ ಹಾಗೂ ಜನಾರ್ದನ್ ಇವರು ವೇದಿಕೆಯಲ್ಲಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಪುಷ್ಪರಾಜ್ ಹಾಗೂ ಜನಾರ್ದನ್ ಎದುರಿಂದ ಮುಂದೆ ಶ್ರೀ ರಘು ಶೆಟ್ಟಿ ಗೌರವಾಧ್ಯಕ್ಷರು ಹಸ್ತು ಸಮಸ್ತರ ಈ ಒಂದು ಯಕ್ಷಗಾನ ಬಯಲಾಟದಲ್ಲಿ ಇವರನ್ನು ರಾಮದಾಸ್ ಹಾಗೂ ಗಣೇಶ್ ಇವರು ಮುಂದೆ ಕೃಷ್ಣ ಸನಿಲ್ ಇವರನ್ನ ಜೀವನ್ ಹಾಗೂ ಹರಿಯಪ್ಪ ಇವರು ಸ್ವಾಗತಿಸ್ತಾ ಇದ್ದಾರೆ. ಅಧ್ಯಕ್ಷರು ಪಂಜಮಗರು ಹತ್ತು ಸಮಸ್ತರ ಯಕ್ಷಗಾನ ಬಯಲಾಟ ಸಮಿತಿ ಶ್ರೀ ಕೃಷ್ಣ ಸನಿಲ್ ಇವರನ್ನ ಜೀವನ್ ಹಾಗೂ ಹರಿಯಪ್ಪ. ಹರಿಯಪ್ಪರವರ ಸುಪುತ್ರ ಮೋಹನ್ ರವರು ದಯವಿಟ್ಟು ಬಂಧುಗಳೇ, ಕಾರ್ಯಕ್ರಮವನ್ನು ಆದಷ್ಟು ಶೀಘ್ರ ಮುಗಿಸುವಂತಹ ತರಾತುರಿಯಲ್ಲಿ ನಾವಿದ್ದೇವೆ. ಈಗ ಸಮಿತಿಯ ಎಲ್ಲರ ಅಪೇಕ್ಷೆಯಂತೆ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣರನ್ನು ಈ ಒಂದು ರಂಗಸ್ಥಳದ ವೇದಿಕೆಯಲ್ಲಿ ಗೌರವಿಸಬೇಕು ಅಂತ ಸಮಿತಿ ತೀರ್ಮಾನವನ್ನು ಮಾಡಿದೆ. ದಯವಿಟ್ಟು ಸಮಿತಿಯವರು ಸೇರಿಕೊಂಡು ಅಸ್ರಣ್ಣರಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ತಾವು ಗೌರವದ ಆಸನವನ್ನು ಸ್ವೀಕರಿಸಬೇಕು. ಕಟೀಲಿನ ನಡೆದಾಡುವ ದೇವರಂತ ಪ್ರಸಿದ್ಧಿಯನ್ನು ಪಡೆದಕ್ಕಂಥವರು ಅಸ್ರಣ್ಣ ಬಂಧುಗಳೇ, ಬಹುಶಃ ಲಕ್ಷ್ಮೀನಾರಾಯಣ ಅಸ್ರಣ್ಣರ ಅಪ್ಪ ಶ್ರೀ ಗೋಪಾಲಕೃಷ್ಣ ಅಸ್ರಣ್ಣರು ಅವರು ಹಾಕಿಕೊಟ್ಟ ದಾರಿಯಲ್ಲೇ ಮಗ ಮುಂದುವರಿತಾ ಇದ್ದಾರೆ. ದೇವಸ್ಥಾನಕ್ಕೆ ಬರತಕ್ಕಂತಹ ಎಲ್ಲ ಯಾವುದೇ ಕಷ್ಟವನ್ನು ಹೇಳಿಕೊಂಡು ಬಂದಂತಹ ಯಾವುದೇ ಒಬ್ಬ ವ್ಯಕ್ತಿಗೆ ದೇವಿಯ ಪ್ರಸಾದವನ್ನು ಕೊಟ್ಟು ತಾಯಿ ನಿಮ್ಮನ್ನು ರಕ್ಷಿಸ್ತಾಳೆ ಎನ್ನುವಂತಹ ಮಾತಿನೊಂದಿಗೆ ಬಂದಂತಹ ಎಲ್ಲ ಭಕ್ತರ ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ವರ್ಷಂಪ್ರತಿ ಹಲವಾರು ಸಂಘ ಸಂಸ್ಥೆಗಳಿಗೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಗೌರವಾರ್ಪಣೆಯನ್ನು ಮಾಡತಕ್ಕಂತಹ ಧೀಮಂತ ವ್ಯಕ್ತಿ ನಮ್ಮ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣರು. ಪೇಟ ತೊಟ್ಟು ಶಾಲು ಹಾಕಿ ಮಾಲೆಯನ್ನು ಹಾಕಿ ಗೌರವಪೂರ್ವಕವಾಗಿ ಫಲವಸ್ತುಗಳನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಪ್ರೀತಿಪೂರ್ವಕವಾಗಿ ನಮ್ಮ ಹಸ್ತು ಸಮಸ್ತರು ನೀಡಿದಂತಹ ಒಂದು ಗೌರವವನ್ನು ನಮ್ಮ ಲಕ್ಷ್ಮೀನಾರಾಯಣ ಅಸ್ರಣ್ಣರು ಸ್ವೀಕರಿಸ್ತಾ ಇದ್ದಾರೆ. ಸಮಿತಿಯ ಎಲ್ಲರೂ ಜೋರಾಗಿ ಕೈಚಪ್ಪಾಳೆ ಮುಖಾಂತರ ಅವರನ್ನು ಅಭಿನಂದಿಸಬೇಕು. ಕಟೀಲಿನ ತಾಯಿಯೇ ಇಲ್ಲಿ ಬಂದಂತಹ ಸಂತೋಷ ನಮ್ಮೆಲ್ಲರಿಗೆ ಆಗಿದೆ ಎನ್ನುವಂತಹ ಭಾವನೆ ನಮ್ಮದು. ಮತ್ತೊಮ್ಮೆ ಅಸ್ರಣ್ಣರ ಆಶೀರ್ವಾದವನ್ನು ಬೇಡ್ತಾ ಇದ್ದೇವೆ.
ಈಗ ಅಸ್ರಣ್ಣರಿಂದ ಆಶೀರ್ವಚನ. ಅಲ್ಲಿ ಕೊಡಿ, ಮೈಕ್ ಅಲ್ಲಿ ಕೊಡಿ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಅಪ್ಪ ಎಲ್ಲಾಲ್ದಿನ ಮನಸಾರ ಜುಗಿತಂದು ಪಂಚಮಗೇರಿ 10 ಸಂಸ್ಥೆಯಲ್ಲಿ ಬಹಳ ಭಕ್ತಿ ಸಿಡ್ಡೇಡು ಸೇವೆ ಮಲ್ಪಿಸಿದ ವಿಶೇಷ ಸಮಯ. ಬಹುಶಃ ಈ ಸಮಯವು ಯಕ್ಷಗಾನದ ಸಮಯ ಮಧ್ಯೋಡಿ ಅಂಕಲು ಪಾತ್ರೆ ಪುರ್ತಕರ ಬಲ್ಲಿ ಅಲ್ಲ ಅಪ್ಪ ಉಲ್ಲಾಲ್ದಿನ ನಿಕ್ಕಲು ಭಕ್ತಿ ಶ್ರದ್ಧೆಯಲ್ಲಿ ಈತು ಕರ್ತವ್ಯ ಮಲ್ಪನಾಗ ದೇವರ ಅನುಗ್ರಹ ಮಲ್ಪಡು ಪ್ರಾರ್ಥನೆ ಮಲ್ಪಣ ಎಲ್ಲ ಕರ್ತವ್ಯ. ವಿಶೇಷವಾದ ಇತರ ಕಾಲಗಳು ಸಂಸ್ಥೆನ ಕಟ್ಟುನಿ ಮಲ್ಲತ್ತು ಕಂಠಘಟ್ಟಂಡ ಮಸ್ತು ಪೂರ ಆರಂಭ ಶೂರಾಹ ಕಲದಾಕ್ಷಿಣಾತ್ಯ ಪಂಡಲ್ಕ ಸುರುಮಲ್ಪೇರು 4 ವರ್ಷ ಅನಕ ಕೈದಾವಪಂಡು ಹೆಚ್ಚಾದು ಅಂಡ 5 ವರ್ಷಲ ಬುಡಂದೆ ಪ್ರತಿ ವರ್ಷಲ ನಿಕ್ಕಳು ಮಾತ್ರ ಒಟ್ಟು ಸೇರಿದ ದೇವರನ್ನ ಭಕ್ತಿ ಶ್ರದ್ಧೆಯಲ್ಲಿ ಸೇವೆ ಮಾಡಿದರೆ ಬಂಡ ಈ ಸೇವೆ ಅಪ್ಪಗೆ ಸಂತೋಷ ಆತನಕ್ಕೆ ಹೋಗುವುದು ರೀತಿಯ ಸಂಶಯ ಇಲ್ಲ. ಭಕ್ತಿ ಶ್ರದ್ಧಾ ಸಮನ್ವಿತ ಅಂದು ವೈಕಲ ಭಕ್ತಿ ಬೋಡಿಗೆ ಶ್ರದ್ಧೆ ಬೋಡಿಗೆ ಯಾನು ಮಲ್ಪ ಅಂದು ಬಂದರೆ ಅದು ಷಡ್ಬೀರಪಿ ಮನುಷ್ಯಾಣಂ ಸಪ್ತಮಂ ದೈವ ಚಿಂತನಂದದು ನಮ್ಮ ಮಲ್ಪುಣ ಪ್ರಯತ್ನ ಮಾತ್ರ ಮಲ್ಪುಡಿಗೆ ಬರ್ತದೆ. ಅವು ಆಪುಣಿ ಮಲ್ಪಾವಣಿ ಪೂರ ದೇವರಿಗೆ ಲಂಕಿ ಎಡ್ಡೆಡ್ಡೆ ಕೆಲಸ ಮಲ್ಪುಣ ಯೋಗ ಬಂದಾಗ ದೇವರ ಅನುಗ್ರಹ ಆಡು ನಮ್ಮ ಎಡ್ಡೆಡ್ಡೆ ಕರ್ತವ್ಯ ಮಲ್ಪಾಗ ಈಗೆಲ್ಲ ಪೊಕ್ಕಡ ಲೆಕ್ಕದ ಕಾಸು ಖರ್ಚು ಮಲ್ಪುಣಿ ಆಟ ತಗೊಂಡು ಬಂದು ಮಲ್ಪನಕುಲ್ಲಾವು ಅಲ್ಲ. ಈ ಯಕ್ಷಗಾನ ಪಣಪುಣ ಇಡೀ ಸಮಾಜವನ್ನು ಒಂಜಿ ತಿದ್ದುಣಿಂಚಿನ, ಇಡೀ ಸಮಾಜಕ್ಕೆ ಧಾರ್ಮಿಕ ಉಪದೇಶ ಕೊರ್ಪುಣಂಚಿನ, ಇಡೀ ಸಮಾಜಕ್ಕೆ ನಮ್ಮ ಸಂಸ್ಕೃತಿ ಸಂಸ್ಕಾರನ ಕೊರ್ಪುಣಂಚಿನ ಕರ್ತವ್ಯ ಮಲ್ಪುಂಡು. ಆನದಾರ ಯಕ್ಷಗಾನ ಏರು ಪ್ರೀತಿ ಸೇವೆ ಮಲ್ಪಾವೆರ ಆಕಲು ನಮ್ಮ ಸಂಸ್ಕೃತಿ ಸಂಸ್ಕಾರದ ಮಿತ್ತು ನಮ್ಮ ಸನಾತನ ಧರ್ಮದ ಮಿತ್ತು ಮಸ್ತ್ ಪ್ರೀತಿ ಇತ್ತಾಕಲು ಲೆಕ್ಕ ಸುಧಾರಣದ ಎಡ್ಡಿನ ಸಮಾಜ ಅನ್ನ ಲೆಕ್ಕ ಅಂಜಿತಿ ಒಂದು ಎಡ್ಡೆ ಕರ್ತವ್ಯ ಅವಳ ಬಹುಶಃ ಕಡೆ ವೇದಿಕೆ ಬಂಡೇರು ಬಲ್ಲಾಡ್ರು ಕರ್ಣಂತಾಯ ಬಲ್ಲಾಡ್ರ ಮಗೆ ಗೊತ್ತಿದ್ದಿ ಆ ಕರ್ಣಂತಾಯ ಬಲ್ಲಾಡ್ರ ಮಗೆ ಬಂಡೇರು ಆನೆ ಎಮರ್ಜೆನ್ಸಿ ಟೈಮ್ ಪ್ರಾರಂಭ ಆಯ್ತು ನಿಂದು ಬಹುಶಃ ಎಮರ್ಜೆನ್ಸಿ ಟೈಮ್ ಮಾಡಲ ಅಪ್ಪನ ಇತ್ತಾಗ್ಲಿಕ್ಕೆ ಮಾತ್ರ ಗೊತ್ತು ಅಪ್ಪನಿಗೆ ಏತು ಭಂಗ ಇತ್ತು ಇಂಚಿನಂಡು ಅಲ್ಲ ಆ ಭಂಗ ಕಾಲ ಇಟ್ಲ ದೇವರ ಸೇವೆಯನ್ನು ಮಲ್ಪರ ಸುರು ಮಲ್ಪಿಲ್ಲ ದೇವರ ಅನುಗ್ರಹ ಮಲ್ಪಿರು ದೇವರ ತೊಂದರೆಯನ್ನು ಪೂರ ಪರಿಹಾರ ಮಲ್ತು ನಡಪಡು ಇರ್ಬೋದು ಒಂದು ದೃಢ ವಿಶ್ವಾಸಗಳು ಮಾತ ಒಟ್ಟು ಸೇರಿತು ಬಹಳ ಭಕ್ತಿ ಶ್ರದ್ಧೆಯಲ್ಲಿ ಈ ಸೇವೆಯನ್ನು ಮಲ್ತಾರೆ. ಬಹುಶಃ ವರ್ಷದ ಜೊತೆ ವಿಶೇಷ ರೀತಿಯಲ್ಲಿ ಮಲ್ಪಾದು ಜನಕ್ಕಳು ಮಾತ ಒಟ್ಟು ಸೇರಿದು ಅಪ್ಪಗೆ ಯಶಗಾನದ ಮಿತಿ ಪ್ರೀತಿ ನಿಖಲು ಅಪ್ಪನ ಮಿತಿ ಯಶಗಾನದ ಮುಖಾಂತರ ತೊಯ್ಪಾದು ಆ ಸೇವೆಯನ್ನು ಮಲ್ತಿದ್ದಾರೆ ದೇವರ ನಿಖಲ ಮಾತ ಅನುಗ್ರಹ ಮಲ್ತದ್ದು 5 ವರ್ಷ ಮಟ್ಟ ನಿರಂತರವಾದ ಈ ಕೆಲಸ ಮಲ್ಪಾಯರು. ಪ್ರಾರಂಭ ಮಲ್ಪನಕ್ಕೆ ಮಸ್ತ್ ಕಷ್ಟ ಆದಿತ್ತಿಲ್ಲ ಮಿತ್ತಿಗೆ ಪುರುಳು ಆವೊಂದು ವರ್ಷ ಪುರುಳು ಆವೊಂದು ಬರ್ತದೆ ಅಂಚಾನದವರ ಖಂಡಿತ ಈ ಸೇವೆ ದೇವರಿಗೆ ಅರ್ಪಿತ ಆದ ದೇವಿ ನಿಖಲಿಗೆ ಖಂಡಿತವಾದ ಅನುಗ್ರಹ ಮಲ್ಪರು ದೇವಿನ ಪೂರ್ಣ ಅನುಗ್ರಹ ಪ್ರಸಾದ ತೆಗೆದು ನಿತ್ಯ ನಿರಂತರವಾದ ಈ ಯಶಗಾನ ನಿರಂತರವಾದ ನಡಪಣಲ್ಕಂಚಿ ಯೋಗ ಭಾಗ್ಯ ಅಪ್ಪ ಕೊರದು ನಿಖಲೆ ಮಾತ ಅನುಗ್ರಹ ಮತ್ತು ನಡಪಳು ಬಂದು ಪ್ರಾರ್ಥನೆ ಮಲ್ಪನ ತೊಟ್ಟಿಗೂ ಎಲ್ಲ ಕರ್ತವ್ಯ ಪ್ರಾರ್ಥನೆ ಮಲ್ಪಣ ಮಾತ್ರ ಅಲ್ಲ ಆಯ್ತಾ ಮಲಟು ನಿಖಲು ಎಲ್ಲ ಕಳ್ತದ್ದು ಪೇಟ ಶಾಲು ಕಿರೀಟ ಪೂರ ದಿದ್ದು ವಿಶೇಷ ರೀತಿಯಲ್ಲಿ ಸನ್ಮಾನ ಮಾಡ್ತಾರೆ. ಈ ಸನ್ಮಾನ ನಾವು ಪಕ್ಕ ಒಂಜಿ ದುಮ್ಮುಡು ಕಥೆಕೆಯಿಂದ ನೆನಪು ಒಂಜಿ ಊರು ಒಂಜಿ ಮಲ್ಲ ಸಹಕಾರ ಇತ್ತಾಗ ಎಡ್ಡೆ ಬ್ಯಾರ ಬೆನ್ನಿ ಮಲ್ತಂದು ಎಡ್ಡೆ ಕಾಸು ಮಲ್ತಿತ್ತೇರು ಕಾಸು ಮಲ್ತಿತ್ತ ಅಂದು ಮಾತೆಲ್ಲ ನಮಸ್ಕಾರ ಬಂದಿತ್ತೇರಿಗೆ ಆಯ ಮಾತ್ರ ಪಿರಗೊರೊಂದು ಇತ್ತೀಚೆಗೆ ಆತನಿಗೆ ಇಂಚಿನ ಊರ್ದ ಜವನ್ನೇರು ಬಿಟ್ಟು ಸೇರಿದು ಕೆಂಡರಿಗೆ ಎಂಕಲು ಪೂರ ನಮಸ್ಕಾರ ಕೊರ್ಪ ಇರು ಪಿರ ಕೊರ್ಪು ಸೇರ್ತಾನೆ ಅಂದದು 6 ಬಂಡಿರಿಗೆ ಇಲ್ಲೆಡೆಲ್ಲ ತೊಳ್ಬೋದು ತನ್ನ ದುಡ್ಡು ದೀಪಣ ಕಬಾಟನ್ನು ತೊಯ್ಪಾದು ಎಲ್ಲ ಈ ದುಡ್ಡು ಉಂಟು ನಿಕ್ಕಲು ನಮಸ್ಕಾರ ಕೊಡ್ತೀನಿ ಆ ದುಡ್ಡು ಹೋಗೋದು ಬಂಡೇರಿಗೆ ಅಂಚನೆ ಇನ್ನು ಎಲ್ಲ ತೂದು ಆ ಅಪ್ಪೆನ ಪೂಜೆ ಮಲ್ಪಡಾರು ಬಂದು ಭಾಳ ಗೌರವಡಿ ಎಲ್ಲ ಸನ್ಮಾನ ಮಾಡ್ತಾರೆ. ಈ ಸನ್ಮಾನ ಆ ಅಪ್ಪೆಗೆ ಅರ್ಪಣವಾಡು ಆ ಅಪ್ಪೆನ ಪೂರ್ಣ ಅನುಗ್ರಹ ನಿಕ್ಕಲಿ ಪೂರ ತಿಕ್ಕಡು ಬಂದು ದೇವರ ಪ್ರಾರ್ಥನೆ ಮಲ್ತದೆ ನಿತ್ಯ ನಿರಂತರವಾದ ಆ ಸೇವೆ ಮಲ್ಪಿಸಿ ಭಾಗ್ಯ ಅಪ್ಪೆ ನಿಕ್ಕಲಿ ಕೊರಡು ಆ ಸೇವೆಯ ಪೂರ್ಣ ಅನುಗ್ರಹ ಪ್ರಸಾರ ಕೊಡ್ದು ಉತ್ತರೋತ್ತರ ಶ್ರೇಯಸ್ ಮಲ್ಪಾದ ಅಭಿವೃದ್ಧಿ ಮಲ್ಪಾದು ಲೋಕ ಸಮಸ್ತ ಸುಖಿನೋ ಬಹೊಂದು ಬಡೊಂದು ನಮ್ಮ ಮಾತ ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮ ವಿಶೇಷವಾದ
ಶಾಂತಿ ನೆಮ್ಮದಿ ಕುರ್ಪಿಂಚಿತಿ ಮಂಜಿ ಜಗತ್ತಿಗೆ ಶ್ರೇಷ್ಠವಾಯಿತಿ ಶಾಂತಿಯುತವಾಯಿತಿ ಧರ್ಮ ಬಂದು ಮಾತೆಲ್ಲ ಉಪಿತ ಅಂಚಿತಿ ಶಾಂತಿದ ಎಡ್ಡದ ಧರ್ಮದ ಬಿಡುವುದು ನಮ್ಮ ಧರ್ಮಾಚರಣೆ ಮಲ್ತದ ಆಮುಖೇನ ಜೀವನದ ಸುಖ ಶಾಂತಿ ನೆಮ್ಮದಿ ಬರ್ಪಲ್ಕ ಅಪ್ಪ ಅನುಗ್ರಹ ಮತ್ತು ನಡಪಡೆ ಬಂದು ದೇವರ ಪ್ರಾರ್ಥನೆ ಮಲ್ತದೆ ನಿಖಿಲ ಈ ಸೇವೆಯನ್ನು ನಿರಂತರವಾದ ಅಪ್ಪ ದೆತ್ತೊಂದು ಬಂದು ಕುಡರ ದೇವರಿಗೆ ಪ್ರಾಯಿಮ್ ಇದು ಲೋಕ ಸಮಸ್ತ ಸುಖಿನೋ ಬಹುಂದು ಪಡೊಂದು ಎಲ್ಲ ಪಾತ್ರ ದೇವರಿಗೆ ಅರ್ಪಣೆ ಮಾಡಿ ಬಂದುಲೆ ಅಸ್ರಣ್ಣರ ಪಾತಿರೇಡ ಕಟಿಲ್ದ ಅಪ್ಪೆನೆ ಪಾತಿರೇಲ್ ಪನ್ಪಿನ ಒಂಜಿ ತೃಪ್ತಿ ನಂಕ್ ಅಸ್ರಣ್ಣರಿಗೆ ನಮ್ಮ ಮಾತೆರ್ನಲ್ ಪರವಾದ ಬೊಕ್ಕೋರ ವಿನಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇವೆ. ನಮ್ಮ ಮಾತೆರ್ನ ನೆಚ್ಚಿನ ಶಾಸಕರು ವೈ ಭರತ್ ಶೆಟ್ಟಿ ನಮ್ಮೊಟ್ಟಿಗೂ ಬತ್ ಸೇರೊಂದಿರಿ ಅರೆ ನಾನು ಮೋಕೆಡು ಸಮಿತಿದ ಮಾತೆರ್ನ ಪರವಾದ ಅಧ್ಯಕ್ಷರನ್ನ ಪೂರ ಪದಾಧಿಕಾರಿನ ಪರವಾದ ಯಾನು ಮೋಕೆಡು ಅರೆನು ಎದ್ಕೊಂದಿಲ್ಲ ದಯವಿಟ್ಟು ಭರತ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಡಾಕ್ಟರ್ ವೈ ಭರತ್ ಶೆಟ್ಟಿ ಇವರನ್ನು ನವೀನ್ ಶೆಟ್ಟಿ ಅವರು ಬಂದು ವೇದಿಕೆಯಲ್ಲಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೈ ಭರತ್ ಶೆಟ್ಟಿ ಮೇರೆನು ನವೀನ್ ಶೆಟ್ರು ಮೆತ್ತು ಬತ್ತದ ಸ್ವಾಗತ ಮಲ್ಪಡ್ಬಣದು ಕೇಳೊಂದಿಲ್ಲ. ಸೊಲ್ಮೇಲು ದಯದೀದು ಕಟೀಲ್ ಮೇಳದ ಯಜಮಾನರೈನ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ರು ಗೌರವದ ಪೀಠನು ಅಲಂಕಾರ ಮಲ್ಪಟ್ಟು ಬಣದು ಸಮಿತಿದ ಮಾತೆರ್ನ ಪರವಾದ ಬಯತ್ತು ಸೇರ್ದಿನ ಮಾತ ಯಕ್ಷಗಾನ ಪ್ರೇಮಿಲ್ನ ಪರವಾದ ಯಾನು ಭಿನ್ನಾಯ್ತೊಂದುಲ್ಲೆ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಮೇರು ಬಂಧುಗಳೇ. ಕಲ್ಲಾಡಿ ವಿಠ್ಠಲ್ ಶೆಟ್ರ ಮರಣಾನಂತರ ಕಟೀಲ್ನಲ್ಲಿ ಇದ್ದಂತಹ 2 ಮೇಳ ಇವತ್ತು 6 ಮೇಳವಾಗಿ ಎಲ್ಲ ಕಡೆ ತನ್ನ ಸೇವೆಯನ್ನು ನೀಡ್ತಾ ಬಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ದೇವಿಯ ಸೇವೆಯನ್ನು ಮಾಡುವವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತಹ ರೀತಿಯಲ್ಲಿ ಕಲಾವಿದರಿಗೂ ಯಾವುದೇ ರೀತಿಯ ತೊಂದರೆ ಆದಲ್ಲಿ ಅವರನ್ನು ಪ್ರೋತ್ಸಾಹಿಸ್ತಾ ಅವರ ತೊಂದರೆಗಳನ್ನು ನಿವಾರಿಸುವಲ್ಲಿ ಸಹಕಾರ ಮಾಡಿ ಬಂದವರು ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಇವರು. ಈಗ 6 ಮೇಳದ ಯಜಮಾನರು ಅಂತ ಹೇಳಿದರೆ ಅವರು ಪನೋಡ್ಚಿ ಅಪ್ಪನ ಸೇವೆ ಅಂತ ಹೇಳ್ತಾರೆ. ಆದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಸೇರಿದ ನಿಮ್ಮೆಲ್ಲರಿಗೂ ಗೊತ್ತಿದೆ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ರ ಸ್ವಭಾವ ಎಂಥದ್ದು ಅಂತ. ಈಗ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ರನ್ನು ಸಮಿತಿಯ ಪರವಾಗಿ ಅಭಿನಂದಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಮಾತೆಲ್ಲ ಜೋರಾದವರ ಕೈತಾಟಿ ಗುರುಪಿನ ಮುಖಾಂತರ ನಮ್ಮ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟರನ್ನು ಗೌರವಪೂರ್ವಕವಾದ ಅಭಿನಂದಿಸೋಡು. ಈ ಸಮಿತಿ ದಕ್ಕಲು ಕಲಾವಿದರೆಲ್ಲ ಗೌರವಿಸೋಡು ಪಂಪಿನ ಒಂಜಿ ಆಸೆಯನ್ನು ದಿವಂದರು ದಯದೀದು ಪ್ರಧಾನ ಭಾಗವತರೈನ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು ಅಂಚನೆ ಎನ್ ವಿಶ್ವನಾಥ್ ನಾಯ್ಕ್ ಕಾರಿಂಜೆ, ಮಿಜಾರು ಬಾಲಕೃಷ್ಣ ಗೌಡ, ಜನಾರ್ದನ ಎನ್ ಕಾರ್ವಿ, ಶ್ರೀ ವಿಷ್ಣು ಶರ್ಮಾ ಪನಕಜೆ, ಅರಳ
ಗಣೇಶ್ ರೈ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಭಾಗವತ ಬರಲಿಲ್ಲ. ಅಣ್ಣ ಮಾತೆರ್ಲ ಕೈ ತಾಟಿಡು ಕಲಾವಿದರೇನು ಸ್ವಾಗತ ಮಲ್ಪಡು. ಕಟೀಲ್ ದಪ್ಪನ ಸೇವೆ ಮಲ್ಪನ ಕಲಾವಿದರ ಮಕ್ಕಳು ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು ಮೇರಣ ರಮೇಶ್ ಕುಮಾರ್ ಸನಿಲ್ ಮೇರು ಗೌರವ ಸರುಳ್ಯರು ವೇದಿಕೆಡು ಇತ್ತಿನ ಮಾತೆರ್ನ ವೇದಿಕೆಡು ಇತ್ತಿನ ಮಾತೆರ್ಲ ಪೇಟ ಶಾಲು ಪಾಡ್ದು ಅಕ್ಲೇನು ಗೌರವಿಸವರು. ತಾಯಿ ದುರ್ಗಾ ಪರಮೇಶ್ವರಿ ಕಲಾ ಸೇವೆಯಲ್ಲಿ ಪ್ರಧಾನ ಭಾಗವತರಾಗಿ ಹಲವು ಸಂವತ್ಸರಗಳನ್ನು ಸಾರ್ಥಕ ಸೇವೆಯನ್ನು ನೀಡಿದ ತಮ್ಮ ಯಕ್ಷಾಭಿಮಾನವನ್ನು ಅಭಿನಂದಿಸಿ ಗೌರವಿಸಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಅನುಗ್ರಹ ಇರಲೆಂದು ಆಶಿಸಿ ನಿಮಗೆ ಗೌರವಪೂರ್ವಕವಾಗಿ ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಬಲಿಪ ಪರಂಪರೆಯ 2 ಕೊಂಡಿಗಳಲ್ಲಿ ಇವರು ಒಬ್ಬರು. ಪುಂಡಿಕಾಯಿ ಗೋಪಾಲ್ ಕೃಷ್ಣ ಭಟ್ ಪ್ರಧಾನ ಭಾಗವತರು. ಮುಂದೆ ರಮೇಶ್ ಕುಮಾರ್ ಸನಿಲ್. ರಮೇಶ್ ಕುಮಾರ್ ಸನಿಲ್ ಹೌದು. ಎಸ್ ಎನ್ ವಿಶ್ವನಾಥ್ ನಾಯ್ಕ್ ಕಾರಿಂಜೆ, ಜಯಂತ್ ಬಕ್ಕ ಪ್ರವೀಣ್ ಶೆಟ್ಟಿ. ತಾಯಿ ದುರ್ಗಾ ಪರಮೇಶ್ವರಿ ಕಲಾ ಸೇವೆಯಲ್ಲಿ ವೇಷಧಾರಿಯಾಗಿ ಹಲವು ಸಂವತ್ಸರಗಳನ್ನು ಸಾರ್ಥಕ ಸೇವೆ ನೀಡಿದ ತಮ್ಮ ಯಕ್ಷಾಭಿಮಾನವನ್ನು ಅಭಿನಂದಿಸಿ ಗೌರವಿಸಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ತಮ್ಮ ಮೇಲೆ ಇರಲಿ, ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ 10 ಸಂಸ್ಥರ ಪರವಾಗಿ ಈ ಒಂದು ಗೌರವವನ್ನು ವೇದಿಕೆಯ ಮೇಲಿರುವ ಎಲ್ಲರ ಪರವಾಗಿ ನಮಗೆ ಅರ್ಪಿಸ್ತಾ ಇದ್ದೇವೆ. ಮುಂದೆ ಶ್ರೀ ಬಾಲಕೃಷ್ಣ ಗೌಡ ಮಿಜಾರ್, ವಿಶ್ವನಾಥ್ ಸನಿಲ್ ಹಾಗೂ ಸಂತೋಷ್. ವಿಶ್ವನಾಥ್ ಗೌಡರ ಬಕ್ಕ ಸಂತೋಷ್, ವಿಶ್ವನಾಥ್ ಸನಿಲ್ ಬಕ್ಕ ಸಂತೋಷ್, ಬಾಲಕೃಷ್ಣ ಗೌಡ್ರ ಮಿಜಾರ್ ಮೇರಣ ತಾಯಿ ದುರ್ಗಾ ಪರಮೇಶ್ವರಿಯ ಕಲಾ ಸೇವೆಯಲ್ಲಿ ವೇಷಧಾರಿಯಾಗಿ ಹಲವು ಸಂವತ್ಸರಗಳನ್ನು ಸಾರ್ಥಕ ಸೇವೆಯನ್ನು ನೀಡುವ ಮುಖೇನ ಯಕ್ಷಾಭಿಮಾನವನ್ನು ಗೌರವಿಸಿದವರು ನೀವು. ವಿಶ್ವನಾಥ್ ಸನಿಲ್ ಬಕ್ಕ ಸಂತೋಷ್ ಈ ಒಂದು 50ನೇ ವರ್ಷದ ಶುಭ ಸಂದರ್ಭದಲ್ಲಿ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿಯ 50ನೇ ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಶ್ರೀ ಜನಾರ್ದನ ಎನ್ ಕಾರ್ವಿ, ಕೇಶವ ಸನಿಲ್ ಹಾಗೂ ರತ್ನಾಕರ. ದುರ್ಗಾ ಪರಮೇಶ್ವರಿ ಕಲಾ ಸೇವೆಯ ವೇಷಧಾರಿಯಾಗಿ ಹಲವು ಸಂವತ್ಸರಗಳನ್ನು ಸೇವೆಯ ಮುಖಾಂತರ ನೀಡಿ ಕಲಾ ಮಾತೆಗೆ ಸೇವೆಯನ್ನು ನೀಡಿದಂತಹ ಯಕ್ಷಾಭಿಮಾನಿಗಳು ತಾವು. ನಿಮ್ಮನ್ನು ಅಭಿನಂದಿಸಿ ಶ್ರೀ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಇರಲಿ ಎನ್ನುವಂತಹ ಶುಭ ಹಾರೈಕೆಯೊಂದಿಗೆ ಈ ಒಂದು ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಮುಂದೆ ವಾಟೆಪಡಪು ಶ್ರೀ ವಿಷ್ಣು ಶರ್ಮಾ, ಉಮೇಶ್ ಹಾಗೂ ರೂಪೇಶ್ ಶೆಟ್ಟಿ. ಉಮೇಶ್ ಬಕ್ಕ ರೂಪೇಶ್ ಶೆಟ್ಟಿ ನಿಖಲು ಮಿಚ್ಚವಡಿ ಪೋಲೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯಲ್ಲಿ ಕಲಾವಿದರಾಗಿ ಯಾವುದೇ ಪಾತ್ರವನ್ನು ನಿರ್ವಹಿಸುವಂತಹ ಸಾಮರ್ಥ್ಯ ಹೊಂದಿರತಕ್ಕಂತಹ ವಿಷ್ಣು ಶರ್ಮಾ ವಾಟೆಪಡ್ಪು ತಾಳಮದ್ದಲೆ ಅರ್ಥಧಾರಿಯಾಗಿಯೂ ಕಾರ್ಯವನ್ನು ನಿರ್ವಹಿಸುವವರು.
ತಮಗೆ ಈ ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ 10 ಸಂವತ್ಸರು ನೀಡುವಂತಹ ಒಂದು ಗೌರವ. ಶ್ರೀ ಗಣೇಶ್ ರೈ ಅರಳ, ಭಾಸ್ಕರ್ ನಡುಮನಿ ಹಾಗೂ ಶೇಖರ್. ತಾಯಿ ದುರ್ಗಾ ಪರಮೇಶ್ವರಿ ಕಲಾ ಸೇವೆಯಲ್ಲಿ ವೇಷಧಾರಿಯಾಗಿ ಹಲವು ಸಂವತ್ಸರಗಳನ್ನು ಸಾರ್ಥಕ ಎಣಿಸುವಂತಹ ರೀತಿಯಲ್ಲಿ ಕಲಾ ಸೇವೆಯನ್ನು ಮಾಡಿದಂತಹ ತಾವು ಇವತ್ತು 50ನೇ ವರ್ಷದ ಈ ಒಂದು ಸೇವೆಯ ಅವಧಿಯಲ್ಲಿ ತಮ್ಮನ್ನು 10 ಸಂವತ್ಸರು ಅಭಿನಂದಿಸ್ತಾ ಇದ್ದಾರೆ. ಅರಳ ಗಣೇಶ್ ರೈ ಅವರಿಗೆ ಭಾಸ್ಕರ್ ಮೂಡುಮನೆ ಹಾಗೂ ಶೇಖರ್, ಭಾಸ್ಕರ ಮೂಡುಮನೆ ಹಾಗೂ ಶೇಖರ್ ನಿಖಲು ಮಿತ್ತ ಚಾವಡಿ ಪೋಡು ಆಗ್ಲೇನು ಗೌರವ ಮಲ್ಪೋಡು. ತಾಯಿ ದುರ್ಗಾ ಪರಮೇಶ್ವರಿಯ ಕಲಾ ಸೇವೆಯಲ್ಲಿ ವೇಷಧಾರಿಯಾಗಿ ಹಲವು ಸಂವತ್ಸರಗಳನ್ನು ಸಾರ್ಥಕ ಸೇವೆ ನೀಡಿ ತಮ್ಮ ಯಕ್ಷಾಭಿಮಾನವನ್ನು ಅಭಿನಂದಿಸಿ ತಮ್ಮದೇ ಆದಂತಹ ಒಂದು ಅಭಿಮಾನಿ ಬಳಗವನ್ನು ಬೆಳೆಸಿಕೊಂಡು ಬಂದಂತಹ ತಾವು ಕಟೀಲು ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮೇಳದಲ್ಲಿ ಕಲಾವಿದರಾಗಿ ಸಾರ್ಥಕ ಸೇವೆಯನ್ನು ಮಾಡಿಕೊಂಡು ಬರುವವರು. ಈಗ ಬರ್ತಾ ಇದ್ದೀರಿ, ನಿಮಗೆ ದುರ್ಗಾ ಪರಮೇಶ್ವರಿಯು ಪೂರ್ಣ ಅನುಗ್ರಹವನ್ನು ಮಾಡಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಸೇರಿದ ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 10 ಸಂವತ್ಸರು 50ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಎಲ್ಲರೂ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಕಲಾವಿದರನ್ನು ಗೌರವಿಸಬೇಕು. ಬಹುಶಃ ಈ ಕೊಟ್ಟಂತಹ 6 ಮಂದಿಗೆ ಈ ಸನ್ಮಾನ ಅಲ್ಲ ಅಂತ ಭಾವಿಸ್ತಾ ಇದ್ದೇವೆ. ಮೇಳದಲ್ಲಿ ಇರ್ತಕ್ಕಂತಹ ಎಲ್ಲ ಕಲಾವಿದರಿಗೂ ಸನ್ಮಾನ ಅಂತ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಎಲ್ಲ ಕಲಾವಿದರು ಕೂಡ ಈ ಒಂದು 10 ಸಂವತ್ಸರ 50ನೇ ವರ್ಷದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ನಮ್ಮ ನೆಚ್ಚಿನ ಶಾಸಕರು ಈ ಒಂದು ಸಂದರ್ಭದಲ್ಲಿ 2 ಶುಭ ನುಡಿಗಳನ್ನು ನೀಡಬೇಕು. 50ನೇ ವರ್ಷದ ಈ ಒಂದು ಯಕ್ಷಗಾನ ಬಯಲಾಟ ಕಾರ್ಯಕ್ರಮ ಹತ್ತು ಸಂವತ್ಸರು ಪಂಜಿಮಗರು ವತಿಯಿಂದ ನೀಡುತ್ತಿರುವಂಥ ಸತತವಾಗಿ 50 ವರ್ಷಗಳ ಕಾಲ ಆ ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅನ್ನುವಂತಹ ಒಂದು ಮನಸ್ಥಿತಿಯೊಂದಿಗೆ 50 ವರ್ಷಗಳ ನಿರಂತರವಾಗಿ ಯಕ್ಷಗಾನವನ್ನು ಇಲ್ಲಿ ಆಡಿಸುವಂಥ ದೇವರ ಕೃಪೆಗೆ ಪಾತ್ರ ಆಗುವಂಥ ಒಂದು ಯೋಜನೆ ಮಾಡಿದಂಥ ಪಂಜಿಮಗೂರಿನ ಸಂಸ್ಥೆಯಿಂದ ಇವತ್ತು 50ನೇ ವರ್ಷದ ಸುಸಂದರ್ಭದಲ್ಲಿ ನಾವೆಲ್ಲ ನಡೆಸಿದ್ದೇವೆ. ವೇದಿಕೆ ಮೇಲಿರುವಂಥ ಪೂಜ್ಯರಾದಂಥ ಅಸರಣ್ಣವರ ಪಾದಗಳಿಗೆ ನಮಿಸ್ತಾ, ಸ್ಥಳೀಯ ಕಾರ್ಪೊರೇಟರ್ ಆದಂಥ ಅನಿಲ್ ಅವರೇ, ಹತ್ತಿರದ ಕಾರ್ಪೊರೇಟರ್ ಆದಂಥ ಕಿರಣ್ ಕುಮಾರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ, ನೆನೆದಿರುವಂಥ ಯಕ್ಷಗಾನದ ಕಲಾಭಿಮಾನಿಗಳೇ ಮತ್ತು ಭಗವದ್ಭಕ್ತರೇ, ಪಾಶ್ಚಾತ್ಯ ಕಾರಣದ ಸುಳಿಯಲ್ಲಿ ಸಿಕ್ಕಿ ಎಲ್ಲೋ ಒಂದು ಕಡೆ ನಮಗಾಗ್ತದೆ ಯಕ್ಷಗಾನವಂಥ ಕಲೆ ನಮ್ಮಿಂದ ಯುವ ಪೀಳಿಗೆಯಿಂದ ನೆಕ್ಸ್ಟ್ ಜನ್ರೇಷನಿಂದ ನಶಿಸಿ ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಕೆಲವು ಪ್ರಶ್ನೆಗಳನ್ನು ನಮ್ಮನ್ನು ಕಾಡ್ತಾ ಇರ್ತದೆ.
ಪಾಶ್ಚಾತ್ಯೀಕರಣದ ಸುಳಿಯಲ್ಲಿ ಯಕ್ಷಗಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆದ್ದು ಬಂದಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಯಕ್ಷಗಾನ ಗೆದ್ದು ಬರಲಿಕ್ಕೆ ಮೊದಲ ಕಾರಣ ಕಟೀಲಿನ ನಮ್ಮ ಮೇಳ. ಕಟೀಲಿನ ದೇವಸ್ಥಾನದಲ್ಲಿರುವಂಥ ಯಕ್ಷಗಾನದ ತಂಡಗಳೇನಿದೆ, ಆ ಶ್ರೀದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಮನಸ್ಥಿತಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಏನಿದೆ, ಅದರಿಂದ ಈ ಒಂದು ಸೇವೆಯ ಮೂಲಕ ದೇವರ ಕೃಪೆಗೆ ಪಾತ್ರ ಆಗಬಹುದು ಅನ್ನುವಂಥ ಒಂದು ಕಲ್ಪನೆ ಮತ್ತು ನಂಬಿಕೆ ನಮ್ಮಲ್ಲಿ ಏನಿದೆ, ಅದು ಯಕ್ಷಗಾನಕ್ಕೆ ದೊಡ್ಡದಾದ ಶಕ್ತಿಯನ್ನೇ ಕೊಟ್ಟಿದೆ. ಆ ನಂಬಿಕೆಯಿಂದಾಗಿ ಈ ಗಂಡು ಕಲೆ ನಮ್ಮ ಈ ಕರಾವಳಿ ಜಿಲ್ಲೆಯಲ್ಲಿ ಇನ್ನೂ ಸಹ ದಿನದಿನಕ್ಕೆ ಜಾಸ್ತಿ ಆಗ್ತಾನಿದೆ. ದಿನದಿನಕ್ಕೆ ದೊಡ್ಡ ವಿಜೃಂಭಣೆಯಿಂದ ಒಂದು ಉಲ್ಲಾಸದಿಂದ ಅದನ್ನು ಆಚರಣೆ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಅದನ್ನು ನೋಡುವಾಗ ಸ್ವಲ್ಪ ಧೈರ್ಯ ಬರ್ತದೆ. ನಮ್ಮ ಕಲೆ, ನಮ್ಮ ಸಂಸ್ಕಾರ, ಸಂಸ್ಕೃತಿ ನಮ್ಮ ಮುಂದಿನ ಪೀಳಿಗೆ ಏನಿದೆ ಅದಕ್ಕೆ ಕೊಡುಗೆಯಾಗಿ ಕೊಡುವಂಥ ಶಕ್ತಿ ಈ ಪೀಳಿಗೆಗೆ ಖಂಡಿತ ಇದೆ ಅನ್ನುವಂಥದ್ದು. ಇವತ್ತು ಸನ್ಮಾನವನ್ನು ಮಾಡಿದ್ರಿ. ಸನ್ಮಾನ ಮಾಡಿದಂಥ ಕಲಾವಿದರನ್ನು ಗುರುತಿಸುವಂಥ ಕೆಲಸ. ಕಲಾವಿದರು ಯಾವ ಒಂದು ಧೈರ್ಯದಿಂದ ಯಾವ ಒಂದು ಕಲೆಯನ್ನು ತೋರಿಸ್ತಾರೆ ವೇದಿಕೆ ಮೇಲೆ, ವೇದಿಕೆಯ ನಂತರ ವೇದಿಕೆಯ ಹಿಂಭಾಗದಲ್ಲಿ ವೇದಿಕೆಯನ್ನು ಬಿಟ್ಟು ಮನೆಗೆ ಹೋದ ನಂತರ ಅವರ ನೋವು ನಲಿವಳಿಗೆ ಜನ ಸ್ಪಂದಿಸುವುದು ಕಮ್ಮಿ ಅನ್ನುವಂಥ ಮನಸ್ಥಿತಿ ಇದ್ದೇ ಇರ್ತದೆ. ಅಂಥ ಕಾಲಘಟ್ಟದಲ್ಲಿ ನಾವು ಅವರನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡಿದಾಗ ಸಮಾಜ ನಿಮ್ಮ ಕಲೆಯನ್ನು ಗುರುತಿಸಿ ಅನ್ನುವಂಥ ಶಕ್ತಿ ಅವರಿಗೆ ಕೊಟ್ಟಾಗ ಅವರ ಜೀವನದಲ್ಲಿ ಮನೋಸ್ಥೈರ್ಯ ಖಂಡಿತ ಬೆಳೀತದೆ ಅನ್ನೋದು ನಮ್ಗೆ ಗೊತ್ತಿರುವಂಥ ವಿಷಯ. ಕೆಲವು ನನ್ನ ತಂದೆಗೆ ಪರಿಚಯವಾದ ಕೆಲವರು ಕಲಾವಿದರು ಎಲ್ಲೂ ಸಹ ಇದ್ದರು. ನನ್ನ ತಂದೆ ಸಹ ಸ್ವಲ್ಪ ಯಕ್ಷಗಾನದ ಗೀಳಿನವರು, ಡಾಕ್ಟರ್ ಆದರೂ ಸಹ ನನ್ನ ಚಿಕ್ಕನಿಂದಲೇ ಮನೆಯಲ್ಲಿ ಯಾವಾಗ ನೋಡಿದರೂ ಪ್ರಸಂಗ ಬರೀತಾ ಇರ್ತಾರೆ ಅವರು. ನಾನು ಸಹ 1-2 ಬಾರಿ ಬಣ್ಣ ಹಾಕಿದ್ದು, 2 ಬಾರಿ ಅಲ್ಲ, ತುಂಬ ಬಾರಿ ಬಣ್ಣ ಹಾಕಿದ್ದು ಉಂಟು. ಈಗ ಸಹ 1-2 ಸಾರಿ ಚಾನ್ಸ್ ಕೊಟ್ಟರೆ ದಿತ್ತಿತ್ತೆ ಹೊಡಿತೇನೆ ಅನ್ನುವಂಥದ್ದು ಮನಸ್ಥಿತಿ ಬರ್ತದೆ. ಆದರೆ ರಾಜಕೀಯದಲ್ಲಿರುವ ಕಾರಣಕ್ಕಾಗಿ ಬೇರೆ ಬೇರೆ ವೇಷಗಳನ್ನು ನನ್ನಿಂದ ಹಾಕಿಸ್ತಾರೆ. ನನಗೆ ಬೇಡದ ವೇಷಗಳು ಸಹ ಆಗಬೇಕಾಗ್ತದೆ ಕೆಲವು ಸಾರಿ. ಏನೇ ಆಗಲಿ ರಂಗಸ್ಥಳದಲ್ಲಿ ಏನೇ ಆಗಲಿ ಈ ಒಂದು ನಮ್ಮ 10 ಸಂವತ್ಸರ ವತಿಯಿಂದ ನಡೀತಿರುವಂಥ ಇದು ಅಗರ್ಭ ಶ್ರೀಮಂತರೆಲ್ಲ ಸೇರಿ ಮಾಡುವಂಥದ್ದಲ್ಲ. ಈ ಊರಿನ 10 ಸಂವತ್ಸರ ಸೇರಿ ಇದೊಂದು 50 ವರ್ಷಗಳಿಂದ ಕಾಲದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಮೆಂಟಲ್ ಗ್ರಿಟ್ ಏನಿದೆ, ಅವರ ವಿಲ್ ಪವರ್ ಏನಿದೆ, ಅದನ್ನು ನಾವು ಮೆಚ್ಚಬೇಕು. ಪ್ರತಿ ಸತಿ ನಾನು ಬರುವಾಗ ಬೇರೆ ಬೇರೆ ಸಣ್ಣ ಸಣ್ಣ ಸಮಸ್ಯೆಗಳೆಲ್ಲ ಇದ್ದೇ ಇದೆ. ಈ ಭಾಗದಲ್ಲಿ ಅಭಿವೃದ್ಧಿಯನ್ನು ನಾವು ಮಾಡ್ತಾನೆ ಬಂದಿದ್ದೇವೆ. ಅದರಲ್ಲಿ ಜಾಗದ ವಿಷಯದಲ್ಲಿ ಕೆಲವು ವಿಷಯಗಳಲ್ಲಿ ಇದು ಒಂದು 10 ಸಂವತ್ಸರ ವ್ಯಾಪ್ತಿಗೆ ಅದನ್ನು ಕೊಡಬೇಕೆನ್ನುವಂಥ ಆಸೆ ನನಗಿತ್ತು. ಅನಿಲ್ ಕುಮಾರ್ ಇರ್ಬೋದು, ನಾನಿರ್ಬೋದು, ಅದರ ಪರವಾಗಿ ಇನ್ನೂ ಸಹ ಒಂದು ಸಾಧಾರಣ ಒಂದು ಹಂತಕ್ಕೆ ಬಂದಿದೆ. ಈ 10 ಸಂವತ್ಸರ ವ್ಯಾಪ್ತಿಗೆ ಆ ಜಾಗ, ಈ ಏನು ಯಕ್ಷಗಾನವನ್ನು ನೀವು ಆಡಿಸ್ತೀರಿ, ಇದು ಜಾಗ ನಿಮ್ಮ ಕೈಗೆ ಬಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಸುಲಭ ಆಗ್ತದೆ. ಈ ರೀತಿಯ ಕಲಾರಾಧನೆ ಮಾಡಲಿಕ್ಕೆ ದೇವರ ಆಶೀರ್ವಾದ ತೋರಿಸ್ಕೊಳ್ಳಿಕ್ಕೆ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮಗೆ ಮುಂದಿನ ದಿನದಲ್ಲಿ ಸಹ ಆ ತಾಯಿಯ ಆರಾಧನೆ ಏನು ಮಾಡ್ತೀರಿ, ಆ ತಾಯಿ ನಮಗೆಲ್ಲರಿಗೂ ಸಹ ಇಲ್ಲಿ ಬರುವಂಥವ್ರಿಗೆ ಸಹ ಆಶೀರ್ವಾದ, ಅವರ ಮನಸ್ಸಲ್ಲಿರುವಂಥ ಆಶೆಗಳನ್ನು ನೀಡುವಂಥ ಶಕ್ತಿ ನಮಗೆಲ್ಲರಿಗೂ ಕೊಡಲಿ ಅನ್ನುವಂಥ ಮಾತೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ತಾವು ಕಲಾ ಪೋಷಕ ಎನ್ನುವುದಕ್ಕೆ ವೈದ್ಯಕೀಯ ಕ್ಷೇತ್ರ ಹಾಗೂ ರಾಜಕೀಯ ಕ್ಷೇತ್ರ ಎರಡರನ್ನು ಸಮದೂಗಿಸಿಕೊಂಡು ಹೋಗುವಂತಹ ನೀವು ಖಂಡಿತ ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ಮಾತಿನೊಂದಿಗೆ ಅಭಿನಂದಿಸ್ತಾ ಇದ್ದೇವೆ. ಶ್ರೀ ನಾರಾಯಣ್ ಕೆ ಪೂಜಾರಿ ಇವರನ್ನು ವೇದಿಕೆಯಲ್ಲಿ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಅದೇ ರೀತಿ ಶ್ರೀ ರಘು ಶೆಟ್ಟಿ ತಾವು ಕೂಡ ವೇದಿಕೆಗೆ ಬರಬೇಕು. ಶ್ರೀ ಕೆ ನಾರಾಯಣ್ ಪೂಜಾರಿ 1975ರಿಂದ ಕಟೀಲು ಮೇಳದ ಯಕ್ಷಗಾನವನ್ನು ನಡೆಸಿಕೊಂಡು ಬಂದಿದ್ದಾರೆ. ಎಲ್ಲ ಊರಿನ ಎಲ್ಲರನ್ನ ಸೇರಿಸಿಕೊಂಡು ಈ ಒಂದು 50ನೇ ವರ್ಷ ಆಗಬೇಕಾದ್ರೆ ಅವರ ಶ್ರಮ ಎಷ್ಟಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಶ್ರೀ ತಾಯಿ ದುರ್ಗಾ ಪರಮೇಶ್ವರ ಕಲಾ ಸೇವೆಯಲ್ಲಿ ಗೆಜ್ಜೆ ಸೇವೆಗೆ ಕಟಿಬದ್ಧರಾಗಿ ನಿರಂತರ 50 ವರ್ಷಗಳಿಂದ ಬಯಲಾಟದ ಸಾರಥ್ಯವನ್ನು ವಹಿಸಿಕೊಂಡು ಸಾರ್ಥಕದ ಸೇವೆ ನೀಡಿದ ತಮ್ಮ ಯಕ್ಷಾಭಿಮಾನವನ್ನು ಅಭಿನಂದಿಸಿ ಗೌರವಿಸಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಅನುಗ್ರಹ ಇರಲೆಂದು ಆಶಿಸಿ ಗೌರವಪೂರ್ವಕವಾಗಿ ಅಭಿನಂದಿಸಿ ಸಲ್ಲಿಸುತ್ತಿರುವಂಥ ಅಭಿನಂದನಾ ಫಲಕ ಶ್ರೀ ರಘು ಶೆಟ್ಟಿ, ಸಂಕುಪೂಂಜರ ಮನೆಯವರಾದ ದಿವಂಗತ ವಿಠ್ಠಲ್ ಶೆಟ್ಟಿಯವರ ತಮ್ಮ ಹಾಗೂ ಕುಟುಂಬಸ್ಥರು ಯಕ್ಷಗಾನದವರಿಗೆ ಬಿಡಾರ, ಊಟದ ವ್ಯವಸ್ಥೆಯನ್ನು ಮಾಡಲು ಹಾಗೂ ಬೆಳಗಿನ ಫಲಾಹಾರ, ನೀರಿನ ವ್ಯವಸ್ಥೆಯನ್ನು ಸಂಕಲ್ಪಿಸಿದವರು.
50 ಸಂವತ್ಸರಗಳಿಂದ ತಾಯಿಯ ಗೆಜ್ಜೆ ಸೇವೆಯ ಸಂದರ್ಭದಲ್ಲಿ ಮೇಳದ ಕಲಾವಿದರುಗಳಿಗೆ ಸಂಪೂರ್ಣ ಸಹಕಾರವನ್ನಿತ್ತು ಯಕ್ಷ ಸೇವೆಗೆ ಸಾರ್ಥಕದ ಸಹಕಾರವನ್ನಿತ್ತ ತಮ್ಮ ಯಕ್ಷಾಭಿಮಾನವನ್ನು ಅಭಿನಂದಿಸಿ ಗೌರವಿಸಿ ದುರ್ಗಾ ಪರಮೇಶ್ವರ ಆಶೀರ್ವಾದ ಅನುಗ್ರಹ ಇರಲೆಂದು ಆಶಿಸಿ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ ಈ ಒಂದು 50ನೇ ವರ್ಷದ ವೇದಿಕೆಯಲ್ಲಿ. ನಮ್ಮ ಗೌರವವನ್ನು ಸ್ವೀಕರಿಸಿದ ಇಬ್ಬರಿಗೂ ಕೂಡ ಎಲ್ಲರ ಪರವಾಗಿ ಅಭಿನಂದನೆಗಳು. ವಜ್ರಕುಮಾರ್ ಕರ್ಣತಾಯ ಬಳ್ಳಾಲ್ ಇವರ ಮಗ ಅಶೀಕ್ ಬಳ್ಳಾಲ್ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುವರು. ಅವರು 2 ಮಾತುಗಳನ್ನು ಆಡಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಅಶೀಕ್ ಬಳ್ಳಾಲ್. ಮಾಗಣದ ಅಧಿಪತಿ ಶ್ರೀ ಕಾವೂರು ಶ್ರೀ ಮಾಲಿಂಗೇಶ್ವರನ್ ಎನ್ನುವೊಂದು, ಗ್ರಾಮದೇವರು ಶ್ರೀ ಕೊರಂಗಿಬೈಲು ಶ್ರೀ ವಿಷ್ಣುಮೂರ್ತಿ ಎನ್ನುವೊಂದು, ಅಂಚನೆ ನಮ್ಮ ಕಟೀಲ್ದ ಉಳ್ಳಾಲ್ತಿನಿ ಎನ್ನುವೊಂದು ಎನ್ನರಡ್ಡು ಪಾತೆರ ಕೆಲವು ವಿಷಯಾಲು ಇಂಕ ಮುಲ್ಪ ವೇದಿಕೆ ಕುಲ್ದ ಅನ್ಸಾಂಡು 5 ವರ್ಷ ಪಂಡ ಇಂಚನೆ ತೂನಗ ಎಲ್ಲೆ ತೋಜುಂಡು ಏತೋ ಜನ ಈ ವೇದಿಕೆ ಅಥವಾ ಈ ಸಭೆ ಟಿಪ್ಪುನಕಲು ಅರ್ಧಕ್ಕರ್ಧ ಜನ ಅಪಗ ಜನನ ಆದಿತ್ತೀಚಿ ಜನನ ಆದಿತ್ಯನಕ್ಲಿಗೆ ಇನಿ ಓದುದು ಡಿಗ್ರಿ ಮುಗಿಪುನ ಅಥವಾ ಮದುವೆಗೆ ರೆಡಿ ಆಯ್ತನ ಜೋಕುಲಿಪ್ಪರೆ ಯಾವು. ಸೊ ಈತು ವರ್ಷ ಸತತವಾದ ಒಂಜಿ ದೇವಿನ ಸೇವೆ ಒಂಜಿ ಆಟದ ಸೇವೆ ಕೊರ್ಪುನ ಇನಿತ ದಿನಟ್ಟು ಒಂದು ಮಲ್ಲ ವಿಷಯ ಅಂದು ತೋಜಂದು ಆನಿದ ದಿನಟ್ಟು ಏಪ ಮಕ್ಕಳು 1975 1975 ಶುರು ಮಲ್ತೆರ ಆ ದಿನದ ಸಮಸ್ಯೆಲು ಆ ದಿನದ ಸವಾಲುಗಳು ಎಂಚೆಪ್ಪು ಐನು ಇನಿಮುಟ್ಟ ನಿರಂತರವಾದ ಒಂಜಿ ವರ್ಷ ಕಡಿಯಂದೆ ಮಲ್ಪರ ಏತ್ ಕಷ್ಟ ಆದಿಪ್ಪು ಒಂದು ಪನ್ಪುನ ಆ ಕಟೀಲ್ದ ಅಪ್ಪೆಗ್ಲ ಮುಲ್ಪ ಏರಿ ಸಮಿತಿಡು ಮಲ್ಪಾದಿರ ಅವು ಅಕ್ಲೆಗೆ ಮಾತ್ರ ಗೊತ್ತಿಪ್ಪು. ಸವಾಲುಲು ಸುಮಾರು ಬರ್ಪ ವೈಯಕ್ತಿಕ ಬರ್ಪುಂಡು ಸಾಮಾಜಿಕ ಧಾರ್ಮಿಕ ಒಂದು ಒಂಜಿ ಕಲೆತ ಸವಾಲು ಬನ್ನಗ ಹೆಚ್ಚಾದ ಜನಕುಲು ಬಾಕಿದ ಸವಾಲನ್ನು ಬೇತೆ ವಿಧಿ ಇಜ್ಜಂದೆ ಎದುರು ಸಾವೇರು ಆಂಡ ಒಂಜಿ ಕಲೆಗೆ ಪ್ರೋತ್ಸಾಹ ಕೊರ್ಪುನ ಒಂದು ಒಂಜಿ ಬಾರಿ ಒಂಜಿ ವಿಶೇಷ ಎಂಕ್ಲನ ಮುಲ್ಪ ಇನಿ ಪಂಜಮುಗರು 10 ಸಂವತ್ಸರರು ಮಲ್ತೊಂದುಲ್ಲೇರು ನೆಕ್ ಊರ್ದಕುಲು ಪರ ಊರ್ದಕುಲು ಮಾತೆಲ್ಲ ನೆರವಾತೆರು ದೇವಿ ಅಪ್ಪೆನ ಆಶೀರ್ವಾದಲ ಉಂಡು ನನ್ನ 5 ವರ್ಷ ಇಂಚನೆ ನಡಪಡು ಬೊಕ್ಕ ಒಂಜಿ ವಿಷಯ ಯಾನು ದಾದ ತುಯ್ಯ ಪಂಡ ಇನಿತ ವಿಶೇಷ ಯಾನು ಹೆಚ್ಚಾದ ವಾ ವೇದಿಕೆಗೆ ವಾ ಕಾರ್ಯಕ್ರಮಕ್ಕೆ ಪೋಂಡಲ ಸುರು ತೂಪುನೆ ಎನ್ನ ಪ್ರಾಯದ ಕಮ್ಮಿದ ಕುಲಲ್ಪ ಏತು ಜನ ಕಾರ್ಯನಿರತರಾದುಲ್ಲೇರು ಒಂದು ದಾಯಗೆ ಪಂಡ ಎಕಡೆ ಭರತ್ ಶೆಟ್ರೆಲ್ಲ ಪಂಡೇರು ಇನಿತ ದಿನಟ್ಟು ಎಂಚ ಉಂಡು ಪಂಡ ಪಾಶ್ಚಾತ್ಯೀಕರಣ ಆದಿಪ್ಪು ಮೊಬೈಲ್ದ ಹಾವಳಿ ಆದಿಪ್ಪು ಅಥವಾ ಜನಕ್ಲೆಗೆ ಯಾನು ಎನ್ನ ದುಂಬುದ ಒಂಜಿ ಗುರುಕುಲ್ ತಿಕ್ಕದಿತ್ತೇರು ಆರ್ಡ ಪನೊಂದಿತ್ತೆ ಇನ್ಫಾರ್ಮೇಷನ್ ಪಂಡ ಇನ್ಫಾರ್ಮೇಷನ್ ಇನಿ ಮಾತೆರೆಗಳ ಲಭ್ಯ ಆದುಂಡು ಇಂಗ್ಲೀಷ್ಡ್ ಪನ್ಪುಂಡ ವಿಸ್ಡಮ್ ಅಂದು ಪನ್ಪೇರು ಪಂಡ ಬರೀ ಒಂಜಿ ಇನ್ಫಾರ್ಮೇಷನ್ ಎಂಕ ತಿಕ್ಕದು ಎಂಕ ಡಿಗ್ರಿ ತಿಕ್ಕಿನಿಂದು ಪಂಡ ಅವು ಎನ್ನ ವಿದ್ಯೆ ಆಯ್ಜಿ ಎನ್ನ ಕಲಿಕೆ ಆದಿಪ್ಪವು ವಿದ್ಯೆ ಪಂಡ ಒಂಜಿ ಮನುಷ್ಯಡ ಡಿಸಿಪ್ಲಿನ್ ಅಥವಾ ಆಯನ ಕ್ಯಾರೆಕ್ಟರ್ ಪನ್ಪೇರದ ಐತ ಬೆಳವಣಿಗೆ ಒಂದು ಬೆಳವಣಿಗೆ ಆವರ ಇಂಚಿತನ ಸಂಸ್ಕೃತಿನ ಒರಿಪಾವಡು ಪಂದು ಕಟಿಬದ್ಧರಾದಿಪ್ಪುನ ಯುವಕರು ಬಾರಿ ಎಂಕ್ಲೆಗೆ ಮುಖ್ಯವಾದಿಪ್ಪರು ಮುಲ್ಪ ಯಾನು ದಾದ ತುಯ್ಯ ಪಂಡ ಏತು ಜನ ಹಿರಿ ವಯಸ್ಕರುಲ್ಲೆರ ಆತೇ ಜನ ಅಥವಾ 5 ಹೆಚ್ಚ ಜನ ಯುವಕರುಲ್ಲೆರು
ಕೋಡೆ ಸನಿಲ್ ರೆಡ ಪಾತ್ರ ಹೊಂದಿತ್ತೆ ಯಾರು ಬಂದಿರ್ತಾರೆ ಎನ್ನ ಮಗಕ್ಕೆ ಎಲ್ಲೆಡೆ ಹೆಂಚಿನ ಮಲ್ತಂಡಲ್ಲ ಆ ಪೂಜಿಂದು ಕೇಂಡದು ಖುಷಿ ಆಂಡು ಪಂಡ ಐತಾರ್ಥ ಎಂಕಲ್ನ ಶಕ್ತಿ ಪಂಡ 6 ಹತ್ತು ಮಾತೆರ್ನಲ್ಲ ಏತು ಶಕ್ತಿ ಉಂಡ ಐಡ್ದು ಹೆಚ್ಚ ಮೀರಿದು ನೆನ್ನು ಮಲ್ಪುಗಾಂದು ಮಾತೆರ್ನಲ್ಲ ಮನಸ್ಸು ಉಂಡು ಯುವಕರ್ನ ಇನ್ನಿತ ದಿನತ ವೇದಿಕೆದ ಇನ್ನಿತ ಕಾರ್ಯಕ್ರಮ ತೂನಗ ಎನ್ನ ಆಶಲವೇ ಎಂಕೊಂಜಿ ಒಂಜಿ ರೀತಿಯ ಕಾನ್ಫಿಡೆನ್ಸ್ಲ ಉಂಡು ಒಂದು ನನ್ನ 50 ವರ್ಷ ನಡಪುಂಡು ಶತಮಾನೋತ್ಸವ ಆವಡು ಶ್ರೀದೇವಿನ ಕೃಪೆ ಎಂಕ್ಲೆಗೆ ಮಾತೆರೆಗ್ಲ ಇಪ್ಪಡು ಕಲೆ ನನ್ನಲ ಬೆಳಗಡೆಂದು ಪಂದು ಎನ್ನೆರಡು ಪಾತ್ರೆಯನ್ನು ಮುಗಿಪ ಸೊಲ್ಮೇಲು ತುಂಬ ಶ್ರೀ ಕೆ ಅರುಣ್ ಕುಮಾರ್ ಬಂದಲೆ ನಮ್ಮೊಟ್ಟಿಗೂ ಉಲ್ಲೆ ಪನ್ಪಿನ ಒಂಜಿ ಸೂಚನೆ ಕೊಡ್ದು ಅನ್ಯ ಕಾರ್ಯ ನಿಮಿತ್ತ ಶಾಸಕರು ವೈ ಭರತ್ ಶೆಟ್ರು ದುಂಬು ಪೋರೆ ಅನ್ನೋ ಒಂದುಲ್ಲೆರು ಅವರಿಗೆ ಬೊಕ್ಕರ ಅಭಿನಂದನೆಯನ್ನು ಸಲ್ಲಿಸೋದಿಲ್ಲ ಶ್ರೀ ವೈ ಭರತ್ ಶೆಟ್ಟಿ ಮೇರೆಗೆ ಶ್ರೀ ಕೆ ಅರುಣ್ ಕುಮಾರ್ ದಿವಂಗತ ಶ್ರೀ ಪ್ರಭಾಕರ್ ರಾವ್ ಮೇರ್ನ ಸುಪುತ್ರೆ ತಾಯಿ ದುರ್ಗಾ ಪರಮೇಶ್ವರಿಯ ಗೆಜ್ಜೆ ಸೇವೆಯಲ್ಲಿ ದೇವರ ಪೆಟ್ಟಿಗೆಯನ್ನಿರಿಸಲು ರಾಯಿಕಟ್ಟೆಯಲ್ಲಿ ಸ್ಥಳದಾನವನ್ನಿತ್ತು 50 ವರ್ಷಗಳಿಂದ ಸಂತೃಪ್ತ ಸೇವೆಯನ್ನಿತ್ತು ತಮ್ಮ ಅನನ್ಯ ಸೇವೆ ಯಕ್ಷಾಭಿಮಾನವನ್ನು ಅಭಿನಂದಿಸಿದೆ. ಗೌರವಿಸಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಅನುಗ್ರಹ ಇರಲೆಂದು ಆಶಿಸಿ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುವ ಈ ಒಂದು ಅಭಿನಂದನಾ ಪತ್ರ ಲೋಕೇಶ್ ಶೆಟ್ಟಿ ಬಕ್ಕ ಸಂಪತ್ ಶೆಟ್ಟಿ ನಿಗಲು ಅವರನ್ನು ಅಭಿನಂದಿಸೋಡು. ಮನೋಜ್ ಹೊಸಮನೆ ದಿವಂಗತ ಹರಿಶ್ಚಂದ್ರ ದಿ ವೆಂಕಪ್ಪ ಪೂಜಾರಿ ಹೊಸಮನೆಯವರ ಪರವಾಗಿ ಶ್ರೀ ಮನೋಜ್ ಹೊಸಮನೆ ತಾಯಿ ದುರ್ಗಾ ಪರಮೇಶ್ವರಿಯ ಗೆಜ್ಜೆ ಸೇವೆಯ ಸಂದರ್ಭದಲ್ಲಿ ಯಕ್ಷಗಾನ ಸೇವೆ ಕೊಂಕುಗದ್ದೆಯಲ್ಲಿ ನಿರಂತರವಾಗಿ ನಿರಾತಂಕವಾಗಿ ನಡೆಸಲು ಸ್ಥಳದಾನವನ್ನಿತ್ತ ತಮ್ಮ ಯಕ್ಷಾಭಿಮಾನವನ್ನು ಅಭಿನಂದಿಸಿ ಗೌರವಿಸಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಅನುಗ್ರಹ ಇರಲೆಂದು ಆಶಿಸಿ ಗೌರವಪೂರ್ವಕವಾಗಿ ಅಭಿನಂದಿಸಿ ಸಲ್ಲಿಸುತ್ತಿರುವಂತಹ ಅಭಿನಂದನಾ ಪತ್ರ ಮಹಾಬಲ್ ಹಾಗೂ ಕಾರ್ತಿಕ್ ನಿಖಲು ಮಿತ್ತ ಚಾವಡಿ ಪೋಡು ಅವರಿಗೆ ಅಭಿನಂದಿಸೋಡು. ಶ್ರೀ ಮನೋಜ್ ಹೊಸಮನೆ, ಶ್ರೀ ಭಾಸ್ಕರ್ ಹೊಸಮನೆ ದಿವಂಗತ ತಿಮ್ಮಯ್ಯ ಪೂಜಾರಿ ಇವರಿಗೆ ಮೇರೆಗೆ ಆನಂದ್ ಬಕ್ಕ ಪುರಂದರ್ ಮಕ್ಕಳು ಗೌರವ ಮಲ್ಪಲ್ಲರು ದಿ ತಿಮ್ಮಯ್ಯ ಪೂಜಾರಿನ ಪರವಾದ ಪ್ರತೀಕ್ ಪೂಜಾರಿ ಮೇರೆ ಮಿತ್ತ ಚಾವಡಿಗೆ ಬರೋಡು. ತಾಯಿ ದುರ್ಗಾ ಪರಮೇಶ್ವರಿಯ ಗೆಜ್ಜೆ ಸೇವೆಯ ಸಂದರ್ಭದಲ್ಲಿ ಯಕ್ಷಗಾನ ಸೇವೆ ಕೊಂಕಗದ್ದೆಯಲ್ಲಿ ನಿರಂತರವಾಗಿ ನಿರಾತಂಕವಾಗಿ ನಡೆಸಲು ಸ್ಥಳದಾನವನ್ನಿತ್ತು ತಮ್ಮ ಯಕ್ಷಾಭಿಮಾನವನ್ನು ಗೌರವಿಸಿ ಅಭಿನಂದಿಸಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಅನುಗ್ರಹ ಇರಲೆಂದು ಆಶಿಸಿ ಗೌರವಪೂರ್ವಕವಾಗಿ ಅಭಿನಂದಿಸಿ ನಿಮ್ಮನ್ನು ಗೌರವಿಸಿ ಸಲ್ಲಿಸಿದಂತಹ ಅಭಿನಂದನಾ ಫಲಕ. ಗಂಗಾಧರ ಹೊಸಮನೆ ದಿವಂಗತ ವಾಸು ಪೂಜಾರಿ ಮೇರ್ನ ಸುಪುತ್ರೆ ಯಶವಂತ್ ಮೇರೆ ಅರಣ ಗೌರವಿಸೋಡು. ದಿ ವಾಸು ಪೂಜಾರಿ ಹೊಸಮನೆಯವರ ಪರವಾಗಿ ಶ್ರೀ ಗಂಗಾಧರ್ ಹೊಸಮನೆ ತಾಯಿ ದುರ್ಗಾ ಪರಮೇಶ್ವರಿಯ ಗೆಜ್ಜೆ ಸೇವೆಯ ಈ ಸಂದರ್ಭದಲ್ಲಿ ಯಕ್ಷಗಾನ ಸೇವೆ ಕೊಂಕುಗದ್ದೆಯಲ್ಲಿ ನಿರಂತರವಾಗಿ ಹಾಗೂ ನಿರಾತಂಕವಾಗಿ ನಡೆಯಲು ಸ್ಥಳದಾನವನ್ನಿತ್ತು ತಮ್ಮ ಯಕ್ಷಾಭಿಮಾನವನ್ನು ತೋರಿಸಿದಿರಿ. ಈ ಒಂದು ನಿಮ್ಮ ಯಕ್ಷಾಭಿಮಾನಕ್ಕೆ ಗೌರವಿಸಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಅನುಗ್ರಹ ಇರಲೆಂದು ಗೌರವಪೂರ್ವಕವಾಗಿ ಅಭಿನಂದಿಸಿ ಸಲ್ಲಿಸಿದಂಥ ಅಭಿನಂದನಾ ಪತ್ರ.
ಮಾತೆಲ್ಲ ಜೋರಾದವರ ಕೈತಾಟಿದ ಮುಖೇನ ವೇದಿಕೆ ರೀತಿಯ ಮಾತೆರೆಲ್ಲ ಅಭಿನಂದಿಸೋಡು ಪಣಂದು ಬೈದಿನ ಮಾತೆರೆಗ್ಲ ಒಂದೇ ಶಬ್ದೋಡು ಧನ್ಯವಾದ ಕೊರ್ರಲ್ಲರು. ದೀಕ್ಷಿತ್ ಪಂಜಮುಗಿರು ಗ್ರಾಮದ 10 ಸಂವತ್ಸರ 50 ವರ್ಷದ ನಡಪನ ಈ ಯಕ್ಷಗಾನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ನಮ್ಮ ಆಶೀರ್ವಚನದಿಂದ ಶ್ರೀ ಕೊರನ ಚಿತ್ತಿನ ನಮ್ಮ ಶ್ರೀ ಲಕ್ಷ್ಮೀನಾರಾಯಣ ಹಸ್ರಣ್ಣ ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಮೇರೆಗೆ ಪಂಜಮುಗಿರು ಗ್ರಾಮದ 10 ಸಂವತ್ಸರ ಪರವಾದ ಸೊಲ್ಮೇಲೆ ಸಂದಾಯಿತ ಮಲ್ತೊಂದಿಲ್ಲ ಅಂಚನೆ ಶ್ರೀ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಸಂಚಾಲಕರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೆರೆಗ್ಲ ಪತ್ತೆನ ಪರವಾದ ಸೊಲ್ಮೇಲೆ ಸಂದಾಯಿತ ಮಲ್ತೊಂದಿಲ್ಲ ಅಂಚನೆ ಶ್ರೀ ವರ್ಜಕುಮಾರ್ ಕರ್ನಾಂತಾಯ್ ಬಲ್ಲಾಲ್ ಮೇರೆ ನಮಗೆ ಆಶಿಕ್ ಬಲ್ಲಾಲ್ ಮೆರೆಗ್ಲ ಈ ಕಾರ್ಯಕ್ರಮ ಬೈದಿನಕ್ಕೆ ಅರ್ತಿ ಬಿತ್ತಿದ ಸೊಲ್ಮೇಲೆ ಸಂದಾಯಿತ ಮಂತೊಂದಿಲ್ಲ ಅಂಚನೆ ನಮ್ಮ ಡಾಕ್ಟರ್ ವೈ ಭರತ್ ಶೆಟ್ಟಿ ಬತ್ತಿದ್ದರು ಅರೆಗ್ಲ ಈ ಕಾರ್ಯಕ್ರಮದ ಪರವಾದ ಸೊಲ್ಮೇಲೆ ಸಂದಾ ಹೊಂದಿಲ್ಲ ಅಂಚನೆ ಅನಿಲ್ ಕುಮಾರ್ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಅರೆಗ್ಲ ಈ ಕಾರ್ಯಕ್ರಮ ಬತ್ತಿದ್ದಕ್ಕೆ ಅರ್ತಿ ಬಿತ್ತಿದ ಸೊಲ್ಮೇಲೆ ಸಂದಾಯಿತ ಮಲ್ತೊಂದಿಲ್ಲ ಅಂಚನೆ ವೇದಿಕೆ ಪುನಃ ನಮ್ಮ ಗೌರವಾಧ್ಯಕ್ಷರಾದ ನಾರಾಯಣ್ ಕೆ ಪೂಜಾರಿ ಮೆರೆಗ್ಲ ಸೊಲ್ಮೇಲೆ ಸಂದಾಯಿತ ಮಲ್ತೊಂದಿಲ್ಲ ಅಂಚನೆ ನಮ್ಮ ರಘು ಶೆಟ್ಟಿಯಲ್ಲರು ಗೌರವಾಧ್ಯಕ್ಷರು ಪಂಜಮುಗಿ ಗ್ರಾಮದ 10 ಸಂಸ್ಥೆ ಮೆರೆಗ್ಲ ಸೊಲ್ಮೇಲೆ ಸಂದಾಯಿತ ಮಲ್ತೊಂದಿಲ್ಲ ಅಂಚನೆ ನಮ್ಮ ಸಮಿತಿದ ಅಧ್ಯಕ್ಷರಾಯನ ಕೃಷ್ಣ ಸನ್ನಿಲರು ಅರೆಗ್ಲ ಸೊಲ್ಮೇಲೆ ಸಂದಾಯಿತ ಮಲ್ತೊಂದಿಲ್ಲ ಅಂಚನೆ ಮಾತಾ ಬೈದಿನ್ ಚಿತ್ತಿ ಯಕ್ಷಾಭಿಮಾನಿ ನಕ್ಲೆಗ್ಲ ಅಂಚನೆ ನಮ್ಮ ಕಾರ್ಯಕ್ರಮ ಎಡ್ಡೆ ರೀತಿ ನಡಪಾಯರಕ್ಕೆ ಮಾತಾಡ ಸಹಕಾರಗಳ ಸೊಲ್ಮೇಲೆ ಪಡೆದು ಎಂಗ್ಲ ಸೊಲ್ಮೇಲೆ ಮತ್ತೊಂದಿಲ್ಲ. ಜೈ ಹಿಂದ್. ಯಕ್ಷಗಾನ ನಡೆಯುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ರಸಭಂಗವನ್ನು ಉಂಟು ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಂದ ಕ್ಷಮೆಯನ್ನು ಯಾಚಿಸ್ತಾ, ಆದರೆ 50ನೇ ವರ್ಷ ಆದುದರಿಂದ ಅನಿವಾರ್ಯ ಅನ್ನುವಂತಹ ದೆಸೆಯಲ್ಲಿ ನಾವು ಈ ಒಂದು ಸುಂದರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ. ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಸಮಿತಿಯ ಎಲ್ಲರ ಪರವಾಗಿ, ವಿಶೇಷವಾಗಿ ಅಧ್ಯಕ್ಷರಾದಂತಹ ನಾರಾಯಣರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಮಧ್ಯದಲ್ಲಿ ದಯವಿಟ್ಟು ದೇವರ ಪ್ರಸಾದ ಹಿಂಬದಲ್ಲಿ ನೀಡ್ತಾ ಇದ್ದಾರೆ, ಅದನ್ನು ಸ್ವೀಕರಿಸಿ ಎಲ್ಲರೂ ಯಕ್ಷಗಾನ ನೋಡಿಯೇ ಹೋಗಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ. ಜೈ ಕರ್ನಾಟಕ. ಜನನಿಯೇ ಮಾಲಿನಿಯೋ ವರದನುರ ಬಿಟ್ಟಿಯಲಿ ಕಾಮಿನಿಯು ಮಾಲಿನಿಯೋ
ಮನುಜಾಪೇಕ್ಷೆಯಲಿ ಕಾಮಿನಿಯು ಕನಕ ಗರ್ಭನ ದಬಬನು ಗಿವಿಯನುತ್ತಲಿಯೇ ಕನಕ ಗರ್ಭನ ದಬಬನು ಗಿವಿಯನುತ್ತಲಿ ಅದಕ್ಕಾಗಿ ಅಣೆತಂದು ಮನದಿಯೋ ತೀಸಿದಳು ಏನ್ ಮಾಡೋಳು ಕನಕ ಗರ್ಭನ ದಬಬನು ಗಿವಿಯನುತ್ತಲಿ ಅದಕ್ಕಾಗಿ ನಡೆತಂದು ಮನದಿಯೋ ತೀಸಿದಳು ನೀಯನೆಯಲಿ ಮಾಲಿನಿಯು ಜಯ ನಮೋ ಜಗದೀಶ್ವರ ನಿನ್ನೆ ರಕ್ಷಣೆ ಮಾಡು ತಂದೆ. ಆನಂದ ಸಾಗರ ಸಂತೋಷದ ಆಗರ ಎನಿಸಿಕೊಂಡಿರುವಂತಹದ್ದು ಈ ಶೋಣಿತಾಪುರ. ಇಲ್ಲಿಗೆ ಅಧಿಕಾರಿಣಿಯಾಗಿ ಮೆರೆಯುತ್ತಾ ಇರುವವರು ನನ್ನ ತಾಯಿ ದಿತಿದೇವಿ. ಅವರ ಪ್ರೀತಿಯ ಸುಪುತ್ರಿಯಾಗಿ ಮಾಲಿನಿ ಎನ್ನುವಂತಹ ಹೆಸರಿನಿಂದ ಈ ಭೂಮಿಯ ಬೆಳಕನ್ನು ಕಂಡವಳು ನಾನು. ಹಾಗೆ ಸಂಪತ್ತು ಸೌಭಾಗ್ಯದಿಂದ ತುಂಬಿ ತುಳುಕುತ್ತಾ ಇದೆ ಈ ಶೋಣಿತಾಪುರ. ಯಾವುದಕ್ಕೂ ಕುಂದು ಕೊರತೆಗಳಿಲ್ಲ. ಆದರೆ ತಾಯಿಯವರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಕಾರಣ ಏನು ಎನ್ನುವ ಹಾಗೆ ಕೇಳಿದ್ರೆ, ಸ್ವರ್ಗಲೋಕದಲ್ಲಿ ದೇವತೆಗಳು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಅವರು ಕಿರಿಯ ಭಾಗಿಗಳು, ನಾವು ಹಿರಿಯ ಭಾಗಿಗಳಾಗಿದ್ದಾರೆ. ನ್ಯಾಯಸಮ್ಮತವಾಗಿ ದೊರಕಬೇಕಾದಂತಹ ಅಧಿಕಾರ ಅದನ್ನು ಪಡೆಯಬೇಕಿರುವಂತಹ ಉದ್ದೇಶದಿಂದಲೇ ತನ್ನ ಮಕ್ಕಳನ್ನು ಸ್ವರ್ಗಲೋಕಕ್ಕೆ ಕಳುಹಿಸಿಕೊಟ್ರೆ ಆ ದೇವತೆಗಳು ಸಮರದಲ್ಲಿ ಮಕ್ಕಳನ್ನು ಕೊಂದು ಕಳೆದ್ರಂತೆ. ಆ ಕಾರಣಕ್ಕಾಗಿ ತಾಯಿ ದುಃಖಿಸ್ತಾ ಇದ್ರು. ತಾಯಿಗೆ ಸಮಾಧಾನದ ಮಾತುಗಳನ್ನು ಹೇಳಿದೆ. ಹಾಗೆ ನನ್ನಿಂದ ಏನು ಉಪಕಾರ ಆಗಬೇಕನ್ನುವ ಹಾಗೆ ಕೇಳಿಕೊಂಡೆ. ಆ ಹೊತ್ತಿನಲ್ಲಿ ಅಮ್ಮನಾಡಿದಂತಹ ಮಾತು, ನೇರವಾಗಿ ಕಾನನಕ್ಕೆ ಹೋಗಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದು ಬಂದಂತಹ ಸಂದರ್ಭ ಗಂಡು ಸಂತಾನವನ್ನು ಪಡೆಯುವಂತಹ ವರವನ್ನು ಕೇಳಿಕೊಂಡು ಬಾ ಅನ್ನುವ ಹಾಗೆ ನನಗೆ ಆಜ್ಞೆಯನ್ನು ಮಾಡಿದ್ರು. ತಾಯಿ ಆಜ್ಞೆಯನ್ನು ಶಿರದಲ್ಲಿ ಧರಿಸಿಕೊಂಡು ನೇರವಾಗಿ ಬಂದು ನಿಂತಹ ಸ್ಥಳ ಇದುವೆ ಘೋರಾರಣ್ಯವಾಗಿದೆ. ಪ್ರಶಾಂತವಾದಂತಹ ವಾತಾವರಣ, ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಇದೆ ಎನಿಸಿಕೊಂಡಿದೆ. ಹಾಗಾದ್ರೆ ತಪಸ್ಸಲ್ಲಿ ತೊಡಗಿಕೊಳ್ಳುವುದೇ ಯೋಚನೆ ಮಾಡಬೇಕಾಗ್ತದೆ ಸ್ವಾಮಿ. ಚಲುವಿಕೆ ಯೌವನದಿಂದ ಕಂಗೊಳಿಸ್ತಾ ಇದೆ. ಈ ರೂಪದಿಂದ ನಾನು ತಪಸ್ಸನ್ನು ಆಚರಿಸಿದ್ರೆ ನಾಳೆ ತೊಂದರೆ ಆಗುವುದಕ್ಕೆ ಸಾಧ್ಯ ಉಂಟು. ಹೌದಪ್ಪ, ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ಅನಿಮಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವರು ನಾವು. ಯಾವ ಹೊತ್ತಲ್ಲಿ ಯಾವ ರೂಪವನ್ನು ಧರಿಸುವುದಕ್ಕೆ ಸಾಧ್ಯ ಉಂಟು. ಯಾರಿಂದಲೂ ಅಡಚಣೆ ಬಾರದ ರೀತಿಯಲ್ಲಿ ನಾನು ತಪಸ್ಸನ್ನು ಆಚರಿಸಬೇಕಂತಾದ್ರೆ ಕಾಣುತ್ತಾ ಇದೆಯಲ್ಲ ಮಹಿಷಿ ರೂಪ. ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸ್ತೇನೆ. ಇದೋ ಇದೋ ಮಹಿಷಿ ರೂಪ. ತಪಸ್ಸಿನಿಂದ ವಿಮುಕ್ತರಾಗಿ ಎತ್ತು ನೋಡಿದೆ ಎಂದಾದರೆ ಸುತ್ತ ಪರಿಸರವು ಅವ್ಯವಸ್ಥೆಗೆ ಒಳಗಾಗಿದೆ ಅಲ್ಲ, ಆಗ ಸಂತತಿಗಳು ಧರೆಗೆ ಬೀಳುತ್ತಾ ಇದೆ. ಪರಿಸರವು ತನ್ನ ಸತ್ವನೇ ಕಳೆದುಕೊಂಡಿದೆ. ಹಾಗಾದರೆ ಈ ರೀತಿಯಾದ ಪ್ರಕೃತಿ ವಿಕೋಪ ಆಗುವುದಕ್ಕೆ ಕಾರಣವೇನು ಎನ್ನುವ ಹಾಗೆ ಜ್ಞಾನೇಶ್ವರಿಂದ ನೋಡಿದಾಗ ಅರಿತೆ ಕಶ್ಯಪ ಸಂತತಿ ತಿಥಿ ಜಾತೆಯಾದ ಮಾಲಿನಿ ಮಹಿಷ್ಯ ರೂಪವನ್ನು
ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇದು ಯಾರಿಗೆ ಅಪಮಾನ? ಸುಮ್ಮನೆ ಬಿಡಲಾರೆ. ಮಹಿಷ ರೂಪವನ್ನಾದು ತಪಸ್ಸನ್ನಾಚರಿಸುವ ಈಕೆಯ ಉದರದಲ್ಲಿ ಕೋಣನೆ ಹುಟ್ಟಲಿ. ನಾನು ಕೊಟ್ಟಂತ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಕೂಡ ಪರಿಹಾರ ಶೀಘ್ರ. ಇನ್ನು ಇಲ್ಲೇ ಇರುವುದಲ್ಲ, ಬೇರೆ ಕ್ಷೇತ್ರ ಅರಸುತ್ತಾ ಮುಂದುವರಿಯುತ್ತಾರೆ. ನಿನಗೇನು ಬೇಕು ಕೇಳು, ಅನುಗ್ರಹಿಸ್ತೇನೆ. ಸ್ವಾಮಿ ಕರುಣಾ ಸಾಗರ ದೇವ ಪರಮೇಶ್ವರಿಗೆ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಶ್ರೇಯಸ್ಸಾಗಲಿ ಮಗಳೇ ನಿನಗೆ. ಕರುಣ ಸಾಗರ ದೇವ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ತಂದೆ, ಕಠಿಣವಾದಂತ ತಪಸ್ಸಿನಲ್ಲಿ ತೊಡಗಿಕೊಂಡವಳು ನಾನು. ನನ್ನ ತಪಸ್ಸಿಗೆ ಒಲಿದು ಬಂದಿರೋ ತಂದೆ, ಧನ್ಯಳಾದೆ. ಆದ್ರೆ ಈ ರೀತಿ ತಪಸ್ಸನ್ನು ಮಾಡುವುದಕ್ಕೆ ಬಲವಾದಂತ ಕಾರಣ ಏನು? ದೈತ್ಯ ಕುಲದಲ್ಲಿ ಗಂಡು ಸಂತತಿ ಅಂದ್ರೆ ಯಾರೂ ಇಲ್ಲ. ಗಂಡು ಮಗುವನ್ನು ಪಡೆಯುವ ಉದ್ದೇಶದಿಂದಲೇ ನಿಮ್ಮನ್ನು ಒಲಿಸಿಕೊಂಡೆ ಸ್ವಾಮಿ. ನಾನು ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಗಂಡು ಆಗಬೇಕು, ಸಮರ್ಥನಾಗಿ ಮೆರೆಯಬೇಕು, ಕೀರ್ತಿಶಾಲಿಯಾಗಿ ಮೆರೆಯಬೇಕೆನ್ನುವಂತ ಆಸೆಯನ್ನು ಈಡೇರಿಸಿಕೊಡಿ ತಂದೆ. ಮಾಲಿನಿ, ಕುಲೋದ್ಧಾರಕನಾದಂತ ಮಗನೋರ್ವನನ್ನು ಪಡೆಯಬೇಕು ಎನ್ನುವಂತ ಹೆಬ್ಬಯಕೆ ನಿನ್ನದು. ಸತ್ಯ. ನಿಮ್ಮಂತೆ ರೂಪ ಅಲ್ಲದಿದ್ದರೂ ಕೋಣ ಮಗ ನಿನ್ನ ಉದರದಲ್ಲಿ ಜನಿಸುವಂತಹ ವರವನ್ನು ನಿನಗೆ. ಶಿವ 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 ಶಿವ, ಏನಿದು ತಂದೆ? ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣದೆ, ಏನು ಪ್ರಯೋಜನ ಉಂಟು ಹೇಳಿ ಸ್ವಾಮಿ? ಮರುಗಬೇಡ. ಮುನಿವರ ವಚನವು ತಪ್ಪರಿಯದು ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಪರಾಜನಿಧಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲ ವಿಧಿಯ ಮಾತು ಎನ್ನುತ್ತ ಸಂತೈಸಿದನು ಮಾಲಿನಿಯ ಮರುಗದಿರು. ಮಾಲಿನಿ, ಮರುಗದಿರು ಮಗಳೇ. ನೀನು ತಪೋನಿರತವಾದಂತ ಸಂದರ್ಭದಲ್ಲಿಯೇ ಹತ್ತಿರದಲ್ಲಿ ಸ್ಪಾರ್ಶಕ ಮುನಿವರ್ವರು ತಪಸ್ಸನ್ನಾಚರಿಸುತ್ತಾ ಇದ್ದರು. ಅವರ ತಪಸ್ಸು ಭಂಗವಾಗಿ ಹೋಯಿತು. ಇದಕ್ಕೆ ನೀನೇ ಕಾರಣವು ಎನ್ನುವುದನ್ನು ತಿಳಿದಂತಹ ಮುನಿವರ ಕ್ರೋಧಗೊಂಡು ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಎನ್ನುವ ಹಾಗೆ ಶಪಿಸಿ ಬಿಟ್ಟಿದ್ದಾರೆ ಮಗಳೇ. ಇದಕ್ಕೆ ಪರಿಹಾರ ಇಲ್ಲವೇ ತಂದೆ? ಆ ಕಾಲದಲ್ಲಿ ಮುನಿವರ ಮತ್ತೊಂದು ವಚನವನ್ನು ಹೇಳಿದ್ದಾರೆ. ತಾನು ಕಟ್ಟ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರವೇ ಲಭ್ಯವಾಗದೆ ಹೋಗಲಿ ಎನ್ನುವ ಹಾಗೆ. ಮತ್ತೆ ನಾನೇನಮ್ಮ ಮಾಡಲಿ ಹೇಳು? ಹಾಗಾದ್ರೆ ನನ್ನ ಜೀವನ ವ್ಯರ್ಥವಾಗಿ ಹೋಯಿತೆ ತಂದೆ. ಇಷ್ಟಕ್ಕೆ ನೀನು ಯಾಕಮ್ಮ ದುಃಖ ಪಡಬೇಕು? ರೂಪಾಕಾರ ಎನ್ನುವುದು ಯಾರಿಗೂ ಪ್ರಾಮುಖ್ಯವಲ್ಲ. ನಿರ್ಮಲವಾದಂತ ವಿಶಾಲವಾದ ಹೃದಯ ಶ್ರೀಮಂತಿಕೆ ಎಲ್ಲರಿಗೂ ಭೂಷಣ. ಯೋಚಿಸಿಕೊಳ್ಳಬೇಡ. ನಿನ್ನ ಮಗ ಕೋಣನಾದರೂ ಅವನ ಮುಂದೆ ಜಾಣ
ಲೋಕದಲ್ಲಿ ಅದ್ಭೀತವಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸುವ ಪುತ್ರರತ್ನನಾಗುತ್ತಾನೆ. ಸತ್ಯವೇ? ಇಷ್ಟಿದ್ದರೆ ಸಾಕಲ್ಲ ಮಗನೇ ನಿನಗೆ. ಹೋಗಿ ಬಾ, ಶುಭವಾಗಲಿ. ಕೊನೆಗೂ ಬ್ರಹ್ಮದೇವರಾಡಿದ ಮಾತನ್ನು ಕೇಳಿದ ಮನಸ್ಸಿಗೆ ಮಹಾನಂದವಾಯಿ. ಈ ಸಂತೋಷದ ವಿಚಾರವನ್ನು ಅಮ್ಮನಿಗೆ ತಿಳಿಸಬೇಕಲ್ಲ. ಅರಮನೆಗೆ ನಡಿ. ಬಗೆಯರಿಯದ ಸ್ಥಿತಿಯು ಮರುಗುದಿರೆ ತನ್ನದಲ್ಲಿ ಜಯನಮೋ ಪರಮೇಶ್ವರನೇ ಕಾಪಾಡು. ಸಪ್ತ ಸಾಗರದ ಎದ್ದಂತ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರವು ಮತ್ತು ರಾಗದೋಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿ ಬರುವಂತ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿ ವರ್ಣರಂಜಿತವಾಗಿ ಶೋಭಿಸುತ್ತಾ ಉಂಟು ನಮ್ಮೀ ಶೋಣಿತಾಪುರ. ಮಗಳಾದ ಮಾಲಿನಿಯನ್ನು ಕರುಣಿಕೆಗಳು ಇದ್ದೇನೆ. ಬ್ರಹ್ಮದೇವನ ತಪಸ್ಸನ್ನು ಆಚರಿಸುವ ತಪಸ್ಸಿನ ಮುಖೀನವಾಗಿ ಮೂರು ಲೋಕ ಜಯಿಸುವಂತಹ, ಮೂರು ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನು ಪಡೆಯುವ ಹಾಗೆ ಈ ಸಮಯಕ್ಕೆ ನನ್ನ ಆಸೆಯನ್ನು ಚಾಚೂ ತಪ್ಪದೆ ಹೇಳಿಸಿದ್ದಾನೆ. ಈ ಸಂದರ್ಭಕ್ಕಾಗುವಾಗ ಪಾತಾಳಲೋಕದ ಅಧಿಪತಿ ವಿದ್ಯುನ್ಮಾಲಿ ಎಂಬ ಆತನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ಸುಖ ದಾಂಪತ್ಯ ಜೀವನ ಸಲುವಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನಿಟ್ಟಿದ್ದಾನೆ. ಮಗುವಿನ ಲಾಲನೆ ಪಾಲನೆಯನ್ನು ಕಂಡು ಸಂತೋಷದ ಜೀವನವನ್ನು ನಡೆಸಿಕೊಂಡು ಬಂದಿರು ಸತ್ಯ. ಆದರೆ ಏನು ಮಾಡೋಣ ಹೇಳಿ, ಸ್ವರ್ಗ ಲೋಕವನ್ನು ಪಡೆಯುವಂತ ಗನಸು ಗನಸಾಗಿ ಉಳಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಡುವುದಕ್ಕೆ ಯಾರಿದ್ದಾರೆ? ಓದಿ ನೇರವಾಗಿ ಇಲ್ಲಿಗೆ ಬಂದು ಸೇರಿದೆ. ಅಮ್ಮೋ, ನಿಮ್ಮ ಮಗಳಾದ ಮಾಲಿನಿಯನ್ನು ನನಗೆ ಮದುವೆ ಮಾಡಿಸಿಕೊಟ್ಟದ್ದು ಮಾತ್ರವಲ್ಲದೆ ಚೋಣಿತದ ಸಮಸ್ತ ಆಡಳಿತವನ್ನು ನನಗೊಪ್ಪಿಸಿದ್ದೀರಿ. ಅಮ್ಮೋ, ಎಲ್ಲ ಸುಖ ಸಂತೋಷದಲ್ಲಿದ್ದಾರೆ. ನನಗೆ ಮಗುವೊಬ್ಬ ಹುಟ್ಟಿದ್ದಾನೆ. ಮಹೇಶ ಅಂತ ಹೆಸರಿಟ್ಟಿದ್ದೇನೆ. ಅಮ್ಮೋ, ಮಹೇಶನೊಂದಿಗೆ ಆಟ ಪಾಠದಲ್ಲಿ ಕಾಲವನ್ನು ಕಳೆದು ಬಿಟ್ಟು ಎಲ್ಲವನ್ನೂ ಕಳ್ಕೊಂಡಂತೆ ಅಳ್ತಾ ಇದ್ದೀರಲ್ಲಮ್ಮ. ಯಾಕಮ್ಮ, ಏನಾಯ್ತಮ್ಮ? ನನ್ನಲ್ಲಿ ಹೇಳಮ್ಮ. ಮಗನೇ, ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಬಿತ್ತರಿಸಿ? ಏನಮ್ಮ? ಸ್ವರ್ಗ ಲೋಕವನ್ನು ಪಡೆಯಬೇಕು, ಸ್ವರ್ಗ ಲೋಕದಲ್ಲಿ ಅಧಿಕಾರವನ್ನು ಸ್ಥಾಪಿಸಬೇಕೆನ್ನುವ ಹಾಗೆ ಅದೆಷ್ಟು ಹೊಂಗನಸು ಕಂಡು. ಹೌದಮ್ಮ, ಯಾವುದು ಕೈಗೂಡಲಿಲ್ಲ. ಸ್ವರ್ಗ ಲೋಕದಲ್ಲಿ ಅಧಿಕಾರ ಪಡೆಯಲು ಹೋದಂತೆ ನನ್ನ ಮಕ್ಕಳು ಒಂದು ಮುಗಿಸಿದರ ಆ ದೇವತೆಗೆ ಈ ಸಮಯಕ್ಕೆ ನನ್ನದೊಂದು ಆಸೆ ಏನಮ್ಮ? ಸ್ವರ್ಗ ಲೋಕದ ಅಧಿಕಾರ ಸಿಗಬೇಕು. ಅಷ್ಟು ಮಾತ್ರವಲ್ಲ, ಸತ್ತು ಹೋದಂತ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ.
ಯಾರಿದ್ರು ಪುತ್ರ ಶೋಕ ಎನ್ನುವುದೇ ಅವರನ್ನು ಬಿಟ್ಟು ಆಗುವುದಿಲ್ಲ. ಅಮ್ಮ, ಈ ಹಿಂದೆ ಹೋದಂತ ನಿನ್ನ ಮಕ್ಕಳ ಆತ್ಮಕ್ಕೆ ಸದ್ಗತಿಯಾಗಬೇಕು. ನಿನ್ನ ಮಕ್ಕಳನ್ನು ಮರೆಯಮ್ಮ, ನಿನ್ನ ಮಕ್ಕಳನ್ನು ನನ್ನಲ್ಲಿ ನೋಡಮ್ಮ. ನಾನಿನ್ನು ಜೀವಂತವಾಗಿದ್ದೇನೆ. ಈಗಿಂದಲೇ ಹೋಗ್ತೇನೆ. ಸುರಭ ಮುಕ್ತರ ಭಕ್ತಿ ಮಾಡಿದ್ದು ಸುರಪೀಠವನ್ನು ನಿನಗೆ ಬಿಡ್ತೇನೆ. ಜಯ ಶ್ರೀನಾಗಿ ಯುದ್ಧಕ್ಕೆ ಬಂದರು. ನನ್ನಲ್ಲಿ ಸೋತೆ ಓಡಿ ಹೋಗ್ತಾ ಇದ್ದಾರೆ ರಣ ಹೇಡಿಗಳು. ಸುರಪೀಠ ಬರಿದಾಗಿದೆ. ಸ್ವರ್ಗದಲ್ಲಿ ವಿಜಯೋತ್ಸವವನ್ನು ಆಚರಿಸಿರುವಂತ ವೇಳೆ ಒಮ್ಮಿಂದೊಮ್ಮೆಲೆ ಹಕ್ಕಿಯ ಹಾಗೆ ಹಾರಿ ಬಂದಿ. ಎಲ್ಲ ಒಂದೊಂದು ಮಾತ್ರವಲ್ಲದೆ ನನ್ನ ಕಪಾಲಕ್ಕೆ ರೆಕ್ಕೆಯಿಂದ ಬಡಿದಿದ್ದೇನೆ. ಯಾರಲ್ಲ ನಿನದು ನನಗೂ ಇರುವಂತ ದ್ವೇಷವೇನು? ನೀನು ಇಲ್ಲಿಗೆ ಬಂದದ್ದು ಯಾಕೆ? ನೇರವಾಗಿ ಸ್ವರ್ಗವನ್ನು ಏರಿ ಇಂದ್ರಾದಿ ಸಮಣಸರನ್ನು ಬಡಿದೊಡಿಸಿದ್ದೆ. ಈ ಕಾಲಕ್ಕೆ ನಿನ್ನೆದುರು ನಿಂತವ ಸಾಮಾನ್ಯನಲ್ಲ. ಇಂದ್ರನ ಪಕ್ಷ ವಹಿಸಿ ಬಂದವ ಯಕ್ಷರಾಜ ಪಿಂಗಲಾಕ್ಷ. ಒಂದು ವೇಳೆ ಆ ಕೈಲಾಸವಾಸಿ ತ್ರಯಕ್ಷ ಬಂದರು ನನ್ನನ್ನು ಲಕ್ಷಿಸಲಾರೆ. ನಿನ್ನ ರೆಕ್ಕೆಗಳನ್ನು ಕಡಿತಾರೆ.
ಮಾತಾಡು. ಸೇರಿಸ್ಲಿಕ್ಕೆ ಎಂತದು ಸೇರಿಸುವುದಾ? ಅಕ್ಷರ. ಅಕ್ಷರವಾ? ಮುಗಿಲಿಲ್ವಾ? ನಿಮ್ಮ ಗಂಡನ್ನ ಸುರಪುರಕ್ಕೆ ಹೋದವನು. ಅಲ್ಲಿಗೆ ಹೊರದಾಗ ಸುರತ್ಕಲ್ನವರು ಬಂದ್ರಲ್ಲ, ಸುರಲೋಕದವರು ಬೆಂಡೆತ್ತಿ ಬಂದ್ರು, ದಂಡೆತ್ತಿ ಬಂದ್ರು. ಹೌದಮ್ಮ. ಅಗ್ನಿ ಬಂದ, ಅರುಣ ವರುಣ ಬಂದ, ನೀರ್ಪತ್ತಿ ನೀರುತ್ತಿ ಬಂದ, ಎಲ್ಲ ಪೆಟ್ಟು ಮಾಡಿ ಸೋತು ಹೋದ್ರು. ಒಳ್ಳೆದಾಯ್ತಲ್ಲ. ಅಷ್ಟಾಗುವಾಗ ಮತ್ತೆ ಚಿಮ್ಮಿನಿಪುರದೊಡೆಯ ಶೈಮಿನಿಪುರದೊಡೆಯ ಧರ್ಮರಾಯ ಯಮಧರ್ಮರಾಯ ಅವ ಬಂದ ಒಂದು ಚಂದ ಕಾಣಬೇಕಿತ್ತು ತಾಯಿಗೆ. ಬಂದ ಕೋಣದ ಮೇಲೆ ಕುಳಿತು ಪಾಯಸ ಇಟ್ಕೊಂಡು ಬಂದ, ಪಾಶ ಹಿಡಿದುಕೊಂಡು ಬಂದ. ಅವನ ಮೇಲೆ ನನಗೊಂದು ಸೇಡಿತ್ತು ತಾಯಿ. ಅದ್ಯಾಕೆ ಕೋಪ? ಬರೇ ಸಣ್ಣ ಪ್ರಾಯದ ನನ್ನ ಅಜ್ಜಿಯ ಜೀವ ಕೊಂಡು ಹೋಗಿದ್ದಾನೆ ಪಾಪಿ. ಸಣ್ಣ ಪ್ರಾಯವ? ಎಷ್ಟು? 98 99 ಅದು ಸಣ್ಣ ಪ್ರಾಯವ? ನಮ್ಮಲ್ಲೆಲ್ಲ ಸಣ್ಣದಲ್ವಾ. ಆ ಸೇಡನ್ನು ತೀರಿಸುವ ಒಂದು ಅವಕಾಶ ಒದಗಿ ಬಂತು. ಕೋಣದ ಕೊಂಬಲ್ಲಿ ಹಿಡಿದು ಎಳ್ದದ್ದೇ ತಡ, ಯಮ ದೊಪ್ಪನೆ ಬಿದ್ದ. 4 ಮೆಟ್ಟಿದ್ದು ಯಮ ಗುಡ್ಡೆಗೆ, ಕೋಣ ಗದ್ದೆಗೆ. ಬಲಿಷ್ಠವಂತ. ಇಷ್ಟ ಆಗುವಾಗ ನಮ್ಮವರು ಹೇಳಿದ್ರು ಏನಂತ? ಯಮಧರ್ಮರಾಯನ ಹಗ್ಗದ ಕೋಣ ಗದ್ದೆಗೆ ಇಳಿತಿದ್ದಾನೆ. ಹೌದಾ? ಪ್ರಾರಂಭ ಮಾಡಿದ್ದ. ಇವರೆಲ್ಲ ಎದುರಿಂದ ಬಂದು ಪೆಟ್ಟು ಮಾಡಿದ್ರು. ಆ ಪಾಪಿ ಮಗ ಎದುರು ಬರಲೇ ಇಲ್ವಲ್ಲ. ಯಾರವನು? ವಾಯುದೇವ. ಅವ ಹಿಂದಿನಿಂದ ಬಂದು ಒಂದು ಸ್ವರ ಬಿಟ್ಟ, ಶರಪ್ರಯೋಗ ಮಾಡಿದ. ಸ್ವಯಿಂಕ್ ಅಂತ ಬಿಟ್ಟ. ನಮ್ಮ ಒಡೆಯರಿಗೆ ಕೇಳಿಸ್ತು, ಅವರು ಸುಮ್ಮನೆ ಇರ್ತಾರೆ. ಅವ್ರು ಫೂಯಿಂಕ್ ಅಂತ ಬಿಟ್ಟು ಬಾಣ ಪ್ರಯೋಗ ಮಾಡಿ. ಮತ್ತೆ ಇವರ ಸ್ವಯಿಂಕ ಬೈಕ್ಗಳಲ್ಲಿ ನಮಗೆ ನಿಲ್ಲಿಕ್ಕಾಗಲಿ. ಏನಾಯ್ತು? ಶರವನ್ನು ಸಿಂಜಿನಿಗೆ ಜೋಡಿಸಿ ಬಿಡುವಂತ ರಭಸ. ಕೊನೆಗೆ ನಮ್ಮ ಒಡೆಯರಿಗೆ ಸೀಟು ಜೋರು ಬಂತು, ಸಿಟ್ಟು ಬಂತು. ಅದೇ ಬಲದ ಕಾಲನ್ನೆತ್ತಿ ತಿರುಗಿಸಿ ಒಂದು ಒದ್ದದ್ದು. ಹಿಂದಿನಿಂದ ಬಂದ ವಾಯು ಹಿಂದಿನಿಂದಲೇ ಹೋದ. ಸೋತು ಹೋದ. ಅವ ಹೋದ ಮೇಲೆ ಸ್ವಲ್ಪ ಹೊತ್ತು ನಿಲ್ಲಿಕ್ಕಾಗಲಿಲ್ಲ ತಾಯಿ. ಯಾಕೋ? ಅಷ್ಟು ಧೂಳೆ ಬೀಸಿಕೊಂಡು ಹೋಗಿದ್ದ. ಹಾಗೆ ಕೊನೆಗೆ ಬಂದವ ಸುರೇಶ. ಸುರಪಾಲ. ಸುರಪ್ಪ ಅವ ಬಂದ ಒಂದು ಟಿವಿ ನೋಡ್ಬೇಕಿತ್ತು. ಹೇಗೆ ಬಂದ? ಅವ 56ರಲ್ಲಿ ಬಂದದ್ದು. ಐರಾವತವನ್ನು ಏರಿಕೊಂಡು ಬರುವವನು. ಇದು ಐರಾವತ? ಹೌದಪ್ಪ. ಅಮ್ಮ ಅದಕ್ಕೆ 1000 ಉಂಟಂತೆ. ಅದು ಸೊಂಡಿಲು. ಮತ್ತೆ ಎಂತದ್ದು? ಅದೇ ಬಂದವನ ಯುದ್ಧ ಸ್ವಲ್ಪ ಉದ್ದ ಮಾಡಿದ. ಪರಿಣಾಮ ಅವನಿಗೂ ಗೆಲ್ಲಲಿಕ್ಕೆ ಆಗಲಿಲ್ಲ ತಾಯಿ. ಅವನು ಸೋತು ಹೋಗಿ ಬಿಟ್ಟನಲ್ಲ. ಸುರಪಾಲ ಸೋತ್ರ. ನಮ್ಮ ಪಾಲಿಗೆ ಗೆಲುವಾಯ್ತಲ್ಲ. ನೀನು ಅಳುವುದು ಯಾಕೆ?
ಸಂತೋಷ ನಗಬೇಕು. ನಗುತ್ತ ಹೇಳಿ ಅವ ಸೋತು ಹೋದ ಕೂಡಲೇ ನಮ್ಮ ಒಡೆಯರು ಎಂತದ್ದು ಹುಡುಕದೆಂತದ್ದು ಮಾಸಾನೆಯಲ್ಲಿ ಉಂಟು ಹಾಗೆಲ್ಲೋ ಕುಳಿತುಕೊಳ್ಳು ಸಿಂಹಾಸನ ಅದು ಕಂಡದ್ದೇ ತಡ ನಮ್ಮ ಒಡೆಯರು ಸಿನಿಮಾ ಸ್ಟಾರ್ ಆದ್ರು. ಆವಾಗ ನಾವು ಹೇಳಿದೆವು ಈ ಸಲ ಆದ್ರೂ ನಮಗೆ ಒಂದು ರಂಜಾನ್ ಆಗಬೇಕು, ಮನರಂಜನೆ ಆಗಬೇಕು, ಸಾಂಕ್ರಾಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಚಾಂಚುಚಿಕ ಕಾರ್ಯಕ್ರಮ ಈಗ ಬರ್ಲಿಕ್ಕಿಲ್ಲ. ನೋಡುವಾಗ ವ್ಯವಸ್ಥೆ ಅಲ್ಲೇ ಇತ್ತು ತಾಯಿ. ಹೇಗೆ ಆಫೀಸರ್ ಸ್ವರ್ಗದಲ್ಲಿ ಓ ಅಪ್ಸರಿಯರಿದ್ದಾರೆ ನಡ್ತಾ ಇರ್ತಾರೆ. ಲಂಬಾಣಿ ಸ್ತ್ರೀಯ ರಂಬಾಣಿ ನಾರಿಯ ಲಂಬಾಣಿ ನಾರಿಯ ದಂಬೆ ರಂಬೆ ಉಮಾಶ್ರೀ ಊರ್ವಶಿ ಮೀನಕ್ಕ ಮೇನಕ್ಕೆ ಆನಂತರ ಪಿಶಾಚಿ ಗೃತ್ತಾಚಿ ಆಂಬುಲೆನ್ಸ್ ಅಲಂಬುಸೆ ತೆಲ್ತಂಬೆ ಏನ ತೆಲ್ತಂಬೆ ತಿಲೋತ್ತಮೆ ಕೊನೆಗೊಬ್ಬಳು ಬಂದ್ರು ಬಹಳ ಚೆನ್ನಾಗಿದ್ಲು. ಹೌದಾ? ಹರಿವಾಣ ಹಿಡ್ಕೊಂಡು ಅದರಲ್ಲಿ ನಾಟ್ಯ ಮಾಡ್ಲಿಕ್ಕೆ ಬಂದದ್ದ ಹರಿವಾಣ ನೃತ್ಯ. ಅವಳ ನೋಡಿ ಒಂದು ಪರಿಚಯ ಕೇಳಬೇಕು ಅಂತ ಆಯ್ತು. ಹೆಸರೆಂತದ? ನಿನ್ನ ಹೆಸರೇನು ಅಂತ ಕೇಳಿದೆ. ಹೌದಾ? ಏನಂತ? ಅದಕ್ಕೆ ಅವಳು ನಾಚಿಕೆಯಿಂದ ನನ್ನ ಹೆಸರು ಪುಂಡಿಗಸಿ ಅಂತ. ಎಂತದದು? ಪುಂಡಿಗಸಿ. ಪುಂಜಿಗಸ್ತಲೆ ಪುಂಜಿಗಸ್ತಲೆ ನಿನಗೆ ಬರ್ಲಿಕ್ಕಿಲ್ಲ. ನನಗೆ ಬರುವುದಿಲ್ಲ. ಬೇಡ ಇಷ್ಟ ಆಗುವಾಗ ವ್ಯವಸ್ಥೆಗೆಲ್ಲ ಮತ್ತು ಕೆಲವರೆಲ್ಲ ಇದ್ದರು. ಹೌದಾ? ಚರ್ಮುರಿ ನಾರದರ ವೀಣ ತುಂಬುರ ನಾರದ ಮತ್ತೆ ಚಿಪ್ಪುರಸೇನನ ಗಾಯನ ಚಿತ್ರಸೇನನ ಗಾಯನ. ಹೌದು. ಇಷ್ಟ ಆಗುವಾಗ ಅವರು ಕುಣಿದದ್ದನ್ನು ಸ್ವಲ್ಪ ಸ್ವಲ್ಪ ಕಲ್ತುಕೊಂಡೆ. ತಟ್ಟಂಗತ್ತು ಕತ್ತು ಕಟ್ಟೈಯ ಟೈಯ ತುಕ್ಕ ಇದ್ದುಂಡ ಒಂದಟ್ಟು ಕಟ್ಟೈ ದಾದಿನ ತಿಂತಂ ದಾದಿನ ತಿಂತಂ ದಾದಿನ ತಿಂತ ದಾದಿನ ತಿಂತ ತಾರೈ ತುಂಬುತ್ತ ಈ ಕೊಬ್ಬು ತಿಂದುತ್ತೈ ಈ ನೈ ತಿಂದುತ್ತೈ ಈ ಯೌ ತಿಂದುತ್ತೈ ಈ ಚಟಮಡೆ ತಿಂದುತ್ತೈ ಈ ಸೈ ಇದೆಲ್ಲ ನಿನ್ನ ಬಾಯಿ ಕಾಳವ. ಹೌದು. ಎಲ್ಲಿ ಬೇಡ ಹೇಳು. ನಾದೊಂದುಳ್ಳ 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 ಪಜಗನಪು 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 ನೀನು ಅಭ್ಯಾಸ ಮಾಡಿದ ಹಾಗೆ ಅಮ್ಮ. ಇಷ್ಟೆಲ್ಲ ಸಂತೋಷವನ್ನು ನಾವು ಅನುಭವಿಸ್ತಾ ಇರಬೇಕಿದ್ರೆ ಒಮ್ಮೆಲೆ ನಿಶಬ್ದ. ಯಾಕೆದು? ಯಾಕೆ ಏನು ಅಂತ ನೋಡ್ತೇನೆ. ಏನಪ್ಪ ಬಂದ ಹಾರಾಡಿ ರಿಕ್ಷಾ ಬಂತು. ಹಾರಾಡಿಕೊಂಡು ಬಂದನ ಅವ ಯಕ್ಷ. ಅವ ಬಂದವನೇ ಹೇಳಿದ ಏನಂತ? ಈ ಮುಂದೆ ಇದ್ದ ಹಾಗಲ್ಲ, ನಾನು ಬಂದ ಮೇಲೆ ನನ್ನ ಅವವೇ ಬೇರೆ. ಹೌದು, ನಾನೇ ಯಕ್ಷ. ಯಕ್ಷ ದೂರದಲ್ಲಿ ನಿಂತ ನಮ್ಮ ಒಡೆಯರನ್ನು ಕನ್ಸನ್ನೆಯಿಂದ ಕರೆದ. ಹೋಗ್ಲಿಲ್ಲ. ಹತ್ತಿರಕ್ಕೆ ಬಂದ. ಬಲದ ರೆಕ್ಕೆಯನ್ನು ಅರಳಿಸಿ ತಿರುಗಿಸಿ ಬಲದ ಗೆನ್ನೆಗೆ ಒಂದೇ ಕುಳಿತವರು ಎದ್ದು ನಿಂತರು. ಅವನನ್ನು ದುರುಗುಟ್ಟಿ ನೋಡಿದ್ರು. ಗಡ 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 ನಡುಗುದಕ್ಕೆ ಆರಂಭ. ಸಿಟ್ಟು ಬಂದ್ರೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಲ್ಲ. ಅಲ್ಲೇ ಕುಳಿತರು ತಾಯಿ. ಈಗ ಕುಳಿತು ಯುದ್ಧ ಮಾಡಬಹುದು ಎನ್ನುವಂತ ಆಶೆ ಇತ್ತು ನಮಗೆ. ಏನು ಮಾಡುವ ಲಕ್ಷಣ ಕಾಣಲಿಲ್ಲ. ಇಷ್ಟಾಗುವಾಗ ಯಕ್ಷ ಎಡದ ರೆಕ್ಕೆಯನ್ನು ಅರಳಿಸಿ ತಿರುಗಿಸಿ ಎಡದ ಗೆನ್ನೆಗೆ ಏನಾಗ್ಲಿಲ್ಲ. ನೀವು ಗಡಿಬಿಡಿ ಆಗ್ಬೇಕು. ಕುಳಿತವರು ಉದ್ದಕ್ಕೆ ಮಲಗಿದ್ರು. ಮಲಗಿದ್ದ ಹೋಗಿ ಎಬ್ಬಿಸ್ಬೇಕಿತ್ತು. ಯಾಕೆ ಮಲಗಿದ್ದವರು? ಯಾಕೋ ಏನು ನನಗೆ ಸಂಶಯದ ಮೇಲೆ ಅನುಮಾನ. ಹತ್ತಿರಕ್ಕೆ ಹೋಗಿ ಹೀಗೆ ಇಣಿಕಿ ನೋಡ್ತೇನೆ. ಏನಾಗಿತ್ತು? ಅಮ್ಮ ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿದ್ದು ನಾಲಗೆ ಹೊರಗೆ ಚಾಚಿ ರಕ್ತಕಾರಿ ಸಾಧ್ಯ. ಸಾಮಾನ್ಯ ದೇವತೆಗಳನ್ನು ಗೆದ್ದಂತಹ ನಿನಗೆ ಕೇವಲ ಒಬ್ಬ ಯಕ್ಷನನ್ನು ಗೆಲ್ಲುವುದಕ್ಕೆ ಅಸಾಧ್ಯವಾಗಿ
ಹಾಳಾಗಿ ಹೋಯಿತಿ, ನಿನ್ನ ಬಲೆಯೆಲ್ಲ ಬುದ್ಧಿ ಹೋಯಿತೆ ವಲ್ಲಭ. ನನ್ನನ್ನು ಬಿಟ್ಟು ದೂರ ಹೋದೆಯ. ನನಗಿಲ್ಲಿ ಯಾರು ಗತಿ ಇದ್ದಾರೆ? ನಿನ್ನನ್ನು ಬಿಟ್ಟು ಬದುಕುವಂತ ಸ್ಥಿತಿಯಲ್ಲಿ ನಾನಿಲ್ಲ. ನಾನು ಸಾಯ್ತೇನೆ. ಅದು ಭಾವಿಯನ್ನು ಸುಮ್ಮನೆ ಸತ್ತವರು ಜೀವಿ ಬರೀ ಸಮರ ಸಮರ್ಥನ ಆಗಿರ ಸರಳ ಮಹಿಷಾಸುರಗೆ ಹನನಗಳ ಬಿತ್ತರಿದೆ ಸುಮದ ಸಮರ್ಥವನು ನಾಕವನ ಅತ್ತಿಯಲ್ಲಿ ವಶವೇ ಅಮಗಲೋ ನಾನು ಸಾಯ್ಬಾರ್ದು. ನಾನು ಬದುಕಲೇಬೇಕು. ಯಾಕೆ ಬದುಕಬೇಕು? ನಾನು ಅಳುತ್ತಾ ಕುಳಿತುಕೊಂಡ್ರೆ ಸತ್ತವರು ಎದ್ದು ಬರ್ತಾರ? ಬರುವುದಕ್ಕೆ ಸಾಧ್ಯವೇ ಇಲ್ಲ. ಸತ್ತಂತ ನನ್ನ ಗಂಡನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಳ್ಳಲೇಬೇಕು. ಆದರೆ ನಿನ್ನ ಗಂಡನ ಮರಣಕ್ಕೆ ಕಾರಣವಾದವರು ಯಾರು? ಆ ದೇವತೆಗಳು. ಹಳೆಯ ಕುಂಕುಮವನ್ನೇ ಒರೆಸಿ ಬಿಟ್ರಲ್ಲ, ಕೊಳ್ಳ ಮಾಂಗಲ್ಯವನ್ನೇ ಕಡಿದು ಹಾಕಿದ್ರಲ್ಲ ಶಿವನೇ. ವಿಧವ ಎನ್ನುವಂತ ಪಟ್ಟವನ್ನು ಕಟ್ಟಿ ನಗಾಡ್ತಾ ಇದ್ದೀರಾ ದೇವತೆಗಳೇ. ಬಿಡಲಾರೆ. ನಿಮಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸದೇ ಇದ್ರೆ ನನ್ನ ಹೆಸರು ಮಾಲಿನ್ಯ. ಈ ವಿಚಾರವನ್ನು ಯಾರಿಗೆ ಹೇಳಿ ನಾನು? ನನಗೆ ಯಾರಿದ್ದಾರೆ ಈ ಸಂದರ್ಭದಲ್ಲಿ? ಯಾರು ಯಾಕೆ? ನನ್ನ ಮಗನಿದ್ದಾನೆ ಮಹಿಷ, ಪರಾಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನೆ. ಈ ವಿಚಾರವನ್ನು ಆತನಿಗೆ ತಿಳಿಸಿ ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸ್ತೇನೆ. ಕರೆಯುತ್ತೇನೆ, ಮಗನನ್ನು ಕರೆಯುತ್ತೇನೆ. ಮಗನೇ ಮಹಿಷ, ಬಾ ಕಂದ, ಬಾ.
ಗೆಳೆಯರನ್ನೆಲ್ಲ ಜೊತೆ ಸೇರಿಸಿ ಸಂತೋಷದಿಂದ ಕುಪ್ಪಳಿಸುತ್ತಾ ಇದ್ದವು ನಾನು. ಆ ಹೊತ್ತಿಗೆ ಹೆತ್ತಬ್ಬೆಯಾದಂತಹ ನಿನ್ನ ದೀರ್ಘವಾದ ಕರೆ ಕೇಳಿಸಿತು. ಮಗನೇ ಮಹಿಷ, ನಿನ್ನ ಕರೆಯನ್ನು ಆಲಿಸಿದಂತಹ ನಾನು ಗೆಳೆಯರನ್ನೆಲ್ಲ ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನೋಡಿದ್ರೆ ಈ ತಾರುಣಿಯ ಮೇಲೆ ಬಿದ್ದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭಾವನೆ ನಿನಗೆ? ಕಷ್ಟ ಬಂತು ಕಂದ. ಶಂಕರನು ಜೀವನದುದ್ದಕ್ಕೂ ಗೋಳಿಡುವಂತ ಪರಿಸ್ಥಿತಿ ನಮ್ಮದಾಯಿತಲ್ಲ. ನಿನ್ನ ಒಗಟು ನನಗೆ ಅರ್ಥವಾಗುವುದಿಲ್ಲ, ಬಿಡಿಸಿ ಹೇಳುವ. ಮೊನ್ನೆ ನಿನ್ನ ತಂದೆಯವರು ದೈತ್ಯ ಗಣನವನ್ನು ಸೇರಿಸಿಕೊಂಡು ದೇವಲೋಕವನ್ನು ಪ್ರವೇಶ ಮಾಡಿದರು, ನೀವು ತಿಳಿದ ವಿಚಾರ. ಈ ಮಹಿಷ ನಿಜ. ಹೋದಂತ ಅವರು ದೇವತೆಗಳ ಜೊತೆ ಕಾಡಾಕಾಡಿ ಹೋರಾಟ ಮಾಡಿದ್ರಂತೆ ಕಂದ. ಹೋರಾಟದಲ್ಲಿ ಜಯವನ್ನು ಸಂಪಾದಿಸಿಕೊಂಡು ದೇವಲೋಕದ ಗದ್ದುಗೆಯಲ್ಲಿ ಏರಿಕೊಂಡ್ರು ನಿನ್ನ ತಂದೆ. ದೇವಲೋಕದ ಪೀಠ ನಮ್ಮದಾಗಿದೆ. ಇವತ್ತೊಂದು ಸಂಭ್ರಮಾಚರಣೆ ಆಚರಿಸುವುದರಲ್ಲಿ ಏನು ತಪ್ಪುಂಟು? ಎಲ್ಲರೂ ಸಂತೋಷದಲ್ಲಿದ್ದಾರೆ, ನೀನು ಮಾತ್ರ ಕೂಗುತ್ತಾ ಇದ್ದಿ. ಯಾಕಮ್ಮ, ಏನಾಯ್ತು ತಾಯಿ ಹೇಳಮ್ಮ? ಆದ್ರೆ ಆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಕಂದ. ಪೀಠವನ್ನು ಏರಿ ಸಂಭ್ರಮದಿಂದ ಇರುವಂತಹ ಸಂದರ್ಭ ಅಲ್ಲಿಗೊಬ್ಬ ವೀರ ಬಂದನಂತೆ ನಿನ್ನ ತಂದೆಯನ್ನು ಪೀಠದಿಂದ ಎಳೆದು ಹಾಕಿದಂತೆ. ಮುಂದೇನಾಯ್ತಮ್ಮ? ಅವರ ಜೊತೆಯು ಕಾಡಾಕಾಡಿ ಹೋರಾಟ ನಡೆಯಿತು ಕಂದ. ಹೋರಾಟದಲ್ಲಿ ಆದ್ರೆ ಹೋರಾಟದ ಪರಿಣಾಮ ನಿನ್ನ ತಂದೆಯ ಮರಣ.
ತಂದೆ ಇನ್ನು ನನ್ನನ್ನು ಕಾಣುತ್ತಕ್ಕೆ ಬರುವುದಿರುವೆ. ನಿನ್ನ ತಂದೆ ಇನ್ನಿಲ್ವಲ್ಲ ನಿಮ್ಮನ್ನು ಗಂಡು ನಿಮ್ಮನ್ನು ಬಿಟ್ಟು ದೂರ ಹೋದರೆ ತಾಯಿ. ಹೌದು ನೋಡಮ್ಮ, ಈ ಜನರ ಮಧ್ಯೆ ನೀನು ಮತ್ತು ನಾನು ಇಬ್ಬರು ತಪ್ಪಣಿಗಳಾಗಿ ಹೋಗಿ ನಮಗೆ ಯಾರು ಗತಿ ಇಲ್ಲ ಕಂದ. ಯೋಜನೆ ಇಲ್ಲ. ಸಾಧನೆಯನ್ನು ಮಾಡುವುದಕ್ಕಾಗಿ ಹುಟ್ಟಿದಂತಹ ವೈಶ ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನು ಇಂದಿನ ಯುದ್ಧರಂಗದಲ್ಲಿ ಮಾಡಿ ತಂದೆಯನ್ನು ಕೊಂದವ ಯಕ್ಷ. ಮುಕ್ಕಣ್ಣನೇ ಸಮರಕ್ಕೆ ಬರ್ರಿ, ಲೆಕ್ಕಿಸುವ ಮಗನಾನಲ್ಲ. ತಯ ಮಾಡಿದ ನುಡಿಗೆ ಮನದಿ ಹರುಷವನಾದ ಸಂತೋಷವಾಯಿತು ನುಡಿದಳು. ಏನಮ್ಮ ಏನು ತಲೆಯ ಮಾಡಿದ ನುಡಿಗೆ ಮನದಿ ಹರುಷವನ ನುಡಿದಳು. ಅನಿವೆ ಜನ ಗೆಲ್ಲಬಹುದು, ಯಾರನ್ನು ಗೆಲ್ಲಬಹುದು, ಅನಿವೆ ಜನ ಗೆಲ್ಲಬಹುದು. ಸಮರತಿ ನಿನಗೆ ಘನವಲ್ಲ, ವನ ಜನ ಬನು ಬರುವ ವನ ಜನ ಬನು ಬರುವ ಕೃತಗದಿ ಅನವರದ ಸುಮನಭರ ಭಕ್ತಿ ನಿನಗೆ ಬೇಳುವೆನೊಂದು. ಅದಕ್ಕೆ ನಾನು ಏನು ಮಾಡಲಿ? ನಿನಗೆ ಬೇಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು ತನಯ ನಾಡಿದ ನುಡಿಗೆ ಮನದಿ ಹರುಷವನ ನುಡಿದಳು. ಮಗನೇ ಬಾಲ ಮಗನೇ ನಾನೀಗ ರೋಷಾವೇಶದಲ್ಲಿದ್ದೇನೆ. ನನ್ನ ತಂದೆಯನ್ನು ಕೊಂದು ಯಕ್ಷ ಅಂತ ಆಡಿಬಿಟ್ಟೆ ಅಲ್ಲ, ಅವನನ್ನ ಕೈಗೆ ಸಿಕ್ಕಿದ್ರೆ ಸಾಕು, ಅವನನ್ನು ಕೊಂದು ಮುಗಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕಿಸಿ ನಾನು ಬರ್ತೇನೆ. ನೋಡಿ, ಅಲ್ಲಿ ಕುಳಿತ ಅವನೇ ಆಗಿರ್ಬೇಕು. ಅವನ ಯಕ್ಷನ ಮತ್ತೆ ಯಾರು ಹಾಗೆ ಕಾಣ್ತದೆ ನಿಮ್ಗೆ? ಅವನ ಮೂಗು ಸ್ವಲ್ಪ ಉದ್ದ ಉಂಟಮ್ಮ, ಬಣ್ಣ ಎಲ್ಲ ಕಪ್ಪು ಕಪ್ಪು ಉಂಟು, ಒಂದು ಮೂಗು ಗಿಡ್ಡ ಇದೆ. ನಿನ್ನ ಸಹಪಾಠಿ ಅಲ್ವೇನು? ಓ, ನನ್ನ ಸಹಪಾಠಿ. ಹೌದೌದೌದು. ಮಿತ್ರ ನಮಸ್ಕಾರ. ರೋಷಾವೇಶದಲ್ಲಿ ಯಾರಂತ ಗೊತ್ತಾಗಲಿಲ್ಲ. ಹಾಗಾದ್ರೆ ಇಲ್ಲಿ ನೆರೆದವರೆಲ್ಲ ನಮ್ಮವರೇ? ನಮ್ಮವರು. ಹೌದಪ್ಪ. ಕಂದ, ಯಕ್ಷನನ್ನು ಕೊಲ್ತೀಯ? ಹೌದು. ಸಮರದಲ್ಲಿ ಗೆಲ್ತೀಯ? ನನ್ನನ್ನು ಬಿಟ್ಟು ಬಿಡು ಹೋಗ್ತಾನೆ. ಸಂತೋಷವಾಯಿತು. ಯಕ್ಷನನ್ನು ಕೊಲ್ಲುವುದು ಸಂತೋಷ ಅಂದ್ರೆ ಬಿಡುವುದಿಲ್ಲ. ಯಾಕೆ ಮತ್ತೆ? ನಾನು ಕಂದ ಬಿಡುವುದಿಲ್ಲ ಅಂತ ಹೇಳಿದ್ರೆ ಕೇವಲ ದೇಹ ಬಲ ಇದ್ರೆ ಸಾಲದು ಕಂದ. ಮತ್ತೆ ದೈವ ಬಲವು ನಮಗೆ ಬೇಕು. ದೈವ ಬಲ? ಹೌದು, ದೈವ ಬಲ. ಅಮ್ಮ, ನಾನು ಎಷ್ಟು ಕರೆಯಿದ್ರು ದೈವ ಬರುವುದೇ ಇಲ್ಲ. ಹಾಗೆಲ್ಲ ಬರ್ಲಿಕ್ಕಿಲ್ಲಪ್ಪ. ಮತ್ತೆ ಅದು
ಮನಸ್ಸಿನಲ್ಲಿ ಭಾವಪೂರ್ವಕವಾಗಿ ಭಕ್ತಪೂರ್ವಕವಾಗಿ ನಾವು ಒಲಿಸಿಕೊಳ್ಳಬೇಕು. ಓ, ಏಕಾಗ್ರತೆ ಏಕಾಗ್ರತೆ ಬೇಕು. ಅದನ್ನು ಹೇಗಮ್ಮ? ನೀನು ಕಾಡಿಗೆ ಹೋಗ್ಬೇಕು ಮಗನೇ. ಯಾಕೆ? ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಮಾಡಿ ಒಲಿದು ಬಂದಂತ ಸಂದರ್ಭ ಬೇಕಾದಂತ ವರಗಳನ್ನು ಕೇಳಿ ಪಡೆದುಕೊಂಡು ಬಂದ್ರೆ ಮತ್ತೆ ನಿನಗೆ ಯಾರು ಗಣ್ಯರೇ ಅಲ್ಲ. ಯಾರಮ್ಮ ನಿನಗೆ ಹೇಳಿದ್ದು ಕಾಡಿಗೆ ಹೋಗ್ಬೇಕಂತ? ನೋಡು, ನಮ್ಮ ಶೋಣಿತಾಪುರ ವಿಶಾಲವಾಗಿದೆ. ಉಪ್ಪರಿಗೆ ಮೇಲೆ ಹೋಗ್ತೇನೆ, ಬಾಗಿಲನ್ನು ತೆರೆಯುತ್ತೇನೆ, ಒಳಗೆ ಹೋಗಿ ಕದವನ್ನು ಹೋಗಿ ಆ ಬ್ರಹ್ಮದೇವರ ಕೂಡ ತಪಸ್ಸನ್ನು ಆಚರಿಸಿದರೆ ಬರುವುದಕ್ಕಿಲ್ವೇ? ನನಗೆ ನಿನ್ನ ನೆನಪಾಗ್ತದಲ್ಲ ಕಂದ. ಓ, ಅಮ್ಮನಿಗೆ ನನ್ನ ನೆನಪಾಗ್ತದೆ. ಮಗನಿಗೆ ಎಷ್ಟು ಹಸಿವಾಗ್ತದ ಅನ್ನೋ ಹಾಗೆ ತಿಂಡಿ ಇಟ್ಕೊಂಡು ಬರ್ಬೇಡ. ಹಾಗಾದ್ರೆ ಕಾಡಿಗೆ ಹೋಗ್ಲೇಬೇಕು. ಹೌದು ಅಮ್ಮ, ನೀನು ಕಾಡಿಗೆ ಹೋಗಿ ಹೀಗೆಲ್ಲ ಆಗಿದೆ, ಇನ್ನು ನಾನು ಕಾಡಿಗೆ ಹೋಗಿ ಏನೆಲ್ಲ ಆಗುವುದು? ನಮ್ಮ ಪ್ರಸಿದ್ಧಿ 3 ಲೋಕಗಳಲ್ಲಿಯೂ ಪ್ರಸರಿಸುತ್ತದೆ. ಹಾಗಾದರೆ ಹಾಗೆ ಹೋಗಕೂಡದು. ಮತ್ತೆ ಹೇಗಮ್ಮ? ಇದು ಪಟ್ಟದ ಕತ್ತಿ ಇದೆ, ಇದನ್ನು ಹಿಡಿದುಕೊಂಡು ಹೋಗಬೇಕು. ಅಮ್ಮ, ಏನು ಇದು ನಿನ್ನ ರಕ್ಷಣೆಗಾಗಿ ಕೊಡ್ತಾ ಇರು. ನನ್ನ ರಕ್ಷಣೆಗೆ? ನೋಡಮ್ಮ, ಸರಿಯಾಗಿ ಶಿರದಲ್ಲಿ ಉಭಯ ಶೃಂಗಗಳಿವೆ. ಕೇವಲ ನೋಡುಗರ ಪ್ರದರ್ಶನಕ್ಕಿದ್ದದಲ್ಲ. ಎಲ್ಲಿಯಾದ್ರೂ ಮಳೆದವರ ಮುಂದೆ ನನ್ನ ಮುಂದೆ ಯುದ್ಧಕ್ಕೆ ಬಂದ್ರೆ ಅವರನ್ನು ಈ ಕೋಡಿಗೆ ಕೇಳಿದು ಸರ್ವನಾಶ ಮಾಡುವುದಕ್ಕಿರುವಂತಹ ಬಲಿಷ್ಠವಾದ ಕೋಡಮ್ಮ. ನಮ್ಮವರನ್ನು ಹೆದರಿಸಬೇಡ ನೀನು. ಹೆದರಿಸಿದಲ್ಲ, ಇಂಥದ್ದೆಲ್ಲ ನಮ್ಮಲ್ಲಿ ಉಂಟು ಹಾಗೆ. ಸರಿ, ನೀನೊಂದು ಕೆಲಸ ಮಾಡು. ಒಂದು ಮುತ್ತು, ಒಂದು ಆಲಿಂಗನ, ಒಂದು ಆಶೀರ್ವಾದ. ನನ್ನದೊಂದು ನೆನಪಿಗೆ ಇರಲಿ. ನಾಳೆ ನೀನು ನಾನು ನಿನ್ನ ಭುಜದಂಡೆಯ ಮೇಲೆ ಸಿರಿಯುವ ನವರತ್ನವನ್ನು ಆರಾಧಿಸ್ತಾ ಇರಲಿ. ಹೋಗಿ
ಇದಕ್ಕೆಲ್ಲ ಕಾರಣ ಏನು? ನಮ್ಮಲ್ಲಿರುವ ನಾಯಕತ್ವದ ಕೊರತೆ. ಹಾಗಿರುವಾಗ ನಮಗೊಬ್ಬ ಸಮರ್ಥ ನಾಯಕ ಬೇಕು. ಯಾರಿದ್ದಾರೆ? ತಬರದಲ್ಲಿ ಮಾಲಿಗೆ ಮಗನಾಗಿ ಮೈಸೂರೆಂಬ ಹುಟ್ಟಿದವನಂತೆ, ವೀರನಂತೆ, ಶೂರನಂತೆ, ಧೀರನಂತೆ, ಘನ ಗಂಭೀರನಂತೆ, ಬ್ರಹ್ಮದೇವನಿಂದ ಅನೇಕ ವರಗಳನ್ನು ಪಡೆದಂತೆ ನಾವು ಅವನ ಪಕ್ಷವನ್ನು ಸೇರಿದ್ರೆ ದುರಪ್ಪ ಮುಖ್ಯರ ಬಗ್ಗೆ ಹೊಡೆಯುವ. ಹೋಗಾದ್ರೆ ತಡ ಮಾಡುವುದಲ್ಲ, ನೇರವಾಗಿ ಯಾರು ಹೆದರಬೇಕಾಗಿಲ್ಲ. ಎಲ್ಲರೂ ಮೆಲ್ಲಕ್ಕೆ ಮುಂದೆ ಎಲ್ಲರಿಗೂ ಪ್ರತಿ ನಮಸ್ಕಾರ. ಏಕಪ್ರಾಯ ಸಮರ್ಥರು ಎಲ್ಲ. ಅಯ್ಯೋ, ನಡೆತಂದ ದೈತ್ಯರ ಗಡನ್ನು ವೀಕ್ಷಿಸುತ್ತಾ ಇದ್ದೇನೆ. ಒಬ್ಬರಲ್ಲ ಸಾವಿರ ಮಂದಿ ನಮ್ಮಲ್ಲಿ ಸ್ವಲ್ಪ ಕಾರ್ಯಕ್ರಮ ಇತ್ತು, ನೀವು ಬಂದದ್ದೇ ಗೊತ್ತಾಗಲಿಲ್ಲ. ಅಯ್ಯೋ, ಯಾರು ನೀವು? ಎಲ್ಲಿಂದ ಬಂದವರು? ನಿಮ್ಮ ಹೆಸರೇನು? ನನ್ನ ಹಿತವಂತರೇ ಹೇಳಿ ನೋಡೋಣ. ಮೊದಲಾಗಿ ದೈತ್ಯ ವೀರರನ್ನರ ಎಲ್ಲರಿಗೂ ಪ್ರತಿ ನಮಸ್ಕಾರ. ನಾವ್ಯಾರು ಅನ್ಯರಲ್ಲ, ಯಾರು? ನಿನ್ನ ಹಿತವಂತರೇ ಇದ್ದೇವೆ. ಹಿತವಂತರು? ನಿನ್ನ ಜಾತಿಯವರು. ನನ್ನ ಜಾತಿಯವರು? ಹೌದಪ್ಪ. ನಿನ್ನೆ ತನಕ ನನ್ನ ಜಾತಿಯವರು ಇಲ್ಲಿ, ಇವತ್ತು ಒಬ್ರು ಕಾಣಲಿಲ್ಲ ಅಂತ ಬೇಸರ ಇತ್ತು. ನಮ್ಮದು ಸಂಘ ನಾವೆಲ್ಲರೂ ಇದ್ದೇವೆ, ಜಾತಿ ಸಂಘ. ಸರಿ, ಜಾತಿಯವರು ಅಂತ ಹೇಳಿದ್ರು. ಎಲ್ಲಿ ತೋರಿ? ಈ ಹಿಂದೆ ದೇಶೋಡಿತಾಪುರದಲ್ಲಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದ. ನಿನ್ನ ಹೆಸರು? ನಾನು ಶಂಕಾಸುರ. ಇವಯ? ದುರ್ಗಾಸುರ. ಅವಯ? ವಿಡಲಾಸುರ. ಆಚೆಯವ? ಶಿಕ್ಷಾಸುರ. ಇನ್ನೊಮ್ಮೆಲೆ ಕೇಳುವುದು, ಮುಂದೆ ಹಿಂದೆ ಎಡ ಬಲದಲ್ಲಿದ್ದವರು ಯಾರು? ಚಾಮರಾಸುರ, ಭಾಸ್ಕರಾಸುರ, ಮರಿಕಾಸುರ, ಕಲ್ಲಿಬಾಸುರ, ಗಿರಿಸಾಸುರ, ಎಲ್ಲರೂ ನಮ್ಮ. ಇರ್ಲಿ, ಇದು ದೈತ್ಯಗಡ. ಸಂತೋಷ. ಏನಿವರನ್ನು ಕುಡಿಗಳಿಗೆ ಬಂದದ್ದು? ಬರುವುದಕ್ಕೆ ಕಾರಣ ಉಂಟು. ಏನು? ಸ್ವರ್ಗವನ್ನು ಪಡೆಯಬೇಕು ಎನ್ನುವಂತ ಉದ್ದೇಶದಿಂದ ನೇರವಾಗಿ ಸ್ವರ್ಗಕ್ಕೆ ಏರಿದೆವು. ಹೋಗಿ ದೇವತೆಗಳು ಸಮಾಲೋಕದಲ್ಲಿ ಹಳ್ಳಿಯ ಪೀಠವನ್ನು ಪಡೆದೆವು, ಮೆರೆದೆವು, ಸಂತೋಷ ಪಡ್ತಾ ಇದ್ದೆವು. ಮತ್ತೆ ಯಾಕೆ ಬಂದದ್ದು? ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಏನು? ಸ್ವತಂತ್ರ ಸುರಪ್ಪ ಸುಮ್ಮನೆ ಗುರ ಇಲ್ಲ, ನೇರವಾಗಿ ವೈಕುಂಠ ಲೋಕಕ್ಕೆ ಹೋದ. ಹೋಗಿ ಅಲ್ಲಿ ಹರಿನಾರಾಯಣನಲ್ಲಿ ದೂರ ನಿಂತ. ಯಾರಲ್ಲಿ? ಹರಿನಾರಾಯಣ. ಅವನನ್ನು ನಾನು ಎಲ್ಲೋ ಆಗ ನೋಡಿದ ಹಾಗಾಗಿದೆ. ಯಾರದು? ಯಾರವ? ಯಾರವ? ಅದು ಬೇರೆ. ಅದು ಬೇರೆ. ನೀವೇ ಹೇಳಿದ ಹರಿನಾರಾಯಣ. ಅದು ಮಲಗುವ. ಹೌದಾ? ಅವ ಏನು ಮಾಡಿ? ಅವನಾಗಿ ಬರ ಇಲ್ಲ. ಮತ್ತೆ ಅವನ ಆಯುಧವಾದ ಚಕ್ರವನ್ನು ಕಳಿಸಿಕೊಟ್ಟ. ಚಕ್ರದಿಂದ ನಾವು ಅಂಗಾಂಗವನ್ನು ಕಳೆದುಕೊಂಡೇವೆ. ಕಳೆದುಕೊಂಡ ನೀವೆಲ್ಲ ಇಲ್ಲಿ ದೌರಯ್ಯ. ಗಿರಿಗ ಉಗರಗಳಲ್ಲಿ ಗಂಟೆ ಗಳಿಸುವುದರಿಂದ ಬದುಕುತ್ತಾ ಇದ್ದೆವು. ಆಗ ಆ ಸಮಯಕ್ಕೆ ಉದಯ ವಾರ್ತೆ. ಮಾತಿಗೆ ಮಗನಾಗಿ ವೈಷ್ಣವ ಹುಟ್ಟಿದನು. ನನಗೆ ಎರಡು ಸ್ವರ ಕೇಳುದು, ಯಾರು ಹೇಳಿದಂತ ಗೊತ್ತಾಗಲ್ಲ. ನಾವು ಎಲ್ಲರೂ ಹೇಳುವುದೇ ವೀರಂತೆ ಶೂರಂತೆ ಹುಟ್ಟಿದಾನಂತೆ. ಅಯ್ಯ ಮೈಸಾಸುರ ಕೇಳಿ ಬಂದೆವು. ನಮಗೆ ಮಾತ್ರ ಅನ್ಯಾಯ ಆದದ್ದಲ್ಲಯ್ಯ. ಮತ್ತೆ ಹಿಂದೆ ನಿನ್ನ ಅಯ್ಯನಾದ ವಿದ್ಯುನ್ಮಾಲೆಯನ್ನು ಇಂದ್ರ ಯಕ್ಷನ ಮೂಲಕ ಸ್ವರ್ಗದಿಂದ
ಉಂಟು ಅಂತ. ಹೌದೇ? ಮಹಾದ್ವಾರದ ಮುಂಭಾಗದಲ್ಲಿ ಬಹಳಷ್ಟು ದೊಡ್ಡ ಸೇನೆ ಬರ್ತಾ ಇತ್ತು. ಬಹಳಷ್ಟು ದೊಡ್ಡ ಸೇನೆ, ಒಟ್ಟು ಬೊಬ್ಬೆಗಳು ಇತ್ತು. ಯಾರ ಸೇನೆ ಯಾರು ಗೊತ್ತು? ಮತ್ತೆ ನಿನ್ನನ್ನು ಯಾಕೆ ನೇಮಿಸಿದ? ನಾನು ಯಾರದ್ದು ನೋಡ್ಲಿಲ್ಲ. ಮತ್ತೆ ನೋಡದೆ ಓಡಿಕೊಂಡು ಬಂದದ್ದು ಬೊಬ್ಬೆಗಳು ತೆಚ್ಚಲ್ಲ. ಬೊಬ್ಬೆಗಳು ಒಮ್ಮೆ ಹೋಗದ ಇಲ್ಲ, ಹೋಗಿ ಮುಂದೆ ನೋಡ್ತಾ ಇದ್ದೇನೆ, ಎಲ್ಲ ಹಳೇ ಮಕ್ಕಳು. ಯಾರು? ಸಂಕ ಜಾಗಟೆ ಬಿಡಾರ ಚಿಪ್ಸು. ಸಂಕ ಜಾಗಟೆ ಪೂಜೆಗೆ ಪುಣ್ಯ. ಯಾರು ಹೇಳಿದ್ರು? ಸಂಕ ದುರ್ಗಾದಿಗಳಿರಬೇಕು. ಕಳೆದುಕೊಂಡು ಹೋದವರು ಓಡಿ ಬಂದಿದ್ದಾರೆ. ಇವಾಗ ಮತ್ತೆ ಬಂದಿದ್ದಾರೆ. ಒಬ್ಬವರ ಸೊಕ್ಕೆ ಬಿಸಿಯಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಅದಕ್ಕೆ ಪ್ರಸಂಗಿ ಇನ್ನು ಬಂದಿದೆ. ಈಗ ಆವಾಗ ಸಿಕ್ಕಿ ಸಾಕಾಗ್ಲಿಲ್ಲ, ಇಲ್ಲಿಗೂ ತಲೆ ಪುಡಿ ಪುಡಿ ಆಗ್ಬೇಕು. ಜೋರು ಮಾಡಿದ ಯಾರಿಗೆ ನೀನು? ಬಂದವರಿಗೆ ಅಲ್ಲಿ ಏನ್ ಹೇಳಿದ್ರು? ಆವಾಗ ಒಬ್ಬ ಹೇಳಿದ, ನಾವೇನು ಸಾಮಾನ್ಯದವರಲ್ಲ, ನಾವಾಗಿ ಬಂದದಲ್ಲ, ಮುಂದೆ ನೋಡುತ್ತೇವೆ. ಮುಂದೆ ನೋಡ್ತಾ ಇದ್ದೇನೆ, ಎಂತದುಂಟು ಬಾಳವನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಕೇಳಿಲ್ವಾ? ಕೇಳಿದೆ. ಅವನ ಅಪ್ಪ ಇಲ್ಲಿಗೆ ಬಂದಿದ್ದಾನೆ. ತಂದೆ ಹೌದು. ವಿದ್ಯುನ್ಮಾಲಿ. ವಿದ್ಯುನ್ಮಾಲಿಯ ಮಗನೇ. ಹೆಸರು ಮಹಿಷದಾನವ. ಉದ್ದೇಶ 3 ದೇಶ ಅವರು ಇಟ್ಟುಕೊಂಡು ಬಂದವರಿದ್ದಾರೆ. ಏನೆಲ್ಲ? ಒಂದು ಸಂಕದುರ್ಗಾದಿಗಳಿಗೆ ಅಪಮಾನ ಆಗಿದೆ, ಎರಡನೇದು ತಂದೆಯನ್ನು ಕೊಂದ ಸೇಡು, ಮೂರನೇದು ಸ್ವರ್ಗ ಸ್ವಾಧೀನ. ಈ ಸಲ ಅಧಿಕಾರ ಸ್ಥಾಪನೆ ಮಾಡುವುದು ಯೋಚನೆ ಮಾಡ್ತಾ ಇದ್ದಾರೆ. ಏನು
ಸಾಮಾನ್ಯದಲ್ಲಿ ಥಕಾದಿ ಒಂದೆಯ ಸಾಮಾನ್ಯದವರೆಂದು ಭಾವಿಸಬೇಡ. ಮಾಲಿನ್ಯ ಸುತ ಮಹಿಷಾಸುರನೆಂಬುದಾಗಿ ನಾವು ತಂದೆಯನ್ನು ಕೊಂದಂತಹ ಸೇಡು ಶಂಕರವರಿಗೆ ಆದ ಅನ್ಯಾಯ ಸ್ವರ್ಗದ ಪೀಠವನ್ನು ಬಿಟ್ಟುಕೊಳ್ಳ. ಸಮಾನವಾಗಿ ಸಿಕ್ಕಿದಂತೆ ಯೋಚಿಸಿದೆ. ಸದತ್ವರಗಳನ್ನು ಮಾಡಿದ ಫಲವಾಗಿ ತ್ರಿಮೂರ್ತಿಗಳು ಭಕ್ತಿಯಿಂದ ಕಾಣಿಸಿದ್ದಾರೆ. ಇಲ್ಲಿರುವ ಸುವಸ್ತುವಾಗಲಿ ಸಂಪತ್ತಾಗಲಿ ಕೇವಲ ದೇವತೆಗಳಿಗೆ ಮಾತ್ರ ಮೀಸಲು. ಇದನ್ನು ಬಯಸಿ ಬಂದಿದ್ದ ನಿನ್ನ ಪಿತ ಕಳಿಸಿದ್ದೇನೆ ಶೈಮಿನಿಗೆ. ನೀನು ಮುಂದುವರಿತಂತಾದ್ರೆ ನಿನಗೋದ ದಾರಿ. ನಿಮ್ಮ ಜೊತೆಯಲ್ಲಿ ತಿರುಗಾಟ ಮಾಡಿದ ಸಮಯ ಹೋದದ್ದು ಗೊತ್ತೇ ಆಗಲಿಲ್ಲ. ಇನ್ನು ಮುಂದೆ ಭೂಲೋಕದಲ್ಲಿ ನಡೆಯುವಂತಹ ಯಾಗ ಯಜ್ಞಾದಿಗಳ ಹವಿಸು ಮೂರು ಲೋಕದ ಅಧಿಕಾರಿ ಅದು ಯಾರು ಓಡ್ತಾ ಇರುವುದು? ಸೂರ್ಯಚಂದ್ರರು. ಅವರಿಗೆ ಹೇಳಬೇಕು ಏನಿದ್ರು ಕೂಡ ಎಲ್ಲ ಮುಗಿದ ಮೇಲೆ ಹೋಗ್ಬೇಕು. ಅದಕ್ಕಿಂತ ಮೊದಲು ಎಲ್ಲಿಯಾದ್ರೂ ಎದ್ದು ಹೋದ್ರೆ ಮಹಿಷಾಸುರ ಆಜ್ಞೆ, ಕಠಿಣ ಶಿಕ್ಷೆ. ಇನ್ನು ನಾವೇನು ಮಾಡುದು? ವಿಶ್ರಾಂತಿ ಬೇಕು, ಸ್ವಲ್ಪ ಕುಡಿಲಿಕ್ಕೆಲ್ಲ ಬೇಕು. ನಾನೇ ಕೊಡದೆ ನೀನೆಲ್ಲಿಂದ ಕುಡಿಯುವುದು? ಹೋಗು ವಿಶ್ರಾಂತಿ. ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಾಕರ್ತರಾದ ಪಂಜಮಗುರು ಗ್ರಾಮದ 10 ಸಮಸ್ತರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಮಿತ್ರವೃಂದ ಮುಡಾಯಕೋಡಿ ಎಂಬಲ್ಲಿ ಇಡಿಂಬ ವಿವಾಹ ಭಕ್ತಾಂಬರೀಷ ಗಜೇಂದ್ರ ಮೋಕ್ಷ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಇದೇ ತಿಂಗಳ 15ನೇ ತಾರೀಕಿನಂದು ಕುಂಜತಬೈಲು ಮೊಗರು ಮನೆಯ ಮುಂಭಾಗದಲ್ಲಿ ಶ್ರೀಮತಿ ಬೇಬಿ ಪಿ ಶೆಟ್ಟಿ ಮಕ್ಕಳ ಬಾಪ್ತು ಶ್ರೀ ದೇವಿ ಮಹಾತ್ಮೆ ಶ್ರೀ ಭಕ್ತವೃಂದ ರಿಜಿಸ್ಟರ್ಡ್ ಕೆಂಜರ್ ಕಾಣ ಇವರ ಯಕ್ಷಗಾನ ಸೇವಾಯಟದ ಸುವರ್ಣ ಮಹೋತ್ಸವದ ಅಂಗವಾಗಿ ಇದೇ ತಿಂಗಳ 14ರಿಂದ 17ರವರೆಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ 17ರಂದು ಕೆಂಜಾರು ಕಾನ ಪೇರಿಮಾರು ಗದ್ದೆಯಲ್ಲಿ ಶ್ರೀ ದೇವಿ ಮಹಾತ್ಮೆ, ಮಾರ್ಚ್ ತಿಂಗಳ 5ನೇ ತಾರೀಕಿನಂದು ಕೂಳೂರು ಬೆರ್ನಚ್ಚಲ್ ಮನೆಯ ಮುಂಭಾಗದಲ್ಲಿ ಶ್ರೀ ದೇವಿ ಮಹಾತ್ಮೆ, ಮಾರ್ಚ್ ತಿಂಗಳ 6ರಿಂದ 8ರವರೆಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಶ್ರೀದೇವಿ ಸಮಸ್ತ ಭಕ್ತವೃಂದ ಕೂಳೂರು ಇವರ ಸುವರ್ಣ ಮಹೋತ್ಸವದ ಅಂಗವಾಗಿ ಗೋಲ್ಡ್ ಫಿಂಚ್ ಶೆಟ್ಟಿ ಮೈದಾನದಲ್ಲಿ ಅತಿ ವಿಜೃಂಭಣೆಯಿಂದ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಬಂದು ನೆರೆದಿರುವಂತಹ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರು ಸ್ಥಳದ ದೈವದೇವರುಗಳು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತನ್ನಿತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರಿದಕ್ಕೆ ಅನುಮತಿಯನ್ನು ಬೇಡುತ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ಕಮಲ ಸಂಭವವಾಣಿ
ಮಹಿಷನೆಂಬದನುಜನು ನಡೆದಂದು ಅಮಿತ ದಂಡವ ನೀವ ನಮಮ ಬಣ್ಣಿಪುದೆಂದು ಕಮಲ ಸಂಭವ ವಾಣಿ ಲೋಲ ಎಲ್ಲರೂ ಎದ್ದೇಳಿ. ದೇವೇಂದ್ರ ಬಾಡಿದ ವದನಾರವಿಂದ ದೇವಮತ್ತವನ್ನು ನಡೆಯಿಕೊಂಡು ಇತ್ತ ಬಂದೇ ಅಲ್ಲ, ಏನು ಬಂದೇ ದೇವ ನಿಮ್ಮಿಂದಲೇ ವರವನ್ನು ಮಾಡುವಂತ ಬಯಸಲಿರುವ ದಾನವ ನರನಾಗ ನಾಲ್ಕು ಲೋಕವನ್ನು ಕೈವರ್ತಿಸಿಕೊಂಡು ಮೆರೆಯುತ್ತಾ ಇದ್ದಾರೆ. ದುಷ್ಟನ ಬಾಧೆಯನ್ನು ತಾಳಲಾಗುತ್ತಿಲ್ಲ, ಆತನ ಮದುವೆಯಾಗಬೇಕು. ಒಂದನು ಮಾಧವನಲ್ಲಿಗೆ ಹೋಗುವ ಅತ್ತನೋ ಮಧುಸೂದನ ನಡೆಯಲಿ ಖೇದದೆ ನಾವು ಬಿತ್ತೈಸುವ ಸುರಪಾಲ, ನಿಮ್ಮೆಲ್ಲರ ಕಣ್ಣೀರಿಗೆ ಕಾರಣವೇನು ಎನ್ನುವಾಗೆ ಸ್ಪಷ್ಟವಾಗಿ ನಾನು ಅರ್ಥವಿಸಿಕೊಂಡವನೇ ಇದ್ದೇನೆ. ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂತಹ ಸಾಮರ್ಥ್ಯ ಈ ಕಾಲದಲ್ಲಿ ವೈಕುಂಠಾಧಿಪತಿ ಮಧುಸೂದನನಿಗಿದೆ. ಅತ್ತ ಕಡೆ ಗಮನಿಸಿ. ಮನಸ್ಸು ಇನಾಂದ್ರಿಯ ಬಳ್ಳಿ ಬಾರೆ ಇದಿರಾಗಿ ಪುರಾಣ ನಡೆ ತರಲು ಚರಣಕ್ಕೆ ಒತ್ತಿದಿ ಹರಿಹರಾನಂದಾಗಿ ದುರುಳನ ಹದಗಳು ಹರಿದೇವರಿಗೆ ಪ್ರಣಾಮಗಳು. ಇಲ್ಲೇನು ನೀವು? ನಾನು ಮಹಿಷನ ಕುರಿತಾಗಿ ತಮ್ಮಲ್ಲಿ ವಿಚಾರವನ್ನು ಹೇಳುವುದಕ್ಕೋಸ್ಕರವಾಗಿ ಇಲ್ಲಿ ಬಂದವನಿಗೆ. ಇಬ್ಬರಿಗೂ ಸಮಸ್ಯೆ ಆಗಿತ್ತು. ಹೌದು, ಯೋಚಿಸೋಣ. ಕುಳಿತವರು ಚಂದ್ರಕಾಂತ ಶಿಲೆಯೊಡಂತಾಗಿ ಖಳನ ವಧಿಸುವ ಹದನು ಯೋಚಿಸುತ್ತಲಿರಲಿದ್ದ ನಳಿನ ಭವ ಸುರನ ನೊಡಗೊಂಡು ನಡೆದಂದು ವೈಕುಂಠನು ಕಾಣದಿರಲು ಹರಿಯು ಕಾಣುವುದಿಲ್ಲವಲ್ಲ. ಬಳಿಕ ಕೈಲಾಸ ಕೈ ತರಲಾಗ ನಿಳಯದೊಳು ಪುರಾಹರನು ಇಲ್ಲದಿದೆ. ಅವರೂ ಇಲ್ಲ. ತಿರುಗಿದ ಶರೀರ ನುಡಿ ತುಹಿನಾಂದ್ರಿಯಲಿ ಹರಿಹರ ಅದಿಗಳಿರುವ ಹದನ. ದೇವೇಂದ್ರ, ವೈಕುಂಠಕ್ಕೆ ಬಂದರೆ ನಾರಾಯಣ ದೇವರು ಕಾಣಿಸುವುದಿಲ್ಲ. ಕೈಲಾಸಕ್ಕೆ ಆಗಮಿಸಿದರೆ ಪುರಹರನು ನಿಲಯದೊಳಗಿಲ್ಲ. ಅಂಬರವಾಣಿಯನ್ನ ಆಲಿಸಿದೆ. ತುಯಿನಾದ್ರಿಯ ತಪ್ಪಲಲ್ಲಿ ಚಂದ್ರಕಾಂತ ಶಿಲೆ ಮೇಲೆ ಕುಳಿತಿದ್ದಾರಂತೆ. ಅಲ್ಲಿಗೆ ನೋಡೋಣ. ಪದಕರಾಗಿ ಸಾಗಲರು ದುರುಳ ಮೈಡೋದುರನು ಮಡಳಲಿ ತರಹಾರಿ ಸುದ್ದಿ ಹೇಳು ನೀವೇ ಪೊರೆಯುವುದನಲು. ಶಂಕರನಾರಾಯಣರ ಭಗವದ್ಮಗಳಿಗೆ ನಮೋ ನಮಃ. ಹೇಳಿರಿ ಬಂದುದೇನು? ನನ್ನಿಂದಲೇ ಅವರ ಪ್ರಸಾದವನ್ನು ಪಡೆದುಕೊಂಡ ಮಾಲಿನೀಜಾತನಾದ ಮಹಿಷನೆನ್ನುವಂತ ದಾನವ ಇನ್ನು 3 ಲೋಕದಲ್ಲಿಯೂ ಕಂಟಕಪ್ರಾಯನಾಗಿ ವಿಜೃಂಭಿಸುತ್ತಾ ಇದ್ದಾನೆ. ಕಳ ಸಂಹಾರವನ್ನು ಮಾಡಿ ಜಗತ್ ಕಲ್ಯಾಣ ಹೊರಬಲದಿಂದ ಮಥನಾಗಿರುವಂತಹ ಕಳಮಹಿಷನ ವದಾರ್ಥವಾಗಿ ನನ್ನಲ್ಲಡಕವಾದ ಚೇತನವನ್ನು ಹೊರ ಹೊಮ್ಮಿದೆ. ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವ ತತ್ವವನ್ನು ಕಳ ನಿಗ್ರಹಕ್ಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನೇ ಹೊರ ಚೆಲ್ಲಿದ್ದೇನೆ. ದೇವತೆಗಳಾದ ನಮ್ಮೆಲ್ಲರ ತೇಜಸ್ಸನ್ನು ಹೊರಗಡೆಯಿದೆ. ದಿಗಳ ಮುಖದಿಂದ ಹೊರಡಿಯ ತೇಜಸ್ಸು ಚಾರು ದಿಕ್ಪಾಲಕರ ತೇಜವಂತು ಆಗುತ್ತಲಿ ಕಾರ್ಯ ಆಕೃತಿ ತಳೆದು ಧರೆಗಿಳಿಯ ಸುಧರು ಜಯ ಜಯವೆಂದು ನುಡಿಗೈದರು.
ಮಹೇಶ್ವರ ಇಂದ್ರಾದಿ ಸುಮನಸರೇ ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ. ನಿಶಾಕಮಲದಂತಾಗಿದೆ ನಿಮ್ಮ ಬದನ. ಯಾರಿಂದ ಬಂದ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತಲಾಲಿಸು ಕೂಳ ಮಹಿಷ ವಿಧಾತ ನಿತ್ಯ ಬರಬಲದೆ ಸುರಗಾಟದಲ್ಲವ ಬೆಸಗೆಡಿಸಿದನು ನಿರ್ಭೀತಿಯಿಂದ ನಾರಾಯಣ. ಮಾಲಿನಿಯ ಮಗನಾದ ಮಹಿಷನಾಮಕನಾದಂತಹ ದೈತ್ಯನು ಅಜನಿಂದ ವರವನ್ನು ಪಡೆದುಕೊಂಡು ಮತ್ತದರಿಂದಲೇ ಮತ್ತನಾಗಿ ಪಾತಾಳವನ್ನು ವಶಪಡಿಸಿಕೊಂಡ ನಮ್ಮ ಭೂತಲದ ಮೇಲೂ ತನ್ನ ಕೆಟ್ಟ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲೋಕವನ್ನೇರಿ ಸುರಪ ಮುಖ್ಯವರನ್ನು ದೆಸೆಗೆಡಿಸಿದ. ಇವರೆಲ್ಲ ಕಣ್ಣೀರನ್ನು ದೂರಗೊಳಿಸುವುದಕ್ಕೆ ನಾವು ಸಮರ್ಥರಾಗಿಲ್ಲ. ನಾವೆಲ್ಲ ಭೀತರಿದ್ದೇವೆ. ಕುಳನಾದರೂ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮಹಿಷ ನಟ್ಟುಳಿಯಿಂದ ತತ್ತರಿಸುತ್ತಿದೆಯಮ್ಮ. ಮಹೇಶ ಭೀತಿ ಕಡದುರುಳ ಮಾಗಿಟ್ಟು ಸರದಿರು ಹಾದಾದನ ಬಾರದು ಸುರರನ್ನು ಸೋಲಿಸಿ ಮೇರೆ ಮಾದದಿಂದಲೇ ಮೇರೆ ಮಾನೆ ಕಳ ಆಗದಿ. ಮಕ್ಕಳೇ, ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಗೋಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗ ಯಜ್ಞಾದಿಗಳನ್ನೆಲ್ಲ ಹಾಳೆಸಗಿದನೆ. ಸೂರ್ಯ ಚಂದ್ರಮರ ಸಂಚಾರಕ್ಕೆ ತಡೆಯನಿದ್ದನೆ. ಬಿಡಿರಿ ಭೀತಿಯ ಕಿರಿದು ದಿನದೊಳಗೆ ಉಳಮಹೇಶನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ದೊರಕಿಸಿಕೊಡುತ್ತೇನೆ. ಶಂಕದುರ್ಗರೇ, ಶಂಕದುರ್ಗಾದೇನ ನಡಗಟ್ಟು ನಾಕವ ಸಿಕ್ಕದಿ ಕಲಿದಾತನ ಶಂಕಿಸದೆ ತರಿದಿನ್ನು ಬರೆವೆ ಮಮ ಕಿಂಕರರನ್ನು ಪ್ರೇಮದಿ. ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯರ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಪಿಂಗದಿಂದ ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ತರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ, ನಿರ್ಭೀತರಾಗಿ, ಭಯಗೊಳ್ಳದಿರಿ. ಎಲ್ಲರೂ ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರಾದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಒಂಬರ ಪಥದಲ್ಲಿ ತಾನೊಂದಾಗಿ ನಾರೀ ರೂಪವನ್ನಂತೂ ಉಳ್ಳವಳಾಗಿ ಸೃಷ್ಟಿಗಿಳಿದು ಬಂದು ಅಭಯ ವಚನವನ್ನಿದ್ದಾಗ ನಾವೆಲ್ಲ ಅವನ ತುಷ್ಟಿಯನ್ನು ಹೊಂದಿದೆವು. ಅನುಗ್ರಹದಾಯಕಿಯನ್ನು ಶೃಂಗರಿಸಬೇಕೆನ್ನುವಂತಹ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರ್ಯರೆಲ್ಲ ಒಂದಾಗಿ ಬಂದು ಒಮ್ಮರದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲೇ ಹೋರಾಡುವರೆ ಆಯುಧಗಳು ಬೇಕು. ನಮ್ಮ ಆಯುಧಗಳನ್ನೇ ಅರ್ಪಿಸೋಣವಾಗದೆ ಕರದ ಚಕ್ರವ ಅಮ್ಮ ಇದು ಚಕ್ರಾಯುಧ
ವಿನಯದಿಂದಲಿ ಸುರಪಕುಲಿ ಶವಮ ಅನಿಮಿಷರು ಶಕ್ತಿಯುಧಗಳ ಮಣಿದು ಮಾತೆಯ ಪದದೊಳಿದಿಸುತ್ತ ನುದಿಸಿದರು ಭಯದಿ ಅತ್ಯಂತ ಪ್ರಿಯ ಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳಲು ಯೋಗ್ಯ ವಾಹನವು ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನನ್ನು ಕಳುಹಿಕೊಟ್ಟನಲ್ಲ. ನೀವಿದ್ದಂತಹ ಆಯುಧಗಳನ್ನು ಅಷ್ಟಭುಜದಲ್ಲಿ ಧರಿಸಿದ್ದೇನೆ. ಪರ್ವತರಾಯನೇ ಕೇಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದಿಂದ ಬೆಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕಕಂಟಕನಾಗಿ ಮೆರೆಯುವಂತಹ ದುರುಳ ಮಹೇಶನ ವಾದ್ಯಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಆಕಾಶದಿಂದ ಕೆಂಡದ ಒಳೆ ಸುರಿಯುತ್ತಾ ಇದೆ. ತಿಳಿದೆ ತಿಳಿದೆ ಒಬ್ಬಳಾಕೆ ನಾರಿ ಯುದ್ಧವನ್ನು ಮಾಡುವುದಕ್ಕಾಗಿ ಈ ಕಡೆಗೆ ಸರಿದು ಬರ್ತಾ ಇದ್ದಾಳೆ. ಆಕೆಯೊಡನೆ ಕಾಳಗವನ್ನು ಕೊಡುವುದಕ್ಕಾಗಿ ಶಂಖದುಗರನ್ನು ಕಳುಹಿಕೊಟ್ಟೆ. ಅವರನ್ನೆಲ್ಲ ಮುಗಿಸಿದ್ದಾಳೆ. ಇನ್ನು ನಾನೇ ಮುಂದುವರಿಯಬೇಕು. ಆಯುಧವನ್ನು ಧರಿಸಿ ರಥವನ್ನು ಏರಿ ಮುಂದುವರಿದಿರು.
ಚಿಂತಿಸಿ ನೋಡಿದ್ರೆ ಒಂದಲ್ಲೋ ಎರಡಲ್ಲೋ ಅಷ್ಟೊಂದು ಕಟ್ಟಡ ಸರಿಯನ್ನು ಏರಿಕೊಂಡು ದಿಟ್ಟತನದಿಂದ ನನ್ನ ಮುಂದೆ ಸಮರಕ್ಕೆ ನಿಂತೆಯಲ್ಲ. ನಾನೇ ಕಳುಹಿಕೊಟ್ಟಂತಹ ಶಂಕ ದುರ್ಗರನ್ನು ಯಾಕೆ ಬಂದೆ? ಯಾಕೆ ಇಲ್ಲಿಗೆ ಬಂದೆ? ನೀವು ನನಗೆ ಏನು ದ್ವೇಷ? ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣು ಬದುಕುವ ಆಸೆ ಇದ್ದರೆ ಕಾಲಿಗೆ ಏನಂತ ಭಾವಿಸಿದ್ದಿ? ಸುರನನ್ನು ಪೊರೆಯುತ್ತೀಯ, ನನ್ನನ್ನು ತಡೆಯುತ್ತೀಯ? ಸಾಧ್ಯವೇ ಇಲ್ಲ. ಏನು ಕೂಡ ನಿನ್ನ ಕೈಯಲ್ಲಿರುವ ಆಯುಧವನ್ನು ಕೆಳಗಿಳಿಸಿ ಹೆಸರನ್ನು ಕಾಡಿಗೆ
ಮಾವಡಿ ಮಹಿಷಾಸುರ ಮರ್ದಿನಿ ಸುರಭಯ ನಿನಗಿಲ್ಲ ಮುಂದಕ್ಕೆ ಹರುಷಾದಲ್ಲಿ ನಾಟವನೇ ಪಾಲಿತು ಮರೆಯಾದನ್ನಾಯ ತರಣವನು ನೀ ನಿಧನದಿಂದ ಸುಲಭ ಭಯ ನಿನಗಿಲ್ಲ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನು ನನಿ 9 ದಿವಸಗಳ ಕಾಲ 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೆಯ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ಕೊಂಡಾಡಿ ವಿಜಯವನ್ನು ನಮ್ಮ ಪಾಲಿಗೆ ದೊರಕಿದಂತಾಯಿತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗ ಮಗನೇ ನಾಕವನ್ನೇರಿಕೋ. ಅವರಿಂದ ಕಷ್ಟ ಅಂತ ಬಂದರಿಗೆ ಮಾಡಲಮ್ಮ. ಮುಹಿನ ಗಿರಿಯನ್ನೇ ಏರಿಕೊಳ್ಳಿ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ. ಸೋಳಿದ ಪಟ್ಟಣವನು ಶುಭದಾನವನದಿಗ ವಿಭವದಲ್ಲಿ
ಅನಿತಾಪುರಕ್ಕೆ ಯಾರಂತ ಕೇಳಿದ್ದಿ? ಶುಂಭಾನಿ ಶುಂಭರು ಅಂತ ಕೇಳಿದ್ದೇವೆ. ನಾವೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ವಿಧಾನ. ಶಂಕರ ಕಾಪಾಡು ತಂದೆ ಕಾಪಾಡು. ಅನುಜ ನಿಶುಂಭ ಅಗ್ರಜ ನವಬ್ರಹ್ಮರಲ್ಲಿ ಒಬ್ಬರಾದಂತ ಕಶ್ಯಪ ಬ್ರಹ್ಮರು. ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಧನುದೇವಿಗೆ ನಾವು ಇರುವರು ಮಕ್ಕಳು ಜನಿಸಿಕೊಂಡೆವು. ನಿಜ. ಶುಂಭ ನಿಶುಂಭ ಬಾಲ್ಯದಲ್ಲೇ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ವರ್ತಮಾನ ಕಾಲದಲ್ಲಿ ಅನುಜರಂತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಘನಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದವರು ತಮ್ಮ. ಆದರೆ ನಾವುಗಳು ಮಾಡಿದಂತಹ ಸಾಧನೆಯಾದ ಬ್ರಹ್ಮದೇವರನ್ನು ಮೆಚ್ಚಿಸಿ ಅಜೇಯವಾದ ವರಗಳನ್ನು ಪಡೆದವರು ನಾವಿದ್ದೇವೆ. ಅಷ್ಟು ಮಾತ್ರವಲ್ಲ, 2 ಲೋಕವನ್ನು ನಮ್ಮದಾಗಿಸಿದ್ದೇವೆ. ಮುಂದೆ ನನ್ನ ಇನ್ನೊಂದು ಉಳಿದಿದ್ದ 4 ಲೋಕ ನಡೆಯುವ
ಕೊಟ್ಟಿದ್ದೇನೆ. 2 ಲೋಕ ಕೂಡ ನಮ್ಮದಾಗಿದೆ. ಉಳಿದದ್ದು 4 ಕೊಡು. ಹುಲು ಖಳರು ಸುಮನಸರು ಕಂಡೆಡೆಗೆ ವರ ಪಲಾಯನ ಕುಮತಿಗಳ ಶುಂಭಾಸುರವು ಸಿಂಹವಿಟ್ಟರ ಮೂರು ಲೋಕದೀಶನಿಗೆ ದಳುಕುಮಾರಕನಿಗೆ ಶುಂಭದೇವರಿಗೆ ಜಯವಾಗಲಿ, ಶುಭವಾಗಲಿ, ಮುಖಕ್ಕೆ ಮಂಗಲವಾಗಲಿ. ತಮ್ಮ ಅಣ್ಣ, ನಮ್ಮಲ್ಲಿ ಕರುಳು ಕೊಟ್ಟಂತ ದೇವತೆಗಳು ಎಲ್ಲಿದ್ದಾರೆ? ಅವರು ಎಲ್ಲರೂ ಬೇಟ ಬಿಟ್ಟು ಓಡಿದ್ದಾರೆ. ಎಲ್ಲರೂ ಕೂಡ ಸೋತು ಓಡಿದ್ದಾರೆ. ಹಾಗಂತ ಸೋತು ಓಡಿದಂತ ದೇವತೆಗಳನ್ನು ಯಾವುದಕ್ಕೂ ನಂಬುದಕ್ಕಾಗುದಿಲ್ಲ. ಯಾಕೆ ಬರಲಯ್ಯ? ಇಂದ್ರ ಮಹಾವಂಚಕ. ಯಾವ ಸಂದರ್ಭದಲ್ಲಿ ಕೂಡ ಏನು ಮಾಡಿ ಅದಕ್ಕಾಗಿ ನಮ್ಮನ್ನು ಕಳೆದುಕೊಂಡು ಕೊಟ್ಟಿದ್ದೇನೆ. ದೇವತೆಗಳು ಎಲ್ಲೇ ಇರಲಿ, ಅವರನ್ನು ದಾರಧಾರಣೆ ನನ್ನ ಕಾಳು ಬುಡಕ ತಂದು ಒಪ್ಪಿಸಿ ಎಂಬುದಾಗಿ. ಅನುಜ, 14 ಲೋಕದ ಅಧಿಕಾರಿ ಶುಂಭ. ಇನ್ನು ನಾನು ಹೇಳಿದಾಗಿ ನಡಬೇಕು. ಅನುಜ, ಯುದ್ಧ ಮಾಡಿದ ಆಯಾಸ ಮಗುಟ್ಟು ವಿಶ್ರಾಂತಿ ಅಗತ್ಯ. ಸುರೇಶನು ಪೂಜಿಸಿದನು ಆಯಯ ಮೂಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜ ಮುಖಿಯನು ಮಮದ ತಂದೆಯು ದಿವರಾಜ ನವವಿಧ ಭಕ್ತಿಯಿಂದಲೇ ಪೂಜಿಸಿದನು ಮಾಯಯ ಕುದಿವು ಜಾತಕ್ಕೆ ಶೋಕದಲ್ಲಿ ಸುರಪದವಿಗೆ ತರ ಕಷ್ಟ ಒದಗಿದು ಬೆದರ ಬೇಡನಲೆಂದ ದೈತ್ಯದಿದು ಸುರಪಾಲ, ನಾನೇ ಒಲಿದಿದ್ದಂತಹ ಸ್ವರ್ಗಲೋಕದಲ್ಲಿ ಸುರ ಸಂದೋಹದೊಂದಿಗೆ ಸಂತೋಷದಿಂದಲೇ ಕಾಲವನ್ನು ಕಳೆಯಬೇಕಾದಂತಹ ನೀನು ಕಂದಿದಾನನದಿಂದ ತುಹಿನಗಿರಿಯ ಪ್ರಾಜ್ಞವನ್ನೇ ಸೇರಿಕೊಂಡೆ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿಕೊ. ಭಿನ್ನವಿಸುವುದೇನು ತಾಯೇ ಕರುಣಾರ್ಣವೇ ಜಗದಾದಿ ಮಾಯೇ ನಿನ್ನಾಜ್ಞೆಯಲ್ಲಿ ಬಿಡು ಗಂಡರೊಡನೆ ನಾಗ ಬಂದಾಳೆ ಕಳರಿಂದ ಬನ್ನ ಬಡುವುದಾಯ್ತು. ನಿನ್ನ ಬೀಸುವುದೇನು ತಾಯೇ ಕಾಳು ಉಂಟು ತಾಯಿ ಶೌರ್ಯತ ದಣಿತನು ಕುಮಾರನಾದ ಶುಂಭರಿ ಶುಂಭರೆನ್ನುವ ತಾಳವರು ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸಿ ಬೇಕಾದ ಹೊರಗಳೆಲ್ಲ ಪಡೆದು ಲೋಕದ ಮೇಲೆ ಅಭಿಯೋಗವನ್ನು ಕೈತರುತ್ತಾಯಿ. ಎದುರಿಸಬೇಕಿತ್ತು.
ಅವರ ವರ ಬಲದ ಮುಂದೆ ನಮ್ಮ ದೇಹ ಬಲವು ಸಾಕಾಗದೆ ಹೋಯ್ತಮ್ಮ. ಹೌದೇ ಹೊಳೆಯಂತ ಬಲವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವ ಬದಲು ಅನಾಚಾರಕ್ಕಾಗಿ ಉಪಯೋಗಿಸಿಕೊಂಡು ಲೋಕಘಟ್ಟಕರಾಗಿ ಬೆರೆಯುತ್ತಾ ಇದ್ದಾರೆ. ದುರುಳನ ಬಾಧೆಯನ್ನು ತಾಳಲಾಗುತ್ತಿಲ್ಲ, ನೀನೇ ರಚಿಸಬೇಕಮ್ಮ. ಕರುಣಿಸುತ್ತಲ ಭಯವನ್ನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ನೆರವೇನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ವರಬಲದಿಂದ ಕೊಬ್ಬಿ ಮೆರೆಯುತ್ತಿರುವಂತಹ ಶುಂಭಾನಿ ಶುಂಭದಾನವರಿಂದ ಕಂಗೆಟ್ಟೆಯ ಭಯಪಡದಿರು ಭಯಪಡದಿರು ಕಿರಿದು ದಿನದೊಳಗೆ ಕುಳ ಸಂತತಿಯನ್ನೆಲ್ಲ ತರಿದುಕೊಡುತ್ತೇನೆ. ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ, ಈ ತುಹಿನ ಗಿರಿಯಲ್ಲೇ ಇದ್ದುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿರಿ. ತಿಳಿದಳು ಕ್ಷಣದೊಳಗೆ ಸರಿ ಸರಿ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನ್ನುತ್ತಲೇ ತನ್ನ ಮನದೊಳಗೆ ಆಲೋಚಿಸಬೇಕಲ್ಲವೇ ಎಂದು ಯೋಚಿಸಿ ಮಹಾಮಾಯ ಯೋಚಿಸಿ ಮಹಾಮಾಯ ಎಂದು ಯೋಚಿಸಿ ಮಹಾಮಾಯ ದೈತ್ಯ ವೃಂದವ ಮೋಹಿಸಿ ಸರಿ ಸರಿ ದಾರಿಯ ದೈತ್ಯ ವೃಂದವ ಮೋಹಿಸಿ ದಾರಿಯ ಸುಂದರ ಅಂಗವ ತಳೆದಂದು ಕೌಶಿಕೆಯಾಗಿ ಸುಂದರ ಅಂಗವ ತಳೆದಂದು ಕೌಶಿಕೆಯಾಗಿ ನಿಂತಾಳು ಮೆರೆವಾಗದಂಬವನದೊಳಂದು ಸುಂದರ ಅಂಗವ ತಳೆದಂದು ಕೌಶಿಕೆಯಾಗಿ ನಿಂತಾಳು ಮೆರೆವಾಗದಂಬವನದೊಳಂದು ಎಂದು ಯೋಚಿಸಿ ಅಳುವ ಸುಮನಸರಿಗೆ ಅಭಯದ ವಚನವನ್ನಿತ್ತು ಕಳುಹಿದ್ದೇನೆ. ದುರುಳರನ್ನು ದಮನಿಸುವುದರ ಮೂಲಕವಾಗಿ ಧರ್ಮವನ್ನು ಉದ್ಧರಿಸಬೇಕಾದದ್ದು ಜಗನ್ಮಾತೆಯಾದಂತಹ ನನ್ನ ಕರ್ತವ್ಯ. ಮನ ಮಾಡಿದೆನು ಎಂದಾದರೆ ಸಂಕಲ್ಪ ಮಾತ್ರದಿಂದಲೇ ಕಳವಾರವನ್ನೆಲ್ಲ ಸುಟ್ಟುರುಹಬಲ್ಲೆ. ಆದರೆ ಹಾಗಾಗಕೂಡದು. ಶ್ರೀದೇವಿ ಲೀಲೆ ಏನೆನ್ನುವುದನ್ನು ಪ್ರತಿಯೊಬ್ಬರು ವರ್ತವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರ ಬಳಿ ಹೋಗುವುದೇ? ಅವರನ್ನೇ ನನ್ನತ್ತ ಬರಿಸಬೇಕು. ಹೇಗೆ ಬರಿಸಲಿ ಎನ್ನುವ ಹಾಗೆ ಆಲೋಚಿಸಿಕೊಂಡೆ.
ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪುರುಷರು ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೆ ಬಲೆ ಬೀಳಲೇಬೇಕು. ಮೂರು ಲೋಕವನ್ನು ಗೆದ್ದಾಳುವಂತಹ ಶುಂಭಾಸುರನಿಗೆ ಹೊನ್ನಿನ ಅಗತ್ಯವಾಗಲಿ ಮಣ್ಣಿನ ಅನಿವಾರ್ಯತೆಯಾಗಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸುಂದರವಾದಂತಹ ಹೆಣ್ಣನ್ನು ಕಂಡಾಗ ಆತ ಮೋಹಪರವಶವಾಗಲೇಬೇಕು. ಅದಕ್ಕಾಗಿಯೇ ಮೋಹದ ಬಲೆಯೇ ಸೂಕ್ತ ಎನ್ನುವ ಹಾಗೆ ಆಲೋಚಿಸಿಕೊಂಡೆ ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆನ್ನುವ ಉದ್ದೇಶದಿಂದ ಹಿನಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ, ಸಾಲು ಸಾಲಾಗಿ ಬೆಳೆದು ನಿಂತಿದ್ದ ಗಗನಚುಂಬಿತವಾದಂತಹ ಕದಂಬ ವೃಕ್ಷಗಳು. ಹಾಗಾದ್ರೆ ಇದಲ್ಲವೇ ಕದಂಬಾವನ? ಸೂರ್ಯರಶ್ಮಿಯ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ ವನವನ್ನೇನು ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಬೇಕಲ್ಲ, ಸಂಕಲ್ಪಿಸಿದ್ದೇ ತಡ ಆಗಸದಿಂದಲೇ ಇಳಿದಂತಲ್ಲ ಕಾಂಚನ ದಯ್ಯಾಲೆ. ಇನ್ನೇಕೆ ಸಾವಕಾಶ ಹೇರಿಕೊಳ್ಳುತ್ತೇನೆ. ಕ್ರೋಧವಶಾತಿಯವರ ದಾಂಪತ್ಯದ ಪ್ರತೀಕ
ಪಕ್ಕದ ಬೆಳಕನ್ನು ಕಂಡುಕೊಂಡವರು ನಾವು. ಇದು ಚಂಡಮುಂಡರು ಕಂಡುಗಲಿಗಳು ಎಲ್ಲವೆಲ್ಲ ಕಾರಣ ಪ್ರವೇಶ. ಆಮೇಲೆ ಬ್ರಹ್ಮದೇವರ ಕುರಿತು ತಪಸ್ಸು ಇಚ್ಛಿಸಿದ ಅಲ್ಲಿಗೆ ಹೋಗುವಂತ ಮನೋವೇಗ. ಆಮೇಲೆ ಅಖಂಡವಾದಂತ ಬ್ರಹ್ಮಚರ್ಯ. ತಮ್ಮ ಹೇಳದೆ ಗೊತ್ತಲ್ಲ ಸದೈವ ಪರಿಹಾರ ಒಂದೇ. ಹೇಗೆ? ಕದಂಬವನ ಪ್ರವೇಶ
ಆಗ್ಲಿಕ್ಕಿಲ್ಲ ಎಲ್ಲರಿಗೆ ಶ್ರಮವನ್ನು ಕಳೆವೆಂದರು ತಾಗ ಈಗ ಬದಲು ಬದಲು ಕದಂಬ ಮನದೆಡೆಗೆ ಯಾಕೆ ಮುಂದೋಗುದು ಒಟ್ಟಿಗೆ ಆದ್ರೆ ಆಗ್ಲಿಕ್ಕಿಲ್ಲ ಇಬ್ಬರು ಪ್ರತ್ಯೇಕವಾಗಿ ಹೋಗಿ ನಾನೊಂದು ತೀರಾ ನೀನೊಂದು ತೀರಾ ಕೈಗೆ ಸಿಕ್ಕ ಪ್ರಾಣಿಗಳ ತಲೆಯನ್ನು ಹಿಡಿದು ಅದರ ಕುತ್ತಿಗೆಯನ್ನು ಕಡಿದು ರಕ್ತ ಬೇರೆ ಮಾಂಸ ಬೇರೆ ಕುಡಿದು ತಿಂದವರಿದ್ದೇವೆ ಎಲ್ಲವನ್ನು ಬೇರ್ಪಡಿಸಿದ್ದ ಹಸಿವು ಬಾಯಾರಿಕೆ ಎರಡೂ ನೀಗಿದೆ ಸದ್ಯಕ್ಕೆ ಸಮಾಧಾನ. ಬೇಟೆಯಾಡಿದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಧಾರಾಕಾರವಾಗಿ ಬೆವರು ನೀರಿನ ಪಾದದಲ್ಲಿ ಇಳಿತಾ ಇದೆ ಪರಿಹಾರ ಆಗಬೇಕು ಅಂತ ಇದ್ರೆ ಸ್ವಲ್ಪ ಆದ್ರೂ ಗಾಳಿ ಬೇಕು ಎತ್ತರವಾಗಿ ಕಾಣ್ತಾ ಇದೆ ತುಹಿನಾತ್ರಿ ಸಮಯದಲ್ಲಿ ಕೇಳಿದೆ ನೀವು ಕೂತು ನೋಡ್ತಾ ಇದ್ರೆ ಗಾಳಿ ಹಾಕುದು ಯಾರು ನಲವಿನ ಉಯ್ಯಾಲೆಯಲ್ಲಿ ಕುಳಿತು 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 ದೇವಿಯು ಪಾಡುತ್ತೀಯ ಗಾಯನವನ್ನು ಆಲಿಸುವುದು ವಿನಯ ಹಿಡಿದೀಪ ವಾಡಿ ಈ ಬರಿಯಲಿ
ಒಡ್ಡಿ ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ. ಹೇಗ ಗಾಯನ ಆ ಕಲಿಕೆಲ್ಲ ಇಷ್ಟು ಹೊತ್ತಿಗ ಹಾಡುವಂತಹ ಸಮರ್ಥ. ಅದು ಎಲ್ಲಿಂದ? ಹೌದು, ಆ ಕಲಿಕೆ ಬಂದ್ರೆ ಗಾಯನ ಬರುವುದಿಲ್ಲ. ಅದು ಅದು ಬೇರೆ ಸ್ವರ. ಅದು ಎದುರು ನಿಲ್ಲಿಕ್ಕಾಗಲಿ. ಅಣ್ಣ ಸ್ವರ ಹೌದು. ಇಷ್ಟು ಹೊತ್ತಿಗೆ ಹಾಡುವಂತಹ ಸಮರ್ಥರು ಯಾರಿದ್ದಾರೆ? ಪ್ರಪಂಚದಲ್ಲಿ ಎಷ್ಟೋ ಮಂದಿ ಹಾಡುಗಾರರವರಿದ್ದಾರೆ. ಅದ್ಯಾರು? ಅವರೆಲ್ಲರಿಗೂ ಕೀರ್ತಿ ತರುವಂತಹ ವಿಚಾರವನ್ನು ಹೊಂದಿದವಳು ಒಬ್ಬಳಿದ್ದಾಳೆ. ಯಾರು ಅವಳು? 3 ಮಂದಿ ಇಲ್ಲ, ಒಬ್ಬಳೇ ಇರುವುದು. ಒಬ್ಬಳೇ ಇರುವುದಾ? ಯಾರದು? ಆ ಸತ್ಯಲೋಕೇಶನ ಮಡದಿಯಾದಂತಹ ವಾಣಿ. ವೀಣೆಯ ಪಿಡಿದಿಪ್ಪ ವಾಣಿಯ ತೆರದಲ್ಲಿ ಗಾನನ ದಡೆಗಾಗಿ ಬಂದು ತಾನು ರಾಗದೊಳಿದ್ದು ಗಾನ ಪಾಡುವಳ ಈ ಸ್ವರ ವಾಣಿಯದ್ದೇ. ಅಣ್ಣ, ಬ್ರಹ್ಮನ ಸೃಷ್ಟಿಯ ಕಾರ್ಯ ಸಾಂಗವಾಗಿ ನಡೆಯಬೇಕು ಅಂತ ಇದ್ರೆ ವಾಣಿ ಸಹಕಾರ ಅತ್ಯಗತ್ಯ. ಹೆಂಡತಿ ಜೊತೆಯಲ್ಲಿ ಇಲ್ದಿದ್ರೆ ಯಾವ ಸೃಷ್ಟಿಯೂ ಆಗ್ಲಿಕ್ಕಿಲ್ಲ. ಮತ್ತೆ ಹೆಂಡತಿ ಇಲ್ಲದಿದ್ರೆ ಅಣ್ಣ ಮಣ್ಣಂಗಟ್ಟಿಯ ಸೃಷ್ಟಿ ಮಾಡಬೇಕು. ಹಾಗಂತ ಸ್ವರ ಕೇಳ್ತಾರೆ. ಹೌದು. ಇದು ಯಾರ ಸ್ವರ? ಯಾರದು? ಇದು ಹೆಂಗಸರದ್ದ. ಮತ್ತೆ ಅಲ್ಲಪ್ಪ, ಇದು ಗಂಡಸರು. ಗಂಡಸರೆಲ್ಲ ಹಾಡ್ತಾರೇನೋ? ಇಲ್ವಾ? ಯಾರಿದ್ದಾರೆ? ಅಣ್ಣ, ಇದು ಭೂಲೋಕದ ವಿಚಾರ ಅಲ್ಲ. ಮತ್ತೆ ದೇವಲೋಕದಲ್ಲಿ ಯಾರು? ದೇವರು. ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಯೊಳಗೆ ಜಂಬಾರಿ ಮೂಗಿನ ಮೇಲೆ ಬೆರಳಿಟ್ಟ. ಅಲ್ಲ, ಇಷ್ಟು ಹೊತ್ತಿಗೆ ಹಾಗೆ ಮಾಡ್ಬೇಕಷ್ಟೇ. ಗಾಯನ ಕೇಳಿ ಆಶ್ಚರ್ಯ. ಹಾಗಿದ್ರೆ ಮತ್ತೊಬ್ಬ ಇದ್ದಾನೆ. ನಾರದ ನೀರದವನವು ಶಾರದ. ಅಣ್ಣ, ಇಲ್ಲಿಗೆ ಬಾ. ನಿನಗೆ ಮಾಡಿದ್ದು ಹೆಚ್ಚಾಯ್ತಾ? ಅಲ್ಲಿ ಯಾರಿಗೆ ಬೈದದ್ದು? ಯಾರಿಗೆ ನೀನು? ಯಾರು ಬೈದದ್ದು? ನೀನೇ. ನಾನು ದೇವ ಋಷಿ ಅಂತ ಹೇಳಿದ್ದು. ಆಗ ಭಾಗವತೋತ್ತರ. ಅಲ್ಲ, ನೀನು ಬೈದದ್ದು ಅಂತ ಭಾವಿಸಿದೆ. 3 ಮುಕ್ಕಾಲುಗಳಿಗೆ 3 ಲೋಕ ಸಂಚಾರ ಮಾಡು ಮಗನೇ. ಸಿಕ್ಕಿದ ಶಾಪ. ಈಗ ಈ ಶಾಪ ಸಿಕ್ಕಿದ್ಯಾ? ಇವತ್ತಿದ್ದಲ್ಲಿ ನಾಳೆ ಇರ್ತಾರ? ಇಲ್ಲ. ಅಲ್ಲ, ಈಗ ಸ್ವಲ್ಪ ಹೊತ್ತಲ್ಲಿ ಇರ್ಬೇಕು. ಯಾರು ಇರ್ಲಿಕ್ಕಿಲ್ಲ. ಮತ್ತೆ ಶಾಪ ಸಿಕ್ಕದವರೇ ನಿಂತಲ್ಲಿ ನಿಲ್ಲುವುದಿಲ್ಲ. ಶಾಪ ಸಿಕ್ಕಿದವರು ನಿಂತಾರ? ಅವನು ಇವಳು. ಇವಳು ಅವನು. ನಾವ್ಯಾಕೆ ಕಾಡಿನ ಮಧ್ಯದಲ್ಲಿ ನಿಂತು ಸುಮ್ಮನೆ ಚರ್ಚೆ? ಇವತ್ತು ಚರ್ಚೆ ಬೇಡ. ಕೇಳಿಸ್ತಾ ಇದೆಯಲ್ಲ? ಏ ತಮ್ಮ, ಯಾವುದು ಅವಸರ ಇದ್ರೆ ಹಿಡಿಯುವುದು ಮಾತ್ರ ನಿಧಾನ. ಅವಸರ ಮಾಡಿದ್ರೆ ಆಚಿಟ್ಟಾಗ್ತದೆ. ಈಗ ಗಟ್ಟಿ ಮಾಡಿ ನಡೆದರಲು ತನುವಿನ ಪರಿಮಳವು ನಾಸಿಕಗೆ ಅಡರಲು ಕೌತುಕವೆಂದು ಒಟ್ಟಿಗೆ ಪರಿಮಳ ಬಿಡಿದು ಮುಂಬರಿಯೇ ಚತುರ್ಭುಜ ಚಂದ್ರಕಳಾವತಂಸೆ ಕುಜೋನ್ನತೆ ಕುಮರಾಗ ಶೋಣ ಪುಂಡ್ರೇಕ್ಷುಪಾಶಾಂಕುಶ ಪುಷ್ಪಬಾಣ ಹಸ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯೋತ್ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ನಾಗಮತ್ಯಾಮರರ್ ಯೋಗಿ ವರ್ಯರಿಗೆಲ್ಲ ನಾಗಮತ್ಯಾಮರರ್ ಯೋಗಿ ವರ್ಯರಿಗೆಲ್ಲ ಯೋಗುಳಗೆ ನಂತೆ ರಾಗಲಯಗಳಿಂದ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ
ಉಚ್ಚರಿಸಲು ಅಚ್ಚರಿಯಿಂದ ಅಚ್ಚಾರಿ ಅಚ್ಚಾರಿ ಚರಿ ಚರಿ ಶೋಧಿಸಿ ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದೀವಿ. ಏನನ್ನ ಕಿವಿಗಳಿಗೆ ಕೇಳಿಸಂತ ಗಾಯನ, ಆಮೇಲೆ ಮೂಗಿಗೆ ಬಡಿದಂತ ಪರಿಮಳ, ಕಣ್ಣಿಗೆ ಕಣ್ಣಂತ ಬೆಳಕು. ಹೇಗ ಅರಸಿ ಮುಂದಾಯ್ತಿರುವಂತಹ ಸಂದರ್ಭ ಹೇಗೆ? ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಕದಂಬ ವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬೆಳೆದು ಅಬ್ಬಾ ಸೌಂದರ್ಯ ವ್ಯತ್ಯಾಸ ಹೆಣ್ಣನ್ನು ಕೂತಿದ್ದಾಳೆ. ಅರರೆ ಇನ್ನಿವಳಂತ ವಿಟಗಾರೆ ನೋಡಿ ಸ್ವರ್ಣ ಕೂರ್ಕಣೆ ಅಂತ ಇಗಳು ನೀರೆ ಶರಬಿಂದು ವದನೆ ಹರಿಣ ನೇತ್ರೆ ಚೆಲ್ವ ತರುಣಿಮಯು ವಿಮಲ ಗಾತ್ರೆ. ಅಬ್ಬಾ ಏನು ಪಾಯನ, ಏನು ಪಾಯಲು ಎಂತದ್ದ ಅಣ್ಣ ಪಾಯ ಅಲ್ಲ, ಇದನ್ನು ನೋಡಿದ್ರೆ ಹಾಗೆ ಹೇಳ್ಬೇಕು ಅಲ್ಲ. ಏನು ಪಾಯ?
ಅದು ಆಚೆ ಏನು ಹೊಗಳುದಂತೂ ತಲೆಗೆ ಹೊಳಿತಾ ಇಲ್ಲ. ಏನೆಲ್ಲ ಹೊಗಳ್ತಿ ಅಂತ ಹೇಳುದು? ಅಂತ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡೆ ತಮ್ಮ. ಅಣ್ಣ ಬರುವುದಕ್ಕೆ ಇಬ್ಬರು ಜೊತೆಯಲ್ಲಿ ಬಂದದ್ದು ಹೌದಾ? ನೀನು ಒಬ್ಬನೇ ಕಂಡ್ರೆ ಸಾಕ? ನೀನು ನೋಡ್ಬೇಕಾ? ಮತ್ತೆ ಕೊಡು ಕೈ. ಹೆಣ್ಣನ್ನು ನೋಡಿದ್ದಂದ್ರೆ ನೋಡಿದ್ದೆ, ಎಲ್ಲಿವರೆಗೆ ಹೋಗಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಇಲ್ಲ, ಯಾಕೆ ಹೇಳು? ನಾವು ಅಡಿ ಬಿಟ್ಟಾಗಿದೆ. ಬಿಟ್ಟಾಗಿದೆ. ಈಕೆಯನ್ನು ಕಂಡ ಬಳಿಕ ಎಲ್ಲವನ್ನು ಬಿಟ್ಟಿದ್ದೇವೆ. ಲೋಕವನ್ನು ಸಂಚಾರ ಮಾಡಿದ್ದೇವೆ. ಹೆಣ್ಣು ಮಕ್ಕಳನ್ನು ಕಾಣಲಿಲ್ಲ ಅಂತ ಹೇಳುವುದಲ್ಲ, ಕಂಡಿದ್ರು ಕೂಡ ಇಂತಹ ಒಂದು ಬದಲಾವಣೆ ಇಷ್ಟರವರೆಗೆ. ನಾನು ಇಷ್ಟು ಸಮಯದಿಂದ ತಿರುಗಾಟ ಮಾಡ್ತಿದ್ದೇನೆ, ಎಷ್ಟೇ ಹೆಣ್ಣನ್ನು ನೋಡಿದ್ದೇನೆ, ಆದ್ರೆ ಇಂಥದ್ದೊಂದು ಹೆಣ್ಣು ನಾನು ಖಂಡಿತ ಬದಲಾವಣೆ ಆದದ್ದು ಇದೇ ಹೊಸತ್ತು. ಅಣ್ಣ, ಈಕೆಯನ್ನು ಕಂಡಾಗ ಬರುವಂತಹ ಉದ್ಗಾರ ಒಂದು ಅರರೇ ಅಮ್ಮಮ್ಮ ಎನ್ನುವಂತೆ ತಿಳುವಿಕೆಯು ಚೈತನ್ಯವು ಪರಿಮಳದ ಮುತ್ತಗೆ ಹೊರವಸ ಸಹಕಾರ ಸೌರಭವನ್ನು ಹಾಗೆ ವಾಸವಾಗ್ತಾ ಇದೆ. ತರುಣಿಯೋ ಬಾಂಧಳದಿ ಮೂಡಿದಂತಹ ತರುಣಿಯು ವಧುವ ತುಂಬಿರುವ ಕಲೆಗಳ ವಿಧವು ಆ ಮನ್ಮಥನ ಸಾರೋಜ ಮಣಿಯೋ ಏನು ಹಾಗೆ ಮೂಡಿಸುತ್ತಾ ಇದ್ದ. ಹೌದೌದು. ಈಕೆಯನ್ನು ಕಂಡ ಬಳಿಕ ಮನದಲ್ಲಿ ಮೂಡುವಂತಹ ಪ್ರಶ್ನೆ ಹೇಗೆ? ಯಾರಿವಳು ಯಾರಿವಳು? ಇಲ್ಲಿಗೆ ಯಾಕೆ ಬಂದಿಹಳು? ಸಿಕ್ಕಿತಲ್ಲ ಉತ್ತರ. ಈಕೆ ಒಂದ ರಮೆ, ಇಲ್ಲದೆ ಹೋದ್ರೆ ಉಮೆ. ರಮೆ ಉಮೆಯರ ಮಾತ ಬಿಡು ನೀನು. ಆ ಸುಮಶರ ನರ್ತಾಂಗಿ ರತಿ ಏನು? ರಮಣಿಯು ಮಿಗಿಸಿ ಮೆರವಳಲ್ಲ, ಆ ಕಮಲದ ಸೃಜಿಸಿದ ಶಿವವಲ್ಲ ಶಂಕರ. ಅಣ್ಣ ಇಲ್ಲಿಗೆ ಬಾ. ಅಣ್ಣ ಎಲ್ಲಿಗೆ ಹೊರಟ? ವಿಶ್ವನಾಥನ ಬಳಿ ಹೋಗಿ ಇವರ ವಿಚಾರವನ್ನು ಮಂಡಿಸಿ ಉತ್ತರ ತಿಳ್ಕೊಂಡು ಬರ್ತೇನೆ. ಯಾರು ಎಂತದ್ದು ಅವ ಕೊಡುವಷ್ಟು ಮೊದಲೇ ಕೊಟ್ಟಾಗಿದೆ. ಅಲ್ಲ, ನೀನು ಅಲ್ಲಿಗೆ ಹೋದ್ರೆ ವ್ಯರ್ಥ ಆಗುದು ನಮಗೆ. ಯಾಕೆ? ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋವರೆಗೆ ಹಣ್ಣು ಇಲ್ಲಿರ್ತಾಳ. ಹೋಗುವ ಅವಸರದಲ್ಲಿ ಇವಳ ಮುಖ ನೋಡಿದ್ದೇನೆ, ಆಗಿಂದ ಆಲೋಚನೆ ಮಾಡ್ತಾ ಇದ್ದಾಳೆ. ಮುಗಿತದೆ ಹೋಗುದು. ಇದು ಮುಗ್ದ ಮೇಲೆ ಇವರೇ ನಿಲ್ಲುವುದಿಲ್ಲ, ಇನ್ನು ಅವಳು ನಿಂತಾಳ. ಏನು ಮಾಡುದು? ಸಿಕ್ಕಿದ ಅವಕಾಶ ಬಿಡುವುದು ಬೇಡ. ಸಿಕ್ಕಿದ್ದಾಳೆ. ಹೆಸರು ವಿಳಾಸ. ಹೋಗು ಮಗನೇ ಸಾಹಿತ್ಯ, ಹೋಗು ಮಗನೇ ಸಾಹಿತ್ಯ. ಅಣ್ಣ ಏನು ಈಗ ಹೆಣ್ಣು ಮಕ್ಕಳಲ್ಲಿ ವಿಳಾಸ ಕೇಳಿದ್ರೆ ಯಾರಾದ್ರೂ ಸಾಯ್ತಾರ? ಈಗ ಅವರು ಪ್ರಯತ್ನ ಮಾಡಿದ್ರೆ ಅವಳಲ್ಲಿ ವಿಳಾಸ ತೆಕ್ಕೊಳ್ಬಹುದು. ಹೌದಾ? ಅವರು ಪ್ರಯತ್ನ ಮಾಡಿದ್ರೆ ಅವಳಲ್ಲಿ ವಿಳಾಸ ತೆಕ್ಕೊಳ್ಬಹುದು. ಇರುವವರು ಒಪ್ಪಿಗೆ ಕೊಡಬೇಕು. ಇಲ್ಲ, ಮದುವೆ ಇನ್ನೊಂದು ಆಗ್ಬೋದು ಅವರಿಗೆ, ಆದ್ರೆ ನಮಗೆ ಒಂದಾಗುದಕ್ಕೆ ಆಗುದು. ಅದು ಯಾಕೆ ಆಗುದಿಲ್ಲ? ಅಖಂಡ ಬ್ರಹ್ಮಚಾರಿ ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ ಬ್ರಹ್ಮ ಕೊಟ್ಟವರ. ಸತ್ತ ಮೇಲೆ ಸುಖ ಬೇಕಾ? ಅಣ್ಣ ದೇವರಾಣೆ ಬೇಡ. ಹೆಣ್ಣು ಇಷ್ಟು ಚಂದ ಇದ್ದಾಳಿದ್ರೆ ನಮ್ಗೆ ವರನೇ ಬೇಡ. ಆದ್ರೆ ವರವನ್ನು ಕೊಟ್ಟಾಗಿದೆ. ಇವತ್ತು ನಾಳೆ ನಾಡಿದ್ದು ದಿವಸ ನೋಡ್ಬೇಕು, ಪ್ರತಿ ರೀತಿ ನೋಡ್ಬೇಕು. ತೀರ್ಮಾನ ಸುಮ್ಮನೆ ಹೇಳು. ತಿರುಗಾಟವನ್ನು ಮಾಡುತ್ತಾ ಕದಂಬಾವನವನ್ನು ಪ್ರವೇಶ ಮಾಡಿದಂತಹ ಸಂದರ್ಭ, ಕದಂಬಾವನದಲ್ಲಿ ಲೋಕವರನ್ನು ಮೋಹಕಗೊಳಿಸುವಂತಹ ಹೆಣ್ಣನ್ನು ಕಂಡಿದ್ದೇವೆ. ಮೂರು ಲೋಕದ ವಿಕ್ರಮಯಾದಂತಹ ತಾವು ಮದುವೆ ಆಗಬೇಕು. ಮನಸ್ಸಿನ ಸರಾದಿಗೆ ಬಳಲಿ ಮನದ ಲೋಚನೆಗಳು ಧರಿಸಿ ಬರಿಸುವೆನೆಂದು ಗಣಪೇಟ ಸಚಿವ ಸುಗ್ರೀವ ವೈದ್ಯರಿದ್ದಾರ ಅಣ್ಣನ ಏನು ಸಮಸ್ಯೆ ಇದ್ರು ನಮ್ಮಲ್ಲಿ ಹೇಳ್ಬೇಕು. ತಮ್ಮಂದಿರೇ, ನೀವು ಹೇಳಿದಂತ ವಿಷಯ ಕೇಳಿದ ಮನಸ್ಸಿನಲ್ಲಿ ಏನು ಬೇಕು ಬೇಕು ಅನ್ನಿಸ್ತಾ ಈಗ ತೆಕ್ಕೊಳ್ತೀರ ಮತ್ತೆ? ಅದೇನಲ್ಲ, ಇದಕ್ಕೆ ಕಾರಣ ಏನು ಬಲ್ಲಿರ? ಮನಸ್ಸಿಗೆ ಶರಾತಿಗೆ ಬಲಿಯಾದೆ ನಾನು ಹೆಣ್ಣನ್ನು ಕರ್ತರ್ತೇವೆ, ಮದುವೆ ಒಂದು ಬೇಗ ಆಗಲಿ. ಅವಸರ ಮಾಡಬೇಡಿ. ನೀವು ಹೇಳಿದಂತ ವಿಷಯದ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಿಕೊಳ್ತೇನೆ. ನೀವು ವಿಶ್ರಾಂತಿ ಪಡೆದುಕೊಳ್ಳಿ, ಬೇಕಾದ್ರೆ ಕಳಿಸ್ಕೊಡ್ತೀನಿ. ಕೇಳಯ್ಯ ಸುಗ್ರೀವ ಬೇಳುವುದನ್ನೆಲ್ಲ ಸಚಿವ ಜಾಲವಲ್ಲೊಂದು ವಾರ್ತೆಯನ್ನು ಕೇಳಿದೆನು ಮೆರೆವ ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರೆವಳಂತೆ. ಸುಗ್ರೀವ ಕದಂಬಾವನದಲ್ಲಿ ಅತಿ ಚೆಲುವೆಯಾದ ನಾರಿವಾರುವರು ಚಿನ್ನದ ಉಯ್ಯಾಳೆಯಲ್ಲಿ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ ನಮ್ಮವರು ನನ್ನ ಬಳಿಗೆ ಬಂದೇ ಹೇಳಿದಂತ ಮಾತಾಗಿದೆ. ಹಾಗಂತ ನೀನು ಅವಳು ಇದ್ದಲ್ಲಿಗೆ ಹೋಗಿ ಈ ಶುಂಭ ಏನು ಎಂಬುದರ ಬಗ್ಗೆ ಅವಳಲ್ಲಿ ತಿಳಿಸಿ ಸಂಧಾನ ಮುಖ್ಯವಾಗಿ ಶೋನಿತಾಪುರಕ್ಕೆ ತರಬೇಕು. ಶುಂಭನ ಶುಂಭನಾಜ್ಞೆಯೊಳೈದಿ ಶುಂಭನಾಜ್ಞೆಯೊಳೈದಿ ಮೆರೆವ ಕದಂಬವನವನೇ ಬಗುದು ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಟ್ಟು ಸುಗ್ರೀವ ದೊರೆಯಿಂದ ಪುಡೆಯನ್ನು ಪಡೆದು ಬಂದು ಸೇರಿದ್ದು ಇದೇ ತಾನೆ ಕದಂಬವನ? ಕೇಳಿ ಕೇಳಿ ಬಲ್ಲೆ ಇಲ್ಲಿರುವಂತಹ ವಿಸ್ಮಯಗಳನ್ನು. ನಡು ಮಧ್ಯಾಹ್ನದ ಹೊತ್ತಿನಲ್ಲಿಯೂ ಕೂಡ ಸೂರ್ಯರಶ್ಮಿ ಎನ್ನುವುದು ಈ ನೆಲಕ್ಕೆ ಸೋಕುವುದಿಲ್ಲವಂತೆ.
ಇಂದು ಕೋಟಿ ಸೂರ್ಯರ ಪ್ರಭೆ ಏಕೀಭವಿಸಿದ ಹಾಗೆ ಕಾಣುತ್ತಾ ಇದೆ. ಗುಂಡು ಹುಡುಗರು ಚಂಡಮುಂಡರಾಡಿದಂತಹ ಮಾತು, ತರುಣಿಯೋರ್ವಳು ಕದಂಬ, ಯಾರಾದರೂ ಊಹಿಸುವುದಕ್ಕಾದರೂ ಸಾಧ್ಯವಿದೆಯೇ? ಒಬ್ಬಾಕೆ ತರುಣಿ ಯಾವ ಭಯವೂ ಇಲ್ಲದೆ ಈ ಕದಂಬಾವನದಲ್ಲಿ ವಿಹರಿಸುವುದಕ್ಕೆ ರಕ್ಕಸ ಕುಲದವರಾದರೂ ಒಂದು ಕ್ಷಣಕ್ಕೆ ಯೋಚಿಸುತ್ತಾರೆ ಈ ಕದಂಬಾವನೆಗೆ ಬರುವುದಕ್ಕೆ. ಹಾಗಾದರೆ ಇಲ್ಲಿರುವಂತಹ ವಿಸ್ಮಯಗಳನ್ನು ನೋಡಬಾರದು. ಪರಸ್ಪರ ವೈರತ್ವವನ್ನು ಕಟ್ಟಿಕೊಳ್ಳಬೇಕಾದಂತಹ ಜೀವಿಗಳು ಒಂದೇ ರೀತಿಯಾಗಿ ಒಂದೇ ಜೀವಗಳಾಗಿ ಬದುಕುತ್ತಾ ಇದೆ ಎಂದಾದರೆ ಸರಿ, ನಾನು ಊಹಿಸಬಲ್ಲೆ ಇದರ ಮೂಲ ಯಾರು ಎನ್ನುವ ಹಾಗೆ ಮಹಾಶಕ್ತಿಯೇ ಇರಬೇಕು. ಅಷ್ಟಕ್ಕೂ ನನ್ನಲ್ಲಿ ಮೂಡಿದಂತಹ ಪ್ರಶ್ನೆಗೆ ಉತ್ತರವನ್ನು ನಾನೇ ಕಂಡುಕೊಳ್ಳಬೇಕು. ಎಲ್ಲಿರುವಳು? ಹಂಬಲಿಸಿದನು ಶಿವ 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 ಶಿವ, ಹಂಬಲಿಸಿದನು ಶಿವ ಶಿವ, ಸ್ಮರಣಂಬಿಗುರೆ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು. ತಿಳಿದು ನೋಡಲಿಕ್ಕೀಗೆ ಮಾನಿನಿಯೇ ಸಿಕ್ಕುವಳೆ ದಾನವಗೆ, ಸಿಕ್ಕಲು ದಕ್ಕುವಳೆ ಹೇಗೆ ಸಾಧ್ಯ? ತ್ರಿಜಗವನ್ನು ತನ್ನಯ ಕುಕ್ಷಿಯೊಳಗಿರಿದುತ್ತ ನಿತ್ಯದಿ ಸಲಹುತಿಯ ಮಾತೆ, ಮಕ್ಕಳಾಟಿಕೆಯಾಯ್ತು ನಮ್ಮದು, ಮಕ್ಕಳಾಟಿಕೆಯಾಯ್ತು. ರಕ್ಕಸಮಯ ಅಳಿದಿದ್ದಿಗೆ ಮಿಕ್ಕ ಮಾತೆ ಒಡೆಯ ನಾಟ್ಯೆಯು ನಮಗೆ ಮಾನ್ಯವಲ, ಒಡೆಯ ನಾಟ್ಯೆಯು ನಮಗೆ ಮಾನ್ಯವಲ. ಶುಂಭನು ಆಡಿದಂತಹ ತರುಣಿ ಎಲ್ಲಿರುವಳು ಎನ್ನುವ ಹಾಗೆ ಹುಡುಕಿಕೊಂಡು ಬಂದರೆ ಶಿವನೇ, ಈಕೆ ಮಾನಿನಿ, ಸಾಧ್ಯವೇ ಇಲ್ಲ. ಈಕೆಯನ್ನು ಕಾಣುವಾಗ ನನಗೆ ತಾಯಿಯಂತೆ ಕಂಗೊಳಿಸುತ್ತಾ ಇದ್ದಾಳೆ. ಈಕೆಯನ್ನು ನಮ್ಮ ಶುಂಭ ಬಯಸಿದನೆ. ಈಕೆ ಸಿಕ್ಕಿಯಾಳೆ, ಸಿಕ್ಕಿದರೂ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ? ಸಾಧ್ಯವೇ ಇಲ್ಲ. ಈಕೆ ಸಾಮಾನ್ಯ ಹೆಣ್ಣೆಂದು ಭಾವಿಸಿ ನಮ್ಮಯ ಶುಂಭ ಕೆಟ್ಟನು. ಅವನು ಕೆಡುವುದು ಮಾತ್ರವಲ್ಲದೆ ತನ್ನ ಇಡೀ ಸಂಸಾರವನ್ನೇ ಕಾಲನ ಪಾಳೆಯ ಕಟ್ಟುತ್ತಾ ಇದ್ದಾನೆ. ಯಾಕೆ ಈ ಹೆಣ್ಣು ಸಾಮಾನ್ಯ ತರುಣಿಯಲ್ಲ, ನನ್ನ ಕಣ್ಣಿಗೆ ಕಂಡದ್ದು ಮಾತ್ರ ಸ್ವರೂಪಿಯಾಗಿ. ಈಕೆಯನ್ನು ನಾನು ದೇವರೇ ಎನ್ನುವ ಹಾಗೆ ಪೂಜಿಸುತ್ತಾ ಇದ್ದೇನೆ. ನನ್ನ ಅಂತಚಕ್ಷುಗಳಿಗೆ ಗೋಚರಿಸಿದ್ದು ಈಕೆ ಸಾಮಾನ್ಯ ತರುಣಿ ಅಲ್ಲ, ಮೂರು ಲೋಕವನ್ನು ತನ್ನ ಕುಕ್ಷಿಯೊಳಗಿರಿಸಿ ಕೊರೆಯುವವಳಿದ್ದಾಳೆ. ಅಯ್ಯೋ ಶಿವನೇ, ಏನು ಮಾಡುವುದು? ಸರಿ ಸರಿ, ಏನಾದರೇನು, ಅನ್ನದ ಋಣ ಉಂಟು ನನ್ನ ಮೇಲೆ. ಶುಂಭನ ಆಜ್ಞೆ ನನ್ನ ಶಿರದಲ್ಲಿದೆ. ಹಾಗಾಗಿ ಅಮ್ಮನ ಕಂದನಾಗಿ ಶುಂಭನ ಮಾತನಾಗಿ ಮಾತನಾಡಿಸುತ್ತೇನೆ. ಅಮ್ಮ ಕೇಳವ್ವ, ಕೇಳಬೇಕಮ್ಮ.
ಅಮ್ಮ, ನಿನ್ನ ಪಾದಾರವಿಂದಗಳಿಗೆ ಪ್ರಣಾಮವನ್ನು ಸಲ್ಲಿಸಿದವ ಸಾಮಾನ್ಯ ಮನುಷ್ಯನಮ್ಮ. ಹೇಳಿಕೊಳ್ಳುವುದಕ್ಕೆ 3 ಲೋಕದ ವಿಭು ಎಂದೆನಿಸಿಕೊಂಡಂತಹ ಶುಂಭನ ಮಾತನಿದ್ದೇನೆ. ಆತನ ಮೂಲಕವಾಗಿ ನಿಮ್ಮ ಬಳಿಗೆ ಸಂಧಾನಕ್ಕಾಗಿ ಬಂದಿದ್ದೇನೆ ಮಾತೆ. ನಮ್ಮಯ ಶುಂಭ ಪುಂಡು ಹುಡುಗರಾದ ಚಂಡಮುಂಡರು ಬಂದು ಆಡಿದ ಮಾತುಗಳನ್ನು ಕೇಳಿ ನಿನ್ನನ್ನು ಕಾಣದೆಯೇ ಮೋಹಿಸಿ ಬಿಟ್ಟಿದ್ದಾನಮ್ಮ. ಹಾಗಾಗಿ ಖ್ಯಾತನಾದ ಆತನು ನಿನ್ನನ್ನು ಬಯಸಿದ್ದಾನೆ, ಬೇರೇನಿಲ್ಲ ಮಾತೆ. ಅವನಿಗೆ ನಿನ್ನನ್ನು ವರಿಸುವ ಆಸೆಯಾಗಿದೆ. ಹಾಗಾಗಿ ಅಂದಣವನ್ನು ತಂದಿದ್ದೇನೆ ಮಾತೆ. ಬರುವೆ ಬರುವೆ. ನಿದ್ದೆಯಲ್ಲಿ ಮಲಗಿರುವ ದಾನವ ಎದ್ದ ನಾಕ್ಷರದೊಳಗೆ ಭಯ ಹೊತ್ತು ತಾಗೆಯ ಪಾದದಲ್ಲಿ ನಿಮಗೆ ಬಿದ್ದು ನುಡಿದ ಕತಿಯಗೊಳ್ಳದಿರೆಂದ ಸಲವು ಶುಂಭಾಗ್ಯನ ಮತದಂತೆ ಭಿನ್ನ ಹಾಗೈದೆ. ಮತಿ ಶೂನ್ಯನ ಮಮಾದೃತಿ ನೀನರಿವೆ ಎನ್ನೊಡೆಯಗೆ ಅಮ್ಮ ಅಮ್ಮ, ಇನ್ನೂ ನಗುವನ್ನು ಬೀರಬೇಡ ಮಾತೆ. ಈ ಜೀವ ಅದನ್ನು ತಡೆದುಕೊಳ್ಳುವಂತ ಶಕ್ತಿಯನ್ನು ಹೊಂದಿಲ್ಲ ಮಾತೆ. ಶುಂಭನ ಅಮಾತ್ಯರಾಗಿ ಬಂದಿದ್ದೇನೆ. ನಿಮ್ಮನ್ನು ಸಂಧಾನದ ಮುಖೇನವಾಗಿ ಕರೆಸಿಕೊಳ್ಳುವಂತಹ ಆಶೆಯಿಂದ ಬಂದೆ ತಾಯೆ. ಆತನ ಆಜ್ಞೆಯನ್ನು ನೆರವೇರಿಸುವುದಕ್ಕಾಗಿ ಬಂದೆ. ಇಲ್ಲಿಯವರೆಗೆ ಮಾತನಾಡಿದ್ದು ಸುಗ್ರೀವನಲ್ಲವಮ್ಮ, ಶುಂಭನ ಅಮಾತ್ಯ. ಹಾಗಾಗಿ ಈಗ ನಿನ್ನ ಕಂದನಾಗಿ ಬೇಡುತ್ತಾ ಇದ್ದೇನೆ, ಶುಂಭನಿಗೆ ಏನು ಉತ್ತರವನ್ನು ನೀಡಲಿ. ಬಾಲ್ಯದಲ್ಲಿ ಕೈದೀರ್ಪೆ ಬಣವನು ತಾಳಗಾಗಿ ಸೋಲಿರುವನು ಮಾಲೆ ಇಕ್ಕುವೆ ನೆಂಬನಿದ್ದರ ಬೇಳು ಕಳವೆಯ ಶುಂಭನಾಗಲಿ ಅವನ ತಮ್ಮನಿ ಶುಂಭನಾಗಲಿ ಬರಲಿ ಸಮರಗೆ ಶಂಭುವೆ ಬರಲಡುಗೆ ನಮ್ಮೆಗೆ ತುಂಬಿರಿಯಲಿ. ಹೌದಮ್ಮ, ನಿನ್ನೊಡೆಯ ನನ್ನನ್ನು ಮದುವೆಯಾಗಬೇಕೆನ್ನುವಂತಹ ಹಂಬಲವನ್ನು ಮುಂದಿರಿಸಿದನೆ. ಮದುವೆಯ ಕುರಿತಾಗಿ ಬಾಲ್ಯದಲ್ಲೇ ಒಂದು ಪಣಗೈದಿದ್ದೇನೆ. ಏನಮ್ಮ ಅದು? ಪ್ರತಿ ಕಾಳಗದಲ್ಲಿ ಯಾರು ನನ್ನನ್ನು ಜಯಿಸುತ್ತಾರೋ ಅವರ ಕೊರಳಿಗೆ ಸುಮಮಾಲೆಯನ್ನಿಕ್ಕಿ ವರಿಸುತ್ತೇನೆ ಎನ್ನುವ ಹಾಗೆ ಹೋಗಿ ಹೇಳಬೇಕಾದದಿಷ್ಟೇ. ಶುಂಭನಾಗಲಿ ಅವರ ತಮ್ಮನಿ ಶುಂಭನಾಗಲಿ ಹೆಚ್ಚೇಕೆ ಶಂಭುವೇ ತಡೆಗಿಳಿದರೂ ಕೂಡ ದುರಕ್ಕಂಜಲಾರೆ ಸುಮಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೇನೆ. ನೊಡೆಯ ಬರುವುದು ಸ್ವಲ್ಪ ತಡವಾಯಿತು ಎಂದಾದರೂ ಮಾಲೆಯಲ್ಲಿರುವಂತಹ ಸುಮಗಳೆಲ್ಲವೂ ಉದುರಿ ಅದೇ ಅವರ ಕೊರಳಿಗೆ ಆಶಾವಾದೀತು ಹಾಗೆ ಹೇಳು. ಜಯ ಜಯ. ಸಂತಾನವನ್ನು ಮುರಿದವನ್ ಸಂಗ್ರಾಮವನ್ನು ಬಯಸಿದ್ದಾರೆ. ಧೂಮ್ರಾಕ್ಷ
ಕಲಿಕತ್ತಾ ಹೋಗಿ ಬಂದಂತ ನಮ್ಮ ಚಂಡಮುಂಡರು ನನ್ನವರಿಗೆ ಒಂದು ಹೇಳಿದಂತ ಮಾತು ಏನಂತೆ? ಕದಪಾವರದಲ್ಲಿ ಅತಿ ಕೆಲವೇ ನಾರಿಯವರುಗಳಿದ್ದಾಳೆ ಎಂಬುದಾಗಿ ಈ ವಿಷಯ ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವ ನಾನು. ಮುಂದೇನು ಗೊತ್ತಲ್ಲ? ಸಂತಾನಕ್ಕಾಗಿ ಸುಗ್ರೀವರನ್ನು ಕಲಿಕೊಟ್ಟೆ. ಏನಾಯ್ತು ಸಂತಾನ? ಸಂತಾನವರೇ ಸಂಕ್ರಮಣೆ ಬದ್ಧವಾಯಿತು. ದುರವನ್ನು ಬಯಸಿದ್ದಾಳೆಯೇ? ನೀನೇನು ಮಾಡಿದೆ? ಧೂಮ್ರಾಕ್ಷರ ಕಳುಹಿಸಿದೆ. ಯಾಕೆ ಬೇಕಾಗಿ? ಆಕೆಯನ್ನು ಎಳೆದು ತರುವುದಕ್ಕಾಗಿ. ತಮ್ಮನೆ ಎಲ್ಲ ಕೇವಲ ಹುಕ್ಕಾರ ಮಾತಾಡಿದರೆ ಧೂಮ್ರಾಕ್ಷರ ಧೂಮ್ರಾಕ್ಷರ ಮರಣವಾಯಿತು. ಆಮೇಲೆ ಚಂಡಮುಂಡ ಕಲಿಕೊಟ್ಟೆ. ಪರಿಣಾಮ ಖಾಲಿಯಾಗಿ ಚಂಡಮುಂಡು ಹೇಳಿದಿರೆ ಪ್ರಭು. ಈಗ ಯಾವ ತೀರ್ಮಾನಕ್ಕೆ ಬಂತೆ? ಸೊಕ್ಕೆ ಹೆಣ್ಣಿಗೆ ತಕ್ಕ ಉತ್ತರಬೇಕೆಂಬ ಉದ್ದೇಶದಿಂದ ಇನ್ನು ನಾನು ಬಂದೆನಲ್ಲ, ಮನೋಗತವಾದಂತ ಅಭಿಪ್ರಾಯಕ್ಕೆ ಅವಕಾಶ ಇದೆಯೇ? ಅವತರಿಸಬೇಕು. ಕೇಳನ್ನ ಮಾತ ಕೇಳನ್ನ ಮಾತ ಶಿರವನ್ನು ಬಾಗಿದ್ದೇನೆ. ದಿಕ್ಕು ದೆಸೆಯಿಲ್ಲದೆ ಬಳಲುತ್ತಿದ್ದ ದಾನವರಿಗೊಂದು ಸರಿಯಾದಂತಹ ನೆಲೆಯನ್ನು ಕಲ್ಪಿಸಿಕೊಡುವಲ್ಲಿ ಅವಿರತವಾದಂತಹ ಶ್ರಮಕ್ಕೆ ಸಿದ್ಧನಾದವ ನೀನು. ಲೋಕೋತ್ತರವಾದಂತಹ ಕೀರ್ತಿಯನ್ನು ಬೆಳಗಿಸುವಲ್ಲಿ ಕೇವಲ ನಿನ್ನೊಬ್ಬನ ಅಪೇಕ್ಷೆ ಇದ್ದದ್ದಲ್ಲ. ಕರ್ತವ್ಯಾದಂತಹ ಧನುದೇವಿ ಹಸುರು ಕುಲಕ್ಕೆ ಮಾತೆಯಾಗಿ ಒಂದು ಕಾಲದಲ್ಲಿ ಒದಗಿ ಬಂದವರು. ಅಂತಹ ಮಹಾಮಾತೆ ಮಹತ್ತರವಾದಂತಹ ಕನಸಿನ ಗರ್ಭವನ್ನೇ ಇರಿಸಿ ಕಾಲವನ್ನು ಕಳೆಯುತ್ತಾ ಇದ್ದಿರಂತೆ. ವೀರಾಧಿವೀರರನ್ನು ಪಡೆಯಬೇಕು, ಆ ಮೂಲಕವಾಗಿ ದಾನವರ ಏಳಿಗೆಯನ್ನು ಕಾಣುತ್ತಾ ಶೋಣಿತಾಪುರದಲ್ಲಿ ಸುಖವಾಗಿ ಕಾಲವನ್ನು ಕಳೆಯಬೇಕು. ಅವರ ಅಪೇಕ್ಷೆ ಅಶ್ವತ್ಥರ ಪ್ರಕಾರವಾಗಿ ಶುಂಭ ನಿಶುಂಭರಾದಂತಹ ನಿಮ್ಮೀರ್ವರ ಜನನವಾಯಿತು. ಹುಟ್ಟಿನ ಹಿನ್ನೆಲೆಯನ್ನು ಅರಿಯದೆ ಉದ್ದೇಶವನ್ನು ತಿಳಿಯದೆ ಯಾವಾತ ಜೀವನದಲ್ಲಿ ಮುಂದುವರಿಯುತ್ತಾನೋ ಅವ ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತಾನೆ. ಯಾರು ದೃಢ ಮಾನಸನು ಧೃತಿಯನ್ನು ಕಳೆದುಕೊಳ್ಳದೆ ಮುಂದುವರಿಯುತ್ತಾನೋ ಅವ ಒಂದು ಜೀವನಕ್ಕೆ ಬದ್ಧತೆಯನ್ನು ನೆಲೆಯನ್ನು ಕಲ್ಪಿಸಿಕೊಡುವಲ್ಲಿ ಲೋಕದಲ್ಲಿ ತಾನಾಗಿಯೇ ಕಾಣಿಸಿಕೊಡುತ್ತಾನೆ. ಈ ಪ್ರಪಂಚದಲ್ಲಿ ನೀನು ಒಂದು ವ್ಯಕ್ತಿಯಾಗಿ ಬಾಳಿದ್ದಲ್ಲ, ಒಂದು ಮಹಾಶಕ್ತಿಯಾಗಿದ್ಯಾ ಪ್ರಭಾ. ನಿನ್ನನ್ನು ವಿಚಾರಿಸುವಂತ ಅಧಿಕಾರ ಮೂರು ಲೋಕದಲ್ಲಿ ಯಾರಿಗೂ ಇಲ್ಲ ಅನ್ನೋ ಹಾಗೆ ನಾವು ತಿಳಿದಂತಹ ಸತ್ಯ. ಆದ್ರೆ ವಿಚಿತ್ರವಾದಂತಹ ನಡೆಯನ್ನು ಕಾಣುತ್ತಾ ಇದ್ದೇನೆ. ಸಾಮಾನ್ಯ ಕಾಮನ ಬಾಣಕ್ಕೆ ತನುವನ್ನು ತೆತ್ತು ಕಾಮಿನಿಯೊಬ್ಬಳ ಬಯಕೆಯಿಂದ ಮುಂದುವರಿಯುತ್ತಾ ಇದ್ದಿ. ಹೆಣ್ಣನ್ನು ಬಯಸಿದ್ರೆ ಅಪರಾಧ ಅಲ್ಲ ಪ್ರಭು. ಬೇರೆಯವನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಅರ್ಹತೆಗೆ ಬೇಕಾದಂತಹ ನಾರಿಯವರನ್ನು ನೋಡಿ ಅವಳನ್ನು ಮದುವೆಯಾಗಿ ಬೇಕಾದ ಹಾಗೆ ಸುಖವನ್ನು ಅನುಭವಿಸಬಹುದು. ಆ ಸಮಯದಲ್ಲಿ ವಿಧಾತನನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋಗ್ಯವಾದಂತಹ ವರಬಲವನ್ನು ಹೊಂದಿ ಶ್ರೀಮಂತನಾಗಿ ನೀನು ಮೆರೆಯುತ್ತಾ ಇದ್ದೀಯ. ಹಿಂದಿನ ದಿವಸ ದೂರದ ಕದಂಬವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಇಸುವುದಕ್ಕೆ ತೊಡಗಿದ್ದಾಳೆ.
ಅವಳು ಇಹಕ್ಕೆ ಒದಗಿ ಬರುವವಳೇ ಅಲ್ಲ, ಒಬ್ಬಳಾಕೆ ಪರವನಿತೆ ಆಗಿರಬೇಕು. ನಾವು ಜಾಗೃತರಾಗೋಣ. ಅಯ್ಯೋ, ಕದಂಬಾವಳಿರುತ್ತಾ ಹೆಣ್ಣಿನ ಬಗ್ಗೆ ನಮ್ಮವರೇ ನನ್ನ ಬಳಿಗೆ ಬಂದು ಹೇಳಿದಂತ ಮಾತು ಏನಂತೆ? ಹಾಗಂತ ಅವಳ ಬಗ್ಗೆ ನಾನು ತಿಳಿದದ್ದೇ ಅನ್ನುವಲ್ಲೆಯ. ಆಕೆ ಒಬ್ಬರು ಸಾಮಾನ್ಯ ತರುಣಿ. ಅಲ್ಲವள் ಆದಿ ಮಾಯೆ ಆದಿ ಗಂಡದೆಯ ಭಟರಿಗಾದರೂ ಅರಣ್ಯ ಪ್ರವೇಶ ಮಾಡುವುದಕ್ಕೆ ಭಯ ಆಗಬೇಕು. ಆಗಂತುಕರ ಮನಸ್ಸಿನಲ್ಲಿ ಭಯದ ವಾತಾವರಣವನ್ನೇ ಹುಟ್ಟಿಸುವಂತಹ ನಾಡಾಂತಕಾರವಾದಂತಹ ಕಾಡು. ಅರಣ್ಯದಲ್ಲಿ ಅಂಬರದಿಂದಲೇ ತೆರೆಗಳಿದಂತ ಬಂಗಾರದ ಉಯ್ಯಾಲಿಯಲ್ಲಿ ಕುಳಿತು ಒಬ್ಬಳಕ್ಕೆ ಹೆಣ್ಣು ಹಾಡುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ ಎಂದಾದ ಮೇಲೆ ಅವಳನ್ನು ಏನು ಅಂತ ಭಾವಿಸಿದೆ? ಇಲ್ಲ ಪ್ರಭು, ಆದಿಯಲ್ಲಿ ಮೂರು ಮೂರ್ತಿಗಳ ಜನನಕ್ಕೆ ಕಾರಣೀಕರ್ತಾಳಾಗಿ ಅವರಿಗೆ ಒಂದೊಂದು ಕರ್ತವ್ಯವನ್ನು ನಿಯೋಜಿಸಿ ಅವರಲ್ಲಿಯೇ ಒಂದು ಮಾತನ್ನು ಹೇಳಿದ್ದಾಳಂತೆ. ನೀವು ಮಾಡುತ್ತಿರುವಂತಹ ಕರ್ತವ್ಯದಲ್ಲಿ ಲೋಪವಂತಹ ಕಾಲಕ್ಕೆ ಎಲ್ಲವರು ಒಂದಾಗಿ ನನ್ನನ್ನು ಭಜಿಸಿರಿ, ನಾನೇ ಬರ್ತೇನೆ ಎನ್ನುವ ಹಾಗೆ. ಈಗ ನನಗೆ ಅನಿಸುವುದು, ರಾಕ್ಷಸರಾದಂತಹ ನಾವುಗಳು ಮಾಡುತ್ತಿರುವಂತಹ ಅನ್ಯಾಯ ಲೋಕದಲ್ಲಿ ಅಧಿಕವಾಗುವುದಕ್ಕೆ ತೊಡಗಿದೆ. ನಮ್ಮಿಂದಾಗಿ ಸಾಧು ಸಂತರು, ಋಷಿಮುನಿಗಳು, ಗೋವುಗಳು, ಮಾತೆಯರೆಲ್ಲ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಾರೆ. ಪಾತಾಳ, ಭೂಲೋಕ, ದೇವಧಾಮ ನಮ್ಮ ವಶವಾಗಿದೆ. ಅವರಿಗೊಂದು ಪಾವನವಾದಂತಹ ಜೀವನ
ಬೇಡವಾ ಹೇಳು? ಪಾವನವಾದಂತಹ ಜೀವನವನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿ ಪಾವನಿಯಾದಂತಹ ಮಹಾದುರ್ಗೆ ಕೌಶಿಕೆ ನಮ್ಮ ಕಣ್ಣಿಗೆ ಕಾಣುವಂತಹ ಕದಂಬ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ಕೌಶಿಕೆ ಎನ್ನುವಂತಹ ಹೆಸರನ್ನು ನಾವು ಹಿಂದೆಯಲ್ಲಿಯೂ ಕೇಳಿದ್ದಿಲ್ಲ. ಪಾರ್ವತೀ ದೇವಿಯ ದೇಹಕೋಶದಿಂದ ಹೊರಬಂದ ಕಾರಣ ಅವಳನ್ನು ಪ್ರಾಜ್ಞರು ಕೌಶಿಕೆ ಎನ್ನುವ ಹಾಗೆ ಕೊಂಡಾಡಿದರಂತೆ. ದೈತ್ಯರ ವಧೆಯೇ ಆಕೆಯ ಉದ್ದೇಶ, ಶಿಷ್ಟರನ್ನು ಪಾಲಿಸುವುದೇ ಅವಳ ಧರ್ಮ. ಹಾಗಾಗಿ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ಮೋಹಕವಾದಂತಹ ರೂಪವನ್ನು ಬೀರಿ ದೈತ್ಯರನ್ನೆಲ್ಲ ಒಬ್ಬೊಬ್ಬರನ್ನೇ ತನ್ನೆಡೆಗೆ ಆಕರ್ಷಿಸಿ ಬಂದಂತಹ ದಾನವರ ತಲೆಯನ್ನು ಕಡಿದು ಲೋಕದಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಬಂದಂತಹ ಜಗನ್ಮಾತೆ ಅವಳೇ ಆದಿಮಾಯಾದೇವಿ, ಅವಳೇ ಅಗೋಚರಳಾಗಿ ಇರುವವಳು. ಬೇಡ ಪ್ರಭು ಬೇಡ. ಅಯ್ಯ, ನಿನ್ನ ಮಾತುಗಳನ್ನು ಕೇಳುವಾಗ ನನಗೆ ವಿಚಿತ್ರವಾಗುತ್ತಾ ಉಂಟು. ಯಾಕೆ ವಲ್ಲಯ್ಯ? ಕದಂಬಾವರದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ಇಷ್ಟೊಂದು ನೀನು ಹೊಗಳುವುದಾದ್ರೆ ನಿನ್ನಲ್ಲಿ ಕೊನೆಯ ನಿರ್ಧಾರ ಅದು ಹೇಳು. ಕ್ರಮಿಸುತ್ತಿರುವಂತಹ ಮಾರ್ಗ ಇದೆಯಲ್ಲ, ಇದನ್ನು ಬಿಡು 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 ಮನದ ಮೂರ್ಖತೆಯ ರೈ ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ ತ್ರೈ ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ದರದಲ್ಲಿ ಜಡಜ ಪೀಠನ ವರದ ದರದಲ್ಲಿ ಪಡೆದು ಸುಖವನ್ನು ಬಾಳು. ಬಿಡು 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 ಮನದ ಮೂರ್ಖತೆಯ ರಾಮಕನಾಗಬೇಡ ಪ್ರಭು. ಭ್ರಮೆಗೆ ಒಳಗಾದವನಿಗೆ ಒಳಿತು ಕೆಡುಕನ್ನು ಯೋಚಿಸುವಂತ ಮತಿಯನ್ನೇ ಒಂದು ಬೇಗೆ ಕಳೆದುಕೊಳ್ತಾನಂತೆ. ಸರಿಯಾಗಿ ಒಮ್ಮೆ ಆಲೋಚನೆ ಮಾಡಿ ನೋಡು. ಏನು? ಅಧಿಕಾರ, ಐಶ್ವರ್ಯ, ತಾರುಣ್ಯ ಈ ಮೂರರ ಮಧ್ಯೆ ಅವಿವೇಕವು ಕೂಡಿತು ಎಂದಾದರೆ ವ್ಯಕ್ತಿಯೊಬ್ಬನ ಜೀವನದಲ್ಲಿ ಯಾವತ್ತೂ ಅಪಾಯ ತಪ್ಪಿದ್ದಲ್ಲ. ವಿವೇಕವು ಸದಾಕಾಲ ಜಾಗೃತವಾದರೆ ಅವನ ಬಾಳು ಬಂಗಾರವಾಗ್ತದೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ನೀನು. ಪ್ರಭು, ಕಾಂತಾರದಲ್ಲಿರುವಂತಹ ಹೆಣ್ಣನ್ನು ನೀನು ಯಾವಾಗ ಬಯಸಿದ್ಯೋ ಆವಾಗದಿಂದ ನಷ್ಟವನ್ನೇ ಅನುಭವಿಸುತ್ತಾ ಇದ್ದಿ. ನಿನ್ನ ಸಾಧನೆ ಶ್ಲಾಘನೀಯವಾದುದು. ಹಿಂದಕ್ಕಾದರೆ ಜಡಜ ಪೀಠನನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋಗ್ಯವಾದಂತಹ ಹೊರಬಲವನ್ನು ಹೊಂದಿ ಧೀಮಂತರಾಗಿ ಮಹನೀಯನಾಗಿ ಮೇಧಾವಿಯಾಗಿ ಮೆರೆಯುತ್ತಾ ಇದ್ದಿ. ಶಾಶ್ವತವಾಗಿ ನೀನು ಉಳಿಬೇಕು ಅನ್ನೋ ಆಶ್ವತ್ತರವನ್ನು ಇರಿಸಿಯೇ ಇಷ್ಟು ಮಾತಾಡಿದೆ. ಅವಳ ಕಾರುಣ್ಯಕ್ಕೆ ಒಳಗಾಗಿ ಈ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ ಎನ್ನುವ ಹಾಗೆ ನನ್ನ ಅಭಿಪ್ರಾಯ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಈ ಮಾತನ್ನು ನೀನು ಕೇಳಿಸಿಕೊಂಡೆ ಎಂದಾದರೆ ಪರಿಣಾಮದಲ್ಲಿ ಫಲವನ್ನು ಕಾಣುವುದಕ್ಕೆ ಸಾಧ್ಯತೆ ಉಂಟು. ಹೌದಾ? ಹೇಳಲೇ? ಅವಳ ಕೈ ಹಿಡಿಯುವಂತಹ ಮನಸ್ಸನ್ನು ಬಿಟ್ಟು ಬಿಡು. ಮತ್ತೆ ಏನು ಮಾಡಬೇಕು? ಸಮಸ್ತರ ಉದ್ಧಾರಕ್ಕೆ ಬೇಕಾಗಿ ರಕ್ತ ಬೀಜ ಆಯುಧವನ್ನೇ ಹಿಡಿದು ನನ್ನ ರಥದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮೊದಲಿನಷ್ಟು ಮಾತಿಗೆ ಅವಕಾಶ ಕೊಟ್ಟಿದ್ದೇನೆ. ಒಂದು ಮಾತಿಗೆ ಏನು? ಪ್ರಾರಂಭದಲ್ಲಿ ಇದ್ದಂತ ಮಂದಿಗಳು ಈಗ ಇದ್ದಾರೆ, ಎಲ್ಲ ಬರಿದಾಸನ ಕಾಣುತ್ತಾ ಉಂಟು. ಅಯ್ಯ, ಒಂದು ಇದ್ದವರನ್ನು ಉಳಿಸುವಂತ ಮಾತಾಡಿದ್ರು. ಇದಕ್ಕೆಂತ ನಿನ್ನ ದೇವಿ ಪ್ರವಚನವ ನಿನ್ನದು? ಅವಳು ಮಹಾದೇವಿ, ದೇವಿ ಎಂದು ಸುದ್ದಿ ಎತ್ತಿದ್ರೆ
ಚೆನ್ನಾಗಿ ಅರಿತವನಾಗಿ ನಾನಾಗಿದ್ದೇನೆ. ಮಹಿಮೆಯನ್ನು ಮಾತಿಗೆ ಅವಕಾಶ ಕೊಟ್ಟಿದ್ದೇನೆ. ಈಗ ಮಾತನಾಡುವ ಸಮಯ ನಿನ್ನದಿದ್ದರೂ ಕೂಡ ಆವಾಗ ಮಾತ್ರ. ಇದು ನಾನೇ ಹೇಳ್ಬೇಕು, ಕೇಳ್ಬೇಕು. ನಿನಗೆ ಆಗುತ್ತದೆಯೋ? ಹೋಗೋ. ಅದೇನು ಎಲೆತ್ತ ಆಗುವುದಿಲ್ವೋ? ಮತ್ತೆ ಏನು ಹೇಳ್ಬೇಕು ನಿನಗೆ? ಮಕ್ಕಳರ ಸಾಲಿಗೆ ಸೇರಿದವರೇ ಅಂತರ್ಯದ ಅವಳವನ್ನು ತಿಳಿಯಲು ಮೋಸ ಹೋದೆ. ನಿತಿರೇ ಮನ್ನವನ ನಿಶ್ಚಯತಾದ ಮೇಲೆ ಮೊದಲು ತಲುಪಡಬೇಕಾದವ ನಾನು. ಇದು ಹೋರಾಟ. ಬಂದವ ಮೆರೆಯುತ್ತಿರುವ ಕದಂಬ ವನದಲ್ಲಿ ಕಂಡು ದೇವಿಯನ್ನು ಸಂಖ್ಯೆಯ ದಾನವೀರರನ್ನು ಸೇರಿಸಿಕೊಂಡು ಅರಣ್ಯ ಪ್ರವೇಶ ಮಾಡಿದೆ. ಏನಿದು ವಿಚಿತ್ರ ಅನುಭವ. ನಾವು ಇಲ್ಲಿಗೆ ಬರುವುದು ಪ್ರಥಮ ಏನೂ ಅಲ್ಲ. ಎಷ್ಟು ವರುಷದಿಂದ ಬರ್ತಾ ಇದ್ದೇವೆ. ಈಗ ವರುಷ ಲೆಕ್ಕ ಮಾಡಿದ್ರೆ 50 ಆದೀತ ಅಂತ ಆಗ್ಲಿ. ಆದ್ರೆ ಈ ಜಾಗವನ್ನು ಸೇರುವಂತಹ ಒಂದು ಯೋಗ ರಕ್ತಬೀಜನ ಪಾಲಿಗೆ ಒದಗಿ ಬಂತಲ್ಲ. ನಮ್ಮ ಒಡೆಯನಿಗೆ ಇಲ್ಲಿಂದಲೇ ಒಂದು ಅಭಿವಾದನವನ್ನು ಸಲ್ಲಿಸ್ತೇನೆ. ಅವನನ್ನು ಹುರಿದುಂಬಿಸಿದ ನಾನು ಹೊರಟು ಬಂದೆ. ಆದ್ರೆ ಪ್ರತ್ಯೇಕ ಕಾಣುತ್ತಾ ಉಂಟು. ಸುತ್ತ ಬೆಳಕು. ಎಲ್ಲಿಂದ ಬಂತು ಈ ಪ್ರಕಾಶ? ಇದರ ಮೂಲ ಏನು ಅನ್ನೋದನ್ನು ತಿಳಿಯಲೇಬೇಕು. ಶೋಧಿಸುತ್ತ ಮುಂದುವರಿಯುತ್ತೇನೆ. ನೋಡಿದನು ಕಲಿರಕ್ತ ಬೀಳು, ನೋಡಿದನು ಕಲಿರಕ್ತ ಬೀಳನು, ಗಾಢ ಗರ್ವದಿ ಕುಳಿತ ಶಿವನ, ಗಾಢ ಗರ್ವದಿ ಕುಳಿತ ಶಿವನು ಆಡಿದನು ತನ್ನೊಳಗೆ. ಓಹೋ, ಇವಳನು ತಿಳಿಯದಿರಿ ತಾಯ್ತೆ, ಮಾಡಲಿನ್ನೇನ ಕಟ ಶುಂಭನ ಗೂಡೆ ಬಾನೆಯಾಡಿ ಮಾಡಲಿನ್ನೇನ ಕಟ ಶುಂಭನ ಕೂಡೆ ಬಾನೆಯಾಡಿ ಬಂದಿಯೇ. ಇವಳಿ ಬತ್ತ ಕೇಡು, ಇವಳಿ ಬತ್ತ ಆದರೂ ನುಡಿಸಿದ ಬೆದನು ಆದರೂ ನುಡಿಸಿದ ಬೆದನು ನೋಡಿದನು ಕಲಿರಕ್ತ ಬೀಜನು,
ಅಬ್ಬಬ್ಬಾ ಅಬ್ಬಬ್ಬಾ, ನಾನು ಈಗ ಎಲ್ಲಿದ್ದೇನೆ? ಹರಿಗಳಿಗೆ ನನ್ನನ್ನೇ ನಾನು ಮರೆಯುವಂತಹ ಸ್ಥಿತಿ ನಿರ್ಮಾಣ ಆಗಿ ಹೋಯಿತಲ್ಲ. ದಾನವೇಶರಾದಂಥ ಶುಂಭಾಸುರ ಬಯಸಿದ ಹೆಣ್ಣನ್ನು ನೋಡುವೆ ಅನ್ನುವಂತಹ ತವಕದಿಂದ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಊರುತ್ತಾ ಬಂದು ನೋಡಿದೆ ಎಂದಾದರೆ, ಶಿವನೇ ಶಿವನೇ ಶಿವನೇ, ಏನನ್ನು ನೋಡ್ತಾ ಇದ್ದೇನೆ ನಾನು? ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿ ಆ ಕಾಲಕ್ಕೆ ಆಗ್ತದೆ ಅನ್ನೋದನ್ನು ಕೇಳಿದ್ದೇನೆ ನಾನು. ಅಪ್ಪ, ಅಂಬರದಿಂದಲೇ ಧರೆಗಳಿದಂತ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ಹಿಂದಕ್ಕೆ ಮುಂದಕ್ಕೆ ಹಾಡುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಉಯ್ಯಾಲೆಯಲ್ಲಿ ತೂಗುವಾಗ ನನಗೆ 3 ಲೋಕವನ್ನೇ ತೂಗಿದಂತ ಅನುಭವವಾಗಿ ಹೋಯಿತು. ಪಾದದಲ್ಲಿ ಪಾತಾಳ, ಕಟ್ಟಿಯಲ್ಲಿ ಮತ್ಯ, ಶಿರಸ್ಸಿನಲ್ಲಿ ಸುರಲೋಕ. ಎಡದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ನಗುತ್ತಾ ಇದ್ದಾಳೆ. 3 ಮನೆಯ ಆಯುಧ ಉಂಟು ಅಂತ ಅರ್ಥ ಅಲ್ಲ ಮಗನೇ. ತ್ರಿಕಾಲಕ್ಕಾಗ್ಲಿ, ತ್ರಿಶಕ್ತಿಗಳಿಗಾಗ್ಲಿ, ತ್ರಿಮೂರ್ತಿಗಳಿಗಾಗ್ಲಿ, ತ್ರಿಲೋಕಕ್ಕಾಗ್ಲಿ ನಾನೇ ಕಾರಣೀಕರ್ತಾಳಿದ್ದೇನೆ. ಬೇಕಾದ ಹಾಗೆ ಸೃಷ್ಟಿಸಿ ಪಾಲಿಸಿ ನನಗೆ ಬೇಡವೆಂದಾಗ ಕ್ಷಣ ಮಾತ್ರದಲ್ಲಿ ಲಯಗೊಳಿಸುವಂತಹ ಸಾಮರ್ಥ್ಯ ಈಗಲೂ ಅಡಕವಾಗಿದ ರಕ್ತಬೀಜ ಅನ್ನುವಂತಹ ಸಂಕೇತವನ್ನು ನೀಡುತ್ತಾ ಇದ್ದಾಳೆ. ಬಾಣಲ್ಲೂ ಇವಳೇ, ಭುವಿಯಲ್ಲೂ ಇವಳೇ, ತನ್ನ ಪ್ರಪಂಚ ಪ್ರಕೃತಿ ಇವಳೇ ಎನ್ನುವ ಹಾಗೆ ಗೋಚರಿಸುತ್ತಾ ಇದ್ದಾಳೆ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯಚಂದ್ರರು 2 ಕಣ್ಣುಗಳಲ್ಲಿ ಮನೆ ಮಾಡಿದ್ದಾರಲ್ಲ, ಸೋಹ ಪತಿಯಾದಂಥ ಅಗ್ನಿದೇವ ಹಣೆಯ 3ನೇ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಂಬೂದ್ವೀಪಕ್ಕೆ ಆಧಾರ ಸಮ್ಮೇನಿಸಿರುವಂತಹ ಮೇರುಮಂದರ ಪರ್ವತಗಳು ಈಕೆಯ ಸ್ಥಳಗಳಲ್ಲಿ ಗೋಚರಿಸುತ್ತಾ ಉಂಟು. ಆಗಸದಲ್ಲಿರುವಂತಹ ಅಸಂಖ್ಯಾತ ನಕ್ಷತ್ರ ಕೋಟಿಗಳು ಈಕೆ ಧರಿಸಿರುವಂತಹ ಮಾಲಾ ಮೌತಿಗಳಲ್ಲಿ ಕಾಣಿಸುತ್ತಾ ಉಂಟು. ಸಪ್ತ ಸಾಗರಗಳೇ ವಸನವಂತೆ ಇವಳಿಗೆ, ಕಾರ್ಮೋಡ ರಾಶಿಗಳೇ ಕೇಶರಾಶಿ, ಧನ್ಯನಾದಿ. ಅವಳ ಪಾದಕ್ಕೆ ಮಣಿಯುವೆ. ಹಾಗಾಗಿ ಸನ್ನಿಹಕ್ಕೆ ಸಾಗಿದೆ. ಪವಿತ್ರವಾದಂತಹ ಪದದ್ವಿಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ಒಮ್ಮೆ ಮಹಾತಾಯಿಯ ಮುಖಾವಲೋಕನ ಮಾಡೋಣ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬಂದು ಹೋಯಿತು. ಮುಖಾವಲೋಕನ ಮಾಡಿದ್ದೇ ತಡ, ನನ್ನನ್ನು ನೋಡಿದ ಕ್ಷಣವೇ ಕ್ರೂರವಾದ ತೊಡಗಿದ್ದಾಳೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಭಯಾತಂಕ ನಿರ್ಮಾಣದಂತಹ ಕಾಲಕ್ಕೆ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ದೂರೀಕರಿಸುವಂತ ಜಗನ್ಮಾತೆ ಇವಳು. ನಮ್ಮೊಡೆಯ ಬಯಸಿದ ಸಮಯ ಈಗಾಗಲೇ ಮೀರಿ ಆಗಿದೆ. ಆದರೆ ಇದ್ದವರನ್ನು ಉಳಿಸುವಂತ ಯತ್ನ ಮಾಡಬೇಕು. ಅಡಿಗೆರಗಿ ಕ್ಷಮಾಯಾಚನೆಯನ್ನು ಮಾಡಿ. ನೀನೇ ನೆಲೆಗೆ ಶುಂಭ ದಾನವ ಬಯಸಿದೊಡೆ, ಶುಂಭ ದಾನವ ಬಯಸಿದೊಡೆ, ವರಿಸದೆ ಶೌರ್ಯದಿಂದಲೇ ಸಾಧುರಾಗದಿ ವರಿಸದೆ ಶೌರ್ಯದಿಂದಲೇ ಚೂಡಿಯ ಬಯಸಿದೆಯ
ಅಮ್ಮ ಏನು? ಒಬ್ಬ ಸ್ವಾಮಿನಿಷ್ಠ ಸೇವಕರಾಗಿ ಹೋರಾರಣ್ಯವನ್ನು ಪ್ರವೇಶ ಮಾಡಿದ್ದೇನೆ. ಸರಿ. ನಮ್ಮ ಒಡೆಯನ ವಿಚಾರವಾಗಿ ಹಿಂದೆ ಕೆಲವು ಮಂದಿಗಳೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದಂತಹ ಉತ್ತರವನ್ನು ಕೊಟ್ಟೆಯಂತೆ. ಸಮರಾಪೇಕ್ಷೆಯಿಂದ ಮುಂದುವರಿದೆಯಾ ತಾಯೇ? ಯಾಕಮ್ಮ ದೂರ ಹೇಳು. ಏರು ಯವನಿಯಾದಂತ ನಿನಗೆ ಒಬ್ಬ ಸರಿಯಾದಂತ ಗಂಡುಗಲಿ ದೊರಕಲೇಬೇಕು. ಹುಡುಕಾಟದಲ್ಲಿದ್ದೇನೆ. ಇನ್ನು ಹುಡುಗುವ ಪ್ರಶ್ನೆ ಇಲ್ಲ. ಒಬ್ಬ ಇದ್ದಾನಮ್ಮ, ಅವನೇ ಸಮರ್ಥ. ಪೃಥ್ವಿಮೂರಕ್ಕೆ ಒಡೆಯನಾಗಿ ಧನುಜರಿಗೆಲ್ಲ ಆಧಾರ ಸ್ತಂಭನಾಗಿ ಕುಂಭಿನಿಯ ಪ್ರತ್ಯಕ್ಷ ಪರಮೇಶ್ವರನ್ನು ತಡೆಗಳಿಕೆಯನ್ನು ಹೊಂದಿ ಪ್ರಸ್ತುತ ಶೋಣಿತಾಪುರದಲ್ಲಿ ಮೆರೆಯುತ್ತಾ ಇದ್ದಾನೆ. ಗಂಡುಗಲಿ ಅವನೇ ಅಮ್ಮ. ಅವ ಲೋಕದ ಒಡೆಯ, ನೀನು ಲೋಕದ ಒಡತಿ. ನೀವಿರುವರು ಭಕ್ತರಾದ ನಮ್ಮನ್ನು ಹರಸಿದಿರಿ ಎಂದಾದರೆ ನಾವು ಅತಿ ಬೇಗನೆ ಉತ್ಕರ್ಷೆಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಉಂಟು. ಹೊನ್ನಂದನ ಸಿದ್ಧವಾಗಿದೆ. ಉಯ್ಯಾಲೆಯಿಂದ ಇಳಿದು ರಥವನ್ನೇರಿ ನುಡಿದು ಪ್ರದಿ ಕುಳಿತು ನಿರ್ಮಲನ ಕೊಲಿಪುದೆ ನನ್ನ ಕೈಯಿಂದಲೇ ಕೊಲಿಸಿದ ಅರಮನೆಯಲ್ಲಿ ಕುಳಿತಂತ ಆತನ
ಬೈತವಗಡಗಂದ ಬರಮಳಪಟ್ಟ ನಿಖಲ ಹಿರಿಯಾಕಲು ನಮ್ಮನ್ನು ಬತ್ತಿಂಚಿ ಸತ್ಯ ನಿಖಲ ಹಿರಿಯಾಕಲ ಬೆರಿಬತ್ತದ ಆನತರ ಪನ್ನ ನೆರಿಬತ್ತದ ಬತ್ತೆ ಅತ್ತೆರ ಬತ್ತೆರ ಬತ್ತು ಕೊಡು ಮಂಜು ಮಲ್ಪಿ ಮಾಮಲ್ಲ ಮಣ್ಣು ಶಕ್ತಿಯಾನು ಪತ್ತಿಂಚು ಗಡಿ ಕರ್ಸದ ಬಲ್ಪು ಬಿಟ್ಟ ಏನನ್ನು ಬಲ್ಪುಡ ಬಾಡಿ ನಿಖಲ ನೀ ಕಾಲೊಡ್ದು ಬತ್ತಿ ಮೇಲ್ ಕಾಲ ಬಿಟ್ಟದ ಒಡಕದ ಅಂತಲಕ ಕಾಪಾಡ್ದು ಕೊಡುವೆ ಈ ಅಮೃತಗಳಿಗೆ ಪಾಡಿದಂಪ ಹೊರದಂತಲಕ ಕರ್ತೀರೆ ಬಾಡಂದಲಕ ಮುರ್ತಿಪು ತಾಳಂದಲಕ ದಸದೋಷ ಎತ್ತಲ ಕಡಪರಾಜಗೂ ಪಾರಾದು ಕೊಡ್ದು ನಿಖಲು ಪೋಯಿನೆಟ್ಟೆ ಬತ್ತಿನೆಟ್ಟು ದುಂಬುಡು ಬೆರವಡಂತು ಸಂಸಾರ ಉಲ್ಲಾಸನು ಪೇರೂರ್ ಕಾರ್ಲೆಕ್ಕ ಉರ್ಕಾರ್ದು ಕೊರ್ಪೆ ಕೊರಂಚಿತಿ ಸೇವೆಯನ್ನು ಸಂತೋಷಡೊಪ್ಪಂಡೆ ಇಡೀ ಊರಿಗೆ ಬರ್ಪಿ ತುರ್ತನು ಮಾಯೋಡು ಪರಿಹಾರ ಮುಕ್ತು ಕೊಡ್ದು ನಾಲ್ಕಾರ ನಡೆಯಡ್ದು ರಡ್ಡುಕಾರ ನರಮಾನಿ ಮುಟ್ಟ ಪತ್ತಿಂಚಿತ್ತಿ ಬುಲೆಟ್ ಪತ್ತಿಂಚಿತ್ತಿ ಫಲಟು ಸುಖಮುಖದ ಸಾಧನೆಯನ್ನು ಉಂಡು ಮಲ್ತು ಕೊರ್ಪೆ ಎನ್ನ ಮಿಕ್ಕ ಭಕ್ತಿ ದೀನಗಳಿಗೆ ಅಪ್ಪೆ ಆದ ಸಿರಿಮೆರೆ ಕೊಡ್ದು ತಮ್ಮಲ ಆದ ಬುದ್ಧಿ ನೀತಿನ ಪನ್ನಂದು ಈ ಊರ್ನು ಪೂತ ಬಿತ್ತಲ್ದಲಕ ಕಾಪಾಡ್ದು ಕೊರ್ಪನ ಬಾರ ಎನ್ನೋ ಧೈರ್ಯ ಮಲ್ತೋನಿ ಕೀರ್ತಿ ಬರುಮಾಯಗು ಪರ್ಲ ತಂದು ಊರ್ಲಾವಡತ್ತ 5ನೇ ವರ್ಷದ ಪಂಚಮುಖಿರದ ಪತ್ತತ್ತು ಜೋಕುಲು ಮತ್ತು ಸಮಸ್ತರು ಒಟ್ಟು ಸೇರಿದು ಅಪ್ಪೆಗೊಂಜಿ ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರ್ನಂಚಿನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟೆಲ್ಗೆ ಎಂಕಲು ಪಾಡೊಂಡ ನನ್ನ ಮಿತ್ತುಗ ಅಕ್ಲು ಪೋಪಿ ಸಾದಿ ಮಲ್ಪಿ ಉದ್ಯೋಗಡು ಒಬ್ಬೇ ಒಂಜಿ ರೀತಿಯ ಅಡ್ಡೆ ಬರ್ಪುನ ಇತ್ತಲ್ಲ ಎಂಕಲ ಮಾಯದ ಬಲಿನ ಬೀಜಿದ ಬರ್ಪಿದುರಿತನು ತಟ್ಟುಪಾರಾದು ಸಂಸಾರಗೂ ಸುಖ ಶಾಂತಿ ನೆಮ್ಮದಿನ ಒದಗಾದ ಕೊರ್ಪನೆ ತೊಟ್ಟಿಗೆ ಉತ್ಪತ್ತಿದ ಸಾದಿಲ್ಲ ಉಂಡು ಮಲ್ತು ಕೊರ್ಪ ಪತ್ತೆಕ್ಕು ನೂದಕ್ಕೆ ಸಾವಿರ ನಡಪುಂಡೈತೆ ಓ ಸಾರ ನಡಪು ಜತ ಮಲ್ಲ ಒಂಜೇನು ಒಚ್ಚಿದ ಎತ್ತದಾಯ್ತು ಎದುರು ಮಲ್ಲ ಮಲ್ಲ ಸಂಖ್ಯೆ ತಿಂಜದ ಬಾಡ್ಲಿ ಆತ ಉತ್ಪತ್ತಿ ತೂಪಾದು ಕೊರ್ದು ಬೆರಿಸಾಯ ಉಲ್ಲರಿಗೆ ಅಂದು ಪಂಪಾದು ಕೊರ್ಪ ಕೀರ್ತಿ ಬರು ಬಾಗತ್ತಾರೆ ಮೊದ್ಲಗಾರ ಚಂದದಾರೆ ಅವಡ ಸಂತೋಷ ಅನ್ನು ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾಥ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದು ಕೊರ್ಕ ಈ ಊರು ಈ ದೇಶದ ನಿಖಲ ಪುದರ ಮೇರೆಂಡ ಯಾರಂದು ಪರ ಊರು ಪರದೇಶೊಡ್ಲ ನಿಖಲ ಕೀರ್ತಿ ಬೆಳಗೋಡು ಇತ್ತ ಗೋಪುನ ಇತ್ತ ತಿರುಗಾಟೋಗ ತೊಂದರವು ಮರಿಯಲೋಡು ಪುರ್ಸೋತಿ ಪುನಗ ಪೋಲಿ ಅಂಚೆನ ಊರ್ದಲೆ ದಿನ ಕೊಂಚ ರಡ್ರಾಟ ಮೂಜಿ ಕಾರ್ಯಕ್ರಮ ತಿಕ್ಕುಲೆ ಕಾನು ಮಲ್ತು ಕೊರ್ಕ ಅವು ತಿಕ್ಕಿಜಂಡ ತಿಕ್ಕಿಜಿಂದ ಬೇಜಾರು ಮಲ್ಪೊಡು ನಿಜ್ಜಿ ಇಂಚೆನೆ ಕಾರ್ಯಕ್ರಮ ಮಲ್ಪನಕಲು ಮನಸ್ಸು ಖುಷಿಯಾದ ಎಂಜಿನಿಟಲ್ಲ ದಿಂಜಾದ ಕೊರ್ಪುಲೆಕ ಮಲ್ಪುಗ ಕೋರುಂಡ ಸಂತೋಷ ಖಂಡಿತವಾದ್ಲ ಅಕ್ಲ ಉಡಾಲಿ ಎಡ್ಡೆ ಕೊರ್ಪೇರು ಅಂದ ಕೆಲವು ಕೊಟ್ಟು ಕುಲೆಕುಲು ಅಡ್ಡಕಾರ ದೀಪ ಆ ಕುಲೆಕ್ಲೆನೆಂಕುಲು ಮಾಯಿಡು ತಗೋನು ಅವ್ಯದೈತೆ ಬಲಿವಾರ ಪುಣ್ಯ ದೇವೇಂದ್ರೆ ಆಗೊಂಜ ಪಾರ ಪುರುಷೋತಿ ತಿಪ್ಪುಜಿ ಗಲ್ಗೆ ಬರ್ಪೆ ತೊರ ಪುಯ್ ಪೂಪಿ ಯಾವ ಮೂಲ ಬಲಿ ಬತ್ರ ನನ್ನ ಸರ್ತ ಸ್ವರ್ಗಗೆ ಹೋಯ್ತಿರ್ಲ ಕೀರ್ತಿ ಬರು ಸೇರಿಗಾರ್ರೆ ಅವ್ರ ಸಂತೋಷ ಅಂದು ಪೊರ್ಲ ರೀತಿಯ ಕಲಾ ಸೇವೆ ಇಂಚೆನೆ ನನಾಥ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದು ಕೊರ್ಕ ವರ್ಷದ 12 ತಿಂಗಳು ಒಂಜಿ 2 ತಿಂಗಳ ಬುಡೆ ಜೋಕುಲ ಮೋನೆ ತೂರ್ಚ 10 ತಿಂಗಳು ಬುಡಂದೆ ಕಾರ್ಯಕ್ರಮ ತಿಕ್ಕುಲೆ ಕಾಲ್ಕೊಳ್ತು ಕೊರ್ಕ ಬಾಗತ್ತಾರೆ ಏಲ್ಯ ಮೀರೊಂದು ಬತ್ತದು ಅಮೃತಗಳಿಗೆ ಪೋದು ಇಸಗಳಿಗೆ ಬರ್ಪಿ ಕೊಡ್ತು ಮಾವಿಡಿಯ ನನ್ನ ಮನೆ ಮಂಚವ್ ಸೇರ್ನ ಗಲಿಗೆತ್ತೆ ಅಂದು ಪೋ ಓಯರೆ ಪೋತೋಲೆ ಇಂಕ ಪರ್ಪುನ ವೈದ್ಯ ಇಂಚಿನೊಂದು ಕುಪ್ಪಿದೇನಿಗೆ ಬೊಂಡಲ್ಲ ಅವಳೇ ಉಂಟು ತಾರೆ ಪೋ ಯಾನಪಾವ ಇದ್ದ ದಿಷ್ಟಿ ಬಾರ್ದು ಮಾತೆತ್ತಲ್ಲ ಊರ್ದಗಳಿಗೆ ತೊಂದರೆ ಹಾಕೊಂಡಲ್ಲ ಸೇವಾ ಕರ್ತಾರೆ ಕಡ್ಬಿಡುದಿಲ್ಲ ಇನ್ನು ಪೊರ್ಲುಡು ಕೈಕೊಂಡು ಎನ್ನ ಉಡಲ್ ನೆಂಚ ದಂಪತಿಯರ ಕೊರನಗಳ ಉಡಲ್ಲ ದಂಪತಿಯದಾಗಲೇ ಬರ್ಪಣಂಚಿನ ಸರ್ವ ಕಷ್ಟ ಪರಿಹಾರ ಮಲ್ಪೆ ಸ್ವೀಕಾರ ಮಲ್ತವನೆ
ರಾಣಿ ಎಂದು ಈಕೆ ಜೊತೆ ಯುದ್ಧವನ್ನು ಮಾಡಿದ್ರೆ ಘೋರವಾದ ಚಂಡಿಕೆಯ ರೂಪವನ್ನೇ ತಾಳುತ್ತಾಳಲ್ಲ. ಈ ರೀತಿಯಾಗಿ ಯುದ್ಧ ಮಾಡಿದ್ರೆ ಈ ಅರುಣಾಸುರ ಬದುಕುವುದಕ್ಕೆ ಸಾಧ್ಯ ಉಂಟೆ? ಸಾಧ್ಯವಿಲ್ಲ. ಈ ಅರುಣಾಸುರ ಸಾಮರ್ಥ್ಯ ಏನು ಎಂಬುದನ್ನು ಮುಂದೊಂದು ದಿನ ತೋರ್ಪಡಿಸುತ್ತೇನೆ. ಅದಕ್ಕೋಸ್ಕರ ನನ್ನ ಗುರುಗಳಾದಂತ ಶುಕ್ರಾಚಾರ್ಯ ನೋಡುತ್ತೇನೆ. ನಿನಗೆ ಬದುಕಬೇಕೆಂಬ ಆಶೆ ಉಂಟುತ್ತಾದ್ರೆ ನಿನ್ನ ಕೈಯಲ್ಲಿ ಹಿಡಿದು ಆಯುಧವನ್ನು ಕೆಳಗಿಳಿಸಿ 3 ಲೋಕದ ಅಧಿಕಾರಿ ಶುಂಭ ಬಂದಿದ್ದೆ.
ಕಂಡೆಯ ಸುರನಾಥ ದೈತ್ಯರ ತಂಡವ ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಧಾಮವೇ ನಿಂತಿದ ರೂಪ ತೋರುವ ಹೊರತು ಅಂತ್ಯದ ಈ ಮರಿಯಲಿ ನನ್ನ ಭೀಕರವಾದಂತಹ ರೂಪವನ್ನು ಕಂಡು ಭಯಗೊಂಡೆಯ ಮಗನೇ ಭಯಪಡದಿರು ಇದು ಶಾಂತಳಾಗಿದ್ದೀನಿ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳಗಾರವರನ್ನೆಲ್ಲ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಹರಿಸಿದ್ದೇನೆ. ಇನ್ನು ಮುಂದಕ್ಕೆ ಖಳರ ಭೀತಿ ನಿಮಗಿಲ್ಲ. ಏರಿಕೊಳ್ಳಿ ನಾಕವನ್ನು. ಆಸೆ ಎನ್ನುವುದು ಸ್ವಾಭಾವಿಕ, ಆದ್ರೆ ಇನ್ನು ಮುಂದಕ್ಕೆ ರೂಪದಿಂದ ಕಾಣಸಿಗಲಾರೆ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯಿ ಎನ್ನುವಂತಹ ಅಭಿಧಾನದಿಂದ ಕ್ಷಣ ಮಾತ್ರದಲ್ಲಿ ಅಂಬರ ಪಥದಲ್ಲಿ ಗೋಚರವಾಗುವ ಬಳಿದ್ದೇನೆ. ಅದಲ್ಲದೆ ನನ್ನ ಕ್ಷೇತ್ರದಲ್ಲಿ ತಲೆಮರೆಸಿಕೊಂಡು ಓಡಿ ಹೋಗಿದ್ದಾರೆ ಹೋದರೆ ಹೋಗಲಿ ಬಿಡು. ಮುಂದಕ್ಕೆ ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಬ್ರಹ್ಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಮನಸರ ಕೂಡುತ್ತ ದೇವಿಯ ಅಭಯವಾಕ್ಯವನ್ನು ಕೇಳಿ ನಾವೆಲ್ಲ ಸಂತುಷ್ಟರಾದೆವು. ದೇವಿ ಮಹಾತ್ಮೆಂಬ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇರಲು ದೇಹ ಪವಿತ್ರ, ವೀರಲು ವಿದ್ಯಾ ಪ್ರಾಪ್ತಿ, ಮಾಯನಲು ಮಹಾಲಕ್ಷ್ಮಿ ಮೈದೋರೋಳು, ಆಯನಲು ಹರಿಹರರ ಸಾಕ್ಷಾತ್ಕಾರ, ತೇರಲು ತ್ರೈಲೋಕ ಸಿದ್ಧಿಪುದು. ಇಂತಿಪ ದೇವಿ ಮಹಾತ್ಮೆ ಎಂಬ ಆಖ್ಯಾನವನ್ನು ಯಾರು ಆಡಿಸಿದರೋ, ಯಾರು ನೋಡಿದರೋ, ಯಾರು ಕೇಳಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು, ಕಟೀಲು ಭ್ರಮರಾಂಬಿಕೆ ಹಾಗೂ ಸ್ಥಳ ಸಾನ್ನಿಧ್ಯದಲ್ಲಿರುವ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವನ್ನು ನೀಡಲೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಕಥೆಗೆ ಮಂಗಳ ಗೀತೆಯನ್ನು ಆಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಮುಸುರರೊಲಿದು ಮಂತ್ರಾಕ್ಷತೆಯಿಂದ ದೇದೆಯ ತಳಿದು ಮಸದೆ ಕೀರ್ತಿಯ ಬಡಿರೆನುದ ಸರ್ವೇ ಜಗದಾರಾಧಿಯ ಬೆಳಗಾಲಿದರು ಕಾಯ ಜಯ ಮಂಗಲಂ ನಿತ್ಯ ಚಾರು ಗುಣಕಾಯ ಶುಭ ಮಂಗಲಂ ಮಂಗಳಾಯ ತಾಯ ಮಂಗಳಾಯ ತಾಯ ಚಂದ್ರಧರ ಪ್ರಿಯ ತಾಯ ಸುಂದರ ದೇವಿ ತಾಯ ಶುಭ ಮಂಗಲಂ ಕಾರಿಜಾದ ತಾಯ ಜಯ ಮಂಗಲಂ ಜಯ ಮಂಗಲಂ ಆಹೋಹು ಮಹಾರಾಜ ಶ್ರೀಗಳಾದ ಪಂಜಮುಗರು ಗ್ರಾಮದ 10 ಸಮಸ್ತರು, ಮಹಾರಾಜ ಶ್ರೀಗಳಂತ ಪಂಜಮುಗೇರು ಗ್ರಾಮದ 10 ಸಮಸ್ತರು, ಶಾಭ ಮಹಾರಾಜ ಶ್ರೀಗಳಂತ ಪಂಜಮುಗೇರು ಗ್ರಾಮದ 10 ಸಮಸ್ತರು, ಫಲ ಅರ್ತಿಗಾರರು, ಕುಶಾಲ್ಗಾರರು, ಮೋಜುಗಾರರು ಶಾಭ ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡ್ಲಿ ಅಂತೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ಮಸ್ತು. ಆಹೋ ದಕ್ಕಿತ್ತು ಬಿಡಾರಕ್ಕೆಪ್ಪಣೆ. ದೇವರ ರಂಗನಾಯಕ
ರಾಜೀವ ಲೋಚನ ರಮಣಾದಿ ಬೆಳಗಾಯಿತೇಳೆಂದು ರಮಣಾದಿ